ನಿಶ್ಚಯವೋ ನಿಶ್ಚಯವೋ ಕಾಣಿಬುದು ನಾಲ್ದೆದೆಗಳಲ್ಲಿ ನಾನಾಕು ಕುಸುಮ ಬಲವೆನುದ ಮುಂಬರಿಯೇ ನಳಿನ ಮುಗಿಯಂಜನೆಯ ಪವಮಾನ ನೀತಿಸಿ ತನ್ನೊಳೆಂದನು ಕಾಣಿಬುದು ನಾಲ್ದೆಸೆಗಳಿನ ನಾ ಕುಸುಮ ಫಲವೆನುದ ಮುಂಬರ ನಳಿನ ಮುಗಿಯಂಜನೆಯ ಪವಮಾನ ನೀತಿ ತನ್ನೊಳೆಂದನು ಸಮಾನವಿನ್ನೊಂದಿಲ್ಲ ನಿಶ್ಚಯವೋ ವನದೇವತೆಯೇ ಹೆಣ್ಣಿನ ರೂಪವನ್ನು ತಳೆದು ಹಸಿರು ಸೀರೆಯನ್ನುಟ್ಟು ಇಲ್ಲಿ ಪ್ರತ್ಯಕ್ಷರಾಗಿದ್ದಾಳು ಎಂಬ ಹಾಗೆ ಭಾಸವಾಗುತ್ತಾ ಉಂಟು ಈ ವನ. ನೋಡಬಾರದೆ ಎತ್ತರವಾಗಿ ಬೆಳೆದು ನಿಂತಹ ಮರಗಳು ಅಂಬರವನ್ನು ಮುತ್ತಿಕ್ಕುತ್ತದೋ ಎನ್ನುವ ಹಾಗೆ ಕಾಣುತ್ತಾ ಉಂಟು. ಅದಕ್ಕಿಂತ ತಾನೇನು ಕಡಿಮೆ ಇಲ್ಲ ಎಂಬುದರಿಂದಲೇ ಬಳ್ಳಿಯೊಂದು ಅದನ್ನು ಅಪ್ಪಿ ಹಿಡಿದುಕೊಂಡು ತನಗಿಂತಲೂ ಮೇಲೆ ಹೋಗಿದೆ. ಅರಳಿ ನಿಂತಹ ಹೂಗಳು ಪರಿಮಳವನ್ನು ಪಸರಿಸುತ್ತಾ ಉಂಟು. ಹಾಗಾಗಿ ಮನಸ್ಸಿಗೊಂದು ನಿತ್ಯ ಸಮಾಧಾನ. ಅರಳಿದಂತಹ ಹೂವಿನ ಮಕರಂದವನ್ನು ಹೀರುವುದಕ್ಕೆ ತುಂಬಿಗಳು ಬರ್ತಾ ಇದೆ. ಅವುಗಳ ಜೇಂಕಾರ ಕಿವಿಗೆ ಇಂಪನ್ನು ಕೊಡುವುದು ಮಾತ್ರ ಅಲ್ಲ, ಮನಸ್ಸಿಗೂ ಆನಂದವನ್ನು ತಂದು ಕೊಡುತ್ತಾ ಇದೆ. ಬೆಳೆದು ನಿಂತಹ ಹಣ್ಣುಗಳು ಅದರಿಂದ ಹಣ್ಣನ್ನು ತಿನ್ನುವುದಕ್ಕೆ ಬಂದಂತಹ ಆ ಹಕ್ಕಿಗಳ ಕಲರವ ಚಿಲಿಪಿಳಿಯನ್ನು ಕೇಳಿದಾಗ ಕಿವಿಗಳಿಗೆ ಇಂಪು. ನೋಡಬಾರದೆ ದೊಡ್ಡದಾದಂತಹ ಹಕ್ಕಿಯೊಂದು ತನ್ನ ಮರಿ ಹಕ್ಕಿಗೆ ಆ ಹಣ್ಣನ್ನು ತನ್ನ ಬಾಯಿಂದ ಮರಿಯ ಬಾಯಿಗೆ ಇಡುವಂತಹ ಪರಿಣಾಮ ಇಡುವಂತಹ ರೀತಿ ಇದನ್ನೆಲ್ಲ ಕಂಡಾಗ ಮನಸ್ಸಿಗೆ ಸಮಾಧಾನ. ನೋಡಬಾರದೆ ಅಂಚೆಗಳು, ಪಿಂಚೆಗಳು, ಕೊಂಚೆಗಳು, ಕೊಳರು ಹಕ್ಕಿಗಳು, ಜೊಣ್ಣ ಹಕ್ಕಿಗಳು, ಗಿಳಿವಣೆಗಕ್ಕಿಗಳು, ಹರಮೆಗಳು, ಹಯತತಿ ಗಜಾವಳಿ, ಬಿರಿಂಚಿ ಸೃಷ್ಟಿಯಲ್ಲಿರುವ ಮೂರು ಜಗದ ವೈಶಿಷ್ಟ್ಯವು ಇಲ್ಲಿ ಗೋಚರವಾಗುತ್ತಾ ಉಂಟು. ಹಾಗಾಗಿ ಭುವಿಗೆ ಬಂದದ್ದಕ್ಕೆ ಸಾರ್ಥಕವಾಯಿತು ಎಂಬ ಮನ ನನ್ನದು ನುಡಿಯುತ್ತಾ ಉಂಟು. ತಡ ಮಾಡುವುದು ಯಾಕೆ? ಇಷ್ಟೇ ನೋಡುವುದಲ್ಲ, ಒಳಗೇನಿದೆ ಎನ್ನುವುದು ಕುತೂಹಲ ಮುಂದುವರಿಯುತ್ತೇನೆ.
ಸತಿ ಶಿರೋಮಣಿ ಸತಿ ಶಿರೋಮಣಿ ಅಂಜನೆಯುದಾಗ ಅಂಜನೆಯುದಾಗ ರತಿಯ ಜೋಲಿ ಬರುವಿನಲಿ ರತಿಯ ಜೋಲಿ ಬರುವಿನಲಿ ನಡೆದಂದಳ ವನದಿಡಿಗೆ ನಡೆದಂದಳ ವನದಿಡಿಗೆ ನಡೆದಂದಳ ವನದಿಡಿಗೆ ಅರ್ತಿಯಿಂದ ನಡೆದಂದಳ ವನದಿಡಿಗೆ ಅರ್ತಿಯಿಂದ ಈಶಪತಿ ಕೇಸರಿಯ ಮಾಗಿನೇ ಸತಿ ಶಿರೋಮಣಿ ಅಂಜನೆಯುದ ಜೀವನದಲ್ಲಿ ಎಲ್ಲರೂ ಯೋಗವನ್ನು ಪಡೆದುಕೊಂಡು ಬರಬೇಕಂತೆ. ಉತ್ತಮವಾದಂತಹ ತಂದೆ ತಾಯಿಯರಿಗೆ ಮಕ್ಕಳಾಗಿ ಜನಿಸಬೇಕು ಎಂದಿದ್ದರೆ ಯೋಗವೂ ಬೇಕು, ಭಾಗ್ಯವೂ ಬೇಕು. ಅಷ್ಟು ಸಾಕೆ. ಹೆತ್ತವರು ಉತ್ತಮರಾಗಿದ್ದರೆ ಮಾತ್ರ ಸಾಲದು. ನಮ್ಮ ಒಡ ಹುಟ್ಟಿದವರು ಉತ್ತಮರೆನಿಸಿಕೊಳ್ಳಬೇಕು. ಆ ಬಗೆಯಲ್ಲಿ ಯೋಚಿಸಿ ನೋಡಿದೆ ಎಂದಾದರೆ ನನ್ನ ಜೀವನವು ಸಾರ್ಥಕತೆಯನ್ನು ಹೊಂದಿದೆ. ಯೋಗ್ಯ ಹೆತ್ತವರಿಂದಲೇ ಯೋಗ್ಯವಂತರಾದಂತಹ ಹೆತ್ತವರನ್ನು ಪಡೆದುಕೊಂಡೆ ಎಂಬಂತಹ ಸಂತೋಷ ಮಾತ್ರವಲ್ಲ, ಉತ್ತಮವಾದಂತಹ ಅಗ್ರಜರು ನನ್ನನ್ನು ಹೊಂದಿದ್ದಾರೆ, ನನಗಿದ್ದಾರೆ ಎಂಬಂತಹ ಒಂದು ಹರುಷ. ವಾಲಿ ಮತ್ತು ಸುಗ್ರೀವರು, ಅವರ ಪ್ರೀತಿಯ ಅನುಜೆಯಾದಂತಹ ಅಂಜನೆ ಜೀವನದಲ್ಲಿ ಸಂತೋಷವನ್ನು ಅನುಭವಿಸುತ್ತಾ ಬೆಳೆದಿದೆ. ಹೆಣ್ಣೋರ್ವಲು ಪ್ರಾಯಸಮರ್ಥೆಯಾದಂತಹ ಸಂದರ್ಭದಲ್ಲಿ ಉತ್ತಮವಾದಂತಹ ಸಂಸ್ಕಾರ ಯಾವುದು ಅಂತ ಕೇಳಿದರೆ ಮದುವೆಯಂತೆ. ಆ ಸಂಸ್ಕಾರ ಆಕೆಯ ಜೀವನದಲ್ಲಿ ಬಂದ ಮೇಲೆ ಆಕೆ ಇನ್ನೊಂದು ಮನೆಯನ್ನು ಸೇರಿ ಆ ಮನೆಯನ್ನು ಬೆಳಗುವುದಕ್ಕಾಗಿ ಮುಂದಾಗುತ್ತಾಳೆ. ಹಾಗಾಗಿ ಕೇಸರಿ ನಾಮಕನಾದಂತಹ ಒಬ್ಬ ವೀರ ಆತನನ್ನು ಮದುವೆಯಾದನು. ಕೈ ಹಿಡಿದು ಆತನ ಮನೆಯನ್ನು ಸೇರಿ ಸಂತೋಷದ ಜೀವನವನ್ನೇ ಅನುಭವಿಸಿದೆ. ಮದುವೆಯಾಗಿ ಹೆಚ್ಚು ಸಮಯ ಆಗಲಿಲ್ಲ ಸ್ವಾಮಿ, ಕೆಲ ದಿವಸಗಳೇ ಅಷ್ಟೇ. ಮದುವೆಯಾದ ನಂತರ ಸಂತೋಷದ ಜೀವನವನ್ನು ಅನುಭವಿಸುವಂತಹ ಹೊತ್ತಿಗೆ ಮನಸ್ಸಿಗೆ ಆಸೆ ಆಗುವುದು ಸಹಜ ತಾನೆ. ಒಮ್ಮೆ ನನ್ನವರ ಜೊತೆಗೆ ತಿರುಗಾಟವನ್ನು ನಡೆಸಬೇಕು ಎಂಬ ಹಾಗೆ. ಯಾಕೆ? ಅದರಲ್ಲಿ ಎರಡು ವಿಚಾರ ಉಂಟು. ಒಮ್ಮೆ ನಮ್ಮ ಊರನ್ನು ಸುತ್ತಾಡಿದಾಗ ಆಗುತ್ತದೆ, ಮಾತ್ರವಲ್ಲ ಇನ್ನೊಂದು ಪತಿಯ ಮನಸ್ಸು ಯಾವ ರೀತಿ ಎಂಬ ಹಾಗೆ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಪತಿಯ ಮನಸ್ಸಿನಲ್ಲಿರುವಂತಹ ನೋವುಗಳು, ಆತನ ಮನಸ್ಸಿನಲ್ಲಿರುವಂತಹ ಸಂತೋಷದ ವಿಚಾರ, ಇವುಗಳನ್ನೆಲ್ಲ ಆತನಿಂದ ನಾ ಪಡೆದುಕೊಂಡು ಆತನ ಜೊತೆಗೆ ಜೀವನವನ್ನು ಹಂಚಿಕೊಳ್ಳುವುದಕ್ಕಾಗಿ ಸಿದ್ಧಳಾಗಬೇಕು. ಹಾಗಾಗಿ ಆ ಬಗೆಯಲ್ಲಿ ಯೋಚಿಸಿದಂತಹ ನಾನು ನನ್ನವರ ಜೊತೆಗೆ ತಿರುಗಾಟ ನಡೆಸಿಕೊಂಡು ಬರಬೇಕು ಎಂಬ ಹಾಗೆ ಯೋಚಿಸಿ ಮುಂದುವರಿದು ಬಂದೆ. ಬಂದು ಸೇರಿದ್ದೆಲ್ಲಿಗೆ ಗೊತ್ತಾ? ಆಹಾ, ಉಪವನ. ಈ ವನವನ್ನು ನೋಡಿದರೆ ಎಷ್ಟು ಸಂತೋಷವಾಗುವುದು. ಹಚ್ಚ ಹಸುರಾಗಿ ಕಂಗೊಳಿಸುತ್ತಾ ಉಂಟು. ನನ್ನವರೊಂದು ಮೂಲೆಯಲ್ಲಿದ್ದಾರೆ, ಕುಳಿತಿದ್ದಾರೆ, ಆಯಾಸ ಆಗುತ್ತಾ ಉಂಟಲ್ಲ. ಹಾಗಾಗಿ ಅವರೆಲ್ಲಿರಲಿ, ಹಾಗಾಗಿ ನಾನೊಂದು ತೀರ್ಮಾನವನ್ನು ಕೈಗೊಂಡಿದ್ದೇನೆ. ಮೊದಲ ಬಾರಿ ಅಲ್ವಾ, ಇಷ್ಟು ನೋಡಿದ್ರೆ ಸಾಕ.
ಇನ್ನಷ್ಟು ನೋಡಬೇಕು. ಹಾಗಾಗಿ ಮುಂದುವರಿತೇನೆ ನೋಡು. ಬಳಿಕಲ ಅಂಜನಿಯುದ ವನದ ಸೊಬಗನು ನೋಡಿದ ಬಳಿಕಲ ಅಂಜನಿಯುದ ವನದ ಸೊಬಗನು ನೋಡಿ ಹಿಗ್ಗುತ್ತ ವನದ ಸೊಬಗನು ನೋಡಿ ಹಿಗ್ಗುತ್ತ ವನದ ಸೊಬಗನು ನೋಡಿ ಹಿಗ್ಗುತ್ತ ಕೊಯ್ಯುತ್ತ ಮುಡಿದಳು ಮುಡಿದಳು ತಾ ಕೊಯ್ಯುತ್ತ ಮುಡಿದಳು ಅರಳಿ ಪರಿಮಳಿ ಬಾಜು ಮಗಳದಾಗಿ ಕೊಯ್ಯುತ್ತ ಮುಡಿದಳು ಬಳಿಕಲ ಅಂಜನಿಯುತ ವನದ ಸೊಬಗನು ನೋಡಿ ಗುದ ನೋಡಿ ಗುದ ನೋಡುವಂತಹ ಸೊಬಗನ್ನು ಇನ್ನಷ್ಟು ನೋಡಬೇಕು, ಮಗದೊಮ್ಮೆ ನೋಡುವಂತಹ ಆಸೆಯನ್ನು ಪಡಬೇಕು ಎಂಬಂತಹ ಉದ್ದೇಶದಿಂದ ಸುತ್ತಾಡುತ್ತಾ ಸುತ್ತಾಡುತ್ತಾ ನಾ ಮುಂದುವರಿದು ಬಂದೆ. ಬಂದು 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 ಸೇರಿತು ಹಬ್ಬಾ ಈ ವನದ ಮಧ್ಯಕ್ಕಲ್ಲವೇ. ಇಲ್ಲಿಂದಲೇ ಈ ವನವನ್ನು ವೀಕ್ಷಿಸಿದೆ ಎಂದಾದರೆ ಹಚ್ಚ ಹಸಿರಿನ ಸೀರೆಯನ್ನುಟ್ಟು ಭೂದೇವಿಯು ಕಂಗೊಳಿಸುತ್ತಿರುವಂತಹ ದೃಶ್ಯವನ್ನೊಂದನ್ನು ಕಂಡೆ. ಆ ಮರಕ್ಕೊಂದು ಸುತ್ತಾಡಿದಂತಹ ಬಳ್ಳಿ, ಆ ಬಳ್ಳಿಯಲ್ಲಿ ಅರಳಿ ನಿಂತಹ ಒಂದು ಹೂ, ಆ ಹೂವನ್ನು ಹೂವಿನಲ್ಲಿರುವಂತಹ ಜೇನನ್ನು ಹೀರುವುದಕ್ಕಾಗಿ ಬಂದಂತಹ ಆ ಒಂದು ಜೇನುನೊಣ. ಆಹಾ, ಆ ದುಂಬಿಯನ್ನು ಕಂಡಾಗಲೇ ಮನಸ್ಸಿಗೆ ಸಂತೋಷವಾಗುವುದು ಯಾಕೆ? ಆ ಪುಷ್ಪವನ್ನು ಕಂಡಾಗ ಅದಕ್ಕೊಂದು ಸಂತೋಷವಾದದ್ದು ಎಷ್ಟು ಹೇಳಿ. ಆಹಾ, ಇಷ್ಟು ಸಾಕೆ? ವಿಧ ವಿಧದ ಪುಷ್ಪಗಳು ಅರಳಿ ನಿಂತಿದೆ. ನೋಡಿದ್ರೆ ಸಾಕಾಗುವುದಿಲ್ಲಪ್ಪ. ಹಾಗಾಗಿ ಒಂದೊಂದೇ ಕೊಯ್ಯುವುದು, ಕೊಯ್ದು 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 ಮಾಲೆ ಮಾಡಿದ್ದೇನೆ, ನನ್ನ ತಲೆಗೆ ಏರಿಸಿದ್ದೆ. ಯಾಕೆ? ಹೆಣ್ಮಕ್ಕಳಿಗೆ ಎಷ್ಟೇ ಸೌಂದರ್ಯ ಇದ್ರು ಮಾತ್ರವಲ್ಲ, ಅವರೆಷ್ಟೇ ಅಲಂಕಾರ ಮಾಡಿದ್ರು ತಲೆಯಲ್ಲಿ ಹೂವಿಲ್ಲ ಎಂದಾದ್ರೆ ಅವರ ಎಷ್ಟು ಶೃಂಗರಿಸಿದ್ರೂ ಪ್ರಯೋಜನವೇ ಇಲ್ಲ ಅಂತೆ. ಹಾಗಾಗಿ
ತಲೆಗೆ ನಾನಿಟ್ಟಂತಹ ಹೂವಿನಿಂದಾಗಿ ನನ್ನ ಸೌಂದರ್ಯ ಆಯ್ತೋ ಏನು. ಸರಿ ಸರಿ, ಇಷ್ಟು ಸಾಕೆ, ಸುತ್ತಾಡಿದು ಸಾಕು ಅಂತ. ನನ್ನವರನ್ನು ನೋಡಿದಿರಾ, ಸುಸ್ತಾಗಿ ಮಲಗಿದ್ದಾರೆ, ಅವರಿಗೆ ಆಯಾಸ ಆಯ್ತು. ಮತ್ತೆ ಈ ಗಂಡಸರನ್ನು ನಂಬಿ ಬಂದ್ರೆ ಪ್ರಯೋಜನವೇ ಇಲ್ಲ. ಸ್ವಲ್ಪ ಹೊತ್ತು ನಡೆಯುವುದು, ಆಮೇಲೆ ನನಗಾಗುದಿಲ್ಲ, ನಾನಲ್ಲೇ ಮೂಲೆಯಲ್ಲಿ ಇರ್ತೇನೆ, ನೀನು ಹೋಗು ಅಂತ. ನಾನು ಮತ್ತೆ ಅವರನ್ನು ನಂಬಿ ಬಂದು ಏನು ಪ್ರಯೋಜನ? ಅಬ್ಬಾ, ನನಗೂ ಹಾಗೆ ಅವಸರದಲ್ಲಿ ಬಂದದ್ದಲ್ಲ, ಮತ್ತೆ ಅವಸರದಲ್ಲಿ ಆಗುವುದೇ ಇಲ್ಲ. ಅದಕ್ಕೆ ನನಗೂ ಆಯಾಸ ಆಯ್ತು ಅಂತ ಸ್ವಲ್ಪ ವಿಶ್ರಾಂತಿ ಪಡೆದ್ರೆ ಹೇಗೆ? ನನ್ನವರಲ್ಲಿದ್ದಾರೆ ಮರದ ಕೆಳಗೆ, ನಾನು ಈ ಮರದ ಕೆಳಗಡೆ ಮಲಗಿ ಸ್ವಲ್ಪ ನಿದ್ರಿಸಿ, ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ. ಸ್ವಲ್ಪ ನಿದ್ರಿಸಿದ್ರೆ ಏನಾಗ್ತದೆ ಅಲ್ವಾ? ಅಪ್ಪ, ಯಾರು ಬರದಿದ್ರೆ ಆಯ್ತು. ಅಮ್ಮ, ಭಗವಂತ ಕಾಪಾಡು. ಸರಸದೆ ಏನಿದಂದೆನಿಯೊಡನೆ ಸುಖಿಪ ಆ ಮಹಾನುಭಾವನ ಚೆಲುವೆಯು ನೀನಗೇತನ ಸಿಂಗರದ ಮಗದಾನೆಯೋ ಮಣಿವೇಣಿಯೋ ಸುಂದರಿ ಮಾನಿನೆಯು ಯಾರಿಗಳ ಹಾಗೆ ಒಣದ ಒಳಹಕ್ಕು ಬಂದವನಿದ್ದೇನೆ. ಬಂದಂತಹ ನಾನು ಅಸ್ಥಿರವನ್ನೇ ಕಾಣುತ್ತಾ ಇದ್ದೇನಲ್ಲ. ಇದೇನು ವನದ ಮಧ್ಯದಲ್ಲಿ ಸುಂದರಿಯವಳು ಮಲಗಿದ್ದಾಳೆ, ಅದು ಕೂಡ ದೊಡ್ಡ ಮರದ ಕೆಳಗೆ ವಿಶ್ರಾಂತಿಯನ್ನು ಬಯಸುತ್ತಿದ್ದಾಳೆ, ಹಾಡ ನಿದ್ದೆಯಲ್ಲಿದ್ದಾಳೆ. ಅಬ್ಬ, ಇವಳ ಸೌಂದರ್ಯವನ್ನು ನೋಡುವುದಕ್ಕೆ ಎರಡು ಕಣ್ಣು ಸಾಲದು ಅಂತ ನನಗೆ ಅನ್ನಿಸ್ತಾ ಇದೆ. ಇವಳ ವರ್ಣನೆಯನ್ನು, ಇವಳ ಅಂದವನ್ನು ಬಣ್ಣಿಸುವುದಕ್ಕೆ 1000 ಹೆಡೆಗಳುಳ್ಳ ಮಹಾಶೇಷನಿಗೂ ಅಸಾಧ್ಯವಾಗಿ ಹೋದೀತು. ಏನು ಸೌಂದರ್ಯ, ಏನು ಸೌಂದರ್ಯ! ಸೌಂದರ್ಯಕ್ಕೆ ಉಪಮೆಯನ್ನು ಕೊಡುವುದಿದ್ದರೆ ರತಿ ಎಂಬ ಹಾಗೆ ಆ ರತಿಯನ್ನು ತಂದು ಇವಳ ಕಾಲಿಗೆ ತಟ್ಟಬೇಕು. ಇನ್ನು 3 ಮೂರ್ತಿಗಳ ಮಡದಿಯರು, ಅವರು ಸೌಂದರ್ಯವತಿಯರಂತೆ
ಖಂಡಿತವಾಗಿಯೂ ಸೌಂದರ್ಯವತಿಯರೇ ಆಗಿದ್ದಲ್ಲಿ ಒಂದು ವೇಳೆ ಅವರು ಒಬ್ಬಂಟಿಯಾಗಿ ಇಲ್ಲಿಗೆ ಬರುವುದಕ್ಕಿಲ್ಲ. ಬಂದರೆ ತಮ್ಮ ಗಂಡಂದಿರನ್ನು ಜೊತೆಯಾಗಿ ಕರೆದುಕೊಂಡು ವಿಹಾರಾರ್ಥವಾಗಿ ಬಂದಿರಬಹುದು. ಹಾಗೆಂದು ಅವರಲ್ಲ ಇವಳು. ಹಾಗಿದ್ರೆ ಯಾರು? ದೇವಲೋಕದಲ್ಲಿ ಸುಂದರಿಯರಿದ್ದಾರೆ, ಅಪ್ಸರಾಂಗನೆಯರು. ಅವರೆಲ್ಲರೂ ನನ್ನ ಪರಿಚಯಿಸ್ತಾರೆ. ಹಾಗಾಗಿ ಅವರನ್ನು ಕಾಣುವಾಗಲೇ ಗೊತ್ತಾಗ್ತದೆ ಇವಳು ರಂಬೆ, ಇವಳು ಮೇಲಕ್ಕೆ ಅನ್ನುವ ಹಾಗೆ ನನಗೆ ಗೊತ್ತುಂಟಲ್ವಾ. ಅವರಲ್ಲ, ಬಹುಶಃ ಪಾತಾಳದಿಂದ ಬಂದದ್ದು. ಪಾತಾಳದವರು ಹೀಗಲ್ಲ, ಪಾತಾಳದವರು ಸ್ವಲ್ಪ ಗಿಡ್ಡವಾಗಿ ತೋರಿದ್ದಾರೆ. ಉರಗಾದಿಗಳು. ಹಾಗಾಗಿ ಪಾತಾಳದವರಲ್ಲ. ಮತ್ತೆ ಯಾರಿರಬಹುದು ಎಂಬ ಹಾಗೆ ನೋಡಿದ್ರೆ ಏನು ಸೌಂದರ್ಯ, ಏನು ಸೌಂದರ್ಯ! ಪರಮ ಪರಿಮಾಣುಗಳ ಸಂಹರಿಸಿ, ಮುಕ್ತ ಕೆಂದಾವರಿಗಳ ಮರಿದುಂಬಿಗಳನ್ನು ಅಳವಡಿಸಿ, ಸರಸವೀಣಾಧ್ವನಿ ಹಂಸೆಯ ಗರ್ವಗತಿಗಳನ್ನಾಯ್ದು ಮನ್ಮಥನು ವರದಿಗಂತೆಯನ್ನು ಸ್ರವಿಸಿದನೋ ಎಂಬ ಹಾಗೆ ಕಾಣುವಂತಹ ಹಸಿಯ ನಡುವಿನ ನಿಮ್ನನಾಭಿಯ ಕುಶಲ ಭಾಷೆಯ ತೋರುವ ಕುಚಗಳ ಬಿಸುಪ ತೊಡೆಗಳ ಚಾರು ಜಂಗೆಯ ಚರಣಪಲ್ಲವ ದೆಸೆವ ಕಂಗಳ ತೊಳಗಿ ಬೆಳಗುವ ನೊಸಲ ಕಾಂತಿಯ ಬಿಸಜ ಗಂಜಿ ಯಾರು? ಯಾರಾದರೇನಂತೆ? ಯಾರು ಯಾರು ನನ್ನಲ್ಲೇ ಪ್ರಶ್ನಿಸುವುದಲ್ಲ. ಸಿಕ್ಕಿದಂತಹ ಸೌಂದರ್ಯವನ್ನು ಉಪಯೋಗಿಸಿಕೊಳ್ಳಬೇಕು. ಹೇಗೆ? ಹತ್ತಿರ ನೋಡಿದ್ರೆ ಒಬ್ಬ ಗಂಡ ಇದ್ದಾಳೆ. ಬಹುಶಃ ಗಂಡನೋ ಅಥವಾ ಯಾರಾದ್ರೂ ರಕ್ಷಕರಿರಬಹುದು. ಅವನನ್ನು ನೋಡಿದಾಗ ಇವಳನ್ನು ಮುಟ್ಟಿದ್ರೆ ಅವನಿಗೆ ಗೊತ್ತಾಗಿ ಅವ ಎದ್ರೆ ಬಹಳ ಅನಾಹುತವಾಗ್ತದೆ. ಹಾಗಾಗಬಾರದು. ಏನು ಮಾಡೋಣ? ನಾನು ಯಾಕೆ ಯೋಚಿಸ್ಬೇಕು? ಅಂತರಂಗದಿ ತಿಳಿದು ಅಂತರಂಗದಿ ತಿಳಿದು ಹದನವ ಕಾಂತಿಯಳಿಗೆ ಅರಿವಾಗದಂದದಿ ಕಾಂತೆಯೊಳಿಗರಿವಾಗದಂದದಿ ತಾತವಕದಿಂದಲಿದು ರಮಿಸಿದ ಸಿದ್ಧಯೋಗದಲ್ಲಿ ಸಿದ್ಧಯೋಗದಲ್ಲಿ ನಾನು ಯಾಕೆ ಯೋಚಿಸಬೇಕು? ನನ್ನ ಮನದಲ್ಲಿ ಇವಳನ್ನು ಸೇರಬೇಕು ಸೇರಬೇಕು ಅನ್ನುತ್ತಾ ಉಂಟು. ಹಾಗೆಂದು ನಾನು ಹಾಗೆ ಸೇರಿದೆ ಅಂತಾದ್ರೆ ಸ್ವಲ್ಪ ಅನಾಹುತವಾಗುವ ಸಂಭವ ಉಂಟು. ಅನಾಹುತಕ್ಕೆ ಎಡೆಮಾಡಿಕೊಡಬಾರದು ಅನ್ನುವ ಹಾಗೆ ಯೋಚಿಸಿದ್ದೇನೆ. ಕೆಲವಾರು ವಿದ್ಯೆಗಳು ನಮಗೆ ಗೊತ್ತುಂಟು, ಅದರಲ್ಲಿ ಯೋಗಗಳು. ಅಂತಹ ಯೋಗಗಳಲ್ಲಿ ಅಷ್ಟಾಂಗ ಯೋಗಗಳು, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅನ್ನುವಂತಹ ಅಷ್ಟಾಂಗ ಯೋಗಗಳು. ಆ ಯೋಗಗಳಲ್ಲಿ ಉಪಯೋಗ ಒಂದುಂಟು, ಅದು ಈಗ ಉಪಯೋಗಕ್ಕೆ ಬರ್ತಾ ಉಂಟು. ಬೇರೇನೂ ಅಲ್ಲ, ಸಿದ್ಧಯೋಗ. ಅಂದ್ರೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಅಣುವಿನ ರೂಪವನ್ನು ತಳೆದು ನನ್ನ ಮನದ ಅಭೀಷ್ಟವನ್ನು ಈಡೇರಿಸಿಕೊಳ್ಳಬೇಕು ಎಂಬ ಹಾಗೆ ತೀರ್ಮಾನವನ್ನು ಗೈದಿದ್ದೇನೆ. ಹಾಗಾಗಿ ಅಣುವಿನ ರೂಪದಿಂದ ಇವಳನ್ನು ಸೇರಿಕೊಳ್ತೇನೆ. ನಿತಿಯೊಳಿಟ್ಟು ಕಾಲವ ಕಳೆವಿನ್ನು, ನಿತಿಯೊಳಿಟ್ಟು ಕಾಲವ ಕಳೆವಿನ್ನು ಅಮ್ಮ
ಕಣಿವೆ ಇನ್ನು ಅಮ್ಮ ಅಮ್ಮ ಜನನಿ ನೀನು ಅಮ್ಮ ಅಮ್ಮ ಎಂತ ನಿದ್ದೆ ಅಮ್ಮ ನಿಮಗೆ ಅಮ್ಮ ಹೇಳಮ್ಮ ಎಷ್ಟು ಮಲಗುವುದು ನಿಮ್ಮ ಹತ್ತಿರ ಬಂದು ಕುಳಿತು ಅದೆಷ್ಟೋ ಹೊತ್ತು ಕಳೆದು ಹೋದವು ಅಮ್ಮ ನೀವು ಹೇಳುವುದು ಕಾಣುವುದಿಲ್ಲ ಏನಾಗಿದೆ ಅಮ್ಮ 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 ಹಸಿವೆಯಾಗುತ್ತಾ ಇದೆ ಹೊಟ್ಟೆ ಚುರುಗುಟ್ಟುತ್ತಾ ಇದೆ ಏನಾದರೂ ತಂದು ನನಗೆ ಕೊಡಮ್ಮ ಅಮ್ಮ ಹೇಳಮ್ಮ ಅಯ್ಯೋ ದೇವರೇ ಹೇಳಮ್ಮ ಎಚ್ಚರಗೊಂಡಿ ಗಿದಿದಾಗ ಎಚ್ಚರಗೊಂಡಿ ಗಿದುದ ಅಚ್ಚರಿಗೊಂಡಳು ಅಚ್ಚರಿಗೊಂಡಳು ಕುಮಾರ ಹುಟ್ಟಿದರೆಂದು ಹುಟ್ಟಿದನೆಂದು ಹೆಚ್ಚಿನ ತನುಕಾಂತಿಯೊಳಿಯ ಸಚ್ಚರಿದ ಗುಣಿಬಿನಿಂದು ಎಚ್ಚರಗೊಳ್ಳಿ ಕಿಸಿದ ಅಚ್ಚರಿಗೊಂಡಳು ಅಚ್ಚರಿಗೊಂಡಳು ಎತ್ತಿ ಮುತ್ತಿದಿ ಉಣಿದು ಅಮ್ಮ ಮುತ್ತಿದಿ ಮುನಿದು ನೀರಳೆ ಜಂಬೂ ಕಿತ್ತಳೆಗಳ ಕೊಡಿದೋ ಕೊಡಿದೋ ಉತ್ತಮವಾದ ಸಮಸ್ತ ಫಲಗಳು ಉತ್ತಮವಾದ ಸಮಸ್ತ ಫಲಗಳು ಸುತ್ತಮುತ್ತಲು ಕಾಣಿಸುತ್ತಿವೆ ತಾರವ ತಾರವ ಅಮ್ಮ ಅಮ್ಮ ಮಲಗಿದವರು ಎದ್ದಿದ್ದೀರಾ ಎದ್ದು ಆ ಕಡೆ ಈ ಕಡೆ ನೋಡ್ತಾ ಇದ್ದೀರಾ ಆಶ್ಚರ್ಯಗೊಂಡವರಾಗಿ ಕಾಣುತ್ತಾ ಇದ್ದೀರಾ ಅಮ್ಮ ನಾನು ನಿಮ್ಮ ಮಗ ಹೌದಮ್ಮ ಹಸಿವೆಯಿಂದ ಆವಾಗದಿಂದ ಹೊಟ್ಟೆ ಚುರುಗುಟ್ಟುತ್ತಾ ಇದೆ ನೋಡಮ್ಮ ನೇರಳೆ ಮೊದಲಾದಂತಹ ಫಲಗಳು ಬೆಳೆದಿರುತ್ತಿವೆ ಹಣ್ಣಾಗಿವೆ ಅದನ್ನು ತಂದು ತಿನ್ನುವುದಕ್ಕೆ ನನಗಾಗುವುದಿಲ್ಲ ಹಾಗಾಗಿ ಅದನ್ನು ಕಿತ್ತು ತಂದು ನನ್ನನ್ನು ಉಣಿಸು ಆ ಮತ್ತೆ ಎತ್ತಿ ಮುದ್ದಾಡಿಸಮ್ಮ ಹೇಳಮ್ಮ ಅಮ್ಮ ಹೇಳಮ್ಮ ಕಂದ ಅಳದಿರು ಕಂದ ಅಳಲದಿರು ಒಂದರೆ ಕ್ಷಣದಿ ತಂದಿವೆ ಫಲಗಳಾಗ ಒಂದರೆ ಕ್ಷಣ
ರಂಬೀವೆ ಫಲಗಳ ಧೈರ್ಯದಿಂದಿರೋ ಮನದೇ ಓ ಮಗನೇ, ಸಂದೇಹ ಗುಣದಿರು ಸುಂದರ ರೂಪ ಸಂದೇಹ ಗುಣದಿರು ಸುಂದರ ರೂಪ ಚಂದದಿಂದುಳಿದು ಮಮ ಗುಣದೀಪ ಕಂದನಲ್ಲದಿರು ಮುಂದರೆ ಗಣದಿ ತಂದೀವಿ ಫಲದಿರದಿಂದಿರು ಮನದು ಕಂದ ಕಂದ ಮಗನೇ, ಅಮ್ಮ ಹೀಗೆ ಬಾ ಕಂದ. ಅಂದೆ ಅಮ್ಮ. ಕಂದ, ಸಂತೋಷ ಆಯ್ತು ಮಗನೇ. ಹ, ಒಂದೊಮ್ಮೆಗೆ ನೀನು ಅಮ್ಮ ಅಮ್ಮ ಅಂತ ಕರೆದಾಗ ಹ, ನಾನು ಎಲ್ಲಿದ್ದೇನೆ ಎಂಬಂತಹ ಯೋಚನೆಯನ್ನೇ ನಾ ಮಾಡಿದಾಗ ಆಯಿತು ಹ. ಕಂದ. ಓ, ಈ ಸಂದರ್ಭದಲ್ಲಿ ಹ. ನಿನ್ನ ಮನಸ್ಸಿಗೆ ಆದಂತಹ ನಿನ್ನ ಹೊಟ್ಟೆಲಾಗುತ್ತಿರುವಂತಹ ಹ, ಹಸಿವೆ. ಹಸಿವೆಯನ್ನು ನೀವು ಹೇಳಿಕೊಳ್ಳುತ್ತಾ ಇದ್ದೀಯ ಹೌದು ಮಗನೇ. ನಿಜ ಅಮ್ಮ, ಸುಳ್ಳು ಹೇಳುವುದಲ್ಲ ನಾನು. ಹೌದಪ್ಪ, ಹ, ಚಿಕ್ಕ ಮಗುವಾದಂತಹ ನೀನು ಈ ಸಂದರ್ಭದಲ್ಲಿ ಹಸಿವೆಯಾದಾಗ ತಡೆದುಕೊಳ್ಳುವಂತಹ ಶಕ್ತಿ ನಿನ್ನಲ್ಲಿಲ್ಲ. ತಡೀಲಿಕ್ಕೆ ಆಗುದಿಲ್ಲ. ಅರ್ಥ ಮಾಡಿಕೊಂಡೆ ಮಗನೇ. ಹ, ಆದರೆ ಹ. ಅರೆ ಕ್ಷಣ ಹ. ನೀ ಸೈರಿಸಿದೆ ಎಂದಾದ್ರೆ ಹ. ನಿನಗೆ ಬೇಕಾದಂತಹ ಫಲಗಳನ್ನೆಲ್ಲ ಕೊಯ್ದು ಹ. ನಾ ಆದಷ್ಟು ಬೇಗ ತಂದು ಕೊಡುತ್ತೇನೆ ನಿನಗೆ. ನಿಜ ಅಲ್ವೇ? ನಿಜ ಮಗನೇ. ಆದೀತು. ಆದರೆ ಒಂದು, ಏನು? ಎಲ್ಲಿಯೂ ನೀ ಹೋಗಕೂಡದು. ಹ. ಹೀಗೆ ಬಾ, ಹೀಗೆ ಬಾ, ಇಲ್ಲಿ ಕುಳಿತು ಆಚೆ ಈಚೆ ಅಲುಗಾಡಬಾರದು. ಹ. ನಾ ಬರುವ ತನಕ ಹ. ಇಲ್ಲಿಂದ ಎಲ್ಲಿಗೂ ಬಿಟ್ಟು ನೀ ಹೋಗಬಾರದು. ಹಸಿವೆ ಜೋರ ಆಗುತ್ತಾ ಇದೆ. ಹ. ಆದಷ್ಟು ಬೇಗ ಸಿಕ್ಕಿದ್ದನ್ನೆಲ್ಲ ತಿನ್ನುವ ಅಂತ ಆಗ್ತಾ ಇದೆ. ಮಗನೇ, ಬೇಗ ತಂದು ಕೊಡ್ಬೇಕು. ನನ್ನ ಮಗನ ಹಸಿವೆಯನ್ನು ತಣ್ಣಿಸುವುದು ನಾನಲ್ವ? ಹೌದು. ಹಾಗಾಗಿ ಬೇಗ ಹೋಗಿ ಬರ್ತೇನೆ. ತಡ ಮಾಡುವುದು ಬೇಡ, ಬೇಗ ಬರಬೇಕು. ಎಲ್ಲಿಗೆ ಹೋಗಬೇಡ. ಆದಿತ್ತಾಯ್ತು. ನನ್ನ ಮುದ್ದು ಬಂಗಾರನೇ, ಆದಿತ್ತಾಯ್ತು. ಹೋಗಬಾರ್ದಿಲ್ಲ. ಇಲ್ಲೇ ಇರ್ತೇನೆ, ಬೇಗ ಬರಬೇಕು. ಆದಷ್ಟು ಬೇಗ ಬರ್ತೇನೆ. ನಾನು ಆ ಕಡೆ ಬರುವುದಿಲ್ಲ. ಆಯ್ತು. ನಾನೇ ಬರ್ತೇನೆ. ಬೇಗ. ಇಲ್ಲ ಇದ್ದಕ್ಕೋ ಬೇಗ ಬನ್ನಮ್ಮ. ಅಮ್ಮ ಅಮ್ಮ ಧೈರ್ಯ ಹೇಳಿ ಹೋಗಿದ್ದಾಳೆ. ಎಷ್ಟು ಹೊತ್ತಿಗೆ ಬರ್ತಾಳೋ ದೇವರಿಗೆ ಗೊತ್ತು. ಏನು ಮಾಡುದು? ಹಸಿವೆ ತಡೆಯುವುದಕ್ಕಾಗುದಿಲ್ಲ. ಹೊಟ್ಟೆ ಚುರು 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 ಅನ್ನುತ್ತಾ ಉಂಟು. ಛೆ, ಅಮ್ಮ 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 ಯಾವ ದಾರಿಯಲ್ಲಿ ಹೋಗಿದ್ದಾಳೆ, ಯಾವ ದಾರಿಯಲ್ಲಿ ಬರ್ತಾಳೆ ಅಂತ ಗೊತ್ತಾಗುದಿಲ್ಲ. ಹೊಟ್ಟೆ ಕೇಳಬೇಕಲ್ಲ, ಏನು ಮಾಡುದು? ಅಯ್ಯೋ ಅಮ್ಮ. ಬರಿದೇ ದಣಿವಾಳು ಜನರೇ, ಬರಿದೇ ದಣಿವಾಳು ಜನರೇ, ಸುರಗನಿಗೆ ಇರಲು ಜಲವೆರದಿ ತುಹಿನ ಜಲಗಿ ಹೋಗ ತೆರನಾಗೋ ಬರಿದೆ ಗಣಿಗಳ ಜನನಿದುರಗನಿಗಿರಲು ಜಲವೆರದಿದು ಇನ ಜಲಗಿ ಹೋಗ ತೆರನಾಗೋ ಸುರಬೀರಿ ಬಡದುರುವ ಸುರಬೀರಿ ಬಡದರುವ ಮರುಳಾಟಗೈದೆ ನಾನಿಗದೆ ಮರುಳಾಟಗೈದೆ ನಾನಿಗದೆ ಬರಿದ ದಣಿಗಳ ಜನನಿಗೆ ಅಮ್ಮ ಇಷ್ಟು ಹೊತ್ತಾದ್ರೂ ಅಮ್ಮ ಬರುವುದು ಕಾಣುವುದಿಲ್ಲ. ಹೊಟ್ಟೆ ಹಸಿವೆ ಜೋರಾಗುತ್ತಾ ಇದೆ. ಏನು ಮಾಡೋಣ ಏನು ಮಾಡೋಣ ಯೋಚನೆ ಮಾಡಿದ್ರೆ ಬರೀ ಮೂಢತನ ಆಗಿ ಹೋಯಿತು. ಈಗ ಆವಾಗಲೇ ಗೊತ್ತಾಗಲಿಲ್ಲ. ಅಮ್ಮನನ್ನು ಕಳಿಸುವ ಬದಲು ನಾನೇ ಹೋಗ್ತಿದ್ರೆ ಹೇಗಾಗ್ತಿತ್ತು. ಯಾಕೆ ಹೇಳಿದೆ? ಸುರ ಗಂಗೆಯೇ ಇಲ್ಲಿ ಇರುವಾಗ ಸಾಮಾನ್ಯ ಜಲವನ್ನು ಹುಡುಕಿಕೊಂಡು ಹೋಗಿದ್ದಾರಂತೆ. ಅಂತಹ ಪರಿಸ್ಥಿತಿ ಆಯಿತು. ಉತ್ತಮ ದೇವಿನ ಹಾಲು ಇಲ್ಲಿ ಸಿಗುತ್ತದೆ ಅಂತ ಆಗುವಾಗ ನಾವು ಸಾಮಾನ್ಯ ದನದ ಹಾಲನ್ನು ಹುಡುಕಿಕೊಂಡು ಬೇರೆ ಕಡೆಗೆ ಹೋದ ಹಾಗಾಯ್ತು. ಛೇ 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 ಛೇ, ಸುಮ್ಮನೆ ದಣಿಯುತ್ತಾ ಅಮ್ಮ ಇರಬಹುದು. ಏನು ಮಾಡೋಣ? ಹಸಿವೆ ತಡಿಲಿಕ್ಕಾಗುದಿಲ್ಲ. ಮೇಲೆ ನೋಡಿದ್ರೆ
ಯೋಚಿಸಿ ಯೋಚಿಸಿ ಕಾದು ಕಾದು ಸಾಕಾಗಿ ಹೋಯಿತು. ಹೊಟ್ಟೆಗೆ ಅನ್ನ ಸಿಕ್ಕುವ ಹಾಗಿಲ್ಲ ಎಂದು ಮೇಲೆ ನೋಡಿದ್ರೆ ಉತ್ತಮವಾದಂತಹ ಹಣ್ಣೊಂದು ಕಾಣುತ್ತಾ ಇದೆ. ಹಸಿವೆ ತಡೆಯುವುದಕ್ಕಾಗುದಿಲ್ಲ. ಕೆಂಪು 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 ಕಾಣುವಂತಹ ಹಣ್ಣನ್ನು ತಿನ್ನೋದಕ್ಕೆ ಬೇಕಾಗಿ ಆಕಾಶ ಮಾರ್ಗಕ್ಕೆ ಹಾರ್ತದೆ. ಈ ಹಿಂದೆ ಬಲಿ ಚಕ್ರವರ್ತಿಯ ಜೊತೆಯಲ್ಲಿ ಇದ್ದವ ನಾನು. ಸರ್ಪಾನ್ ಎಂಬ ನಾಮಧೇಯ ಇತ್ತು. ಹಾಗಾದರೆ ಒಂದೊಮ್ಮೆಗೆ ದುರ್ವಾಸರ ಶಾಪವಾಯ್ತಂತೆ. ದೇವೇಂದ್ರನಿಗೆ ಸ್ವರ್ಗದಲ್ಲಿದ್ದಂತಹ ಸಂಪತ್ತೆಲ್ಲ ಸರದಿ ಪಾಲಾಗಲಿ ಅಂತ. ಆ ಹೊತ್ತಿನಲ್ಲಿ ನಮ್ಮೊಳದ ಬಲಿ ಚಕ್ರವರ್ತಿ ಸ್ವರ್ಗಕ್ಕೆ ದಾಳಿ ಮಾಡಿ ಇಂದ್ರಾದಿ ಸುಮರಸರನ್ನೆಲ್ಲ ಬಡಿದೋಡಿಸಿ ಸುರ ಗತ್ತಿಗೆಯನ್ನು ಸ್ವಾಧೀನ ಮಾಡಿಕೊಂಡಿದ್ದರಂತೆ. ಸ್ವರ್ಗದಲ್ಲಿ ಏನು ಇಲ್ಲ. ಆಮೇಲೆ ದೇವೇಂದ್ರ ಬಂದದ್ದು ಹೇಳಿದಂತೆ ಹರಿಯ ನಿರೂಪಣೆ ಆಗಿದೆ. ಸುರಾಸುರರು ಸೇರಿ ಮತನವನ್ನು ಮಾಡಬೇಕು. ಮಾಡಿದ್ರೆ ಸರದಿಯಲ್ಲಿದ್ದಂತಹ ಸಂಪತ್ತೆಲ್ಲ ಮರಳಿ ಪಡೆಯಬಹುದು ಅಂತ. ಹಾಗೆ ಬಲಿ ಚಕ್ರವರ್ತಿ ಒಪ್ಪಿದ. ಹೇಗೆ ಬಂದಂತ ಪಾಲುಗಳಲ್ಲಿ 2 ಪಾಲು ನಮಗೆ 1 ಪಾಲು ನಿಮಗೆ ಅಂತೆ. ಅದಕ್ಕೆ ಒಪ್ಪಿಕೊಂಡಿದ್ದಾರೆ. ಸಮುದ್ರ ಮಥನವಾಯ್ತು. ಸಕಲ ವಸ್ತುಗಳೆಲ್ಲ ಬಂದವು. ಕೊನೆಗೆ ಬಂದದ್ದು ಅಮೃತ. ಅದನ್ನು ನೋಡಿದ ಕ್ಷಣವೇ ನಮ್ಮವರು ಎಲ್ಲರೂ ನಮಗೆ 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 ಎಂದು ವಾದ ಬೆಳೆಯಿತು. ಆ ಹೊತ್ತಿನಲ್ಲಿ ಒಬ್ಬಳಾಕೆ ನಾರಿ ಬಂದಳು. ಯಾಕೆ ನಿಮ್ಮೊಳಗೆ ಜಗಳ ಎಂದು ಕೇಳಿಕೊಂಡಳು. ಈ ಅಮೃತಕ್ಕಾಗಿ ಜಗಳವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. ಅದಕ್ಕಾಗಿ ಅಮೃತವನ್ನು ನಾನು ಬಡಿಸ್ತೇನೆ, ದೇವತೆಗಳು 1 ಸಾಲು ಹಾಗೂ ರಕ್ಕಸರು 1 ಪಾಲಾಗಿ ಕುಳಿತುಕೊಳ್ಳಿ ಅಂತ. ಆ ಹೊತ್ತಿನಲ್ಲಿ ಅಮೃತ ಬಡಿಸುತ್ತಾ ಮುಂದೆ ಬಂದಳು. ಬರುವಂತ ಸಂದರ್ಭದಲ್ಲಿ ಏನಾವುದು ಅನುಮಾನ ಬಂತು ನನಗೆ. ಹೋಗಿ ದೇವತೆಗಳ ಸಾಲಲ್ಲಿ ದೇವತೆಯಾಗಿ ಕುಳಿತುಕೊಂಡೆ. ಆ ಹೊತ್ತಿನಲ್ಲಿ ಅಮೃತ ಬಂತು. ಸ್ವಲ್ಪ ಕುಡಿದದ್ದು ಮಾತ್ರ. ಆ ಹೊತ್ತಿನಲ್ಲಿ ಆಕೆ ಹೇಳಿದಂತ ಸೌಟ್, ಅದರ ಸೌಟಲ್ಲ, ಅದು ಚಕ್ರ. ಯಾರು? ಕಪಟ ನಾಟಕ ಸೂತ್ರಧಾರಿ ಹರಿ ಬಂದು ನನ್ನ ರುಂಡೆ ಬೇರೆ ಬೇರೆ ಮಾಡಿದ. ಹಾಗಾದ್ರೂ ನಾವು ಸಾಯಲಿಲ್ಲ. ಯಾಕೆಂದ್ರೆ ನಾವು ಅಮೃತ ಕುಡಿದಿದ್ದೇವಲ್ಲ. ಹಾಗೆ ಈಗ ರಾಹು ಕೇತಾಗಿದ್ದೇನೆ. ಆದ್ದರಿಂದ 3 ಮೂರ್ತಿಗಳ ಆತಿ ಆಗಿದೆ ನನಗೆ. ವರ್ಷಕ್ಕೊಮ್ಮೆ ಸೂರ್ಯ ಚಂದ್ರನನ್ನು ಪೀಡಿಸಬೇಕೆಂದು. ಇಂದಿನ ದಿವಸ ಸೂರ್ಯನನ್ನು ಪೀಡಿಸುವಂತ ದಿನ. ಹಾಗಾದ್ರೆ ಕಾಲವಿಲ್ಲ ಸಲ್ಲದು.
ತಿಳ್ಕೊಂಡಿದ್ಯಾ? ಅದು ಹಣ್ಣು ಅಲ್ಲ ಮಹಾರಾಯ, ಅದು ಸೂರ್ಯ. ಹಾಗಾಗಿ ಸೂರ್ಯನನ್ನು ಪೀಡಿಸುವಂತ ದಿವಸ ನನಗೆ. ಹಾಗಾಗಿ ಸೂರ್ಯನನ್ನು ನುಂಗುವುದಕ್ಕಾಗಿ ಮುಂದೆ ತೆರಳುತ್ತಾ ಇದ್ದೆಲ್ಲ, ಈಗ ನಿನ್ನ ಬೆನ್ನಿಗೆ ಬಾರಿಸ್ತೇನೆ. ಹೌದು, ಮುಂದೆ ಬಂದರೆ ನಿನ್ನ ಬೆನ್ನಿನ ಸಿಪ್ಪ ತೆಗಿತೇನೆ. ಕೈಗೆ ಬಂದ ಹಾಗೆ ಬಾರಿಸುವುದ ಗುಟ್ಟು ಹೌದೇನೋ? ಅಧಿಕ ಪ್ರಸಂಗ ನನ್ನ ದಾರಿಗೆ ಅಡ್ಡವಾಗಿ ಬಂದು ನಿಂತಿದೀಯ. ಹೋಗುವ ಕಾಲಕ್ಕೆ ಬಂದ ಬುದ್ಧಿ ಬಿಟ್ಟು ತೊಲಗಿನ ದಾರಿಯನ್ನು ಬಿಟ್ಟು ಇಲ್ಲದ ಇದ್ರೆ ಪ್ರಾಣ ಉಳಿಲಿಕ್ಕಿಲ್ಲ. ಹುಟ್ಟಿ 3 ಶುಕ್ರರ ಕಣಿಲಿಲ್ಲ. ಹಾಗಾಗಿ ನನ್ನನ್ನು ಎದುರಿಸಕ್ಕಾಗಿ ಮುಂದೆ ಬರ್ತಾ ಇದ್ದಲ್ಲ. ಈಗ ನಿನಗೆ ಸಾರಿ ಹೇಳ್ತಾ ಇದ್ದೇನೆ, ಇಷ್ಟರವರೆಗೆ ನೀನು ಬಾಲಕಂದು ಬಿಟ್ಟಿದ್ದೇನೆ. ಇನ್ನು ಮುಂದೆ ಹಾಗೆಲ್ಲ ಮುಂದೆ ಬಂದರೆ ನಿನ್ನ ಕೈ ಕಾಲನ್ನು ಮುರಿಯುತ್ತೇನೆ. ದೂರದಲ್ಲಿ ಕಾಣುವಂತಹ ಹಣ್ಣನ್ನು ತಿಂದಲ್ಲಿಗೆ ನನ್ನ ಹಸಿವೆ ಕಡಿಮೆ ಆಗುತ್ತದೆ. ಈ ಕಾಲದಲ್ಲಿ ಆಹಾರ ಆ ಹಣ್ಣು ಅದನ್ನು ತಿನ್ನುವುದಕ್ಕೆ ಹೋಗುತ್ತಾ ಇದ್ದೇನೆ. ದಾರಿಯನ್ನು ಬಿಟ್ಟು ಹೋಗು, ಇಲ್ಲದಿದ್ರೆ ದವಡೆಯ ಹಲ್ಲು ಕೆಳಗೆ ಬಿದ್ದಿತ್ತು. ನನ್ನ ಸಾರಥಿ ನೋಡುವ ಬಾ.
ಅಮರೇಂದ್ರ ಎಂದು ಕೇಳಿದ್ರು. ಹಾಗೆಂದು ಕೇಳಿಕೊಳ್ಳ ಕಾರ್ಯ ಅನೇಕ ವಿಧ ಯಾರದು ಎನಗದ ಭಂಗ ಹೇಳರಿದು ಲೋಕಜಾತ ಪಾಲಾಬ್ಧಿ ಮದನದಿ ನೀವೆಲ್ಲರೂ ಪಾಲಾಬ್ಧಿ ಮದನದಿ ನೀವೆಲ್ಲರೂ ಪಾಲಿಸಿದಾಚಿಯು ಹಾಡಾಯಿ ತಿಂದಿಗೆ ಕೇಳೋಡಿ ಜನರದಿನಾಥ ಕೇಳಲರಿದು ಬೆಳವಿಚಾರ ದೇವೇಂದ್ರ, ಏನು ನಾನು ಆಡುವ ಮಾತನ್ನು ಆಲಿಸಬೇಕಯ್ಯ. ನೀನು ನಾನೇ ರಾಹು ಹಾಕಿದ್ದವನು ನಾವು. ಓ ಸ್ವರ್ಪನು ಅಂತರಿಕ್ಷದಿಂದ ಇಲ್ಲಿಗೆ ಬರಬೇಕಾದ್ರೆ ಕಾರಣವೈ ಏನಯ್ಯ? ಮೂರ್ತಿಗಳ ಆಜ್ಞೆಯಂತೆ ವರ್ಷಕ್ಕೊಮ್ಮೆ ಸೂರ್ಯ ಚಂದ್ರನನ್ನು ಪೀಡಿಸಬೇಕು ನೀವು ಎಂದು ನಮಗೆ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಶ್ರೀಹರಿಯ ಆಜ್ಞೆ. ಹೌದು. ಆಮೇಲೆ ನಾವು ಎಂದಿನಂತೆ ಇಂದು ಕೂಡ ನಿತ್ಯ ಕರ್ಮಗಳೆಲ್ಲ ಪೂರೈಸಬೇಕೆಂದು ಮುಂದೆ ತೆರಳುವಂತಹ ಸಂದರ್ಭದಲ್ಲಿ ಏನಾಯ್ತು? ಸೂರ್ಯನನ್ನು ಪೀಡಿಸಕ್ಕಾಗಿ ಮುಂದೆ ಹೋದೆ. ಆ ಸಂದರ್ಭದಲ್ಲಿ ಎಲ್ಲಿದ್ದನು ಏನು ಒಬ್ಬ ಹುಡುಗ. ಹೌದು, ಸೂರ್ಯನನ್ನು ನುಂಗುವುದಕ್ಕಾಗಿ ಮುಂದೆ ಬಂದ. ಹುಡುಗ ಸೂರ್ಯನನ್ನು ನುಂಗಲು? ಹೌದು, ಬಂದವ ಮುಂದೆ ಬಂದಿದ್ದಾನೆ. ಹೋಗಿ ತಡಿದೆ, ಎಲ್ಲ ವಿಚಾರವನ್ನು ಹೇಳಿದೆ, ಆಮೇಲೆ ನೀತಿ ಮಾತುಗಳನ್ನು ಹೇಳಿದೆ. ಅದು ಸರಿ, ಯಾವುದು ಕೇಳಲಿಲ್ಲ. ಆಮೇಲೆ ನನ್ನಲ್ಲಿ ಯುದ್ಧಕ್ಕಾಗಿ ಮುಂದೆ ಬಂದ. ನಿನ್ನಲ್ಲಿ ಯುದ್ಧಕ್ಕೆ? ಹೌದು. ಹೌದಾ? ಹಾಗಾದ್ರೆ ಯುದ್ಧ ಮಾಡಲೇ ಪರಿಣಾಮ ಬಂತು. ಯುದ್ಧದಲ್ಲಿ ನಾನು ಕೈ ಸೋತಿದ್ದೇನೆ. ಆ ಹುಡುಗನಿಗೆ ಸರಿಯಾದ ಬುದ್ಧಿಯನ್ನು ನೀವೇ ಆಶ್ಚರ್ಯವಾಗುತ್ತಾ ಇದೆ. ಅಂತರಿಕ್ಷದಲ್ಲಿ ಜಗಚ್ಚಕ್ಷು ಪ್ರಪಂಚಕ್ಕೆ ಬೆಳಕನ್ನು ಕೊಡುತ್ತಿರುವಂತಹ ಸೂರ್ಯ ಭಗವಾನ್, ಅವನ ಮೇಲೆ ಸವಾರಿ, ಅವನನ್ನೇ ನುಂಗಲೊಬ್ಬ ಬಾಲಕ ಮುಂದುವರಿತಾ ಇದ್ದಾನಂತಾದ್ರೆ ತಡೆಯಲು ಹೋದಂತ ನಿನ್ನನ್ನೇ ಪ್ರತಿಭಟಿಸಿ ಹೀನವಾದಂತ ಕೃತ್ಯವನ್ನು ಎಸಗಿದ್ದಾನಂತಾದ ಮೇಲೆ ನಾನ್ಯಾರು ಸುಮ್ಮನಿರಬೇಕೆ? 3 ಲೋಕದ ಅಧ್ಯಕ್ಷ ನಾನು. ಈ ಬಗ್ಗೆ ನಾನು ವಿಚಾರಿಸ್ತೇನೆ. ಈ ನಿನ್ನ ಸತ್ತ ನಾನು ಸೇರಿದ ತಡೆ ಮಾಡು ಸರಿಯಲ್ಲ. ಬಾಲಕ ಯಾರೆಂಬುದನ್ನು ಹೋಗಿ ಮುಂದುವರಿತೇನೆ.
ಸೂರ್ಯನನ್ನೇ ಮುಟ್ಟಲು ನೀನು ಮುಂದುವರಿತಾ ಇದ್ದಿ. ಏನಯ್ಯ ಬಾಲಕ, ಕೆಳಗಿರಬೇಕಾದಂತ ನೀನು ಮೇಲೆ ಬರಲು ಯಾವುದೋ ಒಂದು ರೀತಿಯ ಶಕ್ತಿ ನಿನ್ನಲ್ಲಿ ಉಂಟು. ಶಕ್ತಿ ಇರುವುದೇನು ಸಹಜ, ಆದ್ರೆ ಅದನ್ನು ಬಳಸುವಂತ ಕ್ರಮ ಮಾತ್ರ ಸರಿ ಇಲ್ಲ. ಯಾಕೆಂದ್ರೆ ಸೂರ್ಯನೆಂದರೆ ಯಾರು? ಪ್ರಪಂಚಕ್ಕೆ ಬೆಳಕೊಂಡು ಕೊಡುವವ. ಜಗತ್ತಿನ ಯಾವ ಜೀವರಾಶಿಗಳು ಈ ಪ್ರಪಂಚದಲ್ಲಿ ಉಂಟುಂತಾದ್ರೆ ಅಥವಾ ಸ್ಥಿರವಾಗಿ ಇರಬೇಕು ಅಂತಾದ್ರೆ ಅದಕ್ಕೆ ಕಾರಣಕರ್ತನೆ ಸೂರ್ಯ, ಸೂರ್ಯದೇವ. ಅವರನ್ನು ನೀನು ನುಂಗಲು ನೀನು ಹೊರಟಿದ್ದಂತಾದ್ರೆ ಮಾಡಬಾರದನ್ನು ಮಾಡುತ್ತೆ ಎಂಬುದಾಗಿ ನನ್ನ ಅಭಿಪ್ರಾಯ. ನಾನು ಸಾಮಾನ್ಯರಲ್ಲ, ಮೂರು ಲೋಕದ ಅಧ್ಯಕ್ಷ ದೇವೇಂದ್ರ. ತಪ್ಪಾಯ್ತು ಅಂತ ಕೆಳಗಡೆ ಬಲವಾಗಿ ಹಸಿವೆ ನನಗೆ ಆಗುತ್ತಾ ಇದೆ. ಹಸಿವೆಯನ್ನು ತಣಿಸಿಕೊಳ್ಳುವುದಕ್ಕೆ ಬೇಕಾಗಿ ದೂರದಲ್ಲಿ ಕಾಣುವಂತಹ ಹಣ್ಣು ಕೆಂಪು ಕೆಂಪು ಕಾಡುತ್ತಾ ಇದೆ. ಅದು ಏನೇ ಆಗಿರಲಿ ಅದನ್ನು ತಿಂದ ಮೇಲೆ ಮಾತನಾಡುವ ಬುದ್ಧಿ ಸರಿ ಇಲ್ಲ ಎಂಬುದಾಗಿ. ನೀನು ಅಲ್ಪಜ್ಞ, ಅದು ನಿನಗೆ. ನಾನು ಹೇಳ್ತಂದ ಮಾತನ್ನು ಕೇಳು. ನಾನು ಪ್ರಾಜ್ಞನ ಆದುದರಿಂದ ನಿನಗೆ ಈ ರೀತಿಯ ನೀತಿ ಮಾತುಗಳು ಹೇಳ್ತಾ ಇದ್ದೇನೆ. ಏನು ಸೂರ್ಯನ ನಿನ್ನ ಹಣ್ಣೆಂಬುದಾಗಿ ತಿಳಿದದ್ದ, ಅದೇ ತಪ್ಪು. ಯಾಕೆಂದ್ರೆ ನೀನು ಸಣ್ಣ ಬಾಲಕ, ನೀನು ಬಾಲಕನಾಗಿದ್ದವ ಈ ಹೊತ್ತರಲ್ಲಿ ಸೂರ್ಯೋದಯದ ಹೊತ್ತರಲ್ಲಿ ನೀನನ್ನು ಸೂರ್ಯನನ್ನು ಕಂಡವ. ಹಣ್ಣೆಂಬುದಾಗಿ ನೀನು ತಿಳಿದಿದ್ದೆ. ಒಂದು ವೇಳೆ ಮಧ್ಯಾಹ್ನದ ಹೊತ್ತರಲ್ಲಿ ಅವನು ನೀನು ಮುಟ್ಟಲಿಕ್ಕೆ ಅಥವಾ ಸ್ಪಷ್ಟ ಮಾಡಲಿಕ್ಕೆ ನೀನು ಹೊರಡುತ್ತಿದ್ರೆ ಇಷ್ಟರೊಳಗೆ ನೀನು ಇಲ್ಲಿ ಬೂದಿಯಾಗಿ ಹೋಗ್ತಿದ್ದಿ. ಆದರೆ ಸಣ್ಣ ಬಾಲಕನಾಗಿ ನಿನಗೆ ನೀತಿಯ ಮಾತುಗಳು ಬೇಡ. ಈ ಉಸಾಪರಿ ನೀನು ಕೆಳಗಿಳಿ ಸೂರ್ಯನನ್ನು ಮುಟ್ಟಲು ಹೋದಂತಾದ್ರೆ ನೀನು ಜೀವಂತ ಉಳಿಯಲಾರೆ. ಒಂದು ವೇಳೆ ನನ್ನ ಮಾತಿಗೆ ವ್ಯತಿರಿಕ್ತವಾಗಿ ನೀನು ವರ್ತಿಸಿದಂತಾದ್ರೆ ಹಿಡಿದಿರುವುದು ವಜ್ರಾಯುಧ, ನಿನಗೆ ಅನಾಹುತ ಆದಿತು. ನನಗೆ ಅದು ಇದು ಹೇಳುವುದಕ್ಕೆ ನಿನಗೆ ಹೇಳಿಕೊಟ್ಟವರು ಯಾರು? ನನ್ನ ಬಗ್ಗೆ ತಿದ್ದುವುದಕ್ಕೆ ಬಂದಿರ ಮುಖ 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 ಬಾರಿಸಿಯಲು ನೀನು ನೋಡುವ ಯಾರು? ಹಲ್ಲು ಬುದ್ಧಿಗೆಟ್ಟರು ಇದೇ ರೀತಿ ಆಗುವುದು. ಮಕ್ಕಳು ಎಂಬುದಾಗಿ ಒಂದು ರೀತಿ ಮಮತೆಯಿಂದ ನೀತಿಯ ಮಾತುಗಳನ್ನ ಹೇಳಿದೆ. ಇವ ಮಕ್ಕಳಲ್ಲ, ಮಕ್ಕಳೆಂಬುದಾಗಿ ನಾವು ನೋಡ್ತಿದ್ರೆ ಮಾಡಬಾರದನ್ನು ನೀವು ಮಾಡಲಿಕ್ಕೆ ಹೊರಟವ. ಸಣ್ಣ ಬಾಲಕನೆಂಬುದಾಗಿ ನೀವು ಬಿಡದೆ ಇವರ ಮುಸುಡಿಗೆ ಹೊಡೆದಿದ್ದೇನೆ. ಮುಖ ಊದಿ ಹೋಗಿದೆ.
ಸತ್ತು ಬಿದ್ದಿದ್ದಾನೆ. ಮಾಡಬಾರದನ್ನು ಮಾಡಿದರೆ ಹೀಗೆ ಹೀಗೆ ಆಗುವುದು. ನೆನಪಿರಲಿ, ಮುಂದೇನಾಗ್ತದೋ ನೋಡೋಣ ಅಂತ. ಮಸ್ತಕ ತೊಡೆ ಮೇಲಿರಿದುತ್ತ ಮತ್ತಾತನ ಗುಣಗಳನ್ನು ಬಣ್ಣಿಸುತ್ತ ಈದಿರ ದುರ್ಮರಣವು ತನು ಜಾತನಿಗೊದಗಿಸಿದನಿ ಸುರನಾಥನು. ಈದಿರ ದುರ್ಮರಣವು ತನು ಜಾತನಿಗೊದಗಿಸಿದನಿ ಸುರನಾಥನು. ಯೋಚಿಸದೊಂದ ದುರಾತ್ಮನಿಂಗಾಗಿ ಮಾತೆಯು ತನಯನ ನಗಲಿದಳೇತಗೆ. ಮಾತೆಯು ತನಯನ ನಗಲಿದಳೇತಗೆ ಮುಟ್ಟಿದರಿನವೇ ಈತಗೆ ಮತಿ ಎಂದೆನುದ ವಿರಾಟನ ಲಿಪಿಯಾಯ್ತೆ. ವಿಧಾತನ ಲಿಪಿಯಾಯ್ತೆ. ಈದಿರ ದುರ್ಮರಣವು ತನು ಜಾತನಿಗೊದಗಿಸಿದನೆ ದುರನಾಥ. ವಿಧಿಯೇ ವಿಧಿಯೇ. ಅಯ್ಯೋ, ಏನನ್ನು ಕಾಣುತ್ತಾ ಇದ್ದೇನೆ ನಾನು. ಭವಿಷ್ಯತ್ತಿನಲ್ಲಿ ಮಗನ ರೀತಿಯನ್ನು ಕಂಡು ಸಂತೋಷವನ್ನು ಪಡಬೇಕು ಅನ್ನುವ ಹಾಗೆ ಕನಸು ಕಂಡವನು. ಆದರೆ ಈ ಹೊತ್ತು ಬೆಳೆಯಬೇಕಾದಂತಹ ಮಗ ಹುಟ್ಟಿದ ಆ ಕ್ಷಣದಲ್ಲಿಯೇ ಇಹಲೋಕವನ್ನು ತ್ಯಜಿಸಿದ ಅಂತಾದ್ರೆ ಆಗಬೇಕಾದಂತಹ ದುಃಖ ಆಗದೇ ಇರುತ್ತದೆ. ಇದಕ್ಕೆಲ್ಲ ಕಾರಣ ಏನು ಅಂತ ಅರ್ಥವಾಯಿತು. ತಾಯಿಯನ್ನು ಯಾಕೆ ಅಗಲಿದನು, ಮೇಲೆ ಯಾಕೆ ಹಾರಿದನು, ದೇವೇಂದ್ರ ಕಂಡು ಇವನ ವಜ್ರಾಯುಧದಿಂದ ಇವನಿಗೆ ಯಾಕೆ ಹೊಡೆದನು. ಅದರಿಂದಲಾಗಿ ಈತ ಈ ಧರೆಗುರುಳಿದ್ದಾನೆ, ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ. ಬರೆಯುವಂತಹ ಬ್ರಹ್ಮದೇವ ಆಯುಷ್ಯ ಇಷ್ಟೇ ಅಂತ ಬರೆದಿರಬೇಕು. ಹಾಗಾಗಿ ನಾನು ಮಗನನ್ನು ಕಳೆದುಕೊಂಡು ಈ ಸ್ಥಿತಿಯನ್ನು ಅನುಭವಿಸುವಂತ ಅವಕಾಶ ನನ್ನ ಪಾಲಿಗೆ ಒದಗಿ ಬಂತು. ಅಯ್ಯೋ, ಏನು ಮಾಡಲಿ, ಏನು ಮಾಡಲಿ. ಹಲವು ಹಂಬಲಿದೆ ಆದದಾಗದಿ, ಹಲವು ಹಂಬಲಿದೆ ಮಡಿದಿರುವ ಕೋಸಬನದೊಡನೆ. ಮಡಿದಿರುವ ಕೋಸಬನದೊಡನೆ ನಡೆದರುದಾಗ ಹಿಮಗಿರಿಗೆ ವಾಸಿಸಿದ ಗುಹೆಯೊಂದರಲ್ಲಿ ಗುಪ್ತದೇವ ವಾಸಿಸಿದ ಗುಹೆಯೊಂದರಲ್ಲಿ ಗುಪ್ತದೇವ ಜಗದ ದ್ವಾಸ ಸಂಚಾರ ಅಡಗಿಯೇ. ಜಗದ ದ್ವಾಸ ಸಂಚಾರ ಅಡಗಿಯೇ. ಆಸದಾಗತಿ ಹಲವು ಹಂಬಲಿಸೆ. ಇಷ್ಟರವರೆಗೆ ನಮ್ಮವರು ನಮ್ಮವರು ಅನ್ನುವಂತಹ ಭಾವನೆಯಿಂದ ಇದ್ದೆ. ಆದರೆ ಆ ಭಾವನೆ ದೇವೇಂದ್ರನಿಗಿಲ್ಲ ಅಂತ ಸ್ಪಷ್ಟವಾಗಿ ಹೋಯಿತು. ಅಷ್ಟ ದಿಕ್ಪಾಲಕರಲ್ಲಿ ಒಬ್ಬನೆನಿಸಿ ದೇವತೆಗಳಲ್ಲಿ ಒಬ್ಬನೆನಿಸಿದಂತಹ ನಾನು ಈ ಹೊತ್ತು ಈ ರೀತಿಯ ದುಃಖವನ್ನು ಅನುಭವಿಸುವುದಕ್ಕೆ ನಮ್ಮವನೇ ಆದಂತಹ ದೇವೇಂದ್ರ ಕಾರಣನಾಗಿ ಹೋದನಲ್ಲ. ಇಲ್ಲ, ಇದಕ್ಕೆ
ಪಡೆಯುತ್ತಾ ಇದ್ದಾರೆ. ಆದ್ರೆ ಈ ಮಗನಿಗೆ ಪ್ರಾಣ ಇಲ್ಲ ಅಂತ ಆದ ಮೇಲೆ ಈ ಜಗತ್ತಿಗೆ ಪ್ರಾಣ ಕೊಟ್ಟು ಏನು ಪ್ರಯೋಜನ ಹೇಳಿ? ಹಾಗಾಗಿ ಇನ್ನು ನಾನು ಮುಂದೆ ಉದ್ಯೋಗ ಮಾಡುವುದಿಲ್ಲ. ನನ್ನದಾದಂತಹ ಸಂಚಾರವನ್ನೇ ಸ್ಥಗಿತಗೊಳಿಸ್ತೇನೆ. ವಾಯು ಅಂದರೆ ಏನು ಅನ್ನುವುದು ಲೋಕಕ್ಕೆ ಗೊತ್ತಾಗಬೇಕು. ಹಾಗಾಗಿ ಯಾರಿಗೂ ಅರಿವಾಗದ ತೆರದಲ್ಲಿ ಹಿಮಾಲಯ ಗುಹೆಯೊಂದರಲ್ಲಿ ಅಡಗಿ ಕುಳಿತುಕೊಳ್ತೀನಂತೆ. ನೋಡೋಣ. ಗಾಳಿಯ ಗುಳಿಯದೆ ಹಾಳಾಯಿತು ಜಗ ಬೇಳಿ ನೀತಿನಿ ಕರಿಸನುತ ಬೇಳಿ ನೀತಿನಿ ಬರಿದನುದ ಗೋಳಿಗಳನ್ನು ಜೀವನಿಗರು ಕರುಣಾಳು ಬರಗನು ನಿದೈತ ಗಾಳಿಯ ಗುಳಿಯದೆ ಹಾಳಾಯಿತು ಜಗ ಬೇಳಿ ನೀತಿನಿ ಕರಿಸನುತ ಬೇಳಿ ನೀತಿನಿ ಬರಿದನುದ ಘಟನೆ ಈ ಪ್ರಪಂಚದಲ್ಲಿ ಸಂಭವಿಸುತ್ತದೆ ಎಂಬುದಾಗಿ ನಾನು ಎಣಿಸಲಿಲ್ಲ. ನಮ್ಮವನಾಗಿರುವಂತಹ ವಾಯುದೇವ ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸಿದ್ದಾನಲ್ಲ, ವಾಯು ಸಂಚಾರವನ್ನು ನಿಲ್ಲಿಸಿದ್ದಾನೆಂಬ ಮಾತ್ರಕ್ಕೆ ಹಾಗಾದರೆ ಇವ ಏನು ಮಾಡ್ತಾ ಇದ್ದಾನೆ? ಇಲ್ಲಿ ಏನಾಗುತ್ತಾ ಇದೆ? ಈ ಜಗದ ಜೀವರುಗಳೆಲ್ಲ ಇನ್ನು ಬದುಕಲಿಕ್ಕೆ ಸಾಧ್ಯತೆ ಉಂಟೆ? ಪ್ರತಿಯೊಬ್ಬನ ಉಸಿರಾಟವು ಅಥವಾ ಜೀವಾತ್ಮವು ಇರಬೇಕು ಅಂತಾದರೆ ವಾಯುದೇವನ ಸಂಚಾರ ಆಗಲೇಬೇಕು. ಅವನು ನಿಲ್ಲಿಸಿದ್ದಾನಂತ ಆದ್ಮೇಲೆ ಏನೋ ಅಘಟಿತವಾದಂತಹ ಘಟನೆ ಇಲ್ಲಿ ಸಂಭವಿಸಿದಂತ ಆದ್ಮೇಲೆ ನಾವು ಯಾರಲ್ಲಿ ಹೇಳುವುದು, ಯಾರಲ್ಲಿ ಹೇಳಿ ಏನು ಮಾಡುದು? ಬೇರೆ ಯಾರೂ ಅಲ್ಲ, ಮೂರು ಮೂರ್ತಿಗಳಿದ್ದಾರೆ. ಮೂರು ಮೂರ್ತಿಗಳಲ್ಲಿ ಮೊದಲಿಗೆ ನಾವು ಯಾರಲ್ಲಿ ಪ್ರಾರ್ಥನೆ ಮಾಡುದು? ಬ್ರಹ್ಮದೇವನ ಬಳಿಗೆ, ಅವರ ಬಳಿಗೆ ಹೋಗೋಣವಂತೆ. ಜಯ 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 ಜಯ. ಓ ಬ್ರಹ್ಮದೇವರೇ, ದೇವೇಂದ್ರ ವಂದನೆಗಳು. ಒಳ್ಳೆಯದು. ಸುಮನಸರನ್ನೆಲ್ಲ ಕೂಡಿಕೊಟ್ಟು ಸತ್ಯಲೋಕ ಧಾವಿಸಿ ಬಂದಿರುವೆ. ನೀನು ಅನಿವಾರ್ಯ ದೇವರೇ, ನೀನು ಗೊಂದಲಕ್ಕೊಳಗಾಗಿದ್ದೀನಿ. ಗೊಂದಲಕ್ಕೆ ಒಳಗಾಗಿದ್ದೇನೆ. ಸರಿ, ನೋಡಿದಿರಿ ಪ್ರಪಂಚದಲ್ಲಿ ನಡೀತಿರುವಂತ ಅಘಟಿತ ಘಟನೆಗಳು. ಏನಾಯ್ತು? ವಾಯು ಸ್ತಂಭನಗೊಳಿಸಿದ್ದಾನೆ ವಾಯುದೇವ. ಯಾಕೆ? ಸಂಚಾರವನ್ನು ಸ್ಥಗಿತಗೊಳಿಸಿದಂತಾದ ಮೇಲೆ ಈ ಇಲ್ಲಿರುವಂತ ಜೀವರುಗಳೆಲ್ಲ ಖಂಡಿತವಾಗಿ ಸತ್ತೇ ಸಾಯ್ತಾರೆ. ಸಂಚಾರ ಅನುಮಾನವಿಲ್ಲ, ಅನುಮಾನವೇ ಇಲ್ಲ. ಆದ ಕಾರಣ ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ? ಇವು ಈ ರೀತಿ ಮಾಡಲಿಕ್ಕೆ ಏನು ಕಾರಣ? ನನ್ನಿಂದ ಏನೋ ತಪ್ಪಾಗಿದೆ, ಯಾವುದು ಗೊತ್ತಾಗಲಿಲ್ಲ. ಯಾಕಂದ್ರೆ ಮೂರು ಲೋಕದ ಅಧ್ಯಕ್ಷರನಲ್ವಾ, ಮೂರು ಲೋಕದ ಸಮಸ್ತ ಯೋಗಕ್ಷೇಮವನ್ನು ವಿಚಾರಿಸುವಂತ ನೈತಿಕ ಹಕ್ಕು ನಿಮ್ಮಿಂದ ನನಗೆ ದೊರೆತಿದೆ. ಜಗಕ್ಕೆ ಹಿತವನ್ನು ಶಕ್ರನು. ಹೌದೌದು. ನೀನು ಅಹಿತ ಉಂಟು ಮಾಡಲಾರೆ, ಪ್ರಪಂಚಕ್ಕೆ ಹಿತವನ್ನು ಉಂಟು ಮಾಡುವ. ಲೋಕವೇ ಹೇಳುತ್ತಿರುವಂತ ಮಾತು, ಅದನ್ನು ನಾನು ಪಾಲಿಸಲೇಬೇಕಲ್ವಾ? ಆದ ಕಾರಣ ಈ ರೀತಿಯಾಗಿ ಏನಾಗ್ತದೆ? ನನ್ನಿಂದ ಏನಾದರೂ ತಪ್ಪಾಗಿದೆಯಾ? ಸ್ವಾಮಿ, ನೀವೇ ದಯಮಾಡಿ ಒಂದು ದಾರಿ ತೋರಿಸಬೇಕು. ಹಾ, ಪ್ರಪಂಚನ ಮಗನಿಗೆ ಹೊಡೆದೆಯಾ ನೀನು? ಹೊಡೆದದ್ದು ಅಲ್ಲಲ್ಲ, ಒಂದು ಘಟನೆ ಸಂಭವಿಸಿದ ಮೇಲೆ ಸೂರ್ಯನ ನುಂಗಲು ಹೊರಟದ್ದು ಒಬ್ಬ ಬಾಲಕನಿಗೆ ಹೊಡೆದಿದ್ದೇನೆ. ಸರಿ, ಅವ ಸತ್ತು ಹೋಗಿದ್ದಾನೆ. ವಾಯುದೇವನ ಪುತ್ರನಿದ್ದಾನೆ ಅವ. ವಾಯುದೇವನ ಮಗ? ಹೌದು, ವಾಯುದೇವನ ಮಗ. ಅವನ ಮೇಲೆ ಹೋದದ್ದು ಅಂದ್ರೆ ಹಣ್ಣೆಂಬುದಾಗಿ ನುಂಗಲಿಕ್ಕೆ ಹೊರಟನಂತೆ. ಅದು ಭ್ರಮೆ. ಇದ್ದದ್ದು ಇಲ್ಲದಂತೆ ಕಾಣಿಸುವುದು, ಇಲ್ಲದೇ ಇರುವುದು ಇದ್ದಂತೆ ಕಾಣಿಸುವುದು, ಅದಕ್ಕೆ ಭ್ರಮೆ ಅಂತ ಹೇಳೋದು. ಸೂರ್ಯನನ್ನು ಹಣ್ಣೆಂದು ಭ್ರಮಿಸಿದವ. ಹೇಳಿದ್ದಾನೆ, ನಾನು ಅದನ್ನೇ ಹೇಳಿದ್ದಾನೆ ಅವನು. ನಾನು ಸಣ್ಣ ಬಾಲಕನಾಗಿ ನೀತಿ ಮಾತು ಹೇಳಿದೆ, ಕೇಳಲಿಲ್ಲ. ಅದರ ಪರಿಣಾಮವಾಗಿ ನಾನು ಹೊಡೆದೆ. ನಿನ್ನ ಕರ್ತವ್ಯವನ್ನು ಮಾಡಿರುವೆ ನೀನು. ಸೂರ್ಯಮಂಡಲಕ್ಕೆ ಧಾವಿಸಿದ್ರೆ ಅವ ಸುಟ್ಟು ಭಸ್ಮವಾದ ಅದನ್ನು ಸಹ ಹೇಳಿದೆ ನಾನು. ಯಾಕಂದ್ರೆ ಅವನು ಬೆಳ್ಳಂಬೆಳಗ್ಗೆ ಹೊರಟದ್ದು, ಮಧ್ಯಾಹ್ನದ ಹೊತ್ತಾದ್ರೆ ಸುಟ್ಟೆ ಕರಕಲಾಗಿ ಹೋಗ್ತಿದ್ದ. ಅಲ್ಲೋ ಅತೀಕ್ಷಣವಾದ ಕಿರಣಗಳು. ಹೌದೌದು. ಏನು ಯೋಚಿಸಬೇಡ. ಪುತ್ರ ಶೋಕ ಅನ್ನೋದು ನಿರಂತರವಾಗಿ ಇರುತ್ತದೆ. ಅದು ಎಲ್ಲರಿಗೂ ಆಗುತ್ತದಾನೆ. ಎಲ್ಲ ದುಃಖಗಳು ಕೂಡ ಸಮಯ ಕಳೆದಂತೆ, ವರ್ಷ ಕಳೆದಂತೆ ಶಮನವಾಗ್ತದೆ. ಆದ್ರೆ ಪುತ್ರ ಶೋಕ ಎನ್ನುವುದು ಬದುಕಿನ ಉದ್ದಕ್ಕೂ ಕಾಡುತ್ತದೆ. ವಾಯುದೇವ ಪುತ್ರ ಶೋಕವನ್ನು ಅನುಭವಿಸ್ತಾ ಇದ್ದಾನೆ ಈಗ. ಹಾಗಾದ್ರೆ ಮಗನು ಅಳಿದ ಪರಿಣಾಮದಿಂದ ದುಃಖಿಸುತ್ತಾ ಮಗನ ಹೆಣವನ್ನು ಕೊಂಡು ಹೋಗಿ ಹಿಮಾಲಯದ ಗುಹೆಯೊಂದರ ಮಲೆಯಾಗಿದ್ದಾನೆ. ಹೌದು. ಈಗ ನಾವೇನು ಮಾಡುದು? ಏನು ಯೋಚಿಸೋದಲ್ಲ ಅಲ್ವಾ? ಎಲ್ಲವೂ ಕೂಡ ಶಕ್ತಿಯಿಂದಲೇ ಆಗೋದಿಲ್ಲ. ಶಕ್ತಿಯಿಂದ ಆಗದೇ ಇದ್ದದನ್ನು ಯುಕ್ತಿ ಪ್ರಯೋಗ ಮಾಡಬೇಕು. ಮಾತಿನ ಮೂಲಕವೇ ಆತನನ್ನು ಭಾಗಿಸಬೇಕು. ಅವನ ಮನ ಪರಿವರ್ತಿಸುವಲ್ಲಿ ನೀವೇ ಸಮರ್ಥ. ನಾನೊಬ್ಬನೇ ಸಾಕಾಗೋದಿಲ್ಲ. ಹರಿಹರನನ್ನು ಕೂಡಿಕೊಂಡು ಹಿಮಾಲಯದ ಸಾನು ಪ್ರದೇಶದಲ್ಲಿರುವ ಆ ಗುಹೆ ಹತ್ತ ತೆರಳೋಣ. ಸರಿ ಸರಿ.
ಪಾದಗಳಿಗೆ ವಂದನೆಗಳು. ನೋಡು ಹರಿಹರ ಒದಗಿ ಬಂದಿದ್ದಾರೆ. ಸರಿ ಸರಿ ಸರಿ. ಓ, ಗುಹೆ ಕಾಣಿಸ್ತಾ ಇದೆ. ಈ ಗುಹೆ ಒಳಗೆ ಪ್ರಭಂಜನ ಮರೆಯಾಗಿದ್ದಾನೆ. ನಿಜ. ಪುತ್ರನ ಹೆಣವನ್ನು ಕೊಂಡು ಹೋಗಿ ಅಲ್ಲಿ ಕುಳಿತಿದ್ದಾನೆ. ಒಳ್ಳೆ ಯೋಚನೆ ಅವನದ್ದು. ಯಾರಾದ್ರೂ ಬಂದರು ಸಮಾಧಾನಿಸುವುದಕ್ಕೆ. ಹಿಮದಲ್ಲಿಟ್ಟಂತಹ ಯಾವುದೇ ವಸ್ತುಗಳು ಕೆಟ್ಟು ಹೋಗೋದಿಲ್ಲ. ಮಗನ ಹೆಣವು ಕೊಳೆತು ಹೋಗಬಾರದು ಅನ್ನುವ ಧೈರ್ಯದಿಂದಲೇ ಈ ಹಿಮಾಲಯದ ಗುಹೆ ಒಳಗೆ ಅಡಗಿದ್ದಾನೆ. ಮಿತ್ರ, ಅವನನ್ನು ಮಾತನಾಡಬೇಕು ಅಂತಾದ್ರೆ ಅವ ಕಾಣಿಸಬೇಕು ಅಂತಾದ್ರೆ ಅವ ಹೊರಗೆ ಬರಬೇಕು. ಹೊರಗೆ ಬರಬೇಕು ಅಂತಾದ್ರೆ ನಾವು ಅವನನ್ನು ಕರಿಬೇಕು. ಯಾರು ಕರಿ ಸಮರ್ಥರು ಯಾರು? ನಾನಂತೂ ಖಂಡಿತ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ನೀವು ಹೇಳ್ತೀರ ನನ್ನ ಮೇಲೆ ಕೋಪಗೊಂಡ ಸಿಟ್ಟಿದ್ದಾನೆ, ಮಗನಿಗೆ ಹೊಡೆದಿದ್ದಾನೆ ಅನ್ನೋದರಿಂದ. ನಿಮ್ಮ ಅಪ್ಪಣೆ ಆದ್ರೆ ನಾನು ಕರಿ. ಸರಿ ಸರಿ ಸರಿ. ಮಾರುತ ಅಂತಲೇ ಕರೆದು ಮಾತನಾಡಿಸೋಣ. ಆಯ್ತು. ಮಾರುತ ಭರಿತ ಮೂರು ಲೋಕಗಳಿಗಾಗರ ಚರಿತ, ಮೂರು ಲೋಕಗಳಿಗಾಗರ ಚರಿತ, ಕಾರುಣ್ಯ ನಿಧಿ ಸಂಚರಿತ ತುಳಿದರೆ, ಕಾರುಣ್ಯ ನಿಧಿ ಸಂಚರಿತ ತುಳಿದರೆ, ಆರಿಲ್ಲ ಲೋಕಕ್ಕೆ ಕರ್ತರು ಬೇಗೆ, ಮಾರುತ ಬಾರೋ ಜರಾಜರ ಹರಿತ, ಮೂರು ಲೋಕಗಳಿಗಾದಾರ ಚರಿತ, ಮಾರುತ ಪ್ರಭಂಜನ. ದೇವತೆಗಳಲ್ಲಿ ಅತ್ಯಂತ ಸುಂದರ ಪುರುಷ ಅಂದ್ರೆ ಪ್ರಭಂಜನ. ವಾಯುದೇವನಿಗಿಂತ ಸುಂದರವಾದ ಪುರುಷರು ದೇವತೆಗಳಲ್ಲಿ ಮತ್ತೊಬ್ಬರಲ್ಲ. ದೇವರೇ, ಅವ ಸುಂದರನ ಆದ್ದರಿಂದಲೇ ಅವನಿಗೆ ಒಬ್ಬ ಮಗ ಜನಿಸಿದ್ದ ಅಂತ ಕಾಣುತ್ತದೆ. ಯಾರೋ ಹೆಣ್ಣು ನೋಡಿ ಇವನನ್ನು ಮೋಹಗೊಂಡಿರಬೇಕು. ಸಿದ್ಧಯೋಗದಿಂದ ಕೂಡಿದ. ಸಿದ್ಧಯೋಗ. ಹೌದು. ಕೀಶ ಕುಲದಲ್ಲಿ ಹುಟ್ಟಿದ ಅಂಜನೆ ಎನ್ನುವವಳನ್ನು. ಓಹೋ, ಹೌದು. ಹೌದಾ? ಕೀಶ ಕುಲಾಧಿಪ ಕೇಸರಿ, ಕೇಸರಿಯ ಸತಿ ಅಂಜನೆ. ವನವಿಹಾರಕ್ಕಿಂತ ಬಂದಂತಹ ಅವಳನ್ನು ನೋಡಿ ಸಿದ್ಧಯೋಗದಿಂದ ಕೂಡಿದ ಕಾರಣ ಮಗನೊಬ್ಬ ಜನಿಸಿದ್ದಾನೆ. ಮಾರುತ, ನೀನು ಚರಾಚರ ಭರಿತ, ಮೂರು ಲೋಕಕ್ಕೆ ನೀನೇ ಆಧಾರ ಪುರುಷ. ನೀನು ಅಲೌಕಿಕವಾಗಿ ಇದ್ದುಕೊಂಡು ಪ್ರಪಂಚದಲ್ಲಿ, ಭೂಲೋಕದಲ್ಲಿ ನೀನು ಕಣ್ಣಿಗೆ ಕಾಣಿಸೋದಿಲ್ಲ. ಇದ್ದು ಇಲ್ಲದಂತೆ ಇಹರು ಅಲ್ವಾ? ಆದರೂ ಎಲ್ಲರೂ ಅವನನ್ನು ಸೇವಿಸ್ತಾರೆ. ಪ್ರಾಣ ರೂಪನಾಗಿ ಪ್ರತಿಯೊಬ್ಬನಲ್ಲಿಯೂ ನೀನಿರ್ತಿ, ಅವರ ಪ್ರಾಣ ಉಳಿಯುವುದಕ್ಕೆ ಕಾರಣನಾಗ್ತಿ. ನೀನು ಸಂಚರಿಸದೆ ಉಳಿದರೆ ಲೋಕ ಉಳಿಯುವುದಕ್ಕುಂಟೆ, ನಾಶವಾಗ್ತದೆ ಅಲ್ವಾ? ಹಾಗಾಗಿ ಒಳಗೆ ಕುಳಿತುಕೊಳ್ಳೋದಲ್ಲ. ಏನು ಸಮಸ್ಯೆ ಇದ್ರೂ ನಾವು ಪರಿಹರಿಸೋಣ. ಪರಿಹಾರ ಇಲ್ಲದ ಸಮಸ್ಯೆ ಲೋಕದಲ್ಲಿ ಈವರೆಗೆ ಹುಟ್ಟಿಕೊಂಡದ್ದಿಲ್ಲ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನೋದೇ ಇರ್ತದೆ. ನಿನಗೀಗ ಕೋಪ ಬಂದಿರಬಹುದು, ನೀನು ಕೆಟ್ಟವ ಅಲ್ಲೂ ಅಲ್ಲ. ಉತ್ತಮರಿಗೆ ಕೋಪ ಚಿತ್ತದಿ ನಿಲ್ಲದು, ಪೃಥ್ವಿಯ ಕಲಿದುವ ಕರ್ತವ್ಯ ಉಳಿದು, ಪೃಥ್ವಿಯ ಕಲಿದುವ ಕರ್ತವ್ಯ ಉಳಿದು, ಸ್ವಸ್ಥದಿ ನೀರಿರಿ ಮೃತ್ಯುವು ಸುಳಿದು, ಸ್ವಸ್ಥದಿ ನೀರಿರಿ ಮೃತ್ಯುವು ಸುಳಿದು, ನಿತ್ಯವೋ ಜಗತ್ತಿನ ಬದ್ಧವಾಗುವುದು. ಮಾರುತ ಬಾರೋ ಚರಾಚರ ಭರಿತ, ಮೂರು ಲೋಕಗಳಿಗಾಧಾರ ಸಚ್ಚರಿತ, ನೋವಾದಾಗ ಸಿಟ್ಟು ಬರೋದು ಸಹಜ. ಕೋಪ ಅನ್ನೋದು ಸಲ್ಲದು ಯಾರಿಗೂ. ಉತ್ತಮ ಪುರುಷರಿಗೆ ಖಂಡಿತವಾಗಿಯೂ ಕೋಪವು ಬಾರದು. ಬಂದರೂ ಹೆಚ್ಚು ಹೊತ್ತು ಚಿತ್ತದಲ್ಲಿ ನಿಲ್ಲಬಾರದು. ತನ್ನನ್ನು ತಾನು ಸಂತೈಸಿಕೊಳ್ತಾರೆ ಅವರು. ನೀನು ಉತ್ತಮ ಪುರುಷನಿರುವೆ, ಹೌದೌದು ಅಲ್ವಾ? ಹಾಗಾಗಿ ಕೋಪ ಸಲ್ಲದು. ಹೊರಗೆ ಬಾರಪ್ಪ.
ದೇವೇಂದ್ರ ಬಂದಿದ್ದಾನೆ ಅಂತ ಸಿಟ್ಟಾಗಬೇಡ ನೀನು. ನಾವು ದೇವೇಂದ್ರನನ್ನು ತ್ರಿಮೂರ್ತಿಗಳು ಜೊತೆಯಾಗಿ ಕೂಡಿಸಿಕೊಂಡೇ ಬಂದದ್ದು. ಹೌದು. ಹಾಗಾಗಿ ಎಲ್ಲರೂ ಒಟ್ಟಾಗಿ ಕರೀತೇವೆ. ಏನು ಸಮಸ್ಯೆ ಇದ್ರು ಪರಿಹರಿಸೋಣ. ಬ್ರಹ್ಮದೇವ ಕರೆಯೋದು, ಹೊರಗೆ ಬಾರಯ್ಯ, ಹೊರಗೆ ಬಾ, ಹೊರಗೆ ಬಾ. ಸುದ್ದಿ ಇಲ್ಲ ದೇವರೇ. ಬರ್ತಾನೆ, ಬಂದ, ನೋಡೋಣ. ಹೊರಗೆ ಬಾರಯ್ಯ, ತ್ರಿಮೂರ್ತಿಗಳು ಒಂದಾಗಿ ಕರೀತೇವೆ. ಸ್ವಾಮಿ, ಓ, ಯಾರು ಕರೆಯುತ್ತಿರುವುದು? ಸತ್ಯಲೋಕೇಶ. ಬ್ರಹ್ಮದೇವರು. ಹೌದು. ನೀವೇ ಬರೆಯುವರಲ್ವಾ? ಹ, ಆದರೆ ಬರೆಯುವಲ್ಲಿ ತೊಂದರೆಯಾಗಿದೆ ಅಂತ ನಾನು ಹೇಳುತ್ತಾ ಇದ್ದೇನೆ. ನನ್ನ ಬರೆಯುವಿಕೆಯಲ್ಲಿ ನೀನೇನು ತಪ್ಪು ಕಂಡೆ? ಹಾಗಾಗಿ ನನಗೆ ನೀವು ಬರೆದದ್ದು ಬೇಡ ಅನ್ನುವ ಹಾಗೆ ಗ್ರಹಿಸಿ ಈ ಗುಹೆಯಲ್ಲಿ ಯಾರಿಗೂ ಗೊತ್ತಾಗದ ತರದಲ್ಲಿ ಅಡಗಿ ಕುಳಿತಿದ್ದೇನೆ. ಎಲ್ಲಿ ಬರೆದದ್ದು, ಯಾವಾಗ ಬರೆದದ್ದು ತಪ್ಪಾಯ್ತು. ನಾನು ಇಲ್ಲಿ ಕುಳಿತದ್ದು ಕಾರಣ ಉಂಟು. ಯಾಕೆ? ಬೇರೇನಲ್ಲ ಸ್ವಾಮಿ. ಸ್ವಾಮಿ ನೋಡಿ, ಪರಿಗಿರಿ ಹರಿಹರ ಬ್ರಹ್ಮಾದಿ ಸಕಲರಿಗೆ ಸರಸಮೇ ಬಾಲನಳಿವು ಸರಸಮೇ ಬಾಲನಳಿವು ಸರ್ವಲಕ್ಷಣ ಬರಿದ ನಿವನಳಿದ ಮೇಲಿನ್ನೋ ಸರ್ವಲಕ್ಷಣ ಭರಿದ ಇವನಳಿದ ಮೇಲಿನ್ನು ಧರೆಯ ಸಂಚಾರವನಗೇಗೆ ಧರೆಯ ಸಂಚಾರ ಎನಗೇಗೆ ವೈರಾಗ್ಯದಿಂದಿರುವಿ ಗುಹೆಯೊಳ ಗಣ್ಯರ್ಯೋ ನಡೆಸುವುದು ಇದರನೆಂದು ಕಂಬನಿ ಸುರಿಸಲು ವೈರಾಗ್ಯದ್ಯೋ ಇರುವೆ ಗುಹೆಯೊಳು ಅನ್ಯರಿಂದ ನಡೆಸುವುದಿದರ ಎಂದು ಕಂಬನಿ ಸುರಿಸಲು ಪರಿಗಿಸಿ ಹರಿಹರ ಬ್ರಹ್ಮಾದಿ ಸಕಲರಿಗೆ ಸರಸವೇ ಬಾಲನಳಿವು ಸರಸವೇ ಬಾಲನಳಿವು ಆ ಬ್ರಹ್ಮದೇವರೇ, ವಾಯುದೇವ, ಪದಪದ್ಮಗಳಿಗೆ ಶಿರಬಾಗಿ ನಮಿಸಿದ್ದೇನೆ. ಶ್ರೇಯಸ್ಸಾಗಲಪ್ಪ. ವೈಕುಂಠವಾಸನಾದಂತಹ ಶ್ರೀಮನ್ನಾರಾಯಣ ನಿಮಗೂ ವಂದಿಸಿದವನಿಗೆ ಒಳ್ಳೆದಾಗಲಿ ಮಾರುತ. ಕೈಲಾಸದೊಡೆಯ ಪರಮೇಶ್ವರ ದೇವರು ನಿಮಗೂ ವಂದಿಸ್ತಾ ಇದ್ದೇನೆ. ಒಳ್ಳೆದಾಗಲಿ. ಈಗ ನಿಮಗೆಲ್ಲ ಸಮಾಧಾನವಾಗಿರಬೇಕು. ಯಾಕೆ? ಹುಟ್ಟಿದ ಕ್ಷಣವೇ ಇಹಲೋಕವನ್ನು ತ್ಯಜಿಸಿದಂತಹ ಮಗ, ಆ ಮಗನ ಭವಿಷ್ಯತ್ತನ್ನೇ ಕಾಣಬೇಕನ್ನುವಂತಹ ತುಡಿತದಿಂದ ಇದ್ದಂತಹ ಈ ತಂದೆ ಈ ಹೊತ್ತು ಜೀವನದಲ್ಲಿ ವೈರಾಗ್ಯವನ್ನು ತಳೆದಿದ್ದಾನೆ. ನಿನಗೂ ವೈರಾಗ್ಯವೇ? ಯಾಕೆ? ಮಗನನ್ನು ಕಳೆದುಕೊಂಡ ಮೇಲೆ ನನ್ನ ಜೀವನದಲ್ಲಿ ಏನು ಸುಖ ಇದೆ ಹೇಳಿ. ಹಾಗಾಗಿ ನಾನು ಮಾಡುವಂತಹ ಲೋಕ ಸಂಚಾರ, ಎಲ್ಲರಿಗೂ ಪ್ರಾಣರೂಪನಾಗಿದ್ದಂತಹ ಈ ವಾಯುದೇವ ಇನ್ನು ಮುಂದೆ ಕಾರ್ಯವನ್ನು ಸ್ಥಗಿತಗೊಳಿಸಿ ಕಾರ್ಯದಲ್ಲಿ ಮುಂದುವರಿಯುವುದಿಲ್ಲ. ಹಾಗಾಗಿ ನನ್ನ ಜಾಗಕ್ಕೆ ನೀವು ಬೇರೆ ಯಾರನ್ನಾದರೂ ನೇಮಿಸಬಹುದು. ಮರುಗದಿರು ಕಾರ್ಯ ಮುಂದುವರಿದುವುದು ಬಗೆ ಪರಿಹರಿ ಭಯನವ ಮಾಡಿಪದುನುತ ಹರಿಹರಾತ್ಯನು ಸಂತವಿಸಿಗ ಮಂಡಲ ಜಲವ ಸರಸಿರುಹವನು ಬ್ರೋಕಿದಲು ಸರಸಿರುಹವನು ಬ್ರೋಕಿದಲು ಮರುಗದಿರು ಪ್ರಪಂಚನ ದೇವ, ಪರಿಮಳವನ್ನು ಒಂದೆಡೆಯಿಂದ ಮತ್ತೊಂದೆಡೆಗೆ ಹೊತ್ತು ಸಾಗಿಸುವನು ನೀನು. ನೀನು ಬೀಸಿದಾಗ ಮಾತ್ರ ಇದ್ದ ಪರಿಮಳ ಮತ್ತೊಂದೆಡೆಗೆ ಸಾಗುತ್ತದೆ.
ಆದ್ದರಿಂದಲೇ ನಿನ್ನನ್ನು ಗಂಧವಾಹಕ ಅಂತ ಕೊಂಡಾಡ್ತಾರೆ. ಹವಿಸ್ಸನ್ನು ವಾಹಿಸುವವನು ಅಗ್ನಿದೇವ, ಹಾಗಾಗಿ ಅವನನ್ನು ಹವ್ಯವಾಹನ ಅಂತ ಕೊಂಡಾಡ್ತಾರೆ. ನೀನು ಬೀಸಬೇಕು, ಪರಿಮಳವನ್ನು ಒಂದೆಡೆಯಿಂದ ಮತ್ತೊಂದೆಡೆಗೆ ಕೊಂಡು ಹೋಗಬೇಕು, ಎಲ್ಲರ ಪ್ರಾಣ ಉಳಿಬೇಕು ಅಂತ ಆದ್ರೆ ನೀನು ಸಂಚಾರವನ್ನು ಮಾಡಲೇಬೇಕು. ಮಾಡದೆ ಉಳಿದರೆ ಮೃತ್ಯುವಿನ ವಶವಾಗುತ್ತಾರೆ ಪ್ರಪಂಚಿಕರೆಲ್ಲರೂ ಕೂಡ. ಇವನನ್ನು ಕಳೆದುಕೊಂಡ ಬಳಿಕ ಯಾರಿದ್ದರೇನು ಯಾರು ಸತ್ತರೇನು, ನನಗೆ ಯಾಕೆ ಈ ಲೋಕದ ಬಾಳು? ನೀನು ಹೇಳೋದೇನೋ ಸರಿ, ತಂದೆಯನ್ನು ಅಲ್ವಾ, ತಂದೆಯ ನೋವು, ಮಗನನ್ನು ಕಳೆದುಕೊಂಡಾಗ ತಂದೆಗೆ ಆಗುವ ನೋವು ಅನುಭವಿಸಿದವನೇ ಬಲ್ಲನು. ಪುತ್ರ ಶೋಕ ನಿರಂತರ ಅಲ್ವೇ? ಹೌದು, ಉಳಿದೆಲ್ಲ ಶೋಕಗಳು ಸಮಯ ಕಳೆದಂತೆ ಶಮನವಾಗ್ತದೆ, ಏನು ಯೋಚಿಸಬೇಡ. ಕಾರ್ಯ ಮುಂದುವರಿದು ಹೋಯಿತು, ಇನ್ನೇನು ಮಾಡುದು ನಾವು ಅಲ್ವಾ. ಗತಂನ ಚಿಂತೆಯೇತ್ ಪ್ರಾಜ್ಞ ಅಂತ ಒಂದು ಮಾತುಂಟು. ನೀನು ಪ್ರಾಜ್ಞನಾದವನು, ಮುಂದೇನು ಅನ್ನೋ ಹಾಗೆ ಪರಿಹರಿಸುವ ಯತ್ನವನ್ನು ನಾವು ಮಾಡ್ತೇವಪ್ಪ. ಎಲ್ಲದಕ್ಕೂ ಕಾರಣ ಈ ದೇವೇಂದ್ರನೇ ಮಾಡಿದ್ದು. ನೋಡಿ ನೋಡಿ ನನ್ನ ಮೇಲೆ ಅಪವಾದ. ಹಾಗಾಗಿ ಇನ್ನು ಅವನೊಂದಿಗೆ ನನಗೆ ಉದ್ಯೋಗ ಮಾಡುವುದಕ್ಕೆ ಮನಸ್ಸಿಲ್ಲ, ಬೇರೆ ಯಾರಾದ್ರೂ ಆಗಬಹುದು. ದೇವರೇ, ಅವನ ಜೊತೆ ಇರಬೇಕು ನೀನು. ಅಲ್ಲ ದೇವರೇ, ನಾನು ಲೋಕದ ಹಿತಕ್ಕಾಗಿ ದುಡ್ಡು ಮಾಡಿದ್ವಿ, ಆದ್ರಿಂದ ಇದು ನಾನು ನಿನ್ನ ಅನ್ಯಾಯವಾಗಿ ಆಗಿ ಹೋಯ್ತಲ್ಲ. ಹೌದಲ್ಲ, ತಿಳಿಯದೆ ಮಾಡಿದಪ್ಪ, ಯೋಚಿಸಬೇಡ. ಈಗ ಮಗ ಅಳಿದಿದ್ದಾನೆ ಅಂತ ದುಃಖ ನನಗೆ. ಮಗ ಬದುಕಿದ್ರೆ ಕರ್ತವ್ಯವನ್ನು ಮಾಡುವೆಯಾ? ಮಗ ಬದುಕಿದ್ರೆ ನಾನು ಬದುಕಿಸ್ತೀನಿ. ಹೌದೇ? ಹೌದು, ಖಂಡಿತ. ನೋಡು ನೋಡು ನೋಡು, ಕಮಂಡಲದಲ್ಲಿರುವ ಮಂತ್ರೋದಕವನ್ನು ಪ್ರೋಕ್ಷಿಸಿ ಅವನನ್ನು ನೆಲದು ಅಳಿಯದ ಮುಂದೆ ಹನುಮನಂದ ವಿಧಾನ ತಳೆದು ನೀನೆಂದ ವಿಧಿ ಹರದೇ. ಅದು 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 ಅಲ್ಲ, ಅದು ಅವನು ಹಾಗೆ ಹೊಡೆದದ್ದು. ನಿನ್ನ ಮುಖಕ್ಕೆ ಹೊಡೆದದ್ದು ಅವನ. ಅವರು ಎಲ್ಲರದ್ದು ಪರಿಚಯ ಮಾಡಿಸ್ತೇನೆ, ಹೆದರಿಕೆ ಆಗ್ತದೆ. ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ವಾಯುದೇವ ಎಂಬ ಹಾಗೆ. ಯಾರು ಅಂತ ನಿಮ್ಮನ್ನು ನೋಡಿ ಗೊತ್ತಾಗ್ಲಿಲ್ಲ, ನನ್ನನ್ನು ನೋಡಿ ಗೊತ್ತಾಗ್ತೇವೆ. ಯಾರು ಹೊಡೆದದ್ದು ನೀನೇ. ಗಟ್ಟಿ ಬಿಟ್ಟಿದೆ ಅಲ್ವಾ? ಈ ಲೋಕದ ಬೆಳಕನ್ನು ಕಾಣುವುದಕ್ಕೆ ಕಾರಣೀಭೂತನಾದವನು ನಾನು, ಹಾಗಾಗಿ ನಿನ್ನ ತಂದೆಯ ಸ್ಥಾನದಲ್ಲಿದ್ದೇನೆ. ಇವರು ಬ್ರಹ್ಮದೇವರು, ಸೃಷ್ಟಿಕರ್ತರು, ಒಳಿತಾಗ್ಲಪ್ಪ. ಸತ್ಯಲೋಕವಾಸಿ. ಇವರು ವೈಕುಂಠವಾಸಿ ಶ್ರೀಮನ್ನಾರಾಯಣ, ಕೈಲಾಸಗಣೆಯ ಪರಮೇಶ್ವರ ದೇವರು. ಅವನು ಹೊಡೆದದ್ದಲ್ವಾ? ಅವನು ದೇವೇಂದ್ರ, ಮೂರು ಲೋಕದ ಒಡೆಯ. ಇನ್ನು ಹೊಡಿಲಿಕ್ಕಿಲ್ಲಲ್ಲ? ಇನ್ನು ಹೊಡೆಯುವುದಕ್ಕೆ ಹೊಡಿಲಿಕ್ಕಿಲ್ಲ, ಏನು ತಪ್ಪ ಆಗಿ ಹೋಯ್ತು, ಇನ್ನು ಹೊಡಿಲಿಕ್ಕಿಲ್ಲ. ಕೈಯಲ್ಲಿ ಆಯುಧ ಇಲ್ಲ. ಆಶೀರ್ವದಿಸಿ. ಹೌದು, ಸರಿ ಸರಿ. ಮಹದೇವರೇ, ಮಗನನ್ನು ಕಳೆದುಕೊಂಡ ದುಃಖದಲ್ಲಿ ನನ್ನ ಜಾಗಕ್ಕೆ ಯಾರನ್ನಾದ್ರೂ ನೇಮಿಸಿ ಅಂತ ಹೇಳಿದ್ದೇನೆ, ಯಾರನ್ನು ಮಾಡ್ಲಿಲ್ಲಲ್ವಾ? ಇಲ್ಲಪ್ಪ, ಇಲ್ಲ ಇಲ್ಲ, ನಿನಗಾಗಿ ಕಾಯ್ತಾ ಹೌದು. ಏನು ಯೋಚಿಸಬೇಡ, ನೀನು ಕರ್ತವ್ಯ ಮಾಡ್ತಿದ್ದಾನೆ, ಮಗ ಬದುಕಿದ್ದಾನೆ, ಹಾಗಂತ ಸಂಸ್ಕಾರ ಆಗ್ಬೇಕು ಅವನಿಗೆ. ನಾಮಕರಣ ಆಗ್ಲಿಲ್ಲಲ್ಲ? ನಾಮಕರಣವನ್ನು ಲೋಕಕ್ಕೆ ತಂದೆಯಾದ ನಾನೇ ಮಾಡುವೇನಪ್ಪ, ನಿನ್ನ ಸಮ್ಮತಿಯಿಂದ. ಅದು ಕೂಡ ಖಂಡಿತ. ಸರಿ, ಎಷ್ಟು ಸುಂದರನಾಗಿದ್ದ ಇವ ಅಲ್ವಾ? ಈಗಲೂ ಸುಂದರನೇ, ಆದ್ರೆ ಗಲ್ಲ ಉಪ್ಪಿ ಹೋಗಿದೆ. ದೇವ ಭಾಷೆಯಲ್ಲಿ ಗಲ್ಲಕ್ಕೆ ಹನು ಅಂತ ಹೇಳ್ತಾರೆ. ದೇವೇಂದ್ರನ ವಜ್ರಾಯುಧದ ಘಾತದಿಂದ ಇವನ ಹನು ಗಲ್ಲ ಪ್ರದೇಶ ಉಪ್ಪಿ ಹೋಗಿದೆ, ಹಾಗಾಗಿ ನಿನಗೆ ಹನುಮ ಎನ್ನುವುದೇ ಹೆಸರು. ಸರಿ, ಒಮ್ಮೆ ಅಳಿದಿದ್ದಿ, ಇನ್ನು ಮರಣವು ಬರಬಾರದು ಇವನಿಗೆ, ಹಾಗಾಗಿ ನೀನು ಚಿರಂಜೀವಿ ಆಗು ಅನುಗ್ರಹಿಸಿದ್ದೇನೆ. ಮಾರುತನ ಮಗನಾದ ಕಾರಣ ಮಾರುತಿ ಸಾಲದು, ನೀನು ವೀರ ಮಾರುತಿಯಾಗಿ ಲೋಕದಲ್ಲಿ ಕೀರ್ತಿಯನ್ನು ಗಳಿಸಬೇಕು. ಮಗನೇ ಹನುಮಂತ, ಈ ಮುಂದೆ ನೀನು ಹರಿದಾಸನಾಗಿ ಪ್ರಖ್ಯಾತಿಯನ್ನು ಹೊಂದಬೇಕು. ಮುಂದೆ ದಾಶರಥ್ಯನಾಗಿ ನಾನು ಕಾಣಿಸಿಕೊಂಡಾಗ ಅನುಯಾಯಿಯಾಗಿ ನನ್ನ ಜೊತೆಯಲ್ಲಿ ನೀನು ಇರಬೇಕು. ನಿನಗೆ ಶುಭವಾಗಲಿ, ನನ್ನ ಅನುಗ್ರಹ ಸದಾ ನನ್ನ ಜೊತೆಯಲ್ಲಿ ಆಗಲಿ ದೇವರೇ. ಮಗನೇ ಹನುಮಂತ, ನೀನು ಧೀರ ಶೂರನಾಗಿ ಶಕ್ತಿವಂತನಾಗಿ ಜಗದಲ್ಲಿ ಇರು. ಧನ್ಯನಾದಿ ಧನ್ಯನಾದಿ. ಓ ಹನುಮ, ಏನು ಹೊಡೆದಿದ್ದೇನೆ, ನಾನು ಧರಿಸುವಂತ ವಜ್ರಾಘಾತ ನಿನ್ನ ಈ ರೀತಿಯಾದಂತ ನಿನ್ನ ಮುಖ ಹೂದಲಿಕ್ಕೆ ಕಾರಣವಾಗಿದೆ. ಆದ ಕಾರಣ ಮುಂದಕ್ಕೆ ನೀನು ಯಾವುದರಿಂದ ಹೊಡೆದಿದ್ದೇನೆ? ವಜ್ರಾಯುಧದಿಂದ. ಆದ ಕಾರಣ ಮುಂದಕ್ಕೆ ನೀನು ನಿನ್ನ ಶರೀರ ವಜ್ರದಂತಾಗಲಿ, ವಜ್ರ ಶರೀರಿಯಾಗು. ಯಾರ ಹೊಡೆತವು ಅವನಿಗೆ ತಾಗಲಿಕ್ಕಿಲ್ಲ, ನಿನಗೆ ಏನು ಹಾನಿ ಮಾಡಿ. ಮಗನೇ, ಎಲ್ಲರಿಂದಲೂ ಅನುಗ್ರಹಿಸಲ್ಪಟ್ಟವ ನೀನು. ಪ್ರಪಂಚನ ಇನ್ನೂ ಕೆಲವರು ಅನುಗ್ರಹಿಸ್ತಾ ಇದ್ದಾರೆ ವರುಣ ಗಾಂಭೀರ್ಯವನ್ನು.
ರವಿ ಶಶಿಯರು ತೇಜಸ್ಸನ್ನು ಇವನಿಗೆ ತುಂಬುತ್ತಾಯಿತು. ಹೌದೌದು. ತಂದೆಯಾದ ನಾನು ಏನಾದರೂ ಕೊಡ್ಬೇಕಲ್ವಾ? ಹೌದಲ್ಲ? ಹಾಗಾಗಿ ವಾಯು ವೇಗವನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಧನ್ಯನಾದೆ. ನಮ್ಮ ಕರ್ತವ್ಯ ಮುಗಿಯಿತು. ಖಂಡಿತ ನಿಮ್ಮಿಂದ ಬಹಳಷ್ಟು ಉಪಕಾರವಾಯಿತು. ಸರಿ, ನಾನು ಸತ್ಯಲೋಕಕ್ಕೆ ತೆರಳುತ್ತೇನೆ. ನಾನು ವೈಕುಂಠಕ್ಕೆ ತೆರಳುತ್ತೇನೆ. ಕೈಲಾಸಕ್ಕೆ. ಸರಿ ಸರಿ. ಶುಭವಾಗಿ. ತನಯನೋ ಬಿಡಿದ ಬಿಬೇಡ ಮಾರುವ ತನಯನೋ ಬಿಡಿದ ಬಿಬೇಡ ಮಾರುವ ನಿನ್ನ ಜನನಿಸುತ್ತನೆಯದನಾದನೆಂದು ತರಹರಿಸೋಳು ಘನವೇಗದೆ ಹೋಗಿ ಒದಗಿದ ಭಂಗವೆಲ್ಲವ ವಿಸ್ತರಿಸುತ್ತ ತನಯನೋ ಬಿಡಿದ ಪುತಾಗ ನೀನು ತಾಯಿಯನ್ನು ಅಗಲಿ ಬಂದವ. ಹೌದು. ಸೂರ್ಯದೇವನನ್ನೇ ಕಂಡು ತಿನ್ನುವುದಕ್ಕಾಗಿ ಹೋದವ. ಅಲ್ಲಿಂದ ಒಮ್ಮೆ ಇಹಲೋಕವನ್ನು ತ್ಯಜಿಸಿದರೂ 3 ಮೂರ್ತಿಗಳ ಹಾಗೂ ದೇವೇಂದ್ರನ ಅನುಗ್ರಹದಿಂದ ಮತ್ತೆ ಹುಟ್ಟಿ ಬಂದವ. ತಾಯಿ ನಿನಗಾಗಿ ಹಣ್ಣುಗಳನ್ನು ತರುವುದಕ್ಕಾಗಿ ಹೋಗಿದ್ದಾಳೆ. ಆ ಸಮಯದಲ್ಲಿ ನೀನು ಅಲ್ಲೇ ಇದ್ದೆ. ಆದ್ರೆ ಮರಳಿ ಬರುವಾಗ ನಿನ್ನನ್ನು ಕಾಣದೆ ಎಷ್ಟು ಪರಿತಪಿಸ್ತಾಳೋ ಏನು. ಹುಡುಕುತ್ತಾ ಇರಬಹುದು. ಖಂಡಿತ ಅಲ್ಲ. ಹುಡುಕುವುದಕ್ಕೆ ಅವಕಾಶ ಮಾಡಿಕೊಡ್ಬೇಡ. ನೇರವಾಗಿ ತಾಯಿಯ ಬಳಿಗೆ ಹೋಗು. ಇಲ್ಲಿ ನಡೆದಂತಹ ವಿಚಾರವನ್ನು ಅರ್ಹು. ಮುಂದೆ ನಿನ್ನ ಜೀವನ ಶುಭೋದಯವಾಗಲಿ. ಹೋಗಿ ಬರ್ತೇನೆ, ಹೋಗಿ ಬರ್ತೇನೆ. ಈ ಪ್ರಪಂಚದಲ್ಲಿ ನನಗಿಂತ ದೊಡ್ಡ ಭಾಗ್ಯಶಾಲಿಗಳೇ ಇಲ್ಲ. ಏಕಕಾಲದಲ್ಲಿ 3 ಮೂರ್ತಿಗಳನ್ನು, ಮುಕ್ಕೋಟಿ ದೇವತೆಗಳನ್ನು ಕಾಣುವಂತಹ ಭಾಗ್ಯ ನನಗೆ ಒದಗಿ ಬಂತು. ದೇವರುಗಳು ಒಂದೊಂದು ವರವನ್ನು ನನಗೆ ದಯಪಾಲಿಸಿದವರಿದ್ದಾರೆ. ಅಮ್ಮನಲ್ಲಿ ಹೇಳುವ ಎನ್ನುವ ಹಾಗೆ ಹೊರಟು ಬರುವಾಗ ಹಸಿವೆಯಾಯಿತು. ಕಂಡಂತಹ ಒಲವನ್ನು ಹೊಕ್ಕು ಹಣ್ಣುಗಳನ್ನು ತಿಂದು ಹೊರಟಿದ್ದೇನೆ. ಅದೇನು ಕೇಳುವುದು, ಅದೇನು ಕೇಳುವುದು, ಆ ಕಡೆಗೆ ಹೋದರೆ
ತಾಯಿ ಕೇಳು ಶರಣಮ್ಮ. ತಪ್ಪಾಯಿತಮ್ಮ, ತಪ್ಪಾಯಿತು. ಕ್ಷಮಿಸು, ಕ್ಷಮಿಸು ಮಗನೇ. ಹಸಿವೆಯಾಗುವಂತಹ ನಾನು ನಿನ್ನಲ್ಲಿ ವಿಚಾರವನ್ನು ಹೇಳಿದಾಗ ಧೈರ್ಯದ ಮಾತನ್ನು ಹೇಳಿ ಹಣ್ಣು ತರುತ್ತೇನೆ ಮಗನೇ ಎಂದು ಹೇಳಿ ಹೋದವಳು ನೀನು. ನಾನು ಆದಷ್ಟು ಬೇಗ ತರುತ್ತೇನೆ ಎಂಬ ಹಾಗೆ ಹೋದವಳು. ಕೆಲವು ಹೊತ್ತಾದ್ರೂ ನನ್ನಮ್ಮ ಬರುವುದು ಕಾಣುವುದಿಲ್ಲ. ಹೊಟ್ಟೆ ಹಸಿವೆ ತಡೆಯುವುದಕ್ಕಾಗಲಿಲ್ಲ. ಕುಳಿತಲ್ಲಿಂದಲೇ ಮೇಲೆ ನೋಡಿದಾಗ ಕೆಂಪು ಕೆಂಪು ಹಣ್ಣು ಒಂದನ್ನು ಕಂಡೆ. ಅಂಬರ ಮಾರ್ಗದಲ್ಲಿ, ಏನು ಆಕಾಶ ಮಾರ್ಗದಲ್ಲಿ ಹಣ್ಣನ್ನು ತಿನ್ನಬೇಕು ಎನ್ನುವ ಹಾಗೆ ಲಂಘಿಸಿದ ಮೇಲೆ, ಹೌದೇ? ಹೌದು. ಆವಾಗ ಯಾವನೋ ಒಬ್ಬ ಬಂದ ನನ್ನ ದಾರಿಗೆ ಅಡ್ಡವಾಗಿ ನಿಂದ ಹೋರಾಡಿದ. ಯಾರಾದರೆ ನನಗೇನು, ನಾನು ನಿಮ್ಮ ಮಗ ಅಲ್ಲವೇ? ಹಾಗಾಗಿ ಹೋರಾಟದಲ್ಲಿ ಅಪಜಯವನ್ನು ಕಂಡು ಓಡಿ ಹೋದ. ಸಂತೋಷವಾಯಿತು. ಅಲ್ಲಿಗೆ ಮುಗಿಲಿಲ್ಲ. ಮತ್ತೆ ಅವ ಹೋಗಿ ಮೂರು ಲೋಕದ ಒಡೆಯನಂತೆ, ಸುರಪಾಲನಂತೆ ಅವನಲ್ಲಿ ಹೇಳಿದ. ಆ ಸುರಪಾಲ ಬಂದು ಯುದ್ಧವನ್ನು ಮಾಡಿದ ಅವನ ಜೊತೆ. ಹೌದು, ನೀನು ಯುದ್ಧವನ್ನು ಮಾಡಿದೆ. ಯುದ್ಧವನ್ನು ಮಾಡುತ್ತಾ 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 ಇದ್ದ ಹಾಗೆ ಅವನಲ್ಲಿರುವಂತಹ ವಜ್ರಾಘಾತ ನನ್ನ ಮುಖಕ್ಕಾಯಿತಮ್ಮ. ಮಗನೇ, ಹೌದು. ಈ ಮುಖ ಈ ರೀತಿ ಆಗುವುದಕ್ಕೆ ಕಾರಣ ಅದರಿಂದಾಗಿ ಇಂದ್ರನ ಪೆಟ್ಟೆ. ಹೌದು, ಅಲ್ಲಿಗೆ ನಾನು ಸತ್ತೇ ಹೋದೆ. ಆಮೇಲೆ ಇದನ್ನು ಕಂಡಂತಹ ನನ್ನ ಜನಕ ವಾಯುದೇವ ಅಳುತ್ತಾ ಕುಳಿತರು. ಮತ್ತು ವಾಯು ಸ್ತಂಭನವನ್ನು ಮಾಡಿ ಗುಹೆಯೊಳಗೆ ಇದ್ದಂತಹ ಸಮಯದಲ್ಲಿ ಮೂರು ಮೂರ್ತಿಗಳು ಬಂದು ಕರೆದರು. ನನ್ನ ಅಪ್ಪ ಹೊರಗೆ ಬಂದು ಮೂರು ಮೂರ್ತಿಗಳ ಹತ್ರ ಕೇಳಿದವಾಗ ಪ್ರಾಣ ಭಿಕ್ಷೆಯನ್ನು ಕೊಟ್ಟವರಿದ್ದಾರೆ. ಹಾಗಾಗಿ ಮೂರು ಮೂರ್ತಿಗಳಿಂದ ಎಲ್ಲವನ್ನು ಪಡ್ಕೊಂಡಿದ್ದೇನೆ. ವರವಾಗಿ ಕರುಣಿಸಿದ್ದಾರೆ. ಮೂರು ಮೂರ್ತಿಗಳನ್ನು, ದೇವತೆಗಳನ್ನು ಕಾಣುವಂತಹ ಭಾಗ್ಯ ನನಗಾಯಿತು. ಮಗನೇ, ಇನ್ನೂ ಹಾಗೆ ಸಂತೋಷ. ಎಷ್ಟೊಂದು ಭಾಗ್ಯವಂತ ನೀನು. ಹೌದು, ಮೂರು ಮೂರ್ತಿಗಳನ್ನು ಕಾಣುವಂತಹ ಸುಯೋಗ ನಿನ್ನ ಪಾಲಿಗೆ ಒದಗಿ ಬಂತಲ್ಲ. ಒಬ್ಬೊಬ್ಬರು ಒಂದೊಂದು ವರವನ್ನು ಕೊಟ್ಟಿದ್ದಾರೆ. ಆ ಭಾಗ್ಯಶಾಲಿಯೂ ನಾನಾಗಿದ್ದೇನೆ. ಸಂತೋಷ ಮಗನೇ. ಆದರೆ ಏನು ಮಾಡುವುದು, ಎಲ್ಲ ಉಂಟು, ಏನು ಇಲ್ಲ ಅಂತ ಆಗಿ ಹೋಯಿತು. ಏನು ಮಗನೇ ಆಡುವುದು? ನೋಡಿ, ನನ್ನನ್ನು ಮೂರು ಮೂರ್ತಿಗಳ ವರವನ್ನು ಕೊಟ್ಟಿದ್ದಾರೆ ಎಂದಾದರೆ ಎಲ್ಲವೂ ನಿನ್ನ ಎಲ್ಲ ಶಕ್ತಿಯು ನನ್ನಲ್ಲಿ ಉಂಟು. ಮೊದಲಿನ ಹಾಗೆ ಇಲ್ಲ. ಯಾಕೆ? ಕ್ಷೀಣಿಸ್ತಾ ಇದೆ. ಏನಾಯ್ತು ಮಗನೇ? ಮುಂದೆ ಹೋದಂತಹ ಸಮಯದಲ್ಲಿ ಹಸಿವೆಯಾಯಿತು. ಹಣ್ಣುಗಳನ್ನು ತಿಂದು ಮತ್ತೆ ಹೋಗುವಾಗ ಮುನಿಗಳು ಯಾಗವನ್ನು ಮಾಡುತ್ತಾ ಇದ್ರು. ಅವರು ತಪ್ಪು ಮಂತ್ರ ಹೇಳುವುದು ಎನ್ನುವ ಹಾಗೆ ತಿಳಿದು ಅವರಿಗೆ ಹಿಂಸೆಯನ್ನು ಕೊಟ್ಟೆ. ಹೊಡೆದೆ. ಕೋಪ ತಡೆಯಲಿಕ್ಕೆ ಆಗಲಿಲ್ಲವೋ ಏನು, ನಿನಗೆ ತಿಳಿಯದೇ ಹೋಗಲಿ ಎನ್ನುವ ಹಾಗೆ, ತಿಳಿದದ್ದು ತಿಳಿಯದೆ ಹೋಗಲಿ ಎನ್ನುವ ಹಾಗೆ ಶಾಪವನ್ನು ಕೊಟ್ಟಿದ್ದಾರೆ. ಕಡಿಮೆ, ಇನ್ನು ಕಡಿಮೆ. ಅಮ್ಮ, ತಡೆಯಲಿಕ್ಕಾಗುವುದಿಲ್ಲ. ಪುತ್ರರ ನಡೆನುಡಿಗೂ ಹಿಗ್ಗುತ್ತಲೇ ಪಿಡಿದಪ್ಪುದಿಲ್ಲ. ಮುನಿ ಬಳಗವು ಬಿತ್ತರಿಸಿದರಿಲ್ಲ. ನಿನ್ನ ಚರಿತ್ರವು ಜಗಕದಿಮಾಗಿ ಬೆಳಗಲಿ ಎನ್ನುವುದೋ. ಪುತ್ರನ ನಡಿನುಡಿಗೂ ಹಿಗ್ಗುತ್ತಲೇ ಬಿಡಿದಪ್ಪುದ. ಅರೆ ಕ್ಷಣದಲ್ಲಿ ನಾ ಬರುತ್ತೇನೆ ಎಂಬ ಹಾಗೆ ಆಡಿ ಹೋದು. ಆದರೆ ಆ ಅರೆ ಕ್ಷಣದಲ್ಲಿ ಇಂತಹ ಒಂದು ಕಥೆಯೇ ನಡೆದು ಹೋಯಿತು ಮಗನೇ. ಚಿಂತಿಸಬೇಡ ಕಂದ. ಒಮ್ಮೆಗೆ ಎಲ್ಲವೂ ಸಿಕ್ಕಿತು, ಮತ್ತೆ ಎಲ್ಲವನ್ನೂ ಕಳಕೊಂಡವನ. ಎಲ್ಲವನ್ನು ಪಡೆದುಕೊಂಡೆ ಎಂಬ ಹಾಗೆ ನೀನು ಸಂತೋಷವನ್ನು ಪಟ್ಟು ತಪ್ಪಾಗಿ ಪಠಿಸುತ್ತಿರುವ ಋಷಿಮುನಿಗಳ ಮಂತ್ರ ತಪ್ಪಾಗಿದೆ ಎಂಬ ಹಾಗೆ ಯೋಚಿಸಿ ಅವರನ್ನು ನೀ ವಿರೋಧಿಸಿದೆ. ಅದರಿಂದಾಗಿ ಶಾಪಕ್ಕೊಳಗಾದೆಯ ಮಗನೇ. ಕಂದ, ಯಾಕೆ ಹೀಗಾಯಿತು ಅಂತ ನನಗೆ ಗೊತ್ತಾಗುವುದಿಲ್ಲ. ನನಗೆ ಅರಿವಿಲ್ಲ ಮಗನೇ. ಇನ್ನು ಮುಂದೆ ಏನು ಎನ್ನುವ ಹಾಗೆ ಗೊತ್ತಾಗುವುದಿಲ್ಲ. ನಡೆದು ಹೋದಂತಹ ವಿಚಾರವನ್ನು ಯೋಚಿಸಿ ನಾವು ತಲೆಕೆಡಿಸುವುದಕ್ಕಿಂತ ಮತ್ತೇನು ಮುಂದೆ ನಡೆಯುವಂತಹ ವಿಚಾರವನ್ನು ನಾ ಯೋಚಿಸಬೇಕಾಗಿದೆ ಅಂತ. ಆದ್ದರಿಂದಲೇ ಮುಂದಕ್ಕೆ ನೀ ಲೋಕದಲ್ಲಿ ಕೀರ್ತಿವಂತನಾಗಬೇಕು. ನಿನ್ನ ಹೆಸರು ಸ್ಥಾಯಿಯಾಗಿ ಉಳಿಯಬೇಕು ಮಗನೇ. ಕಂದ, ಯಾವ ರೀತಿ ನಡ್ಕೊಳ್ಬೇಕು?
ನಿನ್ನ ಕೊರಗ ಸೋಚಿಸುತ್ತ ಕರೆಯುವ ನಾಥನನ್ನು ಸೇವಿಸು ನಿರತ. ನಿರತವಾಗಿ ಮಗನೇ ಎಲ್ಲರಿಗದು ಗೋಚರಿಸುವುದು ಗೆಲ್ದು ಪ್ರದೇಶವನ್ನಿತ್ತು ಹರಸಲೆಂದ. ಇನ್ನಾರಿಗದು ಗೋಚರಿಸದು ಗೆಲ್ದು ಪ್ರದೇಶವನ್ನಿತ್ತು ಗರಸಲೆಂದ. ತೊಡಿಸುವುದರಲ್ಲಾದ ಉಡುದಾರ ಗೌಬೇನ ಉಡಿಸಿ ಕುಂಡಲವನಿಟ್ಟು ಮಗನೇ, ಕಷ್ಟಪಟ್ಟು ನಾವು ಕಲಿತದ್ದು ಯಾವ ಕಾರಣಕ್ಕೂ ಮರೆತು ಹೋಗುವುದಿಲ್ಲವಂತೆ. ಆದ್ದರಿಂದಲೇ ಇದು ನಿನಗೆ ಮರೆತು ಹೋಗುತ್ತದೆ. ಆ ಮೂರು ಮೂರ್ತಿಗಳು ಕೊಟ್ಟಂತಹ ವರವೆಲ್ಲವೂ ನನಗೆ ಕ್ಷೀಣವಾಗಿ ಹೋಗುತ್ತದೆ ಎಂಬ ಹಾಗೆ ಚಿಂತೆಗೊಳಗಾಗಬೇಡ. ಋಷಿಮುನಿಗಳು ಕೊಟ್ಟಂತಹ ಶಾಪವನ್ನು ಶಾಪ ಎಂಬ ಹಾಗೆ ನೀನು ಭಾವಿಸಿಕೊಳ್ಳಬೇಡ ಮಗನೇ. ಅದು ವರ ಎಂಬ ಹಾಗೆ ನೀನು ಯೋಚಿಸು. ಹೇಗೆ? ಕಂದ, ನಿನಗದಕ್ಕೊಂದು ಮಾರ್ಗವನ್ನೇ ನಾ ಸೂಚಿಸುತ್ತೇನೆ. ಯಾವ ದಾರಿ? ಆದರೆ ಅದಕ್ಕಿಂತ ಮುಂಚಿತವಾಗಿ ಬೆಳೆದು ನಿಂತಿರುವಂತಹ ಮಗನಿಗೆ ಉತ್ತಮವಾದಂತಹ ಸಂಸ್ಕಾರವನ್ನು ಒದಗಿಸುವ ಮುಖೇನವಾಗಿ ಆತನಿಗೆ ಕಾಲ ಕಾಲಕ್ಕೆ ಮಾಡಬೇಕಾದಂಥದ್ದನ್ನೆಲ್ಲ ನಡೆಸಬೇಕಂತ ಇದು ರನ್ನದ ಉಡುದಾರ. ಇದನ್ನು ನಿನಗೆ ಕಟ್ಟಿದ್ದೇನೆ ಮಗನೇ. ಆಯ್ತಮ್ಮ. ಮಗನೇ, ಇದು ನೋಡಿದೀಯ ಕೌಪಿನ? ಇದರ ಅವಶ್ಯಕತೆ ಉಂಟು ನಿನಗೆ. ಯಾವ ಕಾರಣಕ್ಕೂ ಬಿಚ್ಚಬಾರ್ದು ನಿನಗೆ. ತಿರುಗು. ಆಯ್ತಮ್ಮ. ಇಷ್ಟು ಸಾಕಾಗುವುದಿಲ್ಲ ಮಗನೇ, ಇಷ್ಟ ಆಗು. ನೋಡು, ಕುಂಡಲ ಇದು ನಿನ್ನ ಕರ್ಣಗಲಿ. ಮಗನೇ, ಇದನ್ನೆಲ್ಲ ನಿನಗೆ ತೊಡಿಸಿದ್ದೇನೆ. ಆದ್ರೆ ಒಂದು ನೀನು ಯೋಚಿಸಬೇಕು. ಇದ್ಯಾಕೆ ಅಮ್ಮ? ಕಾರಣ ಉಂಟು ಮಗನೇ. ಹಾಗೆಂದು ಹೋಗುವಂತಹ ಸಂದರ್ಭದಲ್ಲಿ ಎಲ್ಲರೂ ಇದನ್ನು ನೋಡಿ ನನ್ನನ್ನು ನಗಬಹುದು ಎಂಬ ಹಾಗೆ ನೀನು ಯೋಚಿಸಬೇಡ. ಮತ್ತೆ ಯಾಕೆ? ನಾನು ನಿನಗೆ ತೊಡಿಸಿದ್ದೇನೆ ಎಂದಾದ್ರೆ ನನಗೆ ಗೊತ್ತು. ಆದ್ರೆ ಈ ಪ್ರಪಂಚದಲ್ಲಿ ಯಾರಿಗೆ ಇದನ್ನು ಕಂಡು ಹಿಡಿಯುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಒಬ್ಬನಿಗೆ ಮಾತ್ರ ಕಂಡು ಹಿಡಿಯುವುದಕ್ಕೆ ಸಾಧ್ಯ ಉಂಟು. ಯಾರಿಗೆ? ವೈಕುಂಠಾಧಿಪತಿಯಾದಂತಹ ಶ್ರೀಮನ್ನಾರಾಯಣ ರಾಮಾವತಾರಿಯಾಗಿ ದಾಶರಥಿಯಾಗಿ ಈ ಇಳೆಗೆ ಇಳಿದು ಬರುವುದಕ್ಕಿದ್ದಾನೆ. ಆ ಸಂದರ್ಭ ವನಾಭಿಮುಖವಾಗಿ ಅವನು ನಡೆದು ಬರುವಂತಹ ಹೊತ್ತಿನಲ್ಲಿ ನಿನ್ನನ್ನು ಕಾಣುತ್ತಾನೆ ಮಗನೇ. ಆ ಹೊತ್ತಿನಲ್ಲಿ ನಾ ತೊಡಿಸಿದಂತಹ ಈ ರನ್ನದ ಉಡುದಾರ, ಈ ಕೌಪಿನ, ನಿನ್ನ ಕರ್ಣಗಳಲ್ಲಿ ಇರುವಂತಹ ಕುಂಡಲ, ಇದನ್ನು ಕಂಡು ಹಿಡಿದು ಅವನು ನನ್ನ ಪರಮ ಭಕ್ತ ಎಂಬ ಹಾಗೆ ನಿನ್ನನ್ನು ಆಲಿಂಗಿಸುತ್ತಾನೆ. ಅಂದಿನ ದಿವಸದಿಂದ ನೀನವನನ್ನು ದೇವರು ಎಂಬ ಹಾಗೆ ಪೂಜಿಸಬೇಕು. ನಿರತವೂ ಆತನ ಭಕ್ತನಾಗಿ ನಿರತವಾಗಿಯೂ ಅವನ ಸೇವಕನಾಗಿ ನೀನವನ ಸೇವೆಯನ್ನೇ ಮಾಡುತ್ತಾ ಮುಂದುವರಿಯಬೇಕು ಮಗನೇ. ಸದಾಕಾಲ ಅವನ ಸೇವೆಯನ್ನೇ ಮಾಡುತ್ತಾ ನೀನು ಜೀವಿಸಬೇಕಾಗಿದೆ. ಶುಭವಾಗಲಿ ಕಂದ, ನಿನಗೆ ಶುಭವಾಗಲಿ. ರಾಮ ಭಕ್ತನಾಗಿ ನೀ ಮುಂದಕ್ಕೆ ಮೆರೆಯಬೇಕು. ಶ್ರೇಯಸ್ಸಾಗಲಿ ಕಂದ, ನಿನಗೆ ಶ್ರೇಯಸ್ಸಾಗಲಿ. ಹೋಗ್ತೇನೆ. ಚಿಂತಿಸುತ್ತ ಮನೆಗೈ
ಅಪಹರಿಸಿದ್ದರ ಕಾರಣವಾಗಿ ನಮಗೆ ಈ ರೀತಿಯ ಪರಿಸ್ಥಿತಿಯೊಂದು ಒದಗಿ ಬಂತು. ನಮ್ಮಲ್ಲಿರುವಂತಹ ವೀರಾದಿ ವೀರರನ್ನೆಲ್ಲ ಕಳಿಸಿಕೊಟ್ಟಿ ಶೋಣಿತಾಂಬಕನೋ ಯೂಪಾಂಬಕನು, ಮಕರಾಕ್ಷಣೋ ಅಧಿಕಾಯನು, ಕುಂಭನಿಕುಂಬರು ಹೆಚ್ಚೇಕೆ ನನ್ನ ಪ್ರೀತಿಯ ಮಗನಾದಂತ ಇಂದ್ರಾರಿಯನ್ನು ಕಳುಹಿಸಿಕೊಟ್ರೆ ಎಲ್ಲರೂ ಹತರಾಗಿ ಹೋದರಲ್ಲ. ಸುವರ್ಣ ಲಂಕೆ ಬರಿದಾಗಿ ಹೋಗಿದೆ. ಲಂಕಾಧೀಶ್ವರ ಅಂತ ರಾವಣ ಬರಿದಾಗಿ ಹೋದ. ಏನು ಮಾಡಲಿ ಏನು ಮಾಡಲಿ? ಓ ಹೋ ಹೋ ಹೋ, ತಿಳಿಯಿತು ತಿಳಿಯಿತು. ಇನ್ನು ಒಂದು ಉಪಾಯ ಇದೆ. ಪಾತಾಳ ಲಂಕೆಯಲ್ಲಿ ನನ್ನ ಮಿತ್ರನಾದಂತ ಮೈರಾವಣ ಇದ್ದಾನೆ. ಅವನನ್ನು ಈ ಮಧ್ಯರಾತ್ರಿಯ ಹೊತ್ತಲ್ಲಿ ಕೂಗಿ ಕರೆದೆ ಅಂತಾದ್ರೆ ಅವ ಬಂದು ನನಗೆ ಬೇಕಾದಂತಹ ಸಹಾಯವನ್ನು ಮಾಡುತ್ತಾನೆ. ಹಾಗಾಗಿ ತಡ ಮಾಡುವುದು ಯಾಕೆ? ಅವನನ್ನೇ ಕೂಗಿ ಕರೆಯುತ್ತೇನೆ. ಮೈರಾವಣಾಖ್ಯ, ಇತ್ತ ಕಡೆ ಬಾರಯ್ಯ, ಬಾರಯ್ಯ, ಬಾ ಬಾ ಬಾ. ಮಿತ್ರ ಧನುಜರ ಕೂಡಿ ಓಲಗನಾಗ
ಮಾರಕ ಇರುವಂತಹ ಪಾತಾಳಂಕೆಗೆ ಯಾರೆಂದು ಬಲ್ಲಿರಿ? ಭೈರವನಾಕ್ಷರು ನಾನೇ ಸರಿ. ಹೊರಟು ಬಂದ ಕಾರ್ಯ ಅನೇಕ ವಿಧೆ ಆಲಿಸಬೇಕಯ್ಯ. ರಕ್ಷಣೆ ಮಾಡು ತಂದೆ, ಪರಿಪಾಲಿಸು. ವರ್ತಮಾನ ಕಾಲದಲ್ಲಿ ಪಾತಾಳದ ಲಂಕೆಯ ಅಧಿಕಾರಿಯಾಗಿ ಭೈರವನಾಕ್ಷ ಎನ್ನುವಂತಹ ನಾಮಧೇಯದಿಂದ ಅಸುರರಿಗೆಲ್ಲ ದಾತಾರನೆನೆಸಿ ಮೆರೆಯುತ್ತಾ ಇದ್ದೇನೆ. ಗುರುಗಳಾದಂತಹ ಶುಕ್ರಾಚಾರ್ಯರ ಆಶೀರ್ವಾದ, ಕುಲದೇವನಾದಂತಹ ಪ್ರತ್ಯಕ್ಷ ಪರಮೇಶ್ವರನ ಅನುಗ್ರಹ ಪೂರ್ವದಿಂದಲೋ ಎನ್ನುವ ಹಾಗೆ ಪಾತಾಳ ಲಂಕೆಯ ಅಧಿಕಾರಿಯಾಗಿ ನಮ್ಮವರನ್ನ ಪಡೆಯುತ್ತಾ ಬಂದಿದ್ದೇನೆ. ಅದು ನನಗೆ ಹೆಮ್ಮೆಯಾದಂತಹ ವಿಚಾರವಾಗಿದೆ. ಆದ್ರೆ ಇಲ್ಲಿ ವಿಶೇಷ ಎಂದು ಬಂದಿರೆ, ಇಲ್ಲಿಗೆ ಸಾಮಾನ್ಯದವರಿಗೆ ಬರುವುದಕ್ಕೆ ಅಸಾಧ್ಯ. ಯಾಕೆ ಬಂದಿರೆ? ಲಂಕೆಯಲ್ಲಿರುವಂತಹ ದಕ್ಷಿಣ ದಿಕ್ಕಿನಲ್ಲಿ ಸರೋವರ ಹೊಂದಿದೆ. ಆ ಸರೋವರದಲ್ಲಿ ಸ್ವರ್ಣ ಕಮಲವಿದೆ. ಆ ಸ್ವರ್ಣ ಕಮಲದ ನಾಳದ ಮೂಲಕವಾಗಿ ಈ ಲಂಕೆಯನ್ನು, ಪಾತಾಳ ಲಂಕೆಯನ್ನು ಪ್ರವೇಶ ಮಾಡುವುದಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಇಲ್ಲಿಗೆ ಬರುವಂತಹ ಶತ್ರುಗಳ ಪಾದ ನಮಗಿಲ್ಲ ಎನ್ನುವ ಹಾಗೆ ಸಂತೋಷದಿಂದ ಹೇಳಬಲ್ಲೆ. ಆದ ಕಾರಣವಾಗಿ ಅಸುರನ್ನೆಲ್ಲ ಸುರಕ್ಷಿತ ರೀತಿಯಲ್ಲಿ ಪಾಲಿಸಿಕೊಂಡು ಬರ್ತಾ ಇದ್ದೇನೆ. ಆದರೆ ಈ ಹೊತ್ತಿನಲ್ಲಿ ಯಾರೋ ನನ್ನನ್ನು ನೆರವೇರಿಕೆ ಮಾಡ್ತಾ ಇದ್ದಾರೆ. ಆಲೋಚನೆ ಮಾಡಿದರೆ ಬೇರೆ ಯಾರು ಅಲ್ಲ, ನನ್ನ ಬಾಲ್ಯ ಸ್ನೇಹಿತನಾದಂತಹ ಲಂಕೆಯ ಅಧಿಕಾರಿಯಾಗಿದ್ದಂತಹ ರಾವಣೇಶ್ವರನೇ ಈ ಹೊತ್ತಿನಲ್ಲಿ ನನ್ನನ್ನು ನೆನವರಿಕೆ ಮಾಡುತ್ತಾ ಇದ್ದಾನೆ. ಆದರೆ ಗುರುಮಟ್ಟದಲ್ಲಿರುವಂತಹ ಸಂದರ್ಭದಲ್ಲಿ ನನಗೂ ರಾವಣೇಶ್ವರನಿಗೂ ತುಲ್ಯಾರಿ ಮಿತ್ರತ್ವ ನಡೆದು ಹೋಗಿದೆ. ನಿನ್ನ ಕಷ್ಟ ಕಾಲದಲ್ಲಿ ನಾನು ನೆರವಾಗುತ್ತೇನೆ, ನನ್ನ ಕಷ್ಟ ಕಾಲದಲ್ಲಿ ನೀನು ನೆರವಾಗಬೇಕು ಎನ್ನುವ ಹಾಗೆ ಆ ತುಲ್ಯಾರಿ ಮಿತ್ರತ್ವದ ಪ್ರಕಾರವಾಗಿ ನನ್ನ ನೇರವಾಗಿ ಲಂಕೆಯನ್ನು ಸೇರಿ ನನ್ನ ಮಿತ್ರನಿಗಾದಂತಹ ಆಪತ್ತಿಗೆ ಸಹಾಯವನ್ನು ಮಾಡಬೇಕಾದ್ದು ಈ ಮಿತ್ರನಾದಂತಹ ಕರ್ತವ್ಯವಾಗಿದೆ. ಇಲ್ಲದೆ ಸುಮ್ಮನೆ ಇಲ್ಲದೆ ನನ್ನ ನೆರವೇರಿಸುವುದಕ್ಕೆ ಅಸಾಧ್ಯವಾಗಿದೆ. ಆದ ಕಾರಣವಾಗಿ ತಡ ಮಾಡುವುದಲ್ಲ, ಅತಿ ಶೀಘ್ರದಲ್ಲಿ ಲಂಕೆಯನ್ನು ಸೇರಿಕೊಳ್ತೇನೆ. ಪ್ರಸಂಗಿ ಮುಖದಲ್ಲಿ ಕಣ್ಣಿಲ್ವೇನು? ನನ್ನ ಮುಖದಲ್ಲೇ ಕಣ್ಣಿರೋದು. ಮತ್ತೆ ಯಾಕೆ ನಿನಗೆ ಕಾಣಲಿಲ್ಲ? ನನ್ನ ಕಣ್ಣು ನನಗೆ ಎಷ್ಟು ದೈತ್ಯ ಗಾತ್ರವಾದಂತ ಒಂದು ಪ್ರತಿಭೆ ಬರ್ತಾ ಉಂಟು. ಮತ್ತೆ ದೊಡ್ಡ ಕಿರೀಟ. ಹೌದು. ನಮ 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 ನಮ. ಎಂತದ್ದು? ನಮಸ್ಕಾರ. ನಮಸ್ಕಾರ. ಮುಂದೆ ಬಾ. ಬಂದೆ. ಅಲ್ಲ, ನೀನು ಇಲ್ಲಿಗೆ ಯಾರು? ಜನ ಯಾರು? ನಾನು ಇಲ್ಲಿ ಪಾರುಪತ್ಯಗಾರ. ಪಾರುಪತ್ಯಗಾರ ಸುಧಾರಿಕೆ ಮಾಡುವ ನಾನೇ. ನೀನು? ನಾನೇ. ಒಳ್ಳೆದಾಯ್ತು. ಒಳ್ಳೆದಾಯ್ತು.
ಮೊದಲೇ ನೀನು ನನ್ನನ್ನು ಸ್ವಾಗತ ಮಾಡಿದೆ. ಹೌದು. ಹೇಗೆ ಮೈಗೆ ತಾಗಿಸಿಕೊಂಡು ಸ್ವಲ್ಪ ಎಚ್ಚರಿಕೆಯಿಂದ ಇರಾಯ್ತಾ? ಸಾಮಾನ್ಯದವಲ್ಲ ನಾನು. ನಿನ್ನ ಯಜಮಾನರಿದ್ದಾರ? ಒಳಗಿದ್ದಾರ. ಹೌದು. ಸ್ವಲ್ಪ ಬಿಡು ಉಂಟ ಅಂತ ಕೇಳಿ ಬರಬಹುದಾ? ನೋಡಿ ಬರ್ತೇನೆ. ಆಯ್ತು. ಬಿಡು ಉಂಟು. ಒಬ್ಬರೇ? ಹೌದು, ಒಬ್ರು. ಯಾರಿಲ್ಲ. ಯಾರಿಲ್ವಾ? ಇಲ್ಲ, ಒಬ್ಬರೇ ಇದ್ದಾರೆ. ಸಂಭಾಷಣೆ ಮಾಡ್ಲಿಕ್ಕೆ ಯಾರಿಲ್ಲ. ಇಲ್ಲ. ನಾನು ಬಂದಿದ್ದೇನೆ ಅಂತ ಹೇಳು. ನಾನು ಬಂದಿದ್ದೇನೆ. ವಾರದಲ್ಲಿ ಕಾಯುತ್ತಿರುವವನು ಇಲ್ಲಿಗೆ ಯಾಕೆ ಬಂದೆ? ನಡಿ. ನಾನು ಬಂದು ನನಗೆ ಕಣ್ಣು ಕಾಣಿಸ್ತದೆ. ನಡಿ. ಸೊಂಟ ಮುರಿಬೇಕು. ನೀವು ಹೇಳಿದಾಗ ಹೇಳಿದ್ ಎಂದು ಹೇಳಿದೆ ನೀನು. ನಾನು ಬಂದಿದ್ದೇನೆ. ಹಾಗಲ್ವಾ? ಮತ್ತೆ ನೀನಲ್ಲ, ನಾನು ಬಂದಿದ್ದೇನೆ ಅಂತ ಹೇಳು. ನೀನಲ್ಲ, ನಾನು ಬಂದಿದ್ದೇನೆ. ನಿನ್ನೆ ಬಂದವ ಯಾರು? ನಾನು. ಇವತ್ತು ಬಂದವ ಯಾರು? ನಾನು. ನಾಳೆ ಬರುವ ನಾನು. ಮತ್ತೆ ಏನು ಅಧಿಕ ಸಂಗಿ ದ್ವಾರದಲ್ಲಿ ಬಿದ್ದುಕ ನಡಿ. ದ್ವಾರದಲ್ಲಿ ಮತ್ತೆ ಮೈ ಮೇಲೆ ಕೈ ಮಾಡಿ. ಅವರು ಹೇಳಿದಾಗ ಮಾಡದೆ ಗೊತ್ತುಂಟಲ್ಲ. ಏನು ಹೇಳಿದ ಹೋಗಿ? ನೀನಲ್ಲ, ನಾನು ಬಂದಿದ್ದೇನೆ. ನಿನ್ನೆ ಬಂದವ ಯಾರು? ಇವತ್ತು ಬಂದವ ಯಾರು? ನಾಳೆ ಬರ್ಲಿಕ್ಕೆ ಇರುವವ ಯಾರು? ಹೋಗು, ದ್ವಾರದಲ್ಲಿ ಬಿದ್ದು ಅಂತ ಹಾಗೆ ಹೇಳಿದ್ರು. ಮಿತ್ರ ಬಂದಿದ್ದಾನಂತ ಹೇಳು. ಮಿತ್ರ ಬಂದಿದ್ದಾನೆ. ಮಿತ್ರ ಬಂದಿದ್ದಾನ? ಹೌದು. ಹಾಗಾದ್ರೆ ಮನೆಗೆ ಕರ್ಕೊಂಡೋಗಿ ಸತ್ಕಾರ ಬನ್ನಿ. ನನ್ನ ಮನೆಗೆ ಎಲ್ಲಿಗೆ ಕರೆದುಕೊಂಡು ಹೋಗ್ತೀನಿ? ಸತ್ಕಾರ ಮಾಡ್ಲಿಕ್ಕೆ. ಯಾರಿಗೆ? ನಿಮಗೆ. ಯಾಕೆ? ನಿಮಗೆ ಎಂತದಾಗಬೇಕು ಹೇಳಿ? ಅಲ್ಲ, ಎಂತದಕ್ಕೆ ಸತ್ಕಾರ? ಮಿತ್ರ ಬಂದಿದ್ದಾನೆ. ಯಾರದ್ದು? ನಾನು ಮಿತ್ರ ಬಂದಿದ್ದಾನೆ ಅಂತ ಹೇಳಿದೆ. ಹೋಗು, ಮನೆಗೆ ಕರ್ಕೊಂಡೋಗಿ ಒಳ್ಳೆ ಸನ್ಮಾನ ಮಾಡಿ ಕಳುಹಿಸು ಅಂತ ಹೇಳ್ತಾರೆ. ಮಿತ್ರ ಬಂದಿದ್ದಾನೆ ಅಂತ ಹೇಳಿ ನಿಮಗೊಂದು ಶಾಲು ಎಲ್ಲ ಹೊದಿಸಿ. ಯಾರು? ನೀನು ನಿನ್ನ ಮನೆಗೆ ನನ್ನನ್ನು ಕರೆದುಕೊಂಡು ಹೋಗಿ ಸತ್ಕಾರ ಮಾಡು. ಅಧಿಕ ಪ್ರಸಂಗಿ. ನಿಮಗೆ ಏನಾಗಬೇಕು? ಯೋಗ್ಯತೆ ಏನೊಂದು ಅರ್ಥ ಇಲ್ಲ. ಅಂಬಟಕಾಯಿ ಗೊಜ್ಜು ಆಗ್ಬೇಕು. ಅಂಬಟಕಾಯಿ ಗೊಜ್ಜು ಆಗಲ್ಲ. ಮತ್ತೆ ಮಾವಿನ ಹಣ್ಣಿನ ಚಂಡ್ರು ಪುಳಿ ಆಗ್ಬೇಕು. ಮತ್ತೆಂತದ್ದು ಬೇಡ ನಿನಗೆ? ಹಣ್ಣನ್ನು ಪುರಿಂಚಿ ಚಂಡ್ರು ಪುಳಿ ಮಾಡುದು. ಅದನ್ನೆಲ್ಲ ನೀವು ತಿನ್ನುವರು, ನಾವು ಅಂತದ್ದನ್ನೆಲ್ಲ ತಿನ್ನುವರಲ್ಲ. ಹಾಗೆ ಹೇಳಿದ್ದೇನೆ. ಮಿತ್ರ ಬಂದಿದ್ದಾನೆ. ಹಾಗೆ ಹೇಳುವುದಲ್ಲ. ಮತ್ತೆ ಪಾತಾಳದಿಂದ ಬಂದಿದ್ದಾನೆ ಅಂತ. ಪಾತಾಳದಿಂದ ಬಂದಿದ್ದಾನೆ. ಪಾತಾಳದಿಂದ ಬಂದವನೇ? ಹಾಗಾದ್ರೆ ಭೂತಾಳವನ್ನು ಬಿಡ್ಲಿಕ್ಕಿಲ್ಲ. ಅವನ ಕುತ್ತಿಗೆ ಕೈ ಹಾಕಿ ಹೊಟ್ಟೆಗೆ ಹಾಕಿದ್ದನ್ನು ಬೆನ್ನಲ್ಲಿ ಹೇಳಿದ್ರು. ಅವರು ಹೇಳಿದ್ದು ಯಜಮಾನರು ಹೇಳಿದಾಗ ಮಾಡದೆ ಗೊತ್ತುಂಟ ನನಗೆ. ಏನು ಹೇಳಿದೆ ನೀನು? ಪಾತಾಳ ತಿಂದು ಬಂದಿದ್ದ. ಪಾತಾಳ ತಿಂದು ಬಂದವ ಭೂತಾಳ ಇಡ್ಲಿಕ್ಕಿಲ್ಲ, ಕುತ್ತಿಗೆ ಕೈ ಹಾಕಿದ. ಪಾತಾಳ ತಿಂದವ ಬಂದದ್ದಂತ ಹೇಳಿದೆ ನೀನು. ಹಾಗಲ್ವಾ? ಮತ್ತೆ ಪಾತಾಳದಿಂದ ಬಂದಿದ್ದ ಅಂತ ಹೇಳ್ಬೇಕಿತ್ತು. ಹೌದೌದು. ಬೇಡ, ಮೈರಾವಣ ಬಂದಿದ್ದಾನಂತ ಹೇಳು. ಮೈರಣ್ಣ ಬಂದಿದ್ದಾನೆ. ಮೈರಣ್ಣ ಬಂದಿದ್ದಾನ? ಹೌದು. ಏನೋ ಎಣ್ಣೆಯ ಲೆಕ್ಕ ಬಾಕಿ ಇರ್ಬೇಕು. ಎಣ್ಣೆ ಹಾಕೋ. ಅವನನ್ನು ಅಲ್ಲಿಂದಲೇ ಲೆಕ್ಕ ಮಾಡಿ ಕಳಿಸಿಕೊಡು. ಮೈರಣ್ಣ, ಇದು ನೀವು ಒಳಗೆ ಹೋಗುದು ಬೇಡ. ಎಂತದ್ದು? ನೀವು ಮೊನ್ನೆ ಎಣ್ಣೆ ಹಾಕಿದ್ದು ಎಷ್ಟಾಯ್ತು ಅಂತ ಹೇಳಿ. ಎಂತದ್ದು ಎಣ್ಣೆ? ಎಷ್ಟು ತಿಂಗಳು ಒಮ್ಮೆ ಚುಕ್ತ ಮಾಡ್ಬೇಕು. ಎಂತ ವಿಷಯ ಅಂತ ಅರ್ಥ ಆಗ್ಲಿಲ್ಲ. ಎಣ್ಣೆ ಇದು ಯಾವ ಎಣ್ಣೆ? ಮೈರಣ್ಣ ಎಣ್ಣೆ ಹಾಕುವ. ನಮ್ಮ ಇದು ತೆಂಗಿನೆಣ್ಣೆ, ಕೊಬ್ಬರಿ ಎಣ್ಣೆ ಹಾಕುವ. ನಿಮ್ಮ ಲೆಕ್ಕ ಎಷ್ಟಾಯ್ತು ಹೇಳಿ ಅದನ್ನೆಲ್ಲ ಆಗಾಗ ಎಲ್ಲ ಸರಿ ಮಾಡ್ಬೇಕು. ಅದನ್ನು ನಾಳೆಗೆ ಇಡಬಾರ್ದು ಲೆಕ್ಕ ಅಲ್ಲ. ಇದು ಅಲ್ಲ, ಇದು ಸ್ವಲ್ಪ ಆಚೆ ಅಲ್ಲ. ನನ್ನನ್ನು ಕಾಣುವಾಗ ಎಣ್ಣೆ ಮಾರುವವನಾಗಿ ಕಾಣ್ತೇನೆ. ಅಲ್ಲ, ಎಣ್ಣೆ ತಗೊಳ್ಳುವವನಾಗಿ ಕಾಣ್ತೇನೆ. ಅಲ್ಲ, ಮೈರಣ್ಣ ಅಂತ ಎಣ್ಣೆ ಹಾಕುವ. ಮೈರಣ್ಣ ಅಂತ ಅಲ್ಲ, ಮತ್ತೆ ಮೈರಾವಣ ಬಂದಿದ್ದಾನೆ ಅಂತ ಹೇಳುತ್ತೆ. ಮೈರಣ್ಣ ಬಂದಿದ್ದಾನೆ ಅಂತ ಅಧಿಕ ಪ್ರಸಂಗಿ. ನಾನು ಒಂದೊಂದಾಗಿ ಹೇಳುತ್ತೇನೆ. ನಾನು ಒಂದೊಂದಾಗಿ ಅಲ್ಲಿಗೆ ಹೋಗಿ ಮುಟ್ಟಿಸಬೇಕು. ಪಾತಾಳದಿಂದ ನಿನ್ನ ಮಿತ್ರ ಮೈರಾವಣಾಖ್ಯ ಬಂದಿದ್ದಾನೆ. ಸಮಯ ಉಂಟಾ? ನಮ್ಮ ಮಿತ್ರ ಮಿತ್ರ. ಓ ರಾವಣೇಶ್ವರ, ಹೀಗೆ ಬಾ. ಮಿತ್ರ, ನಿನ್ನನ್ನು ನೋಡಿ ನನಗೆ ಬಹಳ ಪರಮಾನಂದವಾಯ್ತು. ಅಲ್ಲ, ಅವ ಎಂತ ಮಾಡ್ತಾ ಇದ್ದಾನೆ? ಏನ್ ಮಾಡ್ತೇನೆ? ನೀವಿಬ್ರು ಅಪ್ಪುವಾಗ ನಾನು ಯಾರನ್ನ? ನಾವಿಬ್ಬರು ಬಾಲ್ಯ ಸ್ನೇಹಿತರು. ನಾವು ಇವತ್ತಲ್ಲ ಮೊದಲೇ ನಾವು ಅಪ್ಪಿಕೊಳ್ತಾ ಇದ್ದೇವೆ. ಈಗ ಇಲ್ಲಿಗೆ ಬಾರದೆ ಕೆಲವು ಸಮಯ ಆಯ್ತು. ಅಪರೂಪದಿಂದ ನಾವು ಕಾಣ್ತಾ ಇದ್ದೇವೆ. ನನಗೆ 25 ವರ್ಷದಿಂದ ಈ ಕಂಬವೇ. 25 ನಿನಗೆ ಚಾಟ ಬಿಡ್ಲಿಲ್ಲ ನಿನಗೆ. ಮಿತ್ರ, ಇಲ್ಲೇ ನಿಂತು ಮಾತನಾಡುವುದಲ್ಲ, ನೇರವಾಗಿ ಆಸ್ಥಾನವನ್ನು ಪ್ರವೇಶ ಮಾಡು. ಆಯಿತು, ಆಸ್ಥಾನ
ಸತ್ಕಾರವನ್ನು ಆದವನಿಗೆ ಸತ್ಕಾರವನ್ನು ಮಾಡಬೇಕಾದ ನನ್ನ ಆದ್ಯ ಕರ್ತವ್ಯ. ಹಾಗಾಗಿ ಈ ಪೀಠವನ್ನು ಏರಯ್ಯ. ಅಯ್ಯ ಮಿತ್ರ ರಾವಣೇಶ್ವರ, ಯಾವತ್ತು ನೀನು ಪೀಠವನ್ನು ಏರುವವ ಈ ಪೀಠ ನಿನ್ನದು. ಆದ ಕಾರಣವಾಗಿ ನೀನು ಏರಯ್ಯ, ನೀನು ಏರಯ್ಯ, ನೀನು ಅಧಿಕ ಪ್ರಸಂಗಿ ಅಂತ ಯೋಗ್ಯತೆ ನಿನಗೆ ಉಂಟೇಣ ಈ ಪೀಠವನ್ನು ಏರುವಂತ? ಎಂತದ್ದು ಏರು ಏರು ಮಿತ್ರ ಮಿತ್ರ, ನಮ್ಮೊಳಗೆ ತರ್ಕ ಬೇಡ. ನಾವಿಬ್ಬರು ಜೊತೆಯಾಗಿ ಈ ಪೀಠವನ್ನು ಏರಿ ಪಡೆದುಕೊಳ್ಳ. ಜೋಡು ಭೂತ ಎದ್ದು ನಿಂತಿದೆ. ಕೋಲ ಕೊಡುವವರು ಕೋಳಿ ಕೊಡುವವರೆಲ್ಲ ಬೇಗ ಬನ್ನಿ. ಜೋಡು ಭೂತ ಎಂತದ್ದು ಜೋಡಿ ಭೂತ ಈಗ ಜೋಡು ಭೂತದ ಆಯ್ಕೆ ಹಾಗೆ ಕಾಣಿಸ್ತದೆ. ಹಾಗೆ ಕಾಣಿಸ್ತದೆ. ಮಿತ್ರ ಸ್ನೇಹಿತ, ನನಗೆ ಬಹಳ ಪರಮಾನಂದವಾಯ್ತಯ್ಯ. ಯಾಕೆ ಗೊತ್ತಾ? ಯಾಕೆ? ನಾವು ಬಾಲ್ಯದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸವನ್ನು ಕಲಿತವರು, ಅಂದಿಯೇ ನಾವು ಮಿತ್ರಾರಿ ತುಲ್ಯತ್ವವನ್ನು ಮಾಡಿದವರು. ಹಾಗಾಗಿ ನಾನು ಕರೆದ ಕ್ಷಣ ಬಂದಿದ್ದೀಯ, ನನಗೆ ಸಂತೋಷವಾಯ್ತಲ್ಲ. ಆದರೂ ನಿನ್ನಲ್ಲಿ ಒಂದು ಮಾತನ್ನು ಕೇಳುತ್ತಿದ್ದೆ. ಏನು? ನಿನ್ನವರೆಲ್ಲ ಕ್ಷೇಮವೇ? ನಿನ್ನ ಹೆಂಡತಿ ಮಕ್ಕಳು ಕ್ಷೇಮವೇ? ಪುರಜನರೆಲ್ಲರೂ ಕ್ಷೇಮದಲ್ಲಿದ್ದಾರೆ? ಪುರಗಾದಿಗಳು ನಿನಗೆ ಕಪ್ಪ ಕಾಣಿಕೆಯನ್ನು ಒಪ್ಪಿಸ್ತಾ ಇದ್ದಾರೆ ಎಂಬುದಾಗಿ ಎಲ್ಲವನ್ನು ಸವಿರವಾಗಿ ಹೇಳಯ್ಯ. ಮಿತ್ರ
ಸೇರಿದ ಕ್ಷಣವೇ ಆದರಾತಿಥ್ಯ ಮಾಡುವುದರ ಮೂಲಕ ನನ್ನನ್ನು ಸತ್ಕಾರ ಮಾಡಿದೆ. ಸಂತೋಷಗೊಂಡವನಿದ್ದೇನೆ. ಕೇಳಿದೆಯಲ್ಲ, ನಿನ್ನವರು ಕ್ಷೇಮಿಗಳೇ ಎನ್ನುವ ಹಾಗೆ ನಮ್ಮದಾದಂತಹ ಈ ಪಾತಾಳ ಲಂಕೆಯಲ್ಲಿ ಎಲ್ಲರೂ ಕ್ಷೇಮಿಗಳಾಗಿದ್ದಾರೆ. ಮಡದಿಯಾದಂತಹ ಸಂಧ್ಯೆ, ಮಕ್ಕಳು ಹಾಗೂ ಪುರಜನರು, ಹರಿಜನರು ಇವರೆಲ್ಲರೂ ಕ್ಷೇಮಿಗಳಾಗಿದ್ದಾರೆ. ಆದರೆ ಪಾತಾಳದಲ್ಲಿರುವಂತಹ ಉರಗಾದಿವೆಲ್ಲ ಕಾಲ ಕಾಲಕ್ಕೆ ಸರಿಯಾದಂತಹ ರೀತಿಯಲ್ಲಿ ಅಪ್ಪ ಕಾಣಿಕೆಯನ್ನು ತಂದು ಒಪ್ಪಿಸುತ್ತಾ ಇದ್ದಾರೆ. ಸೂರ್ಯರಿಂದ ಯಾವುದೇ ಅನ್ಯಾಯ ನಮಗೆ ಆಗುತ್ತಾ ಇಲ್ಲ. ಹಾಗೆಂದು ಭೂಲೋಕದಲ್ಲಿರುವಂತಹ ಮಾನವರು, ರಾಜಾದಿ ರಾಜರು ಅಪ್ಪ ಕಾಣಿಕೆಯನ್ನು ನನಗೆ ಒಪ್ಪಿಸುತ್ತಾ ಇದ್ದಾರೆ. ಆದರೆ ನನ್ನವರೆಲ್ಲ ಕ್ಷೇಮಿಗಳಾಗಿದ್ದಾರೆ. ಆದ್ರೆ ಈ ಹೊತ್ತಿನಲ್ಲಿ ನೀನು ನನ್ನನ್ನು ನೆರವರಿಕೆ ಮಾಡಬೇಕಾದ್ರೆ ಏನು ಕಾರಣ ಅಂತ ನನಗೆ ಗೊತ್ತಾಗ್ಲಿಲ್ಲ. ಬಂದು ನೋಡಿದರೆ ಮುಖದಲ್ಲಿ ಭಾರತೆ ಕಾಣುತ್ತಾ ಉಂಟು. ಯಾಕಯ್ಯ ನನ್ನನ್ನು ಬರಪಡಿಸಿದ್ದೀನಿ? ನಿನ್ನನ್ನು ನೆನವರಿಕೆ ಮಾಡುವುದಕ್ಕೆ ಬಲವಾದಂತಹ ಕಾರಣವಿದೆ. ಏನಯ್ಯ? ನನ್ನ ದುಸ್ಥಿತಿಯು ಆ ಪರಿಸ್ಥಿತಿಗೆ ಬಂದು ಒದಗಿದೆ. ಹೌದೇ? ಏನು? ದಶರಥನ ಮಕ್ಕಳಾದಂತಹ ರಾಮ ಲಕ್ಷ್ಮಣರು ತಂದೆಯ ಮಾತನ್ನು ಈಡೇರಿಸುವುದಕ್ಕಾಗಿ ಕಾಡಿಗೆ ಬಂದರಂತೆ. ಅಲ್ಲಿ ಪಂಚವಟಿಯಲ್ಲಿ ಬಂದು ನಿಂತರಂತೆ. ನಮ್ಮ ತಂಗಿಯಾದಂತಹ ಶೂರ್ಪನಖಿಯು ವನವಿಹಾರಕ್ಕೆಂದು ತೆರಳಿದವಳು ರಾಮನ ಹೆಂಡತಿಯಾದಂತಹ ಸೀತೆಯನ್ನು ಕಂಡಳಂತೆ. ಅವಳ ರೂಪಳವನ್ನಕ್ಕೆ ಮಾರು ಹೋದಂತಹ ಆಕೆ ನನಗೆ ಸರಿಯಾದಂತ ತರುಣಿ ಎಂಬುದಾಗಿ ಅವಳನ್ನು ಎಳೆಯುವುದಕ್ಕೆ ಹೋದಳು. ಆವಾಗ ಅಲ್ಲೇ ಇದ್ದಂತ ರಾಮನ ತಮ್ಮನಾದಂತ ಲಕ್ಷ್ಮಣ ಅವನ ಕರ ಮೂಗುಗಳನ್ನು ಕತ್ತರಿಸಿದನು. ಇದರಿಂದ ಬೇಸರಗೊಂಡಂತ ಆಕೆ ಓಡೋಡಿ ಬಂದು ನನ್ನಲ್ಲಿ ಹೇಳಿದಳು. ಅವಳನ್ನು ನೋಡಿದಾಕ್ಷಣ ನನ್ನ ಮನಸ್ಸು ಬೇಸರಗೊಂಡಿತು. ಹೌದಲ್ಲ? ಹಾಗಾಗಿ ಅವನಿಗೆ ಸರಿಯಾದಂತಹ ಶಿಕ್ಷೆಯನ್ನು ಒದಗಿಸಬೇಕು ಎನ್ನುವಂತಹ ಉದ್ದೇಶದಿಂದ ಸೀತೆಯನ್ನು ಕರೆತಂದು ಅಶೋಕವನದಲ್ಲಿ ತಂದಿರಿಸಿದೆ. ಇದನ್ನರಿತಂತ ರಾಮಸೇನೆಯವರು ಕಪಿ ಸೈನ್ಯವನ್ನು ಒಗ್ಗೂಡಿಕೊಂಡು ಈ ಲಂಕೆಗೆ ದಾಳಿಯನ್ನೆಸಗಿದ್ದಾರೆ. ನಮ್ಮಲ್ಲಿರುವಂತಹ ವೀರಾದಿ ವೀರರಾದಂತ ಶೋಣಿತಾಂಬಕನು, ಯೂಪಾಂಬಕನು, ಮಕರಾಕ್ಷನು, ಅತಿಕಾಯನು, ಹೆಚ್ಚೇಕೆ ನನ್ನ ಪ್ರೀತಿಯ ಮಗನಾದಂತ ಇಂದ್ರಾರಿಯನ್ನು ಕಳಿಸಿಕೊಟ್ರೆ ಎಲ್ಲರೂ ಹತರಾಗಿ ಹೋದರಯ್ಯ. ಹೌದೇ? ಸುವರ್ಣ ಲಂಕೆ ಬರಿದಾಗಿ ಹೋಗಿದೆ. ಏನು ಮಾಡಲಿ ಎಂಬುದಾಗಿ ತೋಚುತ್ತಾ ಇಲ್ಲ. ನೀನೇ ಒಂದು ದಾರಿ ತೋರಿಸ್ತೀಯ. ನನಗೂ ಬಂದಂತ ಆಪತ್ತೇ ಸರಿ. ಏನೋ ದಶರಥನ ಮಕ್ಕಳ ಅಂತ ರಾಮ ಲಕ್ಷ್ಮಣರು ನೀನು ಕಳುಹಿಸಿಕೊಟ್ಟಂತಹ ಅದೆಷ್ಟೋ ವೀರಾದಿ ಪಕ್ಷಭಟ್ಟರನ್ನು ಮಾತ್ರವಲ್ಲ, ನಿನ್ನ ಅನುಜರನ್ನು, ನಿನ್ನ ಮಕ್ಕಳನ್ನೆಲ್ಲ ಹನನಗೊಳಿಸುತ್ತಾ ಮುಂದುವರಿಯುತ್ತಾ ಇರುವೆ.
ಆದರೆ ಲಂಕಾ ರಾಷ್ಟ್ರ ಬರಿದಾಗುವುದಕ್ಕೆ ನಾನು ಬಿಡಲಾರೆ. ನಿನ್ನ ಸ್ನೇಹಿತನಾಗಿದ್ದುಕೊಂಡು ರಾತ್ರಿ ಬೆಳಗಾಗುವುದರೊಳಗಾಗಿ ಆ ರಾಮ ಲಕ್ಷ್ಮಣನು ಕೊಂದು ನಾನು ಮಾತ್ರವಲ್ಲ, ಅಲ್ಲಿರುವಂತಹ ಕಪಿಪಾಲಯ, ಹನುಮಂತನು, ಆ ಸುಗ್ರೀವನು, ಅಂಗದನು, ಆ ನೀಲನು, ಅವರ ಬಾಲವನ್ನು ಹಿಡಿಯುತ್ತೇನೆ. ನಾಲ್ಕೆ ಅಬ್ಬಳಿಸಿ ರಕ್ತ ಕಾರಿಸಿ ಕೊಂದು ಲಂಕೆಯನ್ನು ಕಾಪಾಡುವಂತ ಹೊಣೆಗಾರಿಕೆ ನನಗೆ ಬಿಡು. ಹೊನ್ನ ಹರಿವಾಣದಲ್ಲಿ ರಣವಳ್ಳಿಯನ್ನು ಎತ್ತಿದ್ದೇನೆ. ಹೋಗಿ ಜಯಶೀಲನಾಗಿ ಬಾ. ಧನ್ಯನಾದೆ. ರಾವಣೇಶ್ವರನಿಂದ ರಣವೀಳ್ಯವನ್ನು ಪಡೆದುಕೊಂಡಿದ್ದೇನೆ. ರಾಮ ಲಕ್ಷ್ಮಣರು ಎಲ್ಲಿದ್ದಾರಂತ ಹುಡುಕುತ್ತಾ ಸಾಗುತ್ತೇನೆ. ರಾಮನ ಸೇವೆ ನಮ್ಮ ಪಾಲಿಗೆ ಸಿಕ್ಕಿದ್ದು ಜನ್ಮ ಜನ್ಮಾಂತರ ಪುಣ್ಯ ಎಂಬುದಾಗಿ ನಾವು ಭಾವಿಸಿಕೊಂಡವರು. ಹೌದಲ್ಲ, ಅದಕ್ಕಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡವರು. ನಿಜ ದೇವ. ಆದರೂ ಒಂದು ಈಗ ಅಪಾಯ ಒದಗಿ ಬಂದಿದೆ. ಈಗ ರಾಮಪಾಳೆ. ಹೌದು, ಈ ಹಿಂದೆ ಬಂದಂತ ಅಪಾಯಗಳನ್ನೆಲ್ಲ ಧೃತಿಗೆಡದಂತ ಶ್ರೀರಾಮಚಂದ್ರ ಎಲ್ಲವನ್ನು ಪರಿಹರಿಸುತ್ತಾ ಹೋಗಿದ್ದಾನೆ. ಹೌದು. ಮತ್ತೆ ಈಗ ಯಾವ ಸಮಸ್ಯೆ? ಈ ಸಲ ನಾವು ಮೈಯೆಲ್ಲ ಕಣ್ಣಾಗಿರಿಸಿ ರಾಮ ಲಕ್ಷ್ಮಣ ರಕ್ಷಣೆ ಮಾಡ್ಬೇಕಂತ ಹೊಣೆಗಾರಿಕೆ ನಮಗೆ ಉಂಟು.
ನಾವು ರಾಮ ಸೇವೆಗೆ ಯಾವತ್ತಿನಿಂದ ನಮ್ಮನ್ನು ನಾವು ತೊಡಗಿಸಿಕೊಂಡೆವೋ ಅಂದಿನಿಂದ ಇಂದಿನವರೆಗೆ ಎಲ್ಲಿ ಹೋಗಲಿ ಎಲ್ಲಿ ಬರಲಿ ರಾಮ 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 ಎನ್ನುವ ಮಂತ್ರವನ್ನು ಉಚ್ಚರಿಸುತ್ತಿರುವಾಗಲೇ ನಮ್ಮ ಮೈಯಲ್ಲಿರುವಂತ ರೋಮಗಳೆಲ್ಲ ನಿಮಿರಿ ನಿಲ್ಲುವುದಕ್ಕೆ ಆರಂಭಿಸುತ್ತಾರೆ. ರೋಮಾಂಚನ ಆಗ್ತಾ ಇದೆ. ಹಾಗಾಗಿ ಮೈಯೆಲ್ಲ ಕಣ್ಣೆ. ಆದ್ರೆ ಈ ಸಲ ರಾವಣ ಯುದ್ಧದಲ್ಲಿ ಅಪಜಯವನ್ನು ಕಂಡಿದ್ದಾನೆ. ಸೋಲು ಅನುಭವಿಸುತ್ತಾ ಇದ್ದಾನೆ. ಸೋಲನ್ನು ಅನುಭವಿಸಿದಂತ ಆತ ಹೇಗಾದ್ರೂ ಮಾಡಿಕೊಂಡು ಜಯವನ್ನು ಗಳಿಸಬೇಕೆಂಬುದಾಗಿ ತೀರ್ಮಾನಕ್ಕೆ ಬಂದಿದ್ದಾನೆ. ಎಷ್ಟು ಸೇನೆಯನ್ನು ಕಳುಹಿಸಿಕೊಟ್ಟ ಒಬ್ಬರಾದ್ರೂ ಬದುಕಿ ಉಳಿದಿದ್ದ? ಬದುಕಲಿಲ್ಲ. ಈ ಸಲ ತೀರ್ಮಾನ ಬೇರೆ ಆಗಿದೆ. ಅವನು ಏನು ಮಾಡಿ ಅವ ಇಲ್ಲಿದ್ದವರನ್ನು ಕಳುಹಿಸಿಕೊಡುದಲ್ಲ, ಬೇರೆ ಇದ್ದವರನ್ನು ಕಳುಹಿಸಿಕೊಡ್ಬೇಕೆಂಬುದಾಗಿ ಚಿಂತಿಸ್ತಾ ಇದ್ದಾನೆ. ಯಾರನ್ನೇ ಕಳುಹಿಸಿಕೊಂಡು ಬಂದವರು ಹಿಂದೆ ಹೋದ ಯಾವುದಾದ್ರೂ ಪ್ರಸಂಗ ಉಂಟು? ಇಲ್ಲವೇ ಇಲ್ಲ. ಈ ಸಲ ಆತನಿಗೊಬ್ಬ ಮಿತ್ರ ಇದ್ದಾನೆ. ಹೌದಾ? ಪಾತಾಳ ಲಂಕೆಯಲ್ಲಿ ಮಹಿರಾವಣ ಎಂಬವ. ಇವನ ಮಿತ್ರ. ಅವನನ್ನು ಬರಮಾಡಿಕೊಂಡಿದ್ದಾನೆ. ಹೌದಾ? ಆ ಸ್ಥಾನಕ್ಕೆ ಬಂದಿದ್ದಾನೆ. ತನ್ನ ದುಃಖದ ವಿಷಯವನ್ನು ಎಲ್ಲವನ್ನು ಹೇಳಿಕೊಂಡಿದ್ದಾನೆ. ಅದಕ್ಕಾಗಿ ಆತ ಪ್ರತಿಜ್ಞೆ ಮಾಡಿದ್ದಾನೆ ಮಹಿರಾವಣ. ರಾಮ ಲಕ್ಷ್ಮಣ ಕಪ್ಪಿ ಸಮೇತವಾಗಿ ನಾನು ಕೊಲ್ತೇನೆ ಎಂಬುದಾಗಿ, ಆ ಮೂಲಕವಾಗಿ ಜಯವನ್ನು ಪಡುವ ಹಾಗೆ ನಾನು ಮಾಡ್ತೇನೆ ಎಂಬುದಾಗಿ. ನೋಡು, ಸೂರ್ಯ ಮುಳುಗಿ ಹೋಗಿದ್ದಾನೆ. ಸೂರ್ಯ ಉದಯ ಆಗುವುದರ ಮೊದಲಾಗಿ ರಾಮ ಲಕ್ಷ್ಮಣ ಆತನ ಜೊತೆಲಿ ಅದೆಷ್ಟು ಮಂದಿ ಕಪ್ಪಿಗಳಿದ್ದಾರೋ ಅವರೆಲ್ಲರನ್ನು ಕೊಂದು ಜಯವನ್ನು ಗಳಿಸಿಕೊಡ್ತೇನೆ ಎಂಬುದಾಗಿ ಹೇಳಿದ್ದಾನೆ. ಅದಕ್ಕಾಗಿ ನೀನು ಚಿಂತಿಸುತ್ತೆ ಹೇಗೆ ರಕ್ಷಣೆ ಮಾಡುವುದಂತ. ವಿಭೀಷಣ ದೇವ, ಹನುಮಂತ, ರಾಮ ರಾವಣರಿಗೆ ಯುದ್ಧಾರಂಭವಾಗಿ ಕೆಲ ಸಮಯ ಕಳೆದು ಹೋಗಿದೆ. ಹೇಗಾದ್ರೂ ರಾಮನೊಂದಿಗೆ ಜಯವನ್ನು ಸಂಪಾದಿಸಬೇಕು ಅಂತ ತೀರ್ಮಾನಿಸಿದಂತ ರಾವಣ ತಮ್ಮವರನ್ನೆಲ್ಲ ಕಳುಹಿಸಿಕೊಟ್ಟಾದ್ರೂ ಯಾವ ಪರಮ ಪ್ರಯೋಜನವನ್ನು ಅವ ಹೊಂದಲಿಲ್ಲ. ತನ್ನವರನ್ನೆಲ್ಲ ಎಲ್ಲರನ್ನೂ ಕಳೆದುಕೊಂಡವನಿದ್ದಾನೆ. ಅತಿಕಾಯನಾಗಲಿ, ಇಂದ್ರಜಿತನಾಗಲಿ, ಮಕರಾಕ್ಷನಾಗಲಿ, ಎಂತಹ ಬಲಾಢ್ಯವಾದಂತಹ ಸೇನೆಯನ್ನಾದರೂ ರಾಮನ ಮುಂಭಾಗಕ್ಕೆ ಕಳುಹಿಸಿಕೊಟ್ಟ ಕಾಲದಲ್ಲಿ ನಮ್ಮ ರಾಮಚಂದ್ರ ನಿಂತ ನೆಲದಲ್ಲಿ ಬಂದಂತ ರಕ್ಕಸರನ್ನೆಲ್ಲ ಸಂಹರಿಸಿ ಇಷ್ಟರವರೆಗೆ ಜಯಸಿರಿಯನ್ನು ಸಂಪಾದಿಸಿಕೊಂಡು ಬಂದಿದ್ದಾರೆ. ನೀನೀಗಾಡುತ್ತೀ ಪಾತಾಳ ಲಂಕೆಯಿಂದ ಮಹಿರಾವಣ. ಎಂತ ಬಲಿಷ್ಠರೇ ಬರಲಿ, ಯಾವನೇ ಬಂದರು ರಾಮನ ಮುಂದೆ ಯಾವರ ಪರಾಕ್ರಮವು ಇಷ್ಟರವರೆಗೆ ಬೇರೆ ಬೇಯಿಸಲಿಲ್ಲ. ರಾಮನ ಮುಂದೆ ಅವರ ಯಾವ ಆಟವೂ ನಡೆಯಲಿಲ್ಲ. ಮತ್ತೆ ಇಂದು ಬಂದಂತ ಮಹಿರಾವಣನ ಕುರಿತಾಗಿ ನಾವು ಯಾಕೆ ಹೆದರಬೇಕು ಆಲೋಚಿಸಬೇಕು. ಆದ್ರೆ ನೀನೊಂದು ಮಾತನ್ನು ಆಡಿ ಈಗ ನಾವು ಎಚ್ಚರಿಸಲೇಬೇಕಾಗುತ್ತದೆ. ಎಲ್ಲರಂತಲ್ಲ, ವಿಶೇಷವಾದಂತ ಮಾಯಾವಿದ್ಯ ಪ್ರವೀಣನಿದ್ದಾನೆ. ಆಡಿದಂತೆ ನಡೆಯುವವ. ನಾಳೆ ಸೂರ್ಯೋದಯ ಒಳಗಾಗಿ ನಾ ಮಾಡಿದಂತ ಪ್ರತಿಜ್ಞೆಯನ್ನು ನೆರವೇರಿಸುವಂತ ಸಾಮರ್ಥ್ಯವನ್ನು ಹೊಂದಿದ. ಒಳ್ಳೆಯದೇ ಆಯ್ತು. ಅನುದಿನವೂ ನಾವು ರಾಮ ಸೇವೆಗಾಗಿ ಕಾತರದಿಂದ ಕಾಯುತ್ತಾ ಇರುವವು. ಯಾವಾಗ ರಾಮ ಸೇವೆ ಮಾಡುವುದಕ್ಕೆ ಅವಕಾಶ ಒದಗಿ ಬರುತ್ತದೆ ನಮ್ಮೆಲ್ಲರ ಪಾಲಿಗೆ ಅಂತ. ಇದು ಕೂಡ ದೇವರೇ ನಮಗೆ ಒಂದು ಅವಕಾಶವನ್ನು ಒದಗಿಸಿಕೊಟ್ಟ ಅಂತ ಅನಿಸುತ್ತೇನೆ. ನಾಳೆ ಸೂರ್ಯೋದಯ ಆಗುವ ಮೊದಲು ನೀವು ಯಾರು ಹೆದರಬೇಕಾದ ಅಗತ್ಯವಿದೆ. ರಾಮ ಲಕ್ಷ್ಮಣರಿಗೆ ನಾನು ಹೊಣೆ. ಅವರನ್ನು ಕಾಪಾಡುತ್ತೇನೆ. ಹೇಗೆ ಬಲ್ಲೆಯ? ಹೇಗೆ? ನಮಗೆ ಬಾಲವೇ ಪ್ರಮುಖ. ಈ ಬಾಲ ಇಲ್ಲದಿದ್ರೆ ಯಾವುದಾಗುವುದಿಲ್ಲ. ನಾವು ಯಾವೆಲ್ಲ ಪ್ರಸಂಗಕ್ಕೆ ಹೋಗಿದ್ದೇವೆ ಆಗೆಲ್ಲ ಈ ಬಾಲ ವಿನಿಯೋಗ ಮಾಡಿಕೊಂಡಿದ್ದೇವೆ. ಹನುಮಂತನ ಬಲ ಎಷ್ಟೆಂಬುದಾಗಿ ಬಾಲವೇ ತೋರಿಸ್ತದೆ. ಈ ಸಲವೂ ಹಾಗೆ. ಧ್ರುವ ಮಂಡಲದವರೆಗೆ, ಎಲ್ಲಿಂದ ಕೂರ್ಮ ತಡಿಯಿಂದ ಧ್ರುವ ಮಂಡಲದವರೆಗೆ ಈ ಬಾಲವನ್ನೇ ಬೆಳೆಸಿ ಸುತ್ತಿ ಸುರುಳಿಸುತ್ತಿ ಒಂದು ಭದ್ರವಾದಂತ ಕೋಟೆ ನಿರ್ಮಾಣ ಮಾಡ್ತೀವಿ. ಹೌದು. ರಾಮ ಲಕ್ಷ್ಮಣರು ನೀವೆಲ್ಲರೂ ಉಳಿದ ಕಪಿಪಾಳಯಗಳು ಅವರೆಲ್ಲರನ್ನು ಕೋಟೆಯೊಳಗೆ ಭದ್ರವಾಗಿರಿಸು. ಒಂದು ನೊಣ ಕೂಡ ಒಳಗೆ ಪ್ರವೇಶ ಮಾಡದ ಹಾಗೆ ರಾಮ ಲಕ್ಷ್ಮಣನು ರಾಣು ರಕ್ಷಣೆ ಮಾಡ್ತಾನೆ. ಆಗ ಮೈರಾವಣ ಬಂದು ಏನು ಮಾಡ್ತಾನೆ? ಏನು ಮಾಡ್ಲಿಕ್ಕಿಲ್ಲ. ಅವನಿಗೆ ವೇಳೆ ಇರುವುದು ಸೂರ್ಯೋದಯವರೆಗೆ ಮಾತ್ರ ಅಲ್ವಾ? ಹಾಗಾದ್ರೆ ನೀವ್ಯಾರು ಚಿಂತೆ ಮಾಡಬೇಡಿ. ಈಗಿಂದೀಗಲೇ ಕೋಟೆಯನ್ನು
ಲಂಕೆಗೆ ಬರುವುದು ನಾನು ಏನು ಹೊಸತಲ್ಲ. ಇದಕ್ಕಿಂತ ಮುಂದೆನೂ ನಾನು ಬಂದಿದ್ದೇನೆ ಲಂಕೆಗೆ. ಆದರೆ ಇಂತಹ ವಿಶೇಷತೆಯನ್ನು ನಾನು ಕಂಡವನಲ್ಲ. ಏನು ಭಯಂಕರ ಕೋಟೆ ನಿರ್ಮಾಣವಾಗಿದೆಯಲ್ಲ, ಇಷ್ಟರವರೆಗೆ ಇಂತಹ ಕೋಟೆಯನ್ನು ನಾನು ಕಂಡವನಲ್ಲ. ಕೂರ್ಮ ತಡೆಯಿಂದ ಧ್ರುವ ಮಂಡಲದವರೆಗೆ ವಿಸ್ತಾರವಾದಂತ ಈ ಕೋಟೆ ವಿಚಿತ್ರವೇ ಸರಿ, ವಿಚಿತ್ರವೇ ಸರಿ. ಏನಿದ್ದರೂ ಈ ಕೋಟೆಯನ್ನು ಮುರಿಯಬೇಕಲ್ಲ. ಹೇಗೆ ಮರೆಯುವುದು? ನಮ್ಮ ಜೊತೆಯಲ್ಲಿ ಬಂದವರಿದ್ದಾರೆ ಕೆಲವರೆಲ್ಲ, ಅವರನ್ನು ಕರೆದು ಈ ಕೋಟೆಯನ್ನು ಮುರಿಸುತ್ತೇನೆ. ನೋಡೋಣ ಯಾರಲ್ಲಿ ಸೂಜಿ ಮಕ್ಕ. ಅವಸರದ ಕರೆ ಸೂಜಿ ಮುಖ ಸಭೆಗೆ ಬರಬೇಕು. ಯಾಕಾಗಿ ಕರೆಸಿದ್ದೀರಿ? ಏನು ಉತ್ತರ ಅಂತ ಗೊತ್ತಾಗಲಿಲ್ಲ ನನಗೆ. ಗೊತ್ತಾಗ್ಲಿಲ್ವ? ಹೌದೌದು, ಹೇಳಿದ್ರೆ ಮಾಡುವುದಕ್ಕೆ ಸಮರ್ಥನು ಸಿದ್ಧನು. ನೀವು ಮಾಡ್ತೀರಂತಲ್ವ ನಿಮ್ಮನ್ನು ಕರೆದದ್ದು ನಾನು. ಯಾಕೆ? ನೋಡಿದೆ ಆ ಕಡೆಗೆ ವಿಸ್ತಾರವಾದಂತಹ ಕೋಟೆ, ಎಲ್ಲಿ ನೋಡಿದರೆ ಕಣ್ಣು ಎಟಕುವುದಿಲ್ಲ. ಬಹಳ ಬಲಿಷ್ಠವಾದ ಕೋಟೆ. ಹೌದಲ್ವೇ? ಹೌದೌದು. ಈ ಕೋಟೆಯನ್ನು ಶೀಘ್ರದಲ್ಲಿ ಹೋಗಿ ಮುರಿದು ಬರಬೇಕು. ನನ್ನ ಸೂಜಿಯಲ್ಲಿ ಹೌದು. ಅಪ್ಪಣೆ. ಸರಿ, ಇದು ನನಗೆ ಲೆಕ್ಕವೆಲ್ಲ. ನನ್ನ ಸೂಜಿ ಉಂಟಲ್ಲ, ಈ ಕೋಟೆಗೆ ದೊರಕಿಸಬೇಕು. ನನ್ನ ಸೂಜಿ ಆಯ್ತು. ಸೂಜಿ ಮುರಿದದ್ದಲ್ವಾ? ಈ ಕೆಲಸಕ್ಕೆ ಹೋದ್ಯಾ ನೀನು? ಹೌದು. ಸೂಜಿ ಹಾಕಿದ್ಯಾ? ನಾನು ತೂಕ ಹೋಗಿ ಕೋಟೆಗೆ ನನಗೆ ಬರುವಾಗಲೇ ಒಂದು ಅನುಮಾನ ಇತ್ತು. ಯಾವುದು? ನೀನು ಇಲ್ಲಿ ಸೂಜಿ ಹಾಕಲಿಕ್ಕೆ ಬಂದದ್ದಲ್ಲ, ಬೇರೆ ಎಲ್ಲಿಯೋ ಸೂಜಿ ಹಾಕಿ ನೀನು ಬಂದದ್ದಿಲ್ಲ. ಬರುವಾಗಲೇ ಅದು ಸ್ವಲ್ಪ ಓರ ಇತ್ತಲ್ವ? ಹೌದಲ್ಲ, ಸೂಜಿ ತುರುಕಿದ್ದೆ ಸರ, ಅದು ಮುರಿದಲ್ಲೇ. ನಾನು ಗ್ರಹಿಸಿದೆ ಹೇಗೆ ಸೂಜಿ ಹೋದ್ರೆ ಸ್ವಲ್ಪ ಹೋದಿತ್ತು ಅಂತ. ಈಗ ಇದು ಬುಡದಿಂದಲೇ ಮುರಿದಿದೆ. ಹೌದಪ್ಪ, ನಾನಿಗೆ ಬದುಕಲಿಕ್ಕೆ ಗೊತ್ತೇ ಇಲ್ಲ. ಸೂಜಿ ಇಲ್ಲದೆ ನನ್ನ ಜೀವನ ಇಲ್ಲ. ನಾನು ಬದುಕುವುದು ಹೇಗೆ? ಮತ್ತೆ ಸೂಜಿ ಮುಡ್ಬೇಕು ನನಗೆ, ಸೂಜಿ ಬರ್ಬೇಕು ನನಗೆ. ಸೂಜಿ ಇಲ್ಲದ್ರೆ ನಾನು ಬದುಕಿ ಸಾಯಿದೆ. ನಿನಗೆ ನಾನು ಔಷಧಿ ಹೇಳ್ತೇನೆ. ಯಾವ್ದು ಔಷಧಿ? ಔಷಧಿಯಾ? ನಮ್ಮ ಅರಮನೆಯಲ್ಲಿ ಚಿಮಿಣಿ ಹಣ್ಣು ಅಂತ ಸಿಗ್ತದೆ. ಅದಕ್ಕೆ ಮುಖ ಇಟ್ಟು ಸ್ವಲ್ಪ ದಿವಸ ಮಲಗು, ಆಗ ಬರ್ತದೆ ನಿನಗೆ ಸೂಜಿ. ಆಯ್ತು? ಅದು ಉರಿಯಲ್ವಾ? ಎಂತದ್ದು ಉರಿ? ಅದಕ್ಕೆ ಮುಖ ಅದು ಇದ್ದರೇನು ಇಲ್ಲದಿದ್ದರೇನು? ನನ್ನ ಜೀವವಾದಿತ್ತು. ಹಾಗೆ ಬೇಕಾದಷ್ಟುಂಟು. ಹೌದಲ್ಲ? ಮಲಗಿ ಯಾರಲ್ಲಿ ಗತಿ ಮುಖ ಈ ಕಡೆಗೆ ಬಾರ.
ಹೇಳ್ತಾ ಇದ್ದೀನಿ. ನನ್ನದಂತ ಕಾರ್ಯದಲ್ಲಿ ತೊಡಗಿಕೊಂಡಿದ್ದವನು ನಾನು. ಆ ಸಂದರ್ಭದಲ್ಲಿ ತದಿಮುಖ ಈ ಕಡೆ ಬರಲಿ ಎನ್ನುವಂತಹ ಕರೆ ಆಯಿತು. ನೇರವಾಗಿ ನಿಮ್ಮ ಬಳಿಗೆ ಬಂದಿದ್ದೇನೆ. ಏನಾಗಬೇಕು? ಆ ಕಡೆ ನೋಡಿದೀಯಾ? ಭಯಂಕರವಾದಂತಹ ಕೋಟೆ ನಿರ್ಮಾಣವಾಗಿದೆ. ಈ ಕೋಟೆಯನ್ನು ಆದಷ್ಟು ಬೇಗ ಮುರಿದು ಬರಬೇಕು. ಅಷ್ಟೇ? ಹೌದು. ನನ್ನ ದದಿಯನ್ನು ಸುರಿಸಿ ಆ ಕೋಟೆಯನ್ನು ನಾನು ಕರಗಿಸ್ತೇನೆ. ಇನ್ನು ತಡ ಮಾಡುವುದು ಯಾಕೆ? ದದಿಯನ್ನು ಸುರಿಸಿ ಕೋಟೆಯನ್ನು ಕರಗಿಸ್ತೇನೆ. ಇದು ಸಾಧ್ಯವಾಗುವಂತಹ ಮಾತಲ್ಲ. ಬೆಟ್ಟವನ್ನು ಕರಗಿಸುವುದಕ್ಕಾಗಿ ಹೋದೆ, ಬೆಟ್ಟ ಕರಗಲಿಲ್ಲ, ಕೋಟೆ ಎಲ್ಲ ಖಾಲಿಯಾಗಿ ಹೋಯಿತು. ಕೋಟೆ ಮುರಿಯದೆ ದದ್ದಿಯೆಲ್ಲ ಖಾಲಿ ಆಯ್ತು. ಹೌದು. ಓಹೋ, ಇನ್ನು ಈಗ ದದ್ದಿ ಬರಬೇಕಲ್ಲ. ಹೌದು. ಸಂಪಾದಿಸುವುದು ಹೇಗೆ? ನಿನ್ನಲ್ಲಿ ನೋಡುವಾಗ ಬೇಕಾದಷ್ಟು ದದ್ದಿ ಉಂಟಂತ ನಿನ್ನಲ್ಲಿ ಕಾಣ್ತದೆ. ಎಲ್ಲ ಕರಗಿ ಹೋಯ್ತು. ಎಲ್ಲ ಕರಗಿ ಹೋಯ್ತಾ? ಒಂದು ಔಷಧಿ ನಾನು ಹೇಳ್ತೇನೆ. ಏನು? ನೇರವಾಗಿ ಅರಮನೆಗೆ ಹೋಗ್ಬೇಕು. ಅಲ್ಲಿ ಗೋಮೂತ್ರ ಉಂಟಲ್ಲ, ಅದನ್ನು ದಿನಕ್ಕೆ 3 ಸಲ ನೀನು ಸೇವಿಸು. ದದಿ ತನ್ನಿಂದ ಹಚ್ಚುದಾ? ಎಂತದ್ದು? ಗೋಮೂತ್ರವನ್ನು ಕುಡಿದರೆ ಸಾಕು. ಓಹೋ. ಬದಿ ಮತ್ತೆ ಉತ್ಪತ್ತಿ ಆಗ್ತದೆ. ಹೋಗದು ಯಾರಲ್ಲಿ ವಜ್ರದಂಸ್ತ್ರ ಈ ಕಡೆಗೆ. ಯಾರಿದು ಆಶ್ಚರ್ಯ? ಏನು ಆಶ್ಚರ್ಯ? ಅನಿರೀಕ್ಷಿತವಾದಂತಹ ಕರೆ. ಆಗ ಕೇಳಿಸಿದ್ದಷ್ಟೇ, ಸೂಜಿ ಮುಖ ದದಿಮುಖ ಬಲಿ ಎನ್ನುವ ಹಾಗೆ. ಅವರು ಯಾರೂ ಕಾಣುವುದಿಲ್ಲ. ಅವರು ಕಾಣಲಿಕ್ಕಿಲ್ಲ ಇನ್ನು. ಯಾಕೆ? ಹೋಗಿದ್ದಾರೆ ಅವರು. ಈಗ ನನ್ನನ್ನು ಕರೆಸಿದ್ದೀರಿ, ಏನು ಕಾರಣ? ಈಗ ನಿನ್ನನ್ನು ನೋಡುವಾಗಲೇ ಕೆಲವರು ಭಕ್ತರು ಹುಟ್ಟಿಕೊಂಡರು ಭೂಲೋಕದಲ್ಲಿ. ಹಾಗೆ ಕಾಣ್ತಿ ಮತ್ತೆ ವಜ್ರದ್ರಂಶ ಅಲ್ವಾ? ಹೌದೌದೌದು. ಓ, ಆ ಕಡೆಗೆ ನೋಡ, ವಿಸ್ತಾರವಾದಂತಹ ಕೋಟೆ. ಏನದು ಕೋಟೆ? ಕೂರ್ಮ ತಡಿಯಿಂದ ಧ್ರುವಮಂಡಲದವರೆಗೆ ಬೆಳೆದು ನಿಂತಿದೆ. ಹೌದೌದೌದು. ಆ ಕೋಟೆಯನ್ನು ನೀನು ಹೋಗಿ ಈ ಕೋರೆ ದಾಡೆಯಿಂದ ಮುರಿದು ಬರಬೇಕು.
ಆಗ್ತಾ ಉಂಟು. ಅವರವರ ಪ್ರಯತ್ನವನ್ನು ಮಾಡಿದವರಿದ್ದಾರೆ. ನಾನೇನಾದ್ರು ಸಣ್ಣ ಪ್ರಯತ್ನ ಮಾಡಬೇಕಾ? ಸಣ್ಣ ಪ್ರಯತ್ನ ಬೇಡ, ದೊಡ್ಡದಾದ ಪ್ರಯತ್ನವನ್ನೇ ಮಾಡ್ತಾರೆ. ನನ್ನ ಈ ಬಲಿಷ್ಠವಾದ ಹಲ್ಲುಗಳಿಂದ ಈ ಕೋಟೆಯನ್ನು ನನ್ನ ಹಲ್ಲು ಆಯ್ತು. ಅಲ್ಲಿಲ್ಲ ಹಲ್ಲು ಹೋಯ್ತು. ಈಗ ಹಲ್ಲು ಹೋಯ್ತಾ? ಎಲ್ಲಿಗೆ ಹೋಯ್ತು? ಮೊದಲೆಲ್ಲ ಬಾರಿ ಕೊಚ್ಚಿಕೊಳ್ತಾ ಇದ್ದಿಲ್ಲ. ನನ್ನ ಹಲ್ಲು ಗಟ್ಟಿ ಉಂಟು, ಏನು ಬೇಕಾದ್ರೂ ಮಾಡ್ತಾರೆ, ಏನು ಹಲ್ಲು ಇಷ್ಟೇ ಗಟ್ಟಿಯ. ಇನ್ನೇನು ಮಾಡುವುದು ಈಗ? ಬರ್ಬೇಕಾ? ಹಲ್ಲು ಒಂದು ಉಪಾಯ ಹೇಳ್ತೇನೆ. ನಮ್ಮಲ್ಲಿ ವೆಂಕಟೇಶ ಆಚಾರ್ಯ ಅಂತ ಒಬ್ಬರಿದ್ದಾರೆ. ಅಲ್ಲ, ಕೆಲಸ ಮಾಡುವವರು. ಕೃತಕ ಹಲ್ಲಾದ್ರೂ ಮಾಡಿ ಇಟ್ಟುಕೊ. ಒಮ್ಮೊಮ್ಮೆ ಬೇಕಾದಿತ್ತು ನಿನಗೆ ಅದು. ಈಗ ಅವರೆಲ್ಲ ಕೇಳಬೇಕಾ? ಸ್ವಲ್ಪ ಔಷಧಿ ಮಾಡೋ ಹೋಗಲಿ. ಎಲ್ಲರೂ ಹೋದರಲ್ಲ, ಯಾರಲ್ಲಿ ಸೂಕ್ಷ್ಮ ಮಕ್ಕಳು ಅನಿರೀಕ್ಷಿತವಾದಂತಹ ಕರೆ ನಿಮ್ಮ ಬಳಿಗೆ ಬಂದಿದ್ದೇನೆ. ಏನಾಗಬೇಕು ನೋಡಿದೆಯಾ? ಆ ಕಡೆಗೆ ಬಲಿಷ್ಠವಾದಂತಹ ಕೋಟೆ ನಿರ್ಮಾಣವಾಗಿದೆ. ಈ ಕ್ಷಣ ಮಾತ್ರದಲ್ಲಿ ಹೋಗಿ ಆ ಕೋಟೆಯನ್ನು ಮುರಿದು ನನ್ನದಾದಂತಹ ಎರಡು ದಾಡಿಗಳನ್ನೇ ನನ್ನ ದಾಡಿ ಹೋಯ್ತು. ನನ್ನ ದಾಡಿ ಹೋಯ್ತು. ಹೌದು, ಮುಖವೇ ಹೋಯ್ತು ನೋಡು. ಹೌದು. ಇನ್ನು ಹೆದರಬೇಡ ನೀನು. ನಮ್ಮಲ್ಲಿ ಕುದುರೆ ಉಂಟು. ಕುದುರೆಯ ಮುಖವನ್ನು ಇಟ್ಟು ಆಯ್ತಾ? ಹೋಗಲಿ ಬೇಕಾದಷ್ಟು. ಎಷ್ಟು ಮಂದಿಯನ್ನು ಕಳುಹಿಸಿದರು ಕೋಟೆಯನ್ನು ಮುರಿಯುವುದಕ್ಕೆ ಅಸಾಧ್ಯವಾಯಿತೆ. ಆದರೆ ಉಪಾಯದಿಂದ ಈ ಕೋಟೆಯನ್ನು ಮುರಿಯಬೇಕಲ್ಲ. ಎಷ್ಟು ಮಂದಿಯನ್ನು ಕಳುಹಿಸಿದರು ಮುರಿಯುವುದಕ್ಕೆ ಅಸಾಧ್ಯವೆಂದಾದ ಮೇಲೆ ಅನಿವಾರ್ಯ ಅಷ್ಟಸಿದ್ಧಿಯನ್ನು ಬಲ್ಲವರು ನಾವು ರಾಕ್ಷಸರಾಗಿದ್ದೇವೆ. ಯಾವ ಹೊತ್ತಿನಲ್ಲಿ ಬೇಕಾದರೂ ಯಾವ ರೂಪವನ್ನು ಮಾಡುವುದಕ್ಕೂ ಸಾಧ್ಯವಿಲ್ಲಂತಹ ನಾವು ಒಂದು ಉಪಾಯದ ಮೂಲಕವಾಗಿ ಈ ಕೋಟೆಯನ್ನು ಮುರಿಯುತ್ತೇನೆ. ಯಾವ ರೀತಿ ಎಂಬುದನ್ನು ನೋಡುತ್ತಾ ಇರಿ.
ಬಲದೊಳಗೆ ಮತ್ತೀರವರ ಬುದ್ಧಿಗಿಯಾದುದುಯ್ಯನೆ ಗೋಪಿದರು ಖಳನೆಂದ ಮಾರುತಿಯೊಡನೆ ವಿನಯದಲ್ಲಿ ಕಂಡು ಕಪಟದ ಸುರನ ಕಂಡು ಮಾರುತಿ ಕಂಡು ಮಾರುತಿ ಕಂಡು ಆ ಹನುಮಂತ ನಿನಗೇನಾಗಿದೆ? ವಿಭೀಷಣ ಅಲ್ವಾ? ನಾನೇ ಅಲ್ವಾ? ಮತ್ತೆ ಸಂಶಯ ನಿನಗೆ ಯಾಕೆ? ಅಭೇದ್ಯವಾದಂತಹ ಕೋಟೆಯನ್ನು ಬಲಿದದ್ದು ನಾನು. ರಾಮ ಲಕ್ಷ್ಮಣರು ಸಹಿತ ಕಪಿಪಾಳಯವೆಲ್ಲ ಕೋಟೆಯ ಒಳಗಿತ್ತು. ಒಂದು ನೊಣ ಒಳಗಾಗ್ಲಿ ಹೊರಗಾಗ್ಲಿ ಬಾರದೇ ಇರುವಂತಹ ಕೋಟೆ ಅದು. ಭದ್ರವಂತ ಕೋಟೆ. ಕೋಟೆ ಕಟ್ಟುವಾಗ ನೀನೂ ನನ್ನಲ್ಲಿ ಜೊತೆಯಲ್ಲಿದ್ದೆ. ಹೌದು, ನೀನು ಕೋಟೆಯ ಒಳಗೆ ಸೇರಿಕೊಂಡ. ಸೇರಿದ್ದೇನೆ. ನಾನು ಕೋಟೆ ಬಿಚ್ಚಲಿಲ್ಲ. ಇಲ್ಲ, ನೀನು ಕೋಟೆಯ ಹೊರಗೆ ಬಂದಿದ್ದಿ. ಹೌದು. ನೀನು ಕೋಟೆಯ ಒಳಗೆ ಹೋಗ್ಲಿಲ್ವಾ? ಒಳಗೆ ಇದ್ದೆ. ಒಳಗಿದ್ದವನಾದ್ರೆ ಮತ್ತೆ ಹೊರಗೆ ಬಂದದ್ದು ಹೇಗೆ? ಮತ್ತೆ ನನಗೆಲ್ಲ ಹೊರಗೆ ಬರ್ಲಿಕ್ಕೆ ಅಷ್ಟೇನು ಕಷ್ಟ ಇಲ್ಲ. ಕಷ್ಟ ಇಲ್ಲ? ಇಲ್ವೇ ಇಲ್ಲ. ನೀನು ಹೊರಗೆ ಬಂದದ್ದಾದ್ರೆ ಹೇಗಯ್ಯ? ಏನು ಕಷ್ಟ ಇಲ್ಲ ನಿನಗೆ? ನಾನಂದ್ರೆ ರಕ್ಕಸ ವಂಶದಲ್ಲಿ ಹುಟ್ಟಿದವಲ್ವಾ? ಹೌದು. ಆ ಸ್ವಭಾವ ಇಲ್ಲ ಮಾತ್ರ. ಸಾತ್ವಿಕನಾಗಿ ಇದ್ದೇನೆ. ಅದು ನಮ್ಮ ಪಾಳಯವನ್ನು ಬಂದು ಸೇರುವಾಗಲೇ ಗೊತ್ತಾಗಿದೆ. ಮತ್ತೆ ಕೋಟೆ ಒಳಗೆ ಎಷ್ಟು ಹೊತ್ತು ನಿಲ್ಲುವುದು? ನನಗೆ ಸ್ವಲ್ಪ ಆಯಾಸ ಆಯ್ತು, ಹಾಗೆ ನಾನು ಹೊರಗೆ ಬಂದೆ. ಈಗ ಅವಲ್ಲ ಬರಬೇಕಾದದ್ದು. ಯಾರು? ಮಹಿರಾವಣ. ಮತ್ತೆ ನೀನು ಯಾಕೆ ಬಂದದ್ದು? ಮತ್ತೆ ನೀನು ಹೀಗಿದ್ರೆ ಅವ ಬಂದಾನ? ಬರುವುದಿಲ್ವಾ? ಅವ ಅಲ್ಲ, ಅವನ ಅಪ್ಪ ಕೂಡ ಬರ್ಲಿಕ್ಕಿಲ್ಲ. ಹೌದಾ? ಈಗ ಏನು ಮಾಡ್ಬೇಕೀಗ? ಮತ್ತೆ ನೀನು ಹೀಗೆ ಕುಳಿತುಕೊಳ್ಳುದಲ್ಲ. ಈಗ ನೀನು ಇಲ್ಲಿ ಕುಳಿತುಕೊಡ್ತಾ ಇದ್ರೆ ಅವ ಬರುವಾಗ ನೀನನ್ನು ಕಂಡರೆ ಅವ ಬರ್ತಾನ? ಅಲ್ಲಿ ಹನುಮಂತ ಇದ್ದಾನೆ, ಅಲ್ಲಿಗೆ ಹೋದರೆ ನನ್ನ ಪ್ರಾಣ ಹೋದಿತ್ತು. ಹನುಮಂತನ ಸತ್ವ ಎಷ್ಟು ಎಂಬುದಾಗಿ ಅಂದೇ ಲಂಕೆಗೆ ಪರಿಚಯ ಆಗಿದೆ. ಅವನಿಗೆ ಕೂಡ ಸುದ್ದಿ ಮುಟ್ಟಿದೆ. ಮತ್ತೆ ಬಂದಾನವ? ಅವ ಬರ್ಲಿಕ್ಕಿಲ್ವಾ? ಅವ ಬರ್ಲಿಕ್ಕಿಲ್ಲ. ನಾನು ಹಾಗಾದ್ರೆ ಇಲ್ಲಿ ಕೋಟೆ ಕಟ್ಟಿ ಈಗ ಮಹಿರಾವಣ ಬರ್ತಾನೆ, ಈಗ ಮಹಿರಾವಣ ಬರ್ತಾನೆ ಅಂತ ಇದು ಬಂದದ್ದು ನೀನು. ನಾನು ನೀನು ಬರುವಾಗ ನೀನೇ ಮಹಿರಾವಣ ಅಂತ ಭಾವಿಸಿ. ಅಯ್ಯೋ, ಮಹಿರಾವಣ ನಾನ? ಈಗ ಹಾಗೆ ನಾನು ಕಾಣ್ತೇನಾ? ಅಲ್ಲ, ಬರಬೇಕಾದ ಅವ ಅಲ್ವಾ? ಅವ ಬರಬೇಕಾದ. ಆದ್ರೆ ನೀನು ಬಂದಿ. ನಾನು ಬಂದಿದ್ದೇನೆ. ನೀನೇನು ಬಂದೆ? ಈಗ ನೀನು ಈ ಕೆಲಸವನ್ನು ಬಿಡಬೇಕು. ಹೌದು. ಕೋಟೆಯನ್ನು ಬಿಟ್ಟು ಆ ಮರವನ್ನು ಕಾಣ್ತಾ ಉಂಟಲ್ಲ, ಹೌದು, ಒಂದು ಮರದ ಮೇಲೆ ಕುಳಿತುಕೋ. ಇಲ್ಲದ್ರೆ ಮರದ ಬುಡದಲ್ಲಿ ಕುಳಿತುಕೊಂಡು ಮಹಿರಾವಣ ಯಾವ ದಾರಿಯಲ್ಲಿ ಬರ್ತಾನೆ, ಹೇಗೆ ಬರ್ತಾನೆ ಎಂಬುದಾಗಿ ನೋಡಿ ಆತನ್ನು ಕೊಲ್ಲುವುದಕ್ಕೆ ನಿನ್ನ ಸುಲಭ ಆಗ್ತದೆ. ಹೌದು ಹೌದು. ಬಂದದ್ದು ನನಗೆ ಹೇಗೆ ಗೊತ್ತಾಗುತ್ತದೆ? ದಾರಿಯಲ್ಲಿ ಬರುದಲ್ವಾ ನಡ್ಕೊಂಡು? ನಾನು ಅನುರೂಪದಲ್ಲಿ ಕುಳಿತಾಗ ಅವನಿಗೆ ಕಾಣುದಿಲ್ಲ, ಅವ ನಿನ್ಗೆ ಕಾಣ್ತಾನೆ. ಮತ್ತೆ ಅದಕ್ಕೆ ಕೋಟೆ ಬಿಚ್ಚಬೇಕು. ಕೋಟೆ ಬಿಚ್ಚಬೇಕು. ಆಗ ರಾಮ ಲಕ್ಷ್ಮಣ ರಕ್ಷಣೆ ಮಾಡುತ್ತೇನೆ, ಕೋಟೆ ಕಟ್ಟಬಹುದು ಅಂತ ಹೇಳುವಾಗ ಹೇಳಿದ್ಯಾರು? ವಿಭೀಷಣ. ಮತ್ತೆ ನೀನು ಯಾರಯ್ಯ? ಅಯ್ಯೋ, ನಾನೇ ವಿಭೀಷಣ ಅಲ್ವಾ? ನೀನೇ ವಿಭೀಷಣ. ಈಗ ಕೋಟೆ ಬಿಚ್ಚಬೇಕು ಅಂತ ಹೇಳುವುದು ಯಾರು? ವಿಭೀಷಣ. ಮತ್ತೆ ನೀನು ಯಾರಯ್ಯ? ಅಯ್ಯೋ, ನಿನಗೊಂದು ಸಂಶಯ. ನಾನಿನ್ನು ಎದೆಯಲ್ಲಿ ಫಲಕ ಹಾಕಿ ಬರ್ತೇನೆ ಬರೆದು, ನಾನು ವಿಭೀಷಣ ಅಂತ. ನೀನು ವಿಭೀಷಣ? ನೀನು? ನಾನೇ. ಹಾಗಾದ್ರೆ ನಾನು ಅಲ್ಲಿ ಕುಳಿತಾಗ ಮೈರಾವಣ ಬರ್ತಾನೆ. ಬಂದಾಗ ನೀನು ಸೂಚನೆ ಕೊಡ್ತೀಯಲ್ಲ? ಸೂಚನೆ ಕೊಡ್ಲಿಕ್ಕೆ ನಾನಿಲ್ವಾ? ಹಾಗಾದ್ರೆ ಕೋಟೆ ಕಟ್ಟುವುದಕ್ಕೆ ಹೇಳಿದ್ದು ವಿಭೀಷಣ, ಬಿಚ್ಚುವುದಕ್ಕೆ ಹೇಳಿದ್ದು ನಾನೇ. ಅದು ನೀನು. ಕೋಟೆ ಬಿಚ್ಚುವುದಕ್ಕೆ ಹೇಳುದು ನೀನು? ನಾನು ವಿಭೀಷಣ. ನೀನು ವಿಭೀಷಣ. ನಿನಗೆ ಏನು ಆಗಿದೆ ಅಂತ ಗೊತ್ತಾಗುದಿಲ್ಲ. ಕೋಟೆ ಬಿಚ್ಚಬೇಕಾ? ಕೋಟೆ ಬಿಚ್ಚಬೇಕು. ಕೋಟೆ ಬಿಚ್ಚಿದ್ದೇನೆ. ಈಗ ರಾಮ ಲಕ್ಷ್ಮಣರ ಮಂಚಕ್ಕೆ ಹೊಣೆ ಯಾರು? ಇಲ್ಲಿ ನಾನಿಲ್ವಯ್ಯ. ರಾಮ ಲಕ್ಷ್ಮಣರ ಮಂಚಕ್ಕೆ ಹೊಣೆ ವಿಭೀಷಣ. ಮತ್ತೆ ನೀನು ಯಾರಯ್ಯ? ನಿನ್ನ ತಲೆ ಕೆಲವೊಮ್ಮೆ ಏನು ಕೆಲಸ ಮಾಡುದಿಲ್ಲ. ನಿನಗೆ ನಾನು ಅಂತಲೇ ಎಲ್ಲದಕ್ಕೂ ಹೇಳುವುದಕ್ಕಾಗುದಿಲ್ಲ. ಈಗ ಕೋಟೆ ಬಿಚ್ಚುವುದು ಯಾರು ಅಂತ ಹೇಳುವಾಗ ನೀನು ವಿಭೀಷಣ. ವಿಭೀಷಣ. ಈಗ ಬಿಚ್ಚುವುದಕ್ಕೆ ಯಾರು ಅಂತ ಹೇಳುವಾಗ ನಾನು ಅಂತ ಹೇಳ್ತೀನಿ. ವಿಭೀಷಣ. ರಾಮ ಲಕ್ಷ್ಮಣರ ಮಂಚಕ್ಕೆ ಹೊಣೆ ಅಂತ ಹೇಳುವಾಗ ನೀನು ನಾನು ಅಂತಲ್ವಾ ಹೇಳಬೇಕಾದದ್ದು? ಹೌದು. ಮತ್ತೆ ನೀನು ವಿಭೀಷಣ ವಿಭೀಷಣ ಅಂತ ಹೇಳಿದ್ರಿ. ನೀನೇ ಒಟ್ಟು ಗಲಿಬಿಲಿ ಮಾಡ. ಅಲ್ಲ, ನಿನಗೆ ಸಂಶಯ ಬರ್ತಾ ಉಂಟು. ಮತ್ತೆ ನಾನು ಏನ್ ಸಾಯೋದು ಮಾರಯ್ಯ? ವಿಭೀಷಣ ಸಾಯ್ಲಿಕ್ಕಿಲ್ಲ.
ನಾನು ಸಾಯ್ಲಿಕ್ಕೆ ಇಲ್ಲ 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 ಇಲ್ಲ. ಮತ್ತೆ ನೀನು ಸಾಯ್ತೇನೆ ಅಂತ ಸುದ್ದಿ ಹೇಳ್ತಿ? ಅದು ನನ್ನ ಮಾತಿಗೆ ಹೇಳಿದ್ದ. ನನಗೆ ಆಗಲೇ ಸಂಶಯ ನನಗೆ ಸಂಶಯ ಬಂತಲ್ಲ ಅದಕ್ಕೆ. ಹಾಗಾದ್ರೆ ಕೋಟೆ ಬಿಚ್ಚುತ್ತೇನೆ. ಬಿಚ್ಚಬೇಕು. ರಾಮ ಲಕ್ಷ್ಮಣರ ಮಂಚಕ್ಕೆ ನೀನು ಹೊಣೆ. ನಾನೇ ಕೋಟೆ ಬಿಚ್ಚುತ್ತೇನೆ. ಬಿಚ್ಚು. ಬಂದವಾಗ ಹೇಳಬೇಕು. ಹೇಳ್ತೇನೆ. ಕೋಟೆ ಬಿಚ್ಚಿದೆ. ವಿಭೀಷಣ ವೇಷದ ಮೂಲಕ ಹೋಗಿ ಆ ಕೋಟೆಯನ್ನು ಮುರಿದಿದ್ದೇನೆ. ಬೂದಿಯನ್ನು ಹಿಡಿದುಕೊಂಡಿದ್ದೇನಲ್ಲ, ಮಂತ್ರಪೂರಿತವಾದಂತಹ ಬೂದಿ ಇದು. ಎಲ್ಲರೂ ನೋಡುತ್ತಾ ಇದ್ದಾರೆ. ಈ ಪಡೆಗೆ ಇದನ್ನು ಓಹೋ, ಎಲ್ಲರೂ ಬಿಟ್ಟ ಕಣ್ಣು ನೋಡುತ್ತಾ ಇದ್ದವರು ಅಲ್ಲಿಗೆ ಮೂರ್ಛಿತರಾಗಿದ್ದಾರೆ. ಎಲ್ಲರೂ ಮಲಗಿದ್ದಾರಲ್ಲ. ಸರಿ, ಇದುವೇ ಸರಿಯಾದಂತಹ ಸಂದರ್ಭ. ರಾಮ ಲಕ್ಷ್ಮಣರು ಎಲ್ಲಿದ್ದಾರಂತ ನೋಡ್ತಾರೆ. ಶೂನ್ಯನಲ ದಶಾನಲ ಬರಿದಿ ಕಿಟ್ಟಿನಲ ಈ ಕುಮಾರರ ಗೆಲುವಾನ ಮೂಲೋಕದಲ್ಲಿ ನಾಗಾಣೆ ಹರಹರ ಲೋಕ ಕಂಟಕ ಶಿಕ್ಷಕರು ಇವರೆನುದ ಬೆರಗಾದ ಶಿವ ಏನು ಘಟನೆಯು ನಡೆದು ಹೋಯಿತು. ರಾವಣ ಏನು ತಲೆ ಕೆಟ್ಟು ಹೋಗಿದೆ. ಇಂತಹ ರಾಮ ಲಕ್ಷ್ಮಣರನ್ನು ಕೊಂದ ಬಾಯನ್ನು ಹಾಗೆ ಆತನಿಗೆ ಮಾತನ್ನು ಕೊಟ್ಟು ಬಂದಿದ್ದೇನೆ. ಇಲ್ಲಿ ಬಂದು ನೋಡುತ್ತೇನೆ, ರಾಮ ಲಕ್ಷ್ಮಣರೆಂದರೆ ಯಾರು? ಸಾಮಾನ್ಯದವರೇ? ವೈಕುಂಠಪತಿಯಾದಂತಹ ಶ್ರೀಮನ್ನಾರಾಯಣನೇ ಧರೆಯಲ್ಲಿರುವಂತಹ ಧರ್ಮದ ರಕ್ಷಣೆಗಾಗಿ ಮಾನವ ಅವತಾರವನ್ನು ತಾಳಿ ಇಲ್ಲಿ ನೆಲೆಸಿದ್ದಾನೆಂದಾದರೆ ಆಶ್ಚರ್ಯಚಕಿತನಾಗುವುದಕ್ಕೆ ಸಂಶಯವಿಲ್ಲ. ಮಾತ್ರವಲ್ಲ, ಈ ಲಕ್ಷ್ಮಣ ಯಾರು? ಆ ಶೇಷನೇ ಲಕ್ಷ್ಮಣನಾಗಿದ್ದಾನೆ. ರಾವಣ ಅಪಹರಿಸಿದಂತಹ ಸೀತೆ ಯಾರು? ಆ ವಿಷ್ಣುವಿನ ಹೆಂಡತಿಯಾದಂತಹ ಮಹಾಲಕ್ಷ್ಮಿ ಆಗಿದ್ದಾಳಲ್ಲ. ಅಂತಹ ಬೆಂಕಿ ಚೆಂಡನ್ನು ಮುಟ್ಟುವುದಕ್ಕೆ ಹೋದರೆ ಲಂಕಾ ರಾಷ್ಟ್ರವೇ ಸುಟ್ಟು ಸೂಕರಿಯಾಗುವುದಕ್ಕೆ ಅನುಮಾನವಿಲ್ಲ. ಅಂತಹದ್ರಲ್ಲಿ ಈ ರಾವಣ ಈಕೆಯನ್ನು ತಂದು ಈ ರಾಮ ಲಕ್ಷ್ಮಣರು ಕೊಲ್ಲುವುದಕ್ಕಾಗಿ ಮನ ಮಾಡಿದನಲ್ಲ. ಕೆಟ್ಟು ಹೋದ ರಾವಣ, ಕೆಟ್ಟು ಹೋದ. ಎರಡು ಮಾತಿಲ್ಲ. ಆದರೂ ನಾನು ರಾವಣನಿಗೆ ಮಾತು ಕೊಟ್ಟು ಬಂದಿದ್ದೇನಲ್ಲ, ರಾಮ ಲಕ್ಷ್ಮಣರನ್ನು ರಾತ್ರಿ ಬೆಳಗಾಗುವುದರೊಳಗೆ ಕೊಲ್ಲುತ್ತಾನೆ ಎನ್ನುವ ಹಾಗೆ ಹಿಡಿದಂತಹ ಕತ್ತಿಯಿಂದ ಈ ರಾಮ ಲಕ್ಷ್ಮಣರನ್ನು ನಿದ್ರಾಂಗನೆಗೆ ವಶವಾದವರನ್ನು ಕೊಲ್ಲಬಾರದು, ಅದು ಮಹಾಪಾಪ. ಏನು ಆಶ್ಚರ್ಯ, ಅಶರೀರ ಮನೆ ಮೊಳಗುತ್ತಾ ಇದೆಯಲ್ಲ. ನಿದ್ರೆಯಲ್ಲಿದ್ದವರನ್ನು ಕೊಂದರೆ ಮಹಾಪಾಪ ಎನ್ನುವ ಹಾಗೆ. ಹೇಗಿದ್ದರು ಈ ರಾಮ ಲಕ್ಷ್ಮಣನು ಎಚ್ಚರಾಗುವಲ್ಲಿವರೆಗೆ ನಾನು ಕಾಯಬೇಕಲ್ಲ. ಇಲ್ಲಿ ಕಾಯುವುದ ಅಲ್ಲ, ರಾಮ ಲಕ್ಷ್ಮಣನ ಮಂಚೆ ಸಮೇತವಾಗಿ ಪಾತಾಳ ಲಂಕೆಗೆ ಕೊಂಡೊಯ್ಯುತ್ತೇನೆ. ಸಾಗುತ್ತೇನೆ ಪಾತಾಳ ಲಂಕೆಗೆ. ಶ್ರೀರಂಗನಾಯಕ ರಾಜೀವಲೋಚನ ರಮಣನೇ ಬೆಳಗದು ಏನೆನ್ನುತ್ತ, ರಮಣನೇ ಬೆಳಗದು ಏನೆನ್ನುತ್ತ.
ಅಂಗನೆ ಲಕ್ಷ್ಮಿತ ಪತಿಯ ಬಿಂಬಿಸುವಳು ಅಂಗನೆ ಲಘುಮಿತ ಅಂಗನೆ ಲಘುಮಿತ ಪತಿಯ ಬಿಂಬಿಸುವಳು ಶೃಂಗಾರದ ನಿದ್ರೆ ಸಾಗೆನ್ನುತ್ತಾ ಅಂಗನೆ ಲಘುಮಿತ ಪತಿಯ ನೆಪಿಸುವಳು ಶೃಂಗಾರದ ನಿದ್ರೆ ಸಾಗೆನ್ನುತ್ತಾ ಶ್ರೀರಂಗನಾಯಕ ರಾಜೀವಲೋಚನ ರಮಣನೆ ಬೆಳಗಾಯ್ತು ಏನೆನ್ನುತ್ತಾ ಬೆಳಗಾಯ್ತಲ್ವ? ಬಾಲಭಾಸ್ಕರ ಮೂಡಣ ದೆಸೆಯಲ್ಲಿ ಮೈದೋರ್ತಾ ಇದ್ದಾನೆ. ಬೆಳಗಾದ ಮೇಲೆ ಕರ್ತವ್ಯ ಮಾಡಬೇಕು ತಾನೇ. ರಾಮಲಕ್ಷ್ಮಣರನ್ನು ಹೇಳಿ ಅಂತ ಹೇಳುವ ಹಕ್ಕು ನಮಗುಂಟ. ಅವರು ನಿದ್ದೆ ಬಂದಂತೆ ನಟಿಸ್ತಾರೆ ಅಷ್ಟೇ, ದೇವರು ಅವರು. ಹಾಗೆಂತ ಕಪಿಗಳು ನಮಗೆ ಕರ್ತವ್ಯ ಉಂಟು, ದೇವರ ಪೂಜೆ ಆಗಬೇಕು, ರಾಮಲಕ್ಷ್ಮಣರನ್ನು ಪೂಜಿಸಬೇಕು. ಏನು ನನಗೆ ಎಚ್ಚರ ಆಯ್ತು, ಇವರು ಏನು ಇನ್ನು ಎಲ್ಲಿದ್ದಾರಪ್ಪ ಇವರು? ಹೋಬರಿನೆಲ್ಲಾದರೂ ಪವನ ನೀನೆಲ್ಲಿಗೈ ಪವನ ಸುತ ನೀನೆಲ್ಲಿಗೈದುದೆ ಈ ಪರಿಯ ಕಪಟಗಳೆಲ್ದಿ ನಿಲ್ದಿರುದ ಚಿಲ್ದಿಸುದ ಹೋಬರಿನ್ನೇನಾದರೈ ಶ್ರೀರಾಮಚಂದ್ರ ಕಾಣಿಸ್ತಾ ಇಲ್ಲ, ಅವರ ಅನುಜನಾದ ಲಕ್ಷ್ಮಣ ದೇವನು ಕಾಣಿಸ್ತಾ ಇಲ್ಲ, ಅವರು ಮಲಗಿದ ಮಂಚವೂ ಕಾಣಿಸ್ತಾ ಇಲ್ಲ. ಎಲ್ಲಿ ಇದು ಪವನ ಸುತ್ತ ಇಲ್ಲಿ ಕೋಟೆ ಎಲ್ಲಿದ್ದಾನೆ ಇವಲ್ಲಿ? ಅಯ್ಯೋ ಶಿವನೇ, ಹನುಮಂತ ಹನುಮಂತ ಹನುಮ 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 ಏನೆಯ ಪವನ ಸುತ ನೀ ಮೌನದೊಳಗಿರ್ಬೇ ಏನಯ್ಯ ಪವನ ಸುತ ನೀ ಮೌನದೊಳಗಿರ್ಬೇ ಭಾನುವಂಶಜನ ಪರ ಕಾಣೆ ಭಾನುವಂಶಜನ ಪರ ಕಾಣೆಗೆ ನೀನರೆದನುಗ ನೆನವಾನರೇ ಗುಣಗೈದೆ ಏನೆಂದು ಬೆರಗಾನೆಂತೆಂದ ಏನಯ್ಯ ಮೆಲ್ಲ ಮಾತಾಡಿ. ಯಾಕೆ ಹನುಮ? ಮೈರಾವಣ ಬರ್ತಾನೆ ಈಗ. ಮೈರಾವಣ ಅದಕ್ಕೆ ಹೋಗ್ಬೇಕು ಬಿಡಿ, ಅವನಿಗೆ ಗೊತ್ತಾಗಬಾರ್ದು. ಅವ ಈಗ ಬಂದಾಗ ಈಗ ನಮ್ಮ ವಿಭೀಷಣ ಸೂಚಿಸ್ತಾನೆ. ಅವ ಬಂದಾಗ ಅವನ ತಲೆಗೆ ಕೊಡುವುದು. ಮೈರಾವಣ ಹೋಗ್ತಾನೆ, ಸೂಚನೆ ಕೊಡ್ತಾನ ವಿಭೀಷಣ. ಮಾತಾಡಬೇಡಿ ಹನುಮ, ಒಬ್ಬೆ ಆಗಬೇಡಿ. ಹನುಮ ಜೋರು ಮಾತಾಡ್ಲಿಕ್ಕಿಲ್ಲ ಇನ್ನು. ಪವನ ಸುತ್ತ ನೀನು ಹೌದಲ್ಲ? ಎಲ್ಲ ಕಪಿಗಳು ರಾಮನ ದಾಸರಿ, ಆದರೆ ರಾಮದಾಸ ಎನ್ನುವ ಬಿರುದು ನಿನಗೆ ಮಾತ್ರ ಯೋಗ. ಯಾಕೆಂದ್ರೆ ರಾಮನ ಹೃದಯದಲ್ಲೇ ನೀನು ವಾಸವಾಗಿದ್ದಿ, ತನ್ನ ಹೃದಯದಲ್ಲಿ ಶ್ರೀರಾಮ ನಿನಗೆ ಮಾತ್ರ ಸ್ಥಾನ ಕೊಟ್ಟವರು. ಹೌದಲ್ಲ? ಎಷ್ಟು ವಿಶ್ವಾಸ ನಿನ್ನಲ್ಲಿ ಅವನಿಗೆ. 4 ಪಂಗಡಗಳಾಗಿ ಸೀತಾ ಅನ್ವೇಷಣೆಗೆ ಕಪಿ ಘಟನವನ್ನು ವಿಂಗಡಿಸಿದ ಸುಗ್ರೀವ ಆ ಹೊತ್ತಿಗೆ ನಿನ್ನನ್ನು ಮಾತ್ರ ಹತ್ತಿರ ಕರೆದು ನನ್ನ ಸತ್ಯ ಕುರುಹನ್ನು ನಿನ್ನಲ್ಲಿ ಹೇಳಿದವನು. ಯಾರಲ್ಲಿಯೂ ಹೇಳದಿರುವಂತಹ ಕೆಲವೊಂದು ಗೌಪ್ಯ ವಿಚಾರವನ್ನು ನನ್ನಲ್ಲಿ ಮಾತ್ರ ಹೇಳಿ. ಹಾಗಾದ್ರೆ ನನ್ನನ್ನು ಮಗನಾಗೆ ಕಂಡವ ನನ್ನ ಸತಿಯ ತೊಡೆಯಲ್ಲಿ ಇಂಥದ್ದೊಂದು ಮಚ್ಚೆ ಇದೆ ಅಂತ ಯಾವ ಗಂಡನಾದ್ರೂ ಅನ್ಯ ಪುರುಷರಲ್ಲಿ ಹೇಳಿದಾರ? ನಿನ್ನಲ್ಲಿ ಹೇಳಿದ್ದಾರಂತ ನಿನಗೆ ಮಗನ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತ ಅರ್ಥ ಅಲ್ವ? ಧನ್ಯತಾ ಭಾವವನ್ನು ಹೊಂದಿದೆ.
ಮಗನಿಗೆ ತಂದೆಯನ್ನು ರಕ್ಷಿಸುವ ಹೊಣೆ ಉಂಟೋ ಇಲ್ವೋ ಹೇಳು. ಉಂಟು. ಅದಕ್ಕೆಲ್ವ ಇಲ್ಲಿ ಕಾಯುವ. ಈ ಬೊಬ್ಬೆ ಹಾಕಿದ್ರೆ ಅವ ಬರುವುದಿಲ್ಲ. ಇನ್ನೊಂದು ಸ್ವಲ್ಪ ಸಮಯ ಬೊಬ್ಬೆ ಎಲ್ಲ ಹಾಕ್ಲಿಕ್ಕಿಲ್ಲ. ಪ್ರಸಂಗದಲ್ಲಿ ಅಲ್ಲ, ನಿರ್ವಾಹ ಇಲ್ಲ ನನಗೆ. ಯಾವ ಪ್ರಸಂಗ ಬಂದ್ರೆ ಇನ್ನು ಹೆಚ್ಚು ಬೊಬ್ಬೆ ಹಾಕ್ಲಿಕ್ಕಿಲ್ಲ. ಈಗ ರಾಮ ಲಕ್ಷ್ಮಣನ ರಕ್ಷಿಸುವುದು ಹೌದಾ ನೀನು? ನೀನು ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ರಕ್ಷಿಸುವ ಹೊಣೆ ನಿನಗೆ ಉಂಟೋ ಇಲ್ವೋ? ಉಂಟೋ ಇಲ್ವೋ? ಎಲ್ಲಿದ್ದಾರೆ ನೋಡಿ, ನಿನಗೆ ಕೋಪ ತುಂಬಾ ಬಂದಿದೆ. ಆ ಸೂಜಿ ಮುಖನಿಗೆ ದದಿ ಮುಖನಿಗೆ ಹೊಡೆದಾಗ ನನಗೆ ಹೊಡಿತೀನಿ. ನೀವು ಮದ್ಯವನ್ನು ಸಿಕ್ಕಿ ಹಾಕಿಕೊಂಡದ್ದು. ಹೌದು, ಇವ ಸಿಗಬೇಕು. ಈ ಪಾಪಿ ಸಿಗಬೇಕು ನನಗೆ. ಯಾಕೆ ಪಾಪಿ? ಅಯ್ಯೋ, ನಾನೇನ್ ಮಾಡಿದ್ದೀನಿ ಅಂತ ಆಗ್ಬೇಕಲ್ಲ. ಅಜ್ಜಯ್ಯ, ಇವನೇ ಎಲ್ಲ ಮಾಡಿದ್ದು. ಏನ್ ಮಾಡಿದ? ರಾಮ ಲಕ್ಷ್ಮಣರ ಹೊಣೆ ಯಾರಿಗುಂಟು? ಆಗ ನಾನೇ ಹೇಳಿದೆ, ಅಭೇದ್ಯವಾದ ಕೋಟೆ ಕಟ್ಟುತ್ತೇನೆ. ಕಟ್ಟು ಅಂತ ಹೇಳಿದ. ಕೂರ್ಮ ಕಡಿಯಿಂದ ಧ್ರುವ ಮಂಡಲದವರು. ನೀನೇ ಕಟ್ಟಿದ್ದು? ನಿನಗೆ ಮಾತ್ರ ಸಾಧ್ಯ. ಅದು ಕಟ್ಟಿದೆ. ಸ್ವಲ್ಪ ತಡಿ. ಸ್ವಲ್ಪ ತಡಿ. ಇವ ಬಂದ. ಬಂದು ಹನುಮಂತ, ನೀನು ಯಾಕಪ್ಪ ಕೋಟೆ ಕಟ್ಟಿ ಕುಳಿತದ್ದು? ಎಲ್ಲಿದ್ದಾನೆ ಮೈರಾವಣ? ಹೀಗೆ ಕುಳಿತಿನ ಮೈರಾವಣ ಬರುವುದಿಲ್ಲ. ಮತ್ತೆ ನೀನು ಕೋಟೆಯನ್ನು ಬಿಚ್ಚು ಅಂತ ಹೇಳಿ. ಬಿಚ್ಚು ಅಂತ ಹೇಳಿದ್ದೆ. ನಾನು ಹೇಳಿದ್ದೆ. ಇವನ ಬಂದದ್ದು. ನೀನು ಕೋಟೆ ಬಿಚ್ಚಲಿಕ್ಕೆ ಹೇಳಿದ್ದೆ? ಹೌದಾ? ನಾನು ಕೋಟೆ ಕಟ್ಟಲಿಕ್ಕೆ ಮಾತ್ರ ಹೇಳಿದ್ದು. ಇಲ್ಲ, ಇವನೇ ಕೋಟೆ ಬಿಚ್ಚು ಅಂತ ಹೇಳಿದ್ದು. ನಾನು ಕೇಳಿದೆ ಇವನ ಹತ್ರ, ರಾಮ ಲಕ್ಷ್ಮಣರ ಮಂಚಕ್ಕೆ ಹೊಣೆ ಯಾರು? ಆಗ ಇವ ಹೇಳಿದ, ವಿಭೀಷಣ ಹೊಣೆ ಅಂತ ಹೇಳಿದ. ಕೋಟೆ ಬಿಚ್ಚುವುದಕ್ಕೆ ಯಾರು ಅಂತ ಕೇಳಿದಾಗ ನಾನೇ ಬಿಚ್ಚುವುದಕ್ಕೆ ಹೇಳುವುದು ಅಂತ ಹೇಳಿದ. ಇವನೇ ಹೇಳಿ. ನಾನು ವಿಭೀಷಣ. ಇವನು ದೇವರೇ, ವಿಭೀಷಣ, ನೀನು ಶ್ರೀರಾಮನು ಶರಣ? ಹೌದಾ? ಶರಣನಾಗಿ ದೇವರನ್ನು ವಂಚಿಸುವುದ ಇವ? ಯಾಕಪ್ಪ ನೀನು ಕೋಟೆ ಬಿಚ್ಚಿ ದೂರ ಕೂತ್ಕೊಳ್ಳಿಕ್ಕೆ ಹೇಳಿದ್ದೇವನಲ್ಲಿ? ಸತ್ಯ ಹೇಳು, ನೀನು ವಂಚಕ ನೀನು. ಇಲ್ಲ ಜಾಂಬವ ದೇವರೇ, ಇವ ಸ್ವಾಮಿದ್ರೋಹಿ. ಹೌದೌದು, ಸ್ವಾಮಿದ್ರೋಹಿ. ನಮಗೆ ಗೊತ್ತಾಗ್ಲಿಲ್ಲ ಪಾಪ, ದೇವರಿಗೆ ಅದು ಅರ್ಥ ಆಗ್ಲಿಲ್ಲ. ರಾವಣನ ಪಾಳೆಗಿಂದ ಈ ಕಡೆ ಬರುವಾಗಲೇ ಆಲೋಚನೆ ಮಾಡಬೇಕಾಗಿತ್ತು. ಏನೋ ಒಂದು ಬಗೆದೇ ಬಂದದ್ದು. ಹೌದೌದು. ಆದ್ರೂ ಲಕ್ಷ್ಮಣ ದೇವನಿಗೆ ಗೊತ್ತಾಗಿದೆ. ಅವರು ಹೇಳಿದ್ರು ರಾಮದೇವರಿಗೆ, ಬೇಡ ಆ ಕಡೆಯಿಂದ ಬಂದವರನ್ನು ಸೇರಿಸಿಕೊಳ್ಳುವುದು ಬೇಡ ಅಂತ. ಆದ್ರೂ ಈ 4 ಮಂದಿಯನ್ನು ನಂಬಿ ನಮ್ಮ ರಾಮದೇವರು ಸೋತು. ಹೌದು, ಕಾಣಿಸೋದಿಲ್ಲ. ಹೌದು, ನೀನು ಕೋಟೆ ಬಿಚ್ಚಲಿಕ್ಕೆ ಹೇಳಿ ರಾಮ ಲಕ್ಷ್ಮಣರು ಇಲ್ಲ, ಅವರು ಮಲಗಿದ ಮಂಚವೂ ಇಲ್ವಪ್ಪ. ಜಾಂಬವ ದೇವರೇ, ರಾಮನ ಜಾಂಬವ ದೇವ ವಂಚನೆ ನೋಡಿ ಅವನದ್ದು. ಹೌದೌದು, ನೋಡಿ ಈಗ ನಿಮ್ಮ ದೇವ ಅಂತ ಹೇಳೋದು. ದೇವ ಅಂತ ಹೇಳೋದು. ರಾಮನ ಸೇವೆ ಅಂದ್ರೆ ನನ್ನ ಭಾಗ್ಯ ಎಂಬುದಾಗಿ ತಿಳಿದುಕೊಂಡವ. ನೋಡು ನೋಡು ನೋಡು, ಮೆತ್ತಗೆ ಮಾತಾಡೋದು. ಭಗವಂತನಿಗೆ ದ್ರೋಹವೆಸಗುವಂತ ವಿಭೀಷಣ ನಾನೆಂಬುದಾಗಿ ತಿಳಿದುಕೊಂಡಿದ್ದೀರಾ? ಮತ್ತೆ ಮತ್ತೆ ಭಗವಂತ ಇನ್ನು ಸ್ವಾಮಿದ್ರೋಹಿ. ಇಲ್ಲ ಇಲ್ಲ, ಮತ್ತೆ ಇಲ್ಲಿ ದೊಡ್ಡ ಮೋಸ ಆಗಿದೆ. ಏನು ಮೋಸ? ಈಗ ಕೋಟೆಯನ್ನು ಕಟ್ಟುವುದಕ್ಕಾಗಿ ಹೇಳಿದ್ದು ನಾನು, ಈಗ ಬಿಚ್ಚುವುದಕ್ಕೆ ಹೇಳಿದ್ದು ನಾನಲ್ಲ. ನಾನಲ್ಲ, ಮತ್ತೆ ದೊಡ್ಡ ಮೋಸ ಅವನದ್ದೇ ಇದು ಕೆಲಸ. ಇವನದ್ದೇ ಅಂತ ನನ್ನದಲ್ಲ. ಮಹಿರಾವಣ. ಮಹಿರಾವಣನದು. ಅವೇನು ಮೋಸ ಮಾಡಿದ? ಅವ ಬಂದು ಹೇಳಿದಲ್ಲ. ಇಲ್ಲ 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 ಇಲ್ಲ, ಮಹಿರಾವಣ ಬರಲಿಲ್ಲ, ಇವನೇ ಹೇಳಿದ್ದು. ನೀನು ಕೋಟೆ ಬಿಚ್ಚಲ್ಲಿ ಕುಳಿತುಕೋ, ಮಹಿರಾವಣ ಬರುವಾಗ ನಾನು ನಿನಗೆ ಸೂಚನೆ ಕೊಡ್ತೇನೆ, ಅಲ್ಲಿವರೆಗೆ ಸುಮ್ಮನಿರು. ವಿಭೀಷಣ ಹೇಳಿದ್ದಲ್ಲ? ವಿಭೀಷಣ ಇವನೇ ಹೇಳಿದ್ದು. ಆ ವಿಭೀಷಣ ಬಂದದ್ದಲ್ಲ, ನಾನು ಬಂದದ್ದಲ್ಲ. ಅವ ವೇಷ. ನೀನು ಬೇರೆ, ವಿಭೀಷಣ ಬೇರೆಯಾ? ಮತ್ತೆ ಹಾಗಲ್ಲ, ಮತ್ತೆ ನನ್ನ ಹಾಗೆ ಬಂದದ್ದಲ್ಲವ, ವೇಷ ಮಾಡಿಕೊಂಡು ಬಂದದ್ದು. ಮಹಿರಾವಣ. ಮಹಿರಾವಣ. ಮಹಿರಾವಣನಿಗೆ ವಿಭೀಷಣನಾಗೆ ವೇಷ ಮಾಡ್ಲಿಕ್ಕೆ ಬರ್ತದೆ. ಇಲ್ಲ 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 ಇಲ್ಲ, ಇದು ಸುಳ್ಳು ಹೇಳುದು. ಇವ ಸುಳ್ಳು ಹೇಳುದು, ಅವ ಮಾಡ್ಲಿಕ್ಕಿಲ್ಲ. ಅವ ವಿಭೀಷಣ ವೇಷ ಮಾಡ್ಲಿಕ್ಕೆ. ಈಗ ರಾಕ್ಷಸರು ವೇಷ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಲಿಕ್ಕೆ. ಅದು ಹೀಗೆ ಜಾಂಬವ ದೇವರೇ,
ಮಹಿರಾವಣ, ರಾವಣ, ನಾನು ಒಟ್ಟಿಗೆ ಗುರುಮಠದಲ್ಲಿ ವಿದ್ಯೆಯನ್ನು ಕಲಿತವ್ರು ನಾವು. ಮಹಿರಾವಣನಿಗೆ ವಿಭೀಷಣ ಕೂಡ ಆಗಬಲ್ಲ, ವಿಭೀಷಣ ಮಹಿರಾವಣ ಆಗಬಲ್ಲ. ಹಾಗಿದ್ರೆ ಮೈರಾವಣ ವಿಭೀಷಣನಾಗಿ ಬಂದು ಕೋಟೆ ಬಿಚ್ಚಲಿಕ್ಕೆ ಹೇಳಿದ್ದು. ಈ ನಂಬಬೇಡಿ ಇವ ಸುಳ್ಳು ನಂಬಿ ನಾನು ಮಹಾವಂಚಕ, ಸತ್ಯವನ್ನೇ ಹೇಳ್ತಿದ್ದೇನೆ. ಇದು ಸತ್ಯವೇ. ಒಂದು ಕೆಲಸ ಮಾಡುವ ಈಗ ಮೈರಾವಣನಿಗೆ ವಿಭೀಷಣನ ಹಾಗೆ ವೇಷ ಧರಿಸಲಿಕ್ಕೆ ಆಗ್ತದೆ ಅಂತ ಆದ್ರೆ ವಿಭೀಷಣನಿಗೆ ಮೈರಾವಣನಾಗಿ ವೇಷ ಧರಿಸಲಿಕ್ಕೆ ಸಿಕ್ಕಿಬಿದ್ದ. ನೀವು ಒಂದೇ ಗುರುಮಠ ಕಳತದ್ದು ಹೌದು ಅಂತ ಆದ್ರೆ ನಿನಗೆ ಮೈರಾವಣ ಮಾಡುವ. ಇವನಿಗೆ ಕೇಸವರಿ ತಟ್ಟಿ ಕಟ್ಲಿಕ್ಕೆ ಆಗ್ತದೆ. ದೊಡ್ಡ ಕಿರೀಟ ಬರ್ತದೆ ನೋಡಿ. ಈಗ ಮೈರಾವಣಾಗಿ ಬರ್ತೇನೆ ನಾನು. ಚೆನ್ನಾಗಿ ಇರಬಹುದಾ? ನೀವೇ ಪರೀಕ್ಷೆ ಮಾಡುದು ಒಳ್ಳೆ. ನೀನು ನನ್ನೊಟ್ಟಿಗೆ ಬೇಕು. ಹೌದು ಹೋಗಬೇಡ. ಇಲ್ಲ ಇದ್ದೇನೆ. ಅಳತೆ ಸರಿ ಉಂಟು. ಇರ್ಬೇಕಾದ್ರೆ ಅಲ್ಲಲ್ಲೇ ಉಂಟು. ಅಲ್ಲೇ ಉಂಟು ಎಲ್ಲ ಇನ್ನೊಂದು ಮಾತಾಡಿಸಿ. ನೀನು ಹೋಗ್ಬೇಡ. ಇಲ್ಲ ನಾನಿದ್ದೇನೆ. ಹೋಗ್ಲಿಕ್ಕಿಲ್ಲ. ಇಲ್ಲ ಹೋಗುದು. ನೀನು ಮೈರಾವಣ ಅಲ್ಲ, ವಿಭೀಷಣ ಅಲ್ಲ. ಹೌದು ವಿಭೀಷಣ ಮೈರಾವಣನಾಗಿ ಬಂದಂತೆ. ಹೌದು, ಈಗ ವಿಶ್ವಾಸವಂತ ಇಲ್ಲ ನಮಗೆ. ನೀನು ಮೈರಾವಣ ಅಲ್ಲ, ವಿಭೀಷಣ. ಕಪಿಗಳೆಲ್ಲ ನಿನ್ನ ಭೀಕರ ರೂಪ ನೋಡಿ ಹೆದರುತ್ತಾರೆ. ಒಮ್ಮೆ ವಿಭೀಷಣನಾಗಿ ಪಾಪ. ಈಗ ನಂಬಿಕೆ ಬಂತ? ವಿಭೀಷಣ ದೇವ ಹನುಮಂತ, ನನ್ನದು ಸರ್ವ ಅಪರಾಧವಾಯಿತು. ನಾನು ಗೊತ್ತಿಲ್ಲದೆ ನೀನೇ ಮಹಿರಾವಣ ಅಂತ ಭಾವಿಸಿ ನೀನೇ ಮೋಸ ಮಾಡಿದ್ದು ಅಂತ ಹೇಳಿ ನಿನಗೆ 4 ಪೆಟ್ಟು ಕೊಟ್ಟಿದ್ದೇನೆ. ಇಲ್ಲ, ನಾವು ತಪ್ಪಾದ್ರೂ ನನ್ನದು ನಾವು ರಾಮ ಸೇವೆಗಾಗಿ ಇರುವವರು ಅಲ್ವಾ? ನನ್ನದು ಅಪರಾಧ ಆಯ್ತು. ಅಪರಾಧ ಆಗ್ಲಿಲ್ಲ, ನಿನ್ಗೆ ಗೊತ್ತಾಗ್ಲಿಲ್ಲ ವಿಷಯ ಇಲ್ಲ. ಈಗ ಇಷ್ಟೆಲ್ಲ ಗೊತ್ತಿರುವವ ರಾಮ ಲಕ್ಷ್ಮಣರು ಎಲ್ಲಿ ಹೋದ್ರು, ಯಾರು ಕೊಂಡು ಹೋದ್ರು ಅಂತ ಗೊತ್ತಾಗಬೇಕು. ಗೊತ್ತುಂಟು, ಎಲ್ಲವನ್ನೇ ಹೇಳ್ತೇನೆ. ಈಗ ರಾಮ ಲಕ್ಷ್ಮಣ ಮಂಚ ಸಮೇತವಾಗಿ ಎಲ್ಲಿಗೆ ಕೊಂಡು ಹೋಗಿದ್ದಾನೆ ಎಲ್ಲವೂ ನನಗೆ ಗೊತ್ತುಂಟು. ಯಾರು ಕೊಂಡು ಹೋದ್ರು? ಮಹಿರಾವಣ ಕೊಂಡು ಹೋಗಿದ್ದಾನೆ. ಮಹಿರಾವಣ ಬಂದ್ರ ಬಂದಿದ್ದಾನೆ. ಗೊತ್ತೇ ಆಗ್ಲಿಲ್ಲ ಬಂದದ್ದು. ನಮ್ಮ ಕಪಿಗಳಿಗೂ ಗೊತ್ತಾಗ್ಲಿಲ್ಲ. ಮತ್ತೆ ಗೊತ್ತಾಗುದು ಹೇಗೆ? ಅದು ಕಪಿಗಳೆಲ್ಲ ಅಲ್ಲಿ ತಲೆ ತಿರುಗಿ ಮೂರ್ಛೆ ತಪ್ಪಿ ಬಿದ್ದಿದ್ದಾರೆ. ಏನೋ ಒಂದು ಮಂತ್ರ ಪ್ರಯೋಗ ಮಾಡಿದ್ದಾನೆ. ಏನು ಭಸ್ಮ ಹಾಕಿದನು ತಳುದನು ಅಂತ. ಜಾಂಬವ ದೇವರೇ, ಸೂರ್ಯದೇವ ಉದಯ ಆಗುವುದರ ಮೊದಲಾಗಿ ರಾಮ ಲಕ್ಷ್ಮಣ ರಕ್ಷಣೆ ಮಾಡುವಂತ ಹೊಣೆಗಾರಿಕೆ ಹನುಮಂತನಿಗೆ. ಅದ್ಯಾಕೆ ಸೂರ್ಯೋದಯವಾಗುವ ಮೊದಲೇ ರಕ್ಷಣೆ ಮಾಡಬೇಕು? ರಾವಣನಿಗೆ ಮಾತನ್ನು ಕೊಟ್ಟಿದ್ದಾನೆ. ಏನೆಂದು? ಸೂರ್ಯ ಉದಯ ಆಗುವುದರೊಳಗಾಗಿ ರಾಮ ಲಕ್ಷ್ಮಣ ಕಪ್ಪಿ ಸಮೇತವಾಗಿ ಕೊಂತೇನೆ, ಗಳಿಸಿಕೊಡ್ತೇನೆ ಎಂಬುದಾಗಿ. ಈಗ ಎಲ್ಲಿಗೆ ಕೊಂಡೋಗಿದ್ದಾನು? ಪಾತಾಳ ಲಂಕೆಗೆ ಕೊಂಡು ಹೋಗಿದ್ದಾನೆ. ಬಿಡಬಾರ್ದು, ಈಗಲೇ ಹೋಗ್ಬೇಕು. ಹಾಗಿದ್ರೆ ಪಾತಾಳ ಲಂಕೆಗೆ ಹೋಗಲಿಕ್ಕೆ ದಾರಿ ಗೊತ್ತು. ನಿಮಗೆ ದಾರಿ ಗೊತ್ತುಂಟಾ? ನನಗೆ ದಾರಿ ಗೊತ್ತು. ಎಲ್ಲೇ ಹೋಗುದು? ದಾರಿ ನನಗೆ ಗೊತ್ತು. ಇಲ್ಲಿ ಲಂಕೆಯ ದಕ್ಷಿಣ ಭಾಗದಲ್ಲಿ ಒಂದು ಸರೋವರ ಉಂಟು. ಆ ಸರೋವರದಲ್ಲಿ ಸ್ವರ್ಣ ಕಮಲ ಉಂಟು. ಅದು ಯಾರು? ಸುವರ್ಣ. ಸ್ವರ್ಣ ಕಮಲ. ಸುವರ್ಣ. ಅದರ ನಾಳದ ಮೂಲಕವಾಗಿ ಕೆಳಗೆ ಇಳಿದರೆ ನೇರವಾಗಿ ಪಾತಾಳ ಲಂಕೆಯನ್ನು ಸೇರಿಕೊಳ್ಳಿಕ್ಕೆ ಆಗ್ತದೆ. ಆತನ ಅರಮನೆಯಲ್ಲಿ ರಾಮ ಲಕ್ಷ್ಮಣ ಮಂಚವನ್ನು ಅವ ಭದ್ರವಾಗಿ ಎಲ್ಲಿ ಇರಿಸಿದ್ದಾನೆ. ಅದಕ್ಕಾಗಿ ಮೊದಲಾಗಿ ರಾಮ ಲಕ್ಷ್ಮಣ ರಕ್ಷಣೆ ಮಾಡಬೇಕು. ನಂತರ ಮೈರಾವಣನು ಕೊಂದು ನೀನು ಹೋಗಬಲ್ಲೆಯ? ನಿಮ್ಮ ಆಶೀರ್ವಾದ ಬೇಕು. ಒಳ್ಳೇದಾಗಲಿ, ಹೋಗಿ ಬಾ ಆದಷ್ಟು ಬೇಗ. ನಾಳೆ ಬೆಳಗಾಗುವುದರೊಳಗೆ ತರಬೇಕು ರಾಮ ಲಕ್ಷ್ಮಣ. ಮೈರಾವಣ ಕಾಳಗ ಮುಗಿಬೇಕು. ಬಿಡು
ನಿಲ್ಲಿಸುವಲ್ಲಿ ನಿಲ್ಲಿಸಬೇಕು. ನಾನು ನಿಲ್ಲಿಸು ಅಂತ ಹೇಳ್ತೀನಿ, ನೀನು ಮತ್ತೆ ಮತ್ತೆ ಬಡಿತಾ ಇದ್ದೀನಿ. ನಿಲ್ಲುವುದಕ್ಕೆ ಇಲ್ಲಿ ಅವಕಾಶ ಇಲ್ಲ. ಅಯ್ಯೋ ಪುಣ್ಯಾತ್ಮ, ಏನು ನೀನು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ನನ್ನದಾದಂತ ಕರ್ತವ್ಯವನ್ನು ಮಾಡಿ ಪೂರೈಸುವುದಕ್ಕಾಗಿ ನೇರವಾಗಿ ಪಾತಾಳ ಲಂಕೆಯನ್ನು ಸೇರುವ ಕಾಲಕ್ಕೆ ನನಗೆ ಒಬ್ಬ ತಡೆಯಾಗಿ ಬಂದೇ ಅಲ್ಲ ನೀನು. ಬಂದೆ. ಯಾಕೆ ನೀನು ತಡೆಯುವುದು? ನಿನಗೇನು ಕೆಲಸ ಇಲ್ಲಿ? ತಡೆಯುವುದೇ ಕೆಲಸವಾ ಬೇರೆ ಏನಾದ್ರೂ ಕೆಲಸ? ನನ್ನ ಉದ್ಯೋಗ. ಬರಿದೇ ಆಡದೀವು. ಹೌದು, ಈ ಹೊತ್ತಲ್ಲದ ಹೊತ್ತಿನಲ್ಲಿ ಹೊತ್ತ ಇದೆಯಲ್ವಾ? ಯಾರು ಹೇಳಿದು ಹೊತ್ತಲ್ಲದ ಹೊತ್ತು? ಇದು ಮಧ್ಯರಾತ್ರಿ. ಮಧ್ಯರಾತ್ರಿ ವೇಳೆ ನೀನು ಓರ್ವನೆ ಯಾರ ಗೊಡವೆ ಇಲ್ಲದೆ ನೇರವಾಗಿ ಒಳ ಪ್ರವೇಶ ಮಾಡ್ತಾ ಇದೆಯಲ್ಲ, ಆ ರೀತಿಯ ಪ್ರವೇಶ ಮಾಡೋದಕ್ಕಾಗುದಿಲ್ಲ. ಇಲ್ಲಿಯ ರಕ್ಷಕ ನಾನು, ಹೌದಾ? ಆದ್ರಿಂದ ಹೇಳ್ತಾ ಇದ್ದೇನೆ, ಈ ಸಂದರ್ಭ ಪ್ರಶ್ನೆಯನ್ನು ಮಾಡ್ತಾ ಇದೆಯಲ್ಲ, ಯಾರು ನೀನು? ಕಲಹಗೆ ಬಂದವನಲ್ಲಯ್ಯ, ಕಲಹಗೆ ಬಂದವನಲ್ಲಯ್ಯ. ನನ್ನನ್ನು ನೋಡಿದ ಹಾಗೆ ಕಾಣುತ್ತದೆ. ಪಕ್ಕನೆ ನಾನೊಮ್ಮೆ ಆಶ್ಚರ್ಯಚಕಿತನಾದ. ಯಾಕೆ? ನನ್ನದೇ ಪ್ರತಿರೂಪವಾ? ನನ್ನ ಹಾಗೇ ಕಾಣ್ತಾ ಇದ್ದೆ. ಆದ್ರೆ ನನ್ನನ್ನು ತಡೆಯುವ ಉದ್ದೇಶದಿಂದಲಾಗಿ ಟೋಪದಿಂದ ನನ್ನ ಮೈ ಮೇಲೆ ಬೀಳುವುದಕ್ಕೆ ಆರಂಭಿಸುತ್ತಾ ಇದ್ದೆ. ಅಂತ ಮಹತ್ತರವಾದ ಹೊಣೆಗಾರಿಕೆ ನಿನಗೆ ಉಂಟು. ಬಂದ ನಾನು ಯಾರು ಅಂತ ಕೇಳುವುದಕ್ಕಾಗಿ ಆರಂಭಿಸಿದೆ. ಯಾರು ನೀನು? ನಮ್ಮದೊಂದು ಪದ್ಧತಿ. ಏನದು? ನಾವೆಲ್ಲಿಯಾದ್ರೂ ನಮ್ಮ ಊರು ಬಿಟ್ಟು ಬೇರೆ ಊರಿಗೆ ಹೋದ್ರೆ ಪಕ್ಕನೆ ಪರಿಚಯ ಇಲ್ಲದ್ರೆ ನಮ್ಮ ಪರಿಚಯವನ್ನು ವಿನಿಮಯ ಮಾಡುವುದಿಲ್ಲ. ವಿನಿಮಯ ಮಾಡಬೇಕು ಅಂತಾದ್ರೆ ಅವರ ಪರಿಚಯ ನಮಗೆ ಬೇಕಾಗುತ್ತದೆ. ಯಾರು ನಮ್ಮನ್ನು ಪ್ರಶ್ನಿಸುವವರು, ಅವರಲ್ಲಿ ಏನು ಕರ್ತವ್ಯ ಮಾಡುತ್ತಾ ಇದ್ದಾರೆ, ಯಾವ ಉದ್ದೇಶ ಅವರಲ್ಲಿ ಉಂಟು, ಇದೆಲ್ಲವನ್ನು ತಿಳಿದಾದ ಮೇಲೆ ನಾವು ವಿಮರ್ಶೆ ಮಾಡಿ ಆಲೋಚಿಸಿ ಅಂತವರಲ್ಲಿ ನಮ್ಮ ವಿಳಾಸ ಹೇಳಬಹುದಂತ. ಹಾಗಾಗಿ ನಿನ್ನಲ್ಲಿ ನಾನು ಕೇಳುದು, ನೀನು ಇಲ್ಲಿ ಯಾರು ಜನ? ನಿನ್ನ ಹೆಸರೇ, ನಿನ್ನ ಅಪ್ಪ ಯಾರು, ನಿನ್ನ ಅಮ್ಮ ಯಾರು, ನಿನ್ನ ಪೆಸರೇನು ಬೇಳು? ಪರಿಚಯ
ಪರಿಚಯ ಇಲ್ಲದವರಿಗೆ ಪರಿಚಯವನ್ನು ಹೇಳಬೇಕಾದ್ದು ಕರ್ತವ್ಯ ಧರ್ಮ. ಒಳ್ಳೆ ಅಲ್ವೇ? ಆದ್ರೆ ನಾನು ಸಾಮಾನ್ಯನೆಂದು ಭಾವಿಸಬೇಡ. ಯಾರು ನೀನು ಅಸಾಮಾನ್ಯ? ಈ ಪುರದ ರಕ್ಷಕ, ದ್ವಾರದ ರಕ್ಷಕ ನಾನು. ಹೌದು, ಮತ್ಸ್ಯವಾನರ. ಮತ್ಸ್ಯವಾನರ? ಹೌದೌದೌದು. ಏನು ಬರೀ ವಾನರ ಅಂತ ಇಟ್ಟುಕೊಂಡ್ರೆ ಸಾಕಾಗುದಿಲ್ಲ? ನೋಡಿಲ್ಲಿ ಹೌದೌದು, ಸ್ವಲ್ಪ ವ್ಯತ್ಯಾಸ. ಮತ್ಸ್ಯದಾಗಿಲ್ವಾ? ಹೌದೌದು, ಮುಖ ಮತ್ಸ್ಯದ ಹಾಗೆ. ಆದ್ರಿಂದಲೇ ಮತ್ಸ್ಯವಾನರ ನಾನು. ಮತ್ಸ್ಯವಾನರ. ಹೌದೌದೌದು. ಆದ್ರೆ ನಾನು ಈ ರೀತಿಯಾಗುವುದಕ್ಕೆ ಬರುವಂತಹ ಕಾರಣ ಉಂಟು. ಯಾರು ನಿನ್ನ ಹಿನ್ನೆಲೆ? ನನ್ನ ತಂದೆ ಸಾಮಾನ್ಯರಲ್ಲ. ಹೌದಾ? ನೋಡು, ಯಾರದು ಅಸಾಮಾನ್ಯ ನಿನ್ನ ತಂದೆ? ಅಂದ್ರೆ ಹೇಳೋದನ್ನು ಕೇಳಿದವನು ನಾನು. ನಮ್ಮಪ್ಪ ಹನುಮಂತ. ಹೌದಪ್ಪ. ಹೌದಾ? ಆದರೆ ಒಂದು ಮಾತು, ಅವರೇ ನನ್ನ ತಂದೆ ಆಗೋಕ್ಕೆ ಕಾರಣವೇನು? ಹಲವಾದಂತಹ ಕಾರಣ ಉಂಟು. ಗೊತ್ತಾಯ್ತು ಗೊತ್ತಾಯ್ತು. ನಿನಗೆ ಯಾರೋ ಹೇಳಿದ್ದಾರೆ ಹನುಮಂತ ಅಂದ್ರೆ ಬಲಶಾಲಿ, ಭಯಂಕರವಾದಂತ ಶಕ್ತಿ ಉಂಟು ಅವನಿಗೆ. ಹಾಗಾಗಿ ನಾನು ನಿನ್ನಲ್ಲಿ ಪರಿಚಯ ಕೇಳುವಾಗ ಅವನ ಹೆಸರು ಹೇಳಿದ್ರೆ ಎಲ್ಲಿಯಾದ್ರೂ ಹೆದರಿ ಓಡ್ತಾನಂತ. ನೀನು ಯಾರಿಗೆ ಕತೆ ಹೇಳುದು? ನೀನು ಹನುಮಂತನ ಮಗ ಆಗುದಕ್ಕೆ ಸಾಧ್ಯ ಉಂಟಾ? ಯಾಕೆ? ಹನುಮಂತನಿಗೆ ಮದುವೆ ಆಗ್ಲಿಲ್ಲ, ಮತ್ತೆ ಮಗ ಸಿಕ್ಕಿಬಿದ್ದೆ. ಸಿಕ್ಕಿಬಿದ್ದೆ. ನಿನಗೆ ಹನುಮಂತನ ವಿಷಯ ಗೊತ್ತುಂಟು, ಆದ್ರೆ ಹನುಮಂತನ ಪೂರ್ತಿ ಪ್ರಸಂಗ ನಿನಗೆ ನೀನು ಭಾವಿಸಿದ ಹನುಮಂತನಿಗೆ ಆ ರೀತಿ ಅಲ್ಲ. ಆದ್ರೆ ಇನ್ನೂ ಕೂಡ ಕತೆ ಮುಂದುವರಿಲಿಕ್ಕೆ ಉಂಟು. ಹೌದಾ? ಕತೆ ಈಗ ಪೂರ್ತಿ ಆಗ್ಲಿಲ್ಲ. ಅರ್ಥದಲ್ಲಿ ಈಗ ಹನುಮಂತನ ಕಥೆಯೇ ಅಲ್ಲ ಬೇರೆ, ಅವರದ್ದೇ ಕತೆ. ಹೌದಾ? ಅವರೇ ನನ್ನ ತಂದೆ ಆಗುವುದಕ್ಕೆ ಕಾರಣವೇನು? ಬಲವಾದುಂಟು. ಈ ಹಿಂದೆ ಹುಟ್ಟಿದ ಕ್ಷಣವೇ ಹಸಿವನ್ನು ತಡೆಯುವುದಕ್ಕಾಗಲಿಲ್ಲ. ಸಮೀಪದಲ್ಲಿಂದ ತಾಯಿಯಲ್ಲಿ ವಿನಂತಿಸಿಕೊಂಡಾಗ ಫಲವಸ್ತುವನ್ನು ತರುವುದಕ್ಕಾಗಿ ತಾಯಿ ಹೋದವರು. ಸಮಯಗಳೇ ಕಳೆದು ಹೋದವು, ಅವರ ತಾಯಿ ಬರುವುದನ್ನು ಕಾಣಲಿಲ್ಲ. ಇವರಿಗೆ ಹಸಿವನ್ನು ತಡೆಯುವುದಕ್ಕಾಗುವುದಿಲ್ಲ. ಏನು ಮಾಡೋಣ ಏನು ಮಾಡೋಣ ಹೇಳಿದ ಕ್ಷಣವೇ ವೀಕ್ಷಣೆ ಕೆಳಗಿಂದ ಮೇಲೆ ಅಂಬರಪತನವನ್ನು ನೋಡಿದ್ರಂತೆ. ಆ ಸಂದರ್ಭದಲ್ಲಿ ಅವರ ಕಣ್ಣಿಗೆ ಬಿದ್ದದ್ದು ಒಂದೇ ಒಂದು ಹಣ್ಣು. ಕೆಂಪು ಕೆಂಪು ಕೆಂಪಾಗಿತ್ತಂತೆ ಅದು. ಆದರೆ ಅವರು ಭ್ರಮಿಸಿದ್ದು ಹೇಗೆ ಅದು ಉತ್ತಮವಾದ ಫಲವಸ್ತು ಹಣ್ಣು ಎಂಬುದಾಗಿ. ಆದರೆ ಅದು ಹಣ್ಣಲ್ಲ, ಅದು ಆ ಸೂರ್ಯನನ್ನೇ ನೋಡಿದಂತಹ ಅವರು ಅದು ಹಣ್ಣೆಂದು ಭ್ರಮಿಸಿ ಹಾರಿದರು. ಭೂಮಂಡಲದಿಂದ ಮೇಲಕ್ಕೆ ಚಿಗಿದಂತಹ ಸಂದರ್ಭದಲ್ಲಿ ಅವರ ಮೇಯ ಬೆವರು ಸಮುದ್ರಕ್ಕೆ ಬಿತ್ತು. ಆ ಸಮುದ್ರದಲ್ಲಿರುವಂತಹ ತಿಮಿ ಎನ್ನುವಂತಹ ಮೀನು ಆ ಬೆವರನ್ನು ನುಂಗಿತು. ಆ ಕ್ಷಣದಲ್ಲಿ ಬೆಸ್ತನ ಬಲೆಗೆ, ಬೆಸ್ತನ ಕೈಗೆ ಆ ಮೀನು ಸಿಲುಕುಕೊಂಡಿತು. ಅದನ್ನು ಅರಮನೆಗೆ ತಂದು ಕೊಟ್ಟ. ಆ ಮೀನನ್ನು ಉದರವನ್ನು ಸೀಳುವಾಗ ಅದರ ಉದರದೊಳಗೆ ಇದ್ದವನೇ ನಾನೇ. ಆದ್ರಿಂದ ನಾನು ಮತ್ಸ್ಯವಾನರ, ಆದ್ರಿಂದಲೇ ನನಗೆ ಹನುಮಂತ ನನ್ನ ಅಪ್ಪ. ಎಂತ ಪುಣ್ಯಾತ್ಮ, ಎಂತ ಪುಣ್ಯಾತ್ಮ. ಆದ್ರೆ ಒಂದು ಮಾತು, ಅದೆಷ್ಟೋ ವರ್ಷಗಳಿಂದ ಸಮಯದಿಂದ ನನ್ನ ಅಪ್ಪನನ್ನು ಕಾಣಬೇಕೆನ್ನುವಂತಹ ಉದ್ದೇಶದಿಂದಲೇ ಇಲ್ಲಿದ್ದವನು ನಾನು. ಆದ್ರೆ ಏನು ಮಾಡೋಣ, ನಾನು ನಂಬಿದಂತಹ ದೇವರಲ್ಲಿ ಪ್ರತಿ ಕ್ಷಣವೂ ಕ್ಷಣ ಕೂಡ ಬೇಡುತ್ತಿರುವುದು ನಾನು ಇಷ್ಟೇ, ನನ್ನ ಅಪ್ಪನನ್ನು ನೋಡಬೇಕೆಂಬುದಾಗಿ. ಆದರೆ ಈ ಕ್ಷಣದಲ್ಲಿ ನೀನು ಬಂದಿದ್ಯಲ್ಲ, ಈಗಲಾದರೂ ನಿನಗೆ ತಿಳಿದು ಹೋಯ್ತಲ್ಲ, ನನ್ನಪ್ಪ ಹನುಮಂತ. ಮಗನೇ ಮಗನೇ ಪಾಪಿ ಮಗನೇ, ಹೊಡಿದನಿ ಈಗ. ನಾನು ಮಗನ ಅಂತ ಹೇಳ್ತಾರೆ ಪಾಪಿ ಮಗನ. ಪಾಪಿ ಮಗನೇ ಮತ್ತೇನು ಇದು ಆಗದಿದ್ದರೆ ಅಲ್ಲ. ಹನುಮಂತನ ಮಗ ಪಾಪಿ ಮಗ. ಯಾರ ಹನುಮಂತ? ಯಾರ ಹನುಮಂತ? ನಿನ್ನಪ್ಪ. ಹನುಮಂತ ನನ್ನಪ್ಪ. ಹೌದು. ನೀನು ಹನುಮಂತನ ಮಗ? ಹೌದಾ? ನಾನು ಹನುಮಂತನ ಮಗನೇ. ಹೌದು. ಈಗ ಅಪ್ಪ ಮಗನನ್ನು ಹೇಗೆ ಕರೀಬೇಕು? ಅಪ್ಪ ಮಗನನ್ನು ಮಗನಂತಲೇ. ನಿನ್ನ ಮುಖಕ್ಕೆ ಬಾರಿಸಿದ್ರೆ ಉಂಟಲ್ಲ, ಬಾರಿಸಿದ್ರೆ ಇನ್ನೇನು ಮುಖ ಈಗ ಅಲ್ಲ ಏನಾಗ್ಲಿಕ್ಕೆ? ಇದು ಮೊದಲೇ ಮುಸುಡು, ಮತ್ತೆ ಇದನ್ನು ಮುಖ ಮಾಡ್ಲಿಕ್ಕೆ ಅದಕ್ಕೆ ಇನ್ನೊಂದು ಮುಸುಳು ಸೇರ್ಬೇಕು. ಅದಕ್ಕೆ ಅಪ್ಪನ ಮುಂದೆ ಮಕ್ಕಳೇ ಉಸಿರೆತ್ತಿದ್ರೆ ಜಾಗ್ರತೆ. ನನ್ನಪ್ಪ ಯಾರು ಹೇಗೆ ಎಂಬುದಾಗಿ ಸಂಪೂರ್ಣವಾಗಿ ತಿಳಿದುಕೊಂಡವನು ನಾನು. ದೀರ್ಘ ದೇಹಂತೆ, ವಜ್ರ ಶರೀರಿ, ಅಂತಹ ಎಲ್ಲ ಶಕ್ತಿ ಸಾಮರ್ಥ್ಯವನ್ನು ಎಲ್ಲವನ್ನು ಮೈಗೂಡಿಸಿಕೊಂಡವರು ನಾನು. ನಿನ್ನನ್ನು ನೋಡಿದರೆ ಮರದಿಂದ ಮರಕ್ಕೆ ಹಾರಿ ಕೇವಲ ಕೊಳೆತ ಹಣ್ಣನ್ನು ತಿನ್ನುವಂತಹ ಓಟಕ ನೀನು. ಅವರಲ್ಲಿ ನೀನಲ್ಲಿ ನಾನೇ ಮಗನೇ ನಿನ್ನ ಮಗನಂತ ಹೇಳಿ. ಆದ್ರೆ ಒಂದು ಮಾತು, ಈ ಮಕ್ಕಳಿಲ್ಲದವರಿಗೆ ಮತ್ತೊಬ್ಬ ಮಕ್ಕಳನ್ನು ಕಂಡಾಗ ಅದು ನನ್ನ ಮಗ, ಅವನನ್ನ ಮಗ, ಇವನನ್ನ ಮಗ ಎಂಬುದು ಆ ಪ್ರೀತಿ ಮಮಕಾರ ವಾತ್ಸಲ್ಯ ಬರೋದು ಸ್ವಾಭಾವಿಕ. ಅದೇ ಹೌದು ಅಂತಾದ್ರೆ ಬರುವಾಗ ನಿನ್ನನ್ನು ಮಗನೇ ಅಂತ ಹೇಳ್ಬೋದಿತ್ತಲ್ಲ ನನಗೆ. ಯಾರು? ನನಗೆ ಈಗ ನನಗೆ ಮಕ್ಕಳಿಲ್ಲದವರಿಗೆ ಮತ್ತೊಬ್ಬರನ್ನು ಕಾಣುವಾಗ ಮಗು ಅಂತ ಬರುವುದಾದ್ರೆ ಬರುವಾಗ ನಿನ್ನನ್ನು ಮಗ ಅಂತ ಕರೆದು ಅದೇ ಭಾವನೆಯಿಂದ ಈಗ ನೀನು ಕರೀತಾ ಇರುವುದು ಅಲ್ಲ.
ನಾವು ಸಮಾಧಾನ ಮಾಡಿ. ಸಮಾಧಾನ ಏನು ಸಮಾಧಾನ? ಈಗ ನಿನ್ನ ಅಪ್ಪ ಹನುಮಂತ. ನನ್ನ ಅಪ್ಪ ಹನುಮಂತ. ಹೌದಾ? ಹೌದು. ವಜ್ರಕಾಯ, ವಜ್ರಕಾಯ, ವಜ್ರ ಶರೀರಿ, ದೀರ್ಘ ದೇಹ, ಅನುರೂಪವನ್ನು ತಾಳಬಹುದು, ಎಷ್ಟು ದೀರ್ಘವಾದಂತ ಕಾಯವನ್ನು ಹೊಂದಬಹುದು. ನಿನ್ನ ಅಪ್ಪನನ್ನು ನೋಡಿದ್ಯಾ ಮಗನೇ? ನೋಡಿದ ನೆನಪಿಲ್ಲ, ನೋಡಿದ್ದಿಲ್ಲ ನಾನು. ಆದರೆ ಹೇಳುವುದನ್ನು ಕೇಳಿದವನು ನಾನು. ಇಷ್ಟೆಲ್ಲ ಈ ಸ್ಥಿತಿಯನ್ನು ಹೊಂದಿದ್ದಾರೆ ನನ್ನ ಅಪ್ಪ ಎಂಬುದಾಗಿ. ಹಾಗಾದ್ರೆ ನಿನಗೆ ಅಪ್ಪನನ್ನು ನೋಡಬೇಕು ಅಂತ ಆಗುದಿಲ್ಲ? ಮತ್ತೆ ಯಾವನೇ ಒಬ್ಬ ವ್ಯಕ್ತಿಗಾಗಲಿ ತನ್ನ ತಂದೆಯನ್ನು ನೋಡಬೇಕೆನ್ನುವಂತ ಆಸೆ ಕುತೂಹಲ ಇರುವುದು ಸ್ವಾಭಾವಿಕ ಸಹಜ ಅಲ್ವಾ? ಆದ್ರೆ ನನಗೂ ಕೂಡ ನನ್ನ ಅಪ್ಪನನ್ನು ಕಾಣಬೇಕು ಎಂಬುದಾಗಿ ನನ್ನ ಮನಸ್ಸಿನ ಆಸೆ. ನಾನು ಪ್ರತಿನಿತ್ಯವೂ ನಾನು ನಂಬಿದಂತಹ ದೇವರಲ್ಲಿ ಬೇಡುತ್ತಾ ಇರುವುದು, ಯಾವಾಗ ಆ ತಂದೆ ನನ್ನ ಆ ಆಸೆಯನ್ನು ಈಡೇರಿಸ್ತಾನೋ ಏನೋ ಸಮಯ ಸಂದರ್ಭ ಕೂಡಿ ಬರಲಿಲ್ವೋ ಅಥವಾ ಅವರನ್ನು ನೋಡುವಂತಹ ಭಾಗ್ಯ ನನ್ನ ಬಾಳಿಗೆ ಇಲ್ಲವೋ ಏನೋ. ನನ್ನ ಮನಸ್ಸಿನ ಆಸೆ ಹೇಗಾಯ್ತು ಗೊತ್ತುಂಟ? ತಾನು ಕುಳಿತುಕೊಂಡು ತನ್ನ ಮುಂದೆ ಬೇಕಾದಷ್ಟು ಅನ್ನಾಹಾರಾದಿಗಳನ್ನಿಟ್ಟು ದೇವರೇ ನನ್ನ ಹೊಟ್ಟೆ ತುಂಬಿಸು, ದೇವರೇ ನನ್ನ ಹೊಟ್ಟೆ ತುಂಬಿಸು ಅಂತ ಹೇಳಿ ದೇವರು ತುಂಬಿಸ್ತಾನೆ ಕುಳಿತುಕೊಂಡ್ರೆ ಆಗುತ್ತದ? ನಿನ್ನ ಮಾತಿನೇ ಅಲ್ವಾ ಕೈ ಹಾಕಿ ತಿನ್ನಬೇಕಾದದ್ದು? ನಾನೇ ತಿನ್ಬೇಕು. ನಿನ್ನ ಅಪ್ಪ ಇಲ್ಲ ಅಂತ ನಿನಗೆ ಗೊತ್ತಾಗಿದೆ. ನಿನ್ನ ಅಪ್ಪನನ್ನು ಹುಡುಕಿಕೊಂಡು ನೀನಲ್ವಾ ಹೋಗಬೇಕಾದದ್ದು? ನೀನು ಇಲ್ಲಿ ಕುಳಿತರೆ ನಿನ್ನ ಅಪ್ಪ ಬರ್ತಾನೆ. ಈಗ ಇಲ್ಲಿ ಹುಡುಕಬೇಕಿದ್ರೆ ನಾನು ಇಲ್ಲಿಂದ ಹೋಗ್ಬೇಕಲ್ವಾ? ಹೋಗುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಸುತ್ತಲೂ ಎಳೆ ಇದರ ರಕ್ಷೆಗಾಗಿದ್ದಾರೆ. ಅವರ ಕಣ್ಣು ತಪ್ಪಿಸಿ ಹೋಗುವುದಕ್ಕೆ ನನ್ನಿಂದ ಅಸಾಧ್ಯ. ನೀನು ರಕ್ಷಣೆಗಿದ್ರು ಕೂಡ ನಿನಗೂ ಇಲ್ಲಿಂದ ಹೋಗ್ಲಿಕ್ಕೆ ಆಗುದಿಲ್ಲ. ಬೇಸರಿಸಬೇಡ ಮಗನೇ. ಆ ಮಾತನ್ನು ಮಾತ್ರ ಹೇಳ್ಬಾರ್ದು ನೀನು. ಇಲ್ಲ, ನಿನಗೀಗ ನಿನ್ನ ಅಪ್ಪನನ್ನು ನೋಡ್ಬೇಕು ಅಂತ ನೋಡ್ಬೇಕಪ್ಪ. ಹನುಮಂತನನ್ನು ನೋಡ್ಬೇಕು ನೀನು. ನೋಡ್ಬೇಕಾ? ಜಯ ಜಯ ಸದ್ಗುಣಯುತ ಜಯ ಜಯ ದಶಾಸ್ಯ ಮತಭಂಗ ಕರುಣೋಪಾಂಗ ಜಯ 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 ಜಯ. ಅಪ್ಪ, ನಿಮ್ಮ ನಾಮಸ್ಮರಣೆ ಮಾಡಬೇಕಾದಂತಹ ನಾಳೆಯಿಂದ ನಿಮಗೆ ಬೇಯುವುದಕ್ಕೆ ಮುಂದಾದೆ, ಭಂಗಿಸುವುದಕ್ಕೆ ಮುಂದಾದೆ. ನಿಮ್ಮನ್ನು ಪೂಜಿಸಬೇಕಾದಂತಹ ಕೈಗಳಿಂದ ನಿಮಗೆ ಬಡಿಯುವುದಕ್ಕೆ ಮುಂದಾದೆನಪ್ಪ. ನಾನು ಮಾಡಿದ್ದು ಸರ್ವತ ಅಪರಾಧವಾಯ್ತಪ್ಪ. ನನ್ನ ತಪ್ಪನ್ನು ಕ್ಷಮಿಸಿ ನನ್ನನ್ನು ಉದ್ಧರಿಸಬೇಕಪ್ಪ. ಗುರುತರ ಪ್ರೇಮದೊಳಗಿರ್ತಿ ಬೀಳಿದನಾಗ ತರಳನೆ ಲಾಲಿಸೋ ತರಳನೆ ಲಾಲಿಸೋ ಧನುಜೌ ಸಿರಿಯರಸನೊಯ್ದು ಕಳ್ದು ತಾನಿಯ ಬುರಗೋ ಎರಗಿದ ಸುತನೋ ಮಾರುತಿ ಗುರುತರ ಪ್ರೇಮದೊಳಗೆತ್ತಿ ಮಗನೇ ಕಂದ 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 ಮೆಚ್ಚಿದೆ ಮಗನೇ, ಮೆಚ್ಚಿದೆ. ನಿನ್ನ ಕರ್ತವ್ಯ ನಿಷ್ಠೆ ಏನು ಎನ್ನುವುದನ್ನು ಮನಗಂಡು ಮಾಡುವುದಾದರೆ ಇಂತಹ ಕರ್ತವ್ಯವನ್ನು ಮಾಡಲೇಬೇಕು. ಯಾರ ಕುರಿತಾಗಿ ನಮಗೆ ಸ್ವಾಮಿ ಭಾವ ಉಂಟೋ, ಸ್ವಾಮಿ ಭಕ್ತಿ ಉಂಟು, ಆ ಕ್ಷೇತ್ರದಲ್ಲಿ ನಾವು ಮಾಡುವ ಕರ್ತವ್ಯವನ್ನು ಮಾಡಿದೆವೆಂದಾದರೆ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗುತ್ತೇವೆ ಎನ್ನುವುದಕ್ಕಾಗಿ ನೀನೇ ನಿದರ್ಶನನಾಗಿ ಇರುವುದು ಧನುಜನ ಅಂತಃಪುರದಲ್ಲಿ. ಅವನ ರಕ್ಷಣೆಗಾಗಿ ನೀನಿರುತ್ತಾ ಇದ್ರೂ ಕೂಡ ತಂದೆಯನ್ನು ಕಾಣುವಂತ ಯೋಗ ನಿನ್ನ ಪಾಲಿಗೆ ಒದಗದೇ ಹೋಯಿತು. ಇಲ್ಲಪ್ಪ, ಆದರೂ ಅಂತರಂಗದಲ್ಲಿ ಅಪ್ಪನನ್ನು ಕಾಣಬೇಕು ಎನ್ನುವಂತ ಭಕ್ತಿ ಸದಾ ನಿನ್ನಲ್ಲಿ ಜಾಗೃತವಾಗಿತ್ತು. ನಿಜ.
ನೋಡಿದೀಯ ಮಗನೇ, ಅಪ್ಪ ನಂಬಿದ ದೇವ ಆ. ಯಾವತ್ತೂ ಕೈ ಬಿಡುವುದಿಲ್ಲ ಎನ್ನುವುದಕ್ಕೆ ಇದೇ ಒಂದು ನಿದರ್ಶನ ಆಗಿ ಹೋಯಿತು. ಜಾಗತಿಕ ಪಕ್ಷಿ ಹಾಗೆ ನಿಮ್ಮ ಅನ್ನೇ ನೋಡುವುದಕ್ಕಾಗಿ ಕಣ್ಣು ಆಸೆ ಪಡ್ತಾ ಇತ್ತಪ್ಪಯ್ಯ. ಯಥಾರ್ಥಕ್ಕಾದ್ರೂ ಆ. ಸೂರ್ಯಮಂಡಲವನ್ನು ಸೇರುವಂತಹ ಕಾಲದಲ್ಲಿ ಇಂತಹ ಒಂದು ಪ್ರಸಂಗ ನಡೆದಿದೆ ಅಂತ ನನಗೂ ಗೊತ್ತಾಗ್ಲಿಲ್ಲ. ಈ ಕ್ಷಣದಲ್ಲಿ ನಿಮ್ಮನ್ನು ನೋಡ್ತೇನೆ ಎಂಬುದಾಗಿ ಭರವಸೆ ನನಗಿರಲಿಲ್ಲ. ನನಗೆ ಮೊದಲೇ ಗೊತ್ತಿದ್ರೆ ಅವತ್ತೇ ನಿನ್ನನ್ನು ನಮ್ಮ ಪಾಳಯದಲ್ಲಿ ಸೇರಿಸಿಕೊಳ್ಳುತ್ತಾ ಇದ್ದೆ. ಆಹಾ. ನೋಡಿ, ಇಂತಹ ಒಂದು ಸನ್ನಿವೇಶವೇ ಒದಗಿ ಬರುವುದಕ್ಕಾಗಿಯೂ ಏನೋ ದೈವ ಸಂಕಲ್ಪ ಅಂತ ಆಡುವುದು. ಆ. ಮಗನೇ, ಅಪ್ಪ ಇಲ್ಲಿಗೆ ಬರುವರೆ ಕಾರಣವಾದದ್ದು ಆ. ಈ ಲಂಕಾಧಿಪತಿಯಾದಂತ ಮಹಿರಾವಣ ಆ. ನನ್ನ ಆರಾಧ್ಯ ಮೂರ್ತಿಯಾದಂತ ಹೃದಯ ಕಮದಲ್ಲಿ ಅನುದಿನವೂ ಆರಾಧಿಸುವಂತಹ ಶ್ರೀರಾಮಚಂದ್ರ ಜೊತೆಯಲ್ಲಿ ಆ. ಲಕ್ಷ್ಮಣ ದೇವರನ್ನು ಸಹಿತವಾಗಿ ಆ. ಇಲ್ಲಿಗೆ ಕರೆತಂದಿದ್ದಾನೆ. ಆಹಾಹಾಹಾ. ಅವರನ್ನು ಬಿಡಿಸಿಕೊಳ್ಳಬೇಕಾದಂತ ಅನಿವಾರ್ಯತೆ ಆ. ಸ್ವಾಮಿ ಭಕ್ತನಾದ ನನಗಿದೆ. ಆ. ಹಾಗಾಗಿ ಅವರನ್ನು ಅರಸುತ್ತಾ ಇಲ್ಲಿಗೆ ಬಂದೆ. ಆ. ಆದ್ರೆ ನಿನ್ನನ್ನು ಕಂಡೆ. ಆ. ಮಗನೇ, ಅಪ್ಪ ಇನ್ನು ನೀನು ಇಲ್ಲಿ ಯಾಕೆ ಇರಬೇಕು ಮಗನೇ? ಅಂದ್ರೆ ಈ ರಕ್ಕಸರ ಜೊತೆಯಲ್ಲಿದ್ದುಕೊಂಡು ನೀನು ಏನನ್ನು ಸಾಧಿಸುವುದಕ್ಕೆ? ನನಗೂ ಕೂಡ ಇವರ ಜೊತೆಯಲ್ಲಿ ಇರಬೇಕೆಂಬುದಾಗಿ ಆಸೆ ನನಗಿಲ್ಲ ಅಪ್ಪ. ಆದರೂ ಅನಿವಾರ್ಯ. ನಿಮ್ಮನ್ನು ನೋಡಿದ ಮೇಲೆ ನನಗೆ ಇಲ್ಲಿ ನಿಲ್ಲುವುದಕ್ಕೆ ಮನಸ್ಸೇ ಇಲ್ಲ. ಅದು ಇಲ್ಲಿ ಇರಬೇಕಾದವನು ಅಲ್ಲ ನೀನು. ಆ. ಆದ್ರೆ ಒಂದು ಉಪಕಾರ ಮಾಡಬೇಕು ಮಗನೇ. ಏನಪ್ಪ? ನನಗೆ ಇಲ್ಲಿಗೆ ಬರುವುದಕ್ಕೆ ದಾರಿ ವಿಭೀಷಣ ದೇವ ತೋರಿಸಿಕೊಟ್ಟ. ಆಹಾ. ಪಾತಾಳ ಲಂಕೆಗೆ ಹೀಗೆ ಹೋದ್ರೆ ಸ್ವರ್ಣ ಕಮಲದ ಮುಖೇನವಾಗಿ ಅಲ್ಲಿಗೆ ಹೋಗುವುದಕ್ಕಾಗುತ್ತದೆ ಅಂತ. ಆ. ಈಗ ಇಲ್ಲಿವರೆಗೆ ಬಂದೆ. ಆ. ಈಗ ಇಲ್ಲಿಂದ ಮುಂದೆ ಹೋಗುವುದಕ್ಕೆ ದಾರಿ ತಿಳಿದವ ನೀನು. ಆ. ಈಗ ಅಲ್ಲಿ ಹೋಗುವುದು ಹೇಗೆ? ಆ. ರಾಮ ಲಕ್ಷ್ಮಣನು ಎಲ್ಲಿಗೆ ತಂದು ಇಳಿಸಿದ್ದಾನೆ ಆ. ಇದೆಲ್ಲ ನಿನಗೆ ಗೊತ್ತುಂಟ ಮಗನೇ? ಧಾರಾಳವಾಗಿ ಆ. ಸುಲಭ ದಾರಿಯೊಂದಿದೆ. ಏನು ಮಗನೇ? ಈ ಸಮಯದಲ್ಲಿ ಮಹಾಕಾಲಿನ ಪೂಜಿಸುವುದಕ್ಕಾಗಿ ಅವನ ತಂಗಿಯವರುಗಳಿದ್ದಾಳೆ ದುರ್ದುಂಡಿ. ಈ ಮಧ್ಯರಾತ್ರಿ ವೇಳೆಯಲ್ಲಿ ಆಕೆಯನ್ನು ಪೂಜಿಸುವುದಕ್ಕಾಗಿ ಈ ದಾರಿಯಾಗಿ ಹೋಗ್ತಾಳೆ. ಆ ವೇಳೆಯಲ್ಲಿ ನೀವು ಸಮಯ ಸಂದರ್ಭವನ್ನು ನೋಡಿ ಅವಳ ಜೊತೆ ಸೇರಿದ್ರೆ ನೇರವಾಗಿ ಅವರ ಬಳಿಗೆ ಹೋಗಬಹುದು. ಸರಿ ಸರಿ, ದಾರಿ ಗೊತ್ತಾಯ್ತು ಮಗನೇ. ಇನ್ನು ನೀನು ಈ ರಕ್ಕಸರ ಜೊತೆಯಲ್ಲೆಲ್ಲ ಇರಬೇಡ. ನಿನಗೆ ಒಳ್ಳೆಯದಾಗ್ಲಿಕ್ಕಿಲ್ಲ. ನೀನು ಸ್ವಲ್ಪ ಈ ಸಲ ಮೇಳ ಬದಲಿಸಿದ್ರೆ ಒಳ್ಳೆ ಭವಿಷ್ಯ ಉಂಟು ನಿನಗೆ. ಯಾವ ರೀತಿಯಲ್ಲಿ ಬದಲಿಸುವುದು? ನಮ್ಮ ಯಾರಾದ್ರೂ ನೆರವಾಗುವವರು ಇರಬೇಕಲ್ಲ, ದಾರಿ ತೋರಿಸೋರು ಇದ್ರೆ. ನೀವು ನಮ್ಮ ಮೇಳಕ್ಕೆ ಬಂದ್ರೆ ಆಯ್ತು. ನಿಮ್ಮ ಮೇಲಕ್ಕೆ ಬರಬೇಕೆನ್ನುವ ಆಸೆ ಕುತೂಹಲ ನನಗೂ ಉಂಟು. ಆದ್ರೆ ದಾರಿ ರಾಮಪಾಳಕ್ಕೆ ಹೋದ್ರೆ ಆಯ್ತು. ದೇವ್ರೆ ಅಪ್ಪ, ಆದ್ರೆ ನಾನು ಅಲ್ಲಿಗೆ ಹೋಗಬಹುದು. ಆದ್ರೆ ನನ್ನ ಗುರುತು ಅವರು ಹೇಳುವುದಾದರೂ ಹೇಗೆ? ನೇರವಾಗಿ ನಾನು ಬಾಯಿ ಮಾತಿನಲ್ಲಿ ಹೇಳಿದ್ರೆ ಅವರು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಉಂಟೆ? ಇಲ್ಲ ಇಲ್ಲ ಇಲ್ಲ, ಯಾಕಂದ್ರೆ ರಾಮಪಾಳ್ಯಕ್ಕೆ ಈ ಕಡೆಯಿಂದ ಅನೇಕ ಮಂದಿ ಬಂದಿದ್ದಾರೆ. ಒಬ್ಬೊಬ್ಬರು ಒಂದೊಂದು ವೇಷ ಮಾಡಿಕೊಂಡು ಬಂದದ್ದು ನಿಜ. ನಾವು ಅವತ್ತೇ ನೋಡಿದ್ದೇವೆ. ಈ ವೇಷದವರನ್ನು ಯಾವತ್ತು ನಂಬಬಾರದು. ಇಲ್ವೇ ಇಲ್ಲ. ಆದ್ರೆ ನಾನು ಯಾವ ರೀತಿಯಲ್ಲಿ ಹೋಗುವುದು? ನಿನಗೊಂದು ಸುಲಭ ದಾರಿ ಹೇಳ್ತೇನೆ. ಯಾವ ರೀತಿಯಲ್ಲಿ? ನೋಡ, ನನ್ನ ಬಾಲದಿಂದ ಒಂದು 4 ರೋಮ ತೆಗೆ. 4? ಹೌದು. ಅಪ್ಪ ಏನಪ್ಪ ನೀವು ಬರೀ 4 ಅಲ್ಲ, ಎಷ್ಟು ಬೇಕು ಒಂದು ಮುಷ್ಟಿ ತೆಗೆದೇನು? ಸಿಕ್ಕಿತ ಮಗನೇ? ರೋಮ ಏನು ಸಿಕ್ಕಿದ್ದು ಕೈಗೆ, ಆದ್ರೆ ಎಳೆಯುವುದಕ್ಕೆ ಆಗ್ಲಿಲ್ಲಪ್ಪಯ್ಯ. ಒಂದೇ ಒಂದು ರೋಮವನ್ನು ಗೆಲ್ಲುವುದಕ್ಕೆ ನನ್ನಿಂದ ಅಸಾಧ್ಯವಾಗಿ ಹೋಯ್ತಪ್ಪ. ಮತ್ತೆ ಒಂದೇ ಯಾಕೆ ಒಂದು ಮುಷ್ಟಿ ಬೇಕಾದ್ರೂ ತೆಗಿತೇನೆ ಅಂತ ಹೇಳಿ ಏನೋ ಗರ್ವದಿಂದ ಹೇಳಿದೆ ನಾನು. ಮತ್ತೆ ಆಗ ಅಷ್ಟು ಹಾರಾಟ ಎಲ್ಲ ಮಾಡಿದ್ದಿ. ಹೌದಪ್ಪ. ನಿನಗೆ ಒಂದು ರೋಮ ತೆಗಿ. ಅಪ್ಪ, ನಿಮ್ಮ ಶಕ್ತಿ ಏನು ಮಹಿಮೆ ಏನು ಎಂಬುದಾಗಿ ಸಂಪೂರ್ಣವಾಗಿ ತಿಳಿದುಕೊಂಡೇನಪ್ಪ, ತಿಳಿದುಕೊಂಡೆ. ಬೇಡ ಬಿಡು ಅಪ್ಪ, ನೀನ್ ಯಾಕೆ ತೆಗಿಯು? ಈಗ ತೆಗ್ದಿದ್ದೇನೆ ನಿನಗೆ. ಈ ರೋಮದಿಂದ ನಾನೇನು ಮಾಡ್ಬೇಕಪ್ಪ? ಹೋಗಿ ರಾಮಪಾಳ್ಯದಲ್ಲಿ ತೋರಿಸಿದ್ರೆ ಆಯ್ತು. ನಿನಗೆ ರಾಮಪಾಳ್ಯದಲ್ಲಿ ಅವಕಾಶ ಉಂಟು. ಸರಿಯಪ್ಪಯ್ಯ, ಇನ್ನು ಕಾಲ ಅವತ್ತು ನಾನು ವಿಳಂಬ ಮಾಡುವುದಿಲ್ಲ. ಸರಿಯಪ್ಪಯ್ಯ, ಹೋಗಿ ಬಾಲುವಳ್ಳಿಗೆ ಮಧ್ಯರಾತ್ರಿ ದೇವಿಯ ಪೂಜೆ, ಬಾಲುವಳ್ಳಿಗೆ ಮಧ್ಯರಾತ್ರಿ ದೇವಿಯ ಪೂಜೆ, ಪೂಜೆ ಪರಿ ಸಮಯವ ಸಾಧಿಸಿ ಸುರವೈ ಭೈರವನ ತಂಗಿ ಗುಣವನ್ನೇ ದುರುದುಂಡಿ ಎಂಬವಳು. ಪಾತಾಳ ದೇವಿಯ ಲಲಾಟ ಲಲಾಮದಂತೆ ಸ್ವಸ್ಥ ಸೌಗಂಧಿಕೆಯಾಗಿ
ಸಾಲಂಕೃತಳಾಗಿ ಕಂಗೊಳಿಸುವ ನವ ವಧುವಿನ ಹಣೆಯ ಸಿಂಧೂರದಂತೆ ರಂಜಿಸುತ್ತಾ ಇದೆ ನಮ್ಮ ಪಾತಾಳ ಲಂಕೆ. ಇಲ್ಲಿ ಅಧಿಕಾರಿ ನನ್ನ ಅಗ್ರಜನಾದಂಥ ಮೈರಾವಣ. ಏನು ಮಾಡೋಣ ಹೇಳಿ? ಯಾವ ಸುಖ ಇದ್ದರೇನಂತೆ, ಯಾವ ಸೌಭಾಗ್ಯ ಇದ್ದರೇನಂತೆ. ಮನಸ್ಸಿಗೆ ಒಂದಿನಿತ್ತು ನೆಮ್ಮದಿ ಎಂಬುದು ಬೇಡವೆ, ಅದೇ ಇಲ್ಲವಾಗಿ ಹೋಗಿದೆ. ಯಾಕೆ? ಆತನ ತಂಗಿಯಾದಂಥ ಈ ದುರ್ದುಂಡಿಯ ದುರ್ಗತಿಯ ಜೀವನವನ್ನು ಯಾರಲ್ಲಿ ಹೇಳಬೇಕೆಂಬುದಾಗಿ ಅರ್ಥವಾಗದೆ ಹೋಗಿದೆ. ಬದುಕಿನ ಪಥವನ್ನು ಅರಿಯದೆ ವ್ಯಥೆ ಪಡುವಂಥ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಮದುವೆಯೇನೂ ಆಯಿತು, ಮಗನೊಬ್ಬ ಜನಿಸಿದ. ನೀಲಮೇಘ ಶ್ಯಾಮ ಎನ್ನುವಂಥ ನಾಮಕರಣವನ್ನು ಮಾಡಿದೆನು. ಮಗ ಜನಿಸಿದ ಎನ್ನುವ ಕಾರಣದಿಂದ ಈ ದುರ್ದುಂಡಿಗೆ ಆನಂದ ಪಡೆಯುವಂಥ ದಿನ ಇಲ್ಲವಾಗಿ ಹೋಗಿದೆ. ಭವಿತವ್ಯದ ಬದುಕು ದುರಂತದಲ್ಲಿ ಸಾಗುವುದಕ್ಕೆ ಪ್ರಾರಂಭವಾಯಿತು. ಅಂದರೆ ಮಗ ಜನಿಸಿದಾಗ ಯೋಗ್ಯದ ವಿಪ್ರರನ್ನು ಕರೆಸಿ ಜಾತಕಾದಿ ಕರ್ಮಗಳನ್ನು ಮಾಡಿಸಿದಾಗ ಮುಂದಕ್ಕೆ ಈ ಪಾತಾಳಲಂಕೆಯ ಸರ್ವಾಧಿಕಾರಿ ನನ್ನ ಮಗ ಆಗುತ್ತಾನೆನ್ನುವಂಥ ವಿಚಾರವನ್ನು ತಿಳಿದಂಥ ನನ್ನ ಅಗ್ರಜ ಕ್ರೋಧಗೊಂಡ. ಪರಿಣಾಮದಿಂದ ಆತನನ್ನು ಸೆರೆಯಲ್ಲಿರಿಸಿದ್ದಾನೆ. ಆತನಿಗೆ ಮುಕ್ತಿಯನ್ನು ಕರುಣಿಸಬೇಕೆಂಬುದಾಗಿ ಬೇಡುವುದಕ್ಕಾಗಿ ಪ್ರತಿನಿತ್ಯ ಈ ಕಾಳಿ ಕಾಲೆಯನ್ನು ಸೇರುವನು. ಇಂದು ಕೂಡ ಯಾರಿಗೂ ಅರಿಯದಂತೆ ಕಾಳಿಕಾದೇವಿಯ ದೇಗುಲವನ್ನು ಪ್ರವೇಶ ಮಾಡಿದ್ದೇನೆ. ತಡ ಮಾಡೋದು ಸರಿಯಿಲ್ಲ. ಭಕ್ತಿಯಿಂದ ಆ ಅವ್ವೆಯನ್ನೇ ಪ್ರಾರ್ಥಿಸ್ತೇನೆ, ಆ ಅಮ್ಮನನ್ನೇ ಪ್ರಾರ್ಥಿಸ್ತೇನೆ. ಜಯ ಜಯ ಜಗನ್ಮಾಯಿಗೆ ಚಿನ್ಮಯಗೆ ಭವ ಭಯನಿವನಿ ದುಷ್ಟಲಯಗೆ ಪರಿಪೂರ್ಣೋಲ್ಲಾಸಗೆ ಪರಶಿವನ ರಸಿಗೆ ಪರಿಪೂರ್ಣೋಲ್ಲಾಸಗೆ ಪರಶಿವನ ರಸಿಗೆ ಪರಮ ಪಾವನಿಗೆ ಪಂಕಜ ಪಾಣಿಗೆ ಜಯ ಜಯ ಜಗನ್ಮಾಯಿ ಪ್ರತಿನಿತ್ಯ ನಿಮ್ಮ ಸಾನ್ನಿಧ್ಯವನ್ನು ಸೇರ್ತೇನಮ್ಮ. ಕಣ್ಣೀರನ್ನು ನಿನ್ನ ಪದದಡಿಯಲ್ಲಿ ಸುರಿಸಿ ನಾನು ಬೇಡುವುದು ಒಂದೇ ಅಮ್ಮ. ಆಡಂಬರದ ಬದುಕಿಗೆ ಬೇಕಾಗಿ ಆಸೆಯನ್ನು ಹೊತ್ತಾಗಿ ದುಡ್ಡುಂಡಿಯಲ್ಲ ಹಡೆದಂತ ಮಗನೋರುವ ನೀಲಮೇಘ ಶ್ಯಾಮ ಪವಿತ್ರವ್ಯದ ಬದುಕಿನಲ್ಲಿ ಎಷ್ಟು ಸಂತೋಷದ ಜೀವನವನ್ನು ಅದು ನಡೆಸಬೇಕಿತ್ತು. ಆದ್ರೆ ಆ ಯೋಗ ಆ ಮಗುವಿಗೆ ಇಲ್ಲವಾಗಿ ಹೋಗಿದೆಯಮ್ಮ. ಆದರೆ ನಿನ್ನಲ್ಲಿ ನಾನು ನನ್ನದು ಎನ್ನುವಂತ ಭಾವವನ್ನು ತೊರೆದು ಬೇಡುವುದು ಒಂದೇ ಅಮ್ಮ. ನನ್ನ ಮಗನಾದಂತ ನೀಲಮೇಘ ಶ್ಯಾಮನಿಗೆ ಆತನನ್ನು ಸೆರೆಯಲ್ಲಿರಿಸಿದ್ದಾನಲ್ಲ, ಆತನಿಗೆ ಒಂದು ಮುಕ್ತಿಯನ್ನು ಕರುಣಿಸಮ್ಮ, ಮುಕ್ತಿಯನ್ನು ಕರುಣಿಸಮ್ಮ, ಮುಕ್ತಿಯನ್ನು ಕರುಣಿಸಮ್ಮ. ತಾಯಿ ಏನುವ ತಾಯಿಗೆ ಮಧ್ಯರಾತ್ರಿಯಲ್ಲಿ ಮಾನಿನಿಯೂರೊಳ್ಳೆ ಬಂದು ಮೊಗಗುದಿ ಬಾಡಿಗುದಿ ಕವ್ವೀಳು ಮೊಗಗುದಿ ಬಾಡಿಗುದಿ ಕವ್ವೀಳು ದುಗುಡವ ಪಾಪಿಸಲಿಕ್ಕೆ ಚಿತ್ತದೊಳು
ಧಿಕ್ಕಾರ, ನಾಲಿಗೆಯಿಂದ ಅಭಯದ ವಚನ. ಹೌದ, ಆ, ಮಧ್ಯರಾತ್ರಿಯ ಕಾಲವಾದರೂ ಒಬ್ಬಾಕೆ ಹೆಣ್ಣಾದವಳು ಭಯ ಪಡಬೇಕಾದಂತ ವಾತಾವರಣ. ನಿಜ. ಕಾಳಿಕಾ ಮಂದಿರವನ್ನು ಸೇರಿ ಹೌದು ಜಗನ್ಮಾತೆಯನ್ನು ಅನೇಕ ಭಕ್ತಿಯಿಂದ ಅರ್ಚಿಸಿ ಮೆಚ್ಚಿಸುತ್ತಾ ಇದ್ದೆ. ಹೌದು, ಬೇರೆ ದಾರಿ ಕಾಣದೆ ಈ ರೀತಿಯಾಗಿ ಮಾಡುತ್ತಾ ಇದ್ದೆ. ಮುಖ ಕಮಲವನ್ನು ನೋಡಿದೆ ಎಂದಾದರೆ ಅರ್ಥವಾಗಬಹುದು ನನ್ನ ಅಂತರಂಗದಲ್ಲಿ ಭಯ ಎದ್ದು ಕಾಣುತ್ತಾ ಇದೆ. ನಿಜ. ಯಾಕಮ್ಮ ಭಯ? ಒಬ್ಬಳೇ ಈ ಮಧ್ಯರಾತ್ರಿ ಬರಬೇಕಾದಂತ ಅನಿವಾರ್ಯತೆಯಾದರೂ ನಿನಗೆ ಬಂದದಾದರೂ ಯಾಕೆ? ಯಾವ ಉದ್ದೇಶವನ್ನೂ ಇರಿಸಿಕೊಂಡು ಬಂದವಳು ಮುಚ್ಚು ಮರೆ ಇಲ್ಲದೆ, ಯಾವುದೇ ಹೆದರಿಕೆ ಇಲ್ಲದೆ ನನ್ನಲ್ಲಿ ಬಿತ್ತರಿಸಬಹುದೇನಮ್ಮ? ಅಯ್ಯ, ಇಷ್ಟರವರೆಗೆ ನಿನ್ನನ್ನು ಕಂಡಾಕೆ ನಾನಲ್ಲ. ವಾತ್ಸಲ್ಯದಿಂದ ಅಮ್ಮ ಎನ್ನುವುದಾಗಿ ಕರೆದು ನನ್ನಲ್ಲಿ ಈ ರೀತಿಯಾಗಿ ಮಾತನಾಡುತ್ತಿರುವಂತ ವ್ಯಕ್ತಿ ಯಾರೆಂಬುದಾಗಿ ಗೊತ್ತಾಗಲಿಲ್ಲ. ನನ್ನ ಪರಿಚಯವೇ. ಹೌದು ಅಮ್ಮ, ವಾಯುಸು ಅಂಜನಾ ಪುತ್ರ, ಅಂಜನಾ ಪುತ್ರ, ಹನುಮಂತ, ರಾಮಭಟ್ಟ. ರಾಮಭಟ್ಟ ಲೇಸಾಯಿತೈ ವಾಯುಜಾತ ನಾನಿನ್ನೆ ಸುತಂಡು ಸುಪ್ರಖ್ಯಾತ ಆ ಸೂರ್ಯ ಕುಲದಲ್ಲಿ ಸದನದೊಂದಿಗ ಬೇಸರಗೊಳಗಿ ಬಂದ ಕಾರ್ಯಗಳ ದುಷ್ಟ ಕಳನ ಭಂಗಿಯೋ ಭಂಗಪಟ್ಟು ತಪ್ಪಿದೆ ಶಿಷ್ಯರೇ ನನಗೆ ಪಟ್ಟಣದುಳ್ಳಿ ಶಿಷ್ಯರೇ ನನಗೆ ಪಟ್ಟಣಗಳು ಬಲು ಕಷ್ಟ ಜೀವಿಸುವನೆ ಲೇಸಾಗಿ ದೈವಾಯುಜ ವಾಯುಜಾತ ನಾನೇ ಅಂಜನಾಸೂನು. ಹೌದ ಹನುಮಂತ, ತಾಯೇ. ಕಂಡಾಗ ಆನಂದವಾಗುತ್ತಾ ಇದೆಯಪ್ಪ. ಆದರೆ ನೀನು ಇಲ್ಲಿಗೆ ಬರುವುದಕ್ಕೆ ಬಲವಾದ ಕಾರ್ಯ ಕಾರಣ ಅಂತ ಬೇಕಲ್ಲ. ತಿಳಿಯುವಂತ ಕುತೂಹಲ ಪ್ರಥಮವಾಗಿ ಮೂಡುತ್ತಾ ಇದೆ. ಪ್ರಶ್ನೆ ಮಾಡಿದ್ರೆ ಬೇಸರಿಲ್ಲವಲ್ಲ? ಇಲ್ಲ. ಯಾಕೆ ಬಂದಿರುವೆ? ಅಮ್ಮ, ಅನುದಿನವೂ ಆರಾಧಿಸುತ್ತಿದ್ದಂತಹ ಶ್ರೀರಾಮಚಂದ್ರರ ಹೊಣೆಯನ್ನು ಹೊತ್ತವನ. ಹೌದು. ದುಷ್ಟನಾದಂತಹ ರಾವಣನ ಕೂಡ ಕಾಡಾಕಾರಿಯಾಗಿ ಭವನವನ್ನು ಸಾಧಿಸುವಂತಹ ಕಾಲದಲ್ಲಿ ತಮ್ಮವರನ್ನೆಲ್ಲ ಕಳೆದುಕೊಳ್ಳುವಂತಹ ಪ್ರಮೇಯವನ್ನು ರಾವಣೇಶ್ವರನಿಗೆ ಬಂದೊದಗಿದಂತಹ ಸಂದರ್ಭ. ಹೌದು. ನಾಳಿನ ದಿನ ಯುದ್ಧಕ್ಕಾಗಿ ಹಿಂದಿನ ರಾತ್ರಿ ವಿಶ್ರಾಂತಿಯನ್ನು ಪಡೆಯುತ್ತಿದ್ದವರು ರಾಮ ಲಕ್ಷ್ಮಣ. ಸರಿ. ಮಲಗಿರುವ ಕಾಲದಲ್ಲಿ ಅವರ ರಕ್ಷಣೆಯನ್ನು ಮಾಡುತ್ತಾ ಇದ್ದವನ. ಒಂದೇ ರಾತ್ರಿಯ ವೇಳೆಯಲ್ಲಿ ಬಂದಂತಹ ಮಹಿರಾವಣ ನಮ್ಮನ್ನೆಲ್ಲ ಮರಳುಗೊಳಿಸಿ ರಾಮ ಲಕ್ಷ್ಮಣ ಸಹಿತವಾಗಿ ಮಂಚವನ್ನೇ ಕದ್ದು ಈ ಲಂಕೆಗೆ ತಂದಿದ್ದಾನೆ. ಹೌದು. ಅದಕ್ಕಾಗಿ ಬಿಡಿಸಿಕೊಂಡು ಹೋಗುವುದಕ್ಕಾಗಿ ಲಂಕೆಯನ್ನು ಪ್ರವೇಶ ಮಾಡಿದೆ. ಸರಿ. ನಮ್ಮ ಇನ್ನು ಒಳಗೆ ಹೋಗುವುದಕ್ಕೆ ದಾರಿ ಒಂದು ನಿಮ್ಮಿಂದ ಆಗಬೇಕು. ಹನುಮ, ನೀನು ಬಂದುದು ಸರಿಯಾಯಿತು. ರಾಮ ಲಕ್ಷ್ಮಣರನ್ನು ಈ ಸದನದಲ್ಲಿ ಇರಿಸಿದ್ದಾನೆ. ಆದರೆ ನಿನ್ನನ್ನು ಮಾತನಾಡಿಸುವ ನಾನು ಯಾರೆಂಬುದಾಗಿ ಪ್ರಶ್ನೆ ಮೂಡಬಹುದು. ಗೊತ್ತಾಗದೆ ಹೋಯಿತು. ಹೌದು. ಮೈರಾವಣನ ತಂಗಿ ನಾನು ದುರ್ಗುಂಡಿ ಇದ್ದೇನೆ. ಹೌದಪ್ಪ. ಪಾತಾಳ ಲಂಕೆಯ ಸಮಸ್ತ ಅಧಿಕಾರವನ್ನು ಹೊಂದಿದವ ಮಹಿರಾವಣ. ಅವನ ತಂಗಿಗೆ ಇಂಥ ದುರ್ದಶೆ. ದುರ್ದೆಸೆ ಯಾಕಮ್ಮ? ದುರಂತ ನಿನ್ನಲ್ಲಿ ಹೇಳಬಹುದು ಎನ್ನುವಂತ ಕಾರಣದಿಂದ ಹೇಳುತ್ತಾ ಇದ್ದೇನೆ. ಏನು ಮಾಡೋಣ ಹೇಳು. ಏನಾಗಿ? ಜೀವನದಲ್ಲಿ ನಾವು ಏನೂ ಇಲ್ಲದಿದ್ದರೂ ಒಂದು ನೆಮ್ಮದಿಯನ್ನು ಪಡೆಯಬೇಕಂತೆ. ಬೇಕಾಗುತ್ತದೆ ಅದು. ಆ ನೆಮ್ಮದಿಯು ನನ್ನ ಪಾಲಿಗೆ ಕನಸಾಗಿ ಹೋಯಿತು ಹನುಮ. ಪಾತಾಳ ಲಂಕೆಯ ಮಹಿರಾವಣನ ತಂಗಿಗೆ ನೆಮ್ಮದಿ ಇಲ್ಲವೇ? ಹೌದಪ್ಪ. ಏನಮ್ಮ ನಿಮ್ಮ ಮಾತಿನ ಅರ್ಥ? ಮದುವೆ ಆಯಿತು, ಮಗುವೆ ಆಯಿತು. ಮಗುವಿನ ಜೊತೆಯಲ್ಲಿ ಬಾಳಿ ಬದುಕುವಂತ ಭಾಗ್ಯವನ್ನು ನಾನು ಕಳೆದುಕೊಂಡೆ ಹನುಮ. ಮಗುವಿನ ಜೊತೆ ಬಾಳುವ ಯೋಗವೇ? ಹೌದಪ್ಪ. ಯಾಕೆ ಹೀಗಾಯಿತು? ವಿಪ್ರದಿಂದಲೇ ತಿಳಿಯಲ್ಪಟ್ಟಂತ ವಿಚಾರ. ಏನು? ಮುಂದೆ ಇಲ್ಲಿ ಸರ್ವಾಧಿಕಾರಿ ನನ್ನ ಮಗನಾದಂತ ನೀಲಮೇಘ ಶ್ಯಾಮನಾಗುತ್ತಾನೆ. ಸಂತೋಷದ ವಿಚಾರ ಅಲ್ವೇ ತಾಯೇ? ಆಗಿರಬಹುದು. ಮಗುವಿನ ಭವಿಷ್ಯತ್ವವನ್ನು ಅವರೇ ತಿಳಿಸಿದಾರಂತಾದ್ರೆ ಎಂತ ಒಂದು ಉನ್ನತ ಸ್ಥಾನವನ್ನು ಏರುವಂತ ಯೋಗ ಭಾಗ್ಯ ನಿನ್ನ ಪಾಲಿಗೆ ಒದಗಿದೆ. ಸದಾ ಆನಂದವನ್ನು ಹೊಂದಬೇಕಾದಂತ ನೀನು ಈ
ಭೀತರನಾಗಿ ದುಃಖಿತಳಾಗುವುದು. ಆನಂದವನ್ನು ಹೊಂದಬೇಕಾದ್ದು ಹಡೆದಂತ ತಾಯಿ ನಾನು. ಆದರೆ ಕೆಲವರಿಗೆ ಇದರಿಂದ ಕ್ರೋಧ ಉಂಟಾಯಿತು. ಅದು ಲೋಕದಲ್ಲಿ ಇದ್ದದ್ದೇ ತಾಯಿ. ಯಾವನೇ ಆದರೂ ತನ್ನ ಸ್ವಸಾಮರ್ಥ್ಯದಿಂದ ಮೇಲೆ ಬರುತ್ತಾನೆಂತಾದ್ರೆ ಗೊತ್ತಾದ್ರೆ ಸಾಕು. ಯಾವಾಗ ಅವನನ್ನು ಕೆಳಗೆ ಹಾಕುವುದು, ಯಾವ ದಾರಿಯಿಂದ ಅವನನ್ನು ಕೆಳಗೆ ಬೀಳಿಸುವುದು ಅಂತ ನೋಡುವವರೇ ಹೆಚ್ಚು ಇರಬಹುದು. ಯಾರೂ ಒಬ್ಬನನ್ನು ಮೇಲೆ ಬರಿಸುವುದಕ್ಕಾಗಿ ಯಾರೂ ಪ್ರಯತ್ನಿಸುವುದಿಲ್ಲ, ಯಾರು ಅವಕಾಶವನ್ನು ಒದಗಿಸಿಕೊಡುವುದಿಲ್ಲ. ನಿಜ. ನಿಮ್ಮ ಪಾಳಿಗೆ ಯಾರು ನೀವು ಅಣ್ಣನಲ್ಲಿ ಹೋಗಿ ಹೇಳುವುದಲ್ವ? ಅಣ್ಣನೇ ಇದಕ್ಕೆ ಕಾರಣೀಕರ್ತನಾಗಿದ್ದಾನಲ್ಲ, ಮತ್ತೆ ನಾನು ಯಾರಲ್ಲಿ ಹೇಳಬೇಕು? ಅಣ್ಣ ಹೌದಪ್ಪ. ಅವ ಯಾಕೆ ತಡೆಯಾದ? ಇಲ್ಲಿ ಅಧಿಕಾರ ನನ್ನ ಮಗನಿಗೆ ಸಿಕ್ಕಿತ್ತು ಅಂತ ಆದ್ರೆ ಅಣ್ಣನಿಗೆ ಏನೂ ಇಲ್ಲ ಅಂತ ಆಗೋದಿಲ್ವೇ? ಅದಕ್ಕೇನು ಮಾಡಿದ? ಆತನನ್ನು ಸೆರೆಯಲ್ಲಿ ಇರಿಸಿದ್ದಾನೆ. ನಿನ್ನ ಮಗನಾದಂತಹ ನೀಲಮೇಘ ಶ್ಯಾಮ ಸೆರೆಯಲ್ಲಿದ್ದಾನೆ. ಅವನು ಸೆರೆಯಲ್ಲಿದ್ದಾನೆ. ಸೆರೆ ಬಿಡಿಸುವುದಕ್ಕೆ ಯಾರು ಇಲ್ಲದ ಕಾರಣದಿಂದ ಪ್ರತಿನಿತ್ಯ ಕಾಳೆಯನ್ನು ಸೇರುತ್ತಾ ಇದ್ದೇನೆ. ಅಮ್ಮನಲ್ಲಿ ಬೇಡುತ್ತಾ ಇದ್ದೇನೆ, ನನ್ನ ಮಗನಿಗೆ ಅತಿ ಶೀಘ್ರವಾಗಿ ಸೆರೆ ಬಿಡಿಸಮ್ಮ ಎಂಬುದಾಗಿ. ಮಗನಿಗೆ ಸೆರೆ ಹೃದಯದಲ್ಲಿ ಇರಿಸಿಕೊಂಡವನು. ಯಾವ ತಾಯಿಗೂ ಈ ರೀತಿಯಂತ ದುಸ್ಥಿತಿ ಬರಬಾರದು. ಬರಲೇಬಾರದಮ್ಮ. ಇನ್ನು ನೀನು ಹೆದರಬೇಕಾದ ಅಗತ್ಯವೇ ಇಲ್ಲ. ಅಂದರೆ ರಾಮ ಲಕ್ಷ್ಮಣನನ್ನು ಬಿಡಿಸುವುದಕ್ಕಾಗಿ ಬಂದವನ. ಹೌದು. ಜೊತೆಯಲ್ಲಿ ನಿನ್ನ ಮಗನಾದಂತ ನೀಲಮೇಘ ಶ್ಯಾಮನನ್ನು ಸೆರೆಮನೆಯಿಂದ ಬಿಡಿಸುತ್ತೇನೆ. ಅವನಿಗೆ ಒದಗಬೇಕಾದಂತ ಪಟ್ಟವನ್ನು ನಾನೇ ಒದಗಿಸಿಕೊಡ್ತೇನೆ. ಎಲ್ಲಿ ಧನವ? ಅವಸರ ಮಾಡಬೇಡ ಹನುಮ. ನಿನ್ನದಾದಂತ ಈ ವೀರೋಚಿತವಾದ ಮಾತುಗಳನ್ನು ಕೇಳಿದಾಗ ನನಗೆ ಆನಂದವಾಗುತ್ತಾ ಇದೆ. ನನ್ನ ಮಗ ಮತ್ತೊಮ್ಮೆ ನನ್ನ ಮಡಿಲಿಗೆ ಬರುತ್ತಾನೆ ಎನ್ನುವಂತ ಆಸೆ. ಹೌದಾ ಹನುಮ? ಆದ್ರೇನು ಮಾಡೋಣ? ಏನಮ್ಮ? ಈ ಕೋಟೆಯನ್ನು ಪ್ರವೇಶ ಮಾಡುವುದಕ್ಕೆ ಅಸಾಧ್ಯವಪ್ಪ, ಅಸಾಧ್ಯ. ಅದೇನು ಅಸಾಧ್ಯ? ಕಾವಲು ಭಟರಿದ್ದಾರೆ. ಹೌದು, ಕಾವಲು ಭಟರಿದ್ದಾರೆ. ಈ ಕೋಟೆಯಿಂದ ಹೊರಬರುವುದಕ್ಕೂ ಒಳ ಸೇರುವುದಕ್ಕೂ ಹೋಗುವಂತ ಸಮಯದಲ್ಲಿ ತೂಕವನ್ನು ಮಾಡಿ ಕಳುಹಿಸಿಕೊಡ್ತಾರಪ್ಪ. ಅದಕ್ಕೆ ತೂಕ ಮಾಡುವುದು? ಅಂದ್ರೆ ವ್ಯತ್ಯಾಸ ಬರಬಾರದು, ಗೊತ್ತಾಗಬಾರದಲ್ಲ. ಹೊರಗೆ ಹೋಗಾಗ ಎಷ್ಟುಂಟು, ಒಳಗೆ ಹೋಗುವಾಗ ಅಷ್ಟೇ ಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಲಿಕ್ಕೆ ಕಡಿಮೆ ಆಗಬಾರದು. ಅದು ಉಳಿದವರಿಗೆಲ್ಲ ಹಾಗಿರ್ಬೋದು. ನೀನು ಮಹಿರಾವಣನ ತಂಗಿ ಅಲ್ವಾ, ನಿನಗೆ ಆ ಸಮಸ್ಯೆ ಇಲ್ಲ. ನಿನ್ನೊಟ್ಟಿಗೆ ನಾನು ಬರ್ತೇನೆ. ಅದಾಗುದಿಲ್ಲ. ನನಗೇನು ಅಂತ ಪ್ರತ್ಯೇಕವಾದ ವ್ಯವಸ್ಥೆ ಇಲ್ಲ. ನಾನು ತೂಕ ಮಾಡಿಯೇ ಬರಬೇಕಪ್ಪ. ನಿಮಗೂ ತೂಕ ಉಂಟು? ನನಗೂ ತೂಕ ಉಂಟು. ಹೇಗೆ ಆಲೋಚನೆ ಮಾಡಬೇಕು. ಅದೇನು ಕೈಯಲ್ಲಿ ಇರುವುದು? ಅದು ತೀರ್ಥ ತುಂಬಿದಂತ ಕಳಶ. ಇಲ್ಲಿ ದಾರಿ ನಮ್ಮಲ್ಲಿ ಉಂಟು. ಯಾವತ್ತಪ್ಪ? ಇಲ್ಲಿ ಇಡಿ ತೀರ್ಥ ಬಿಂದಿ ಇಟ್ಟಿದ್ದೇನೆ. ಅಮ್ಮ, ನಾನು ವಾಯುಸೂನು. ಹೌದು. ಅಂಜನಾ ಪುತ್ರ. ಅಣುರೂಪವನ್ನು ಹೊಂದಬಹುದಂತ ಶಕ್ತಿ ಉಂಟು ನನಗೆ. ಓಹೋ. ಕಾಮರೂಪಿ ನಾನು. ನಿಮ್ಮ ಈ ಕಲಶ ಬಿಂದಿಗೆ ಒಳಗಾಗಿ ಅನುರೂಪದಲ್ಲಿ ಸೇರಿಕೊಳ್ಳುತ್ತೇನೆ. ಆಗ ಯಾರಿಗೂ ಗೊತ್ತಾಗುವುದಿಲ್ಲ. ಅದರ ಒಳಗೆ ತಿರುಗುತ್ತಾ 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 ಇರುವುದು. ಹೌದು. ನಾವು ಯಾರ ತೂಕಕ್ಕೂ ಸಿಗುವವರಲ್ಲ. ನಮಗೆ ತೂಕವೇ ಇಲ್ಲ. ಇಲ್ಲ, ಸಿಗುವುದಿಲ್ಲ. ಸಿಗುವುದಿಲ್ಲ. ಮತ್ತೆ ಅಲ್ಲಿ ಬಂದ ಮೇಲೆ ಮತ್ತೆ ನಾವು ನೋಡ್ತೇವೆ. ಹೇಗೆ ಮುಂದಿನ ವಿಚಾರ ನಾವು ಯೋಚಿಸೋಣ. ಈಗಲೇ ಅದರ ಒಳಗೆ ಅನುರೂಪದಲ್ಲಿ ಸೇರಿಕೊಳ್ಳುತ್ತೇವೆ. ಯಾರು? ನಿನ್ನನ್ನು ತೂಕ ತೂಕ ಒಮ್ಮೆ ತೂಕ ತೂಕ ಮಾಡಿದ್ದಲ್ವಾ? ಯಾವಾಗ? ಆವಾಗ. ಆಗ ತೂಕ, ಈಗ ತೂಕ. ಅಲ್ಲ, ಒಮ್ಮೆ ತೂಕ ಮಾಡಿದ ಬಳಿಕ ಮತ್ತೆ ತೂಕ ಆಗಬೇಕು. ಹೋಗುವಾಗ ತೂಕ, ಬರುವಾಗ ತೂಕ. ನಾನು ಯಾರು ನಿನಗೆ ಗೊತ್ತಿಲ್ಲೋ? ನೀನು ಯಾರಾದ್ರೂ ತೂಕ. ಅಯ್ಯೋ, ನಾನು ಮೈರಾವಣನ ತಂಗಿ ಅಲ್ವಾ? ತಂಗಿಯದ್ದು ತೂಕ, ಅಕ್ಕನದ್ದು ತೂಕ. ನಾನು ದುರ್ತುಂಡಿ ಅಲ್ವೇನೋ? ದುರ್ತುಂಡಿ ಎದ್ದು ತೂಕ, ಮರ್ದುಂಡಿ ಎದ್ದು ತೂಕ. ಒಂದು
ತೂಕ ಮಾಡಿ ಇವತ್ತು ಮಾತ್ರ ತೂಕ ಹೋಗುವ ನಾಳೆಯಿಂದ ತೂಕ ನಾಳೆಲ್ಲ ಇವತ್ತು ತೂಕ ತೂಕ ಮಾಡ್ಲೇಬೇಕು ತೂಕ ತೂಕ ಮಾಡ್ಲೇಬೇಕು ತೂಕ ಹನುಮ ಪರೀಕ್ಷೆ ಮಾಡಬೇಕು, ತೂಕ ಮಾಡಬೇಕು ಎನ್ನುವ ಹಾಗೆ ತಕ್ಕಡಿ ದೂತನನ್ನು ನಾನು ದ್ವಾರದಲ್ಲಿ ನಿಲ್ಲಿಸಿದ್ದೇನೆ. ಆದರೆ ಏನದು ವರ್ತಮಾನ? ತಕ್ಕಡಿ ದೂತನನ್ನ ಯಾರು ಕೊಂದು ಕೆಳಗಿದರಂತೆ. ವಿಚಾರ ಮಾಡುವುದಕ್ಕೆ ಹೋದಂತ ವೀರಾದಿ ಪಟ್ಟು ಭಟ್ಟರನ್ನು ತರಾಸಾಗಿಯನ್ನಾಗಿ ಮಾಡಿದ್ದಾರಂತೆ. ಇದನ್ನು ವಿಚಾರ ಮಾಡಲೇಬೇಕು. ಅದಕ್ಕಾಗಿ ಆಯುಧವನ್ನು ಹಿಡಿದು ಸೇನೆಯನ್ನು ನೆರಹಿ ಧಾವಿಸುತ್ತೇನೆ. ಸಾಮಾನ್ಯದವನಿಗೆ ಬರುವುದಕ್ಕೆ ಅಸಾಧ್ಯ. ಅಂತದ್ರಲ್ಲಿ ನನ್ನ ಶತ್ರು ರೂಪವ ಎನ್ನುವ ಹಾಗೆ ಬಂದಿದ್ದೀಯಲ್ಲ. ಬಂದವನು ನೀನು ಸುಮ್ಮನೆ ಇರಲಿಲ್ಲ. ತಕ್ಕಡಿ ದೂತನನ್ನು ಕಂದೆ. ನಮ್ಮವರನ್ನೆಲ್ಲ ಕೊಲ್ಲುತ್ತಾ ಮುಂದುವರಿಯುತ್ತಾ ಇರುವೆ. ಯಾರು ನೀನು? ಎಲ್ಲಿಂದ ಬಂದೆ? ಯಾಕೆ ಬಂದೆ? ತಂದೆ ಯಾರು? ತಾಯಿ ಯಾರು? ಎಲ್ಲವನ್ನು ಒದರಿ ಎಲ್ಲಿಂದ ಹೋದರೆ ಒಳಿತು. ಎಲ್ಲ ಮಹಿರಾವಣನೆಂದರೆ ನೀನೆಯೋ? ನಾನೇ. ಯಾರು ಯಾರಿಗೂ ಇಲ್ಲಿಗೆ ಬರುವುದಕ್ಕೆ ಅಸಾಧ್ಯವಾದೀತು ಎನ್ನುವಂತಹ ಭ್ರಮೆಯನ್ನಂತೂ ಪಾತಾಳ ಲಂಕೆಯನ್ನು ಸೇರಿದೆ. ರಾಮ ಲಕ್ಷ್ಮಣನನ್ನು ಸೆರೆಮನೆಯಲ್ಲಿರಿಸಿದೆ. ಏನು ಯಾರಿಗೂ ಬರುವುದಕ್ಕೆ ಅಸಾಧ್ಯವಾದ ದಾರಿ ಅಂತ ಭಾವಿಸಿದೆ. ನಿನಗೆ ಗೊತ್ತಿರಬಹುದು, ಯಾರಿಗೂ ದಾರಿ ಗೊತ್ತಿಲ್ಲ ಅಂತ. ನನಗಿಲ್ಲಿಗೆ ಬರುವುದಕ್ಕೆ ದಾರಿ ತೋರಿಸಿದ್ದು ಯಾವ ನಿನ್ನ ಮಿತ್ರನಾದಂತ ರಾವಣನಿದ್ದಾನೆ, ಅವನ ತಮ್ಮನಾದಂತ ವಿಭೀಷಣ ದೇವ ಪಾತಾಳ ಲಂಕೆಯನ್ನು ಹೋಗುವುದಕ್ಕಾಗಿ ದಾರಿ ತೋರಿಸಿದ. ಆ ಬಳಿಕ ಮುಂದೆ ಬರುವುದಕ್ಕಾಗಿ ಯಾವ ಆತ ನೀನು ಕಾವಲಿಗಿಟ್ಟಿದ್ದಿ ಅಂತ ಮತ್ಸ್ಯವಾನರ ತೋರಿಸಿದ ಹಾದಿಯನ್ನು ಹಿಡಿದು ಮುಂದೆ ಬರುವ ಕಾಲ ಸಮಯದಲ್ಲಿ
ಬಂದವರನ್ನೆಲ್ಲ ಸದೆ ಬಡಿದಿದ್ದೆ. ಓಹೋ, ಅಷ್ಟರವರೆಗೆ ನಿನ್ನ ಯಾವ ಮಾಯಾವಿದ್ಯೆಯೂ ಪ್ರಯೋಜನಕ್ಕೆ ಬರಲಿಲ್ಲ. ಈಗ ಬಂದವ ಯಾರು, ಯಾಕೆ ಬಂದಂತ ಕೇಳ್ತಾ ಇದ್ಯ? ಹೌದು. ರಾಮಬಂಟ, ಹನುಮಂತ, ಯಾರು ನೀನು? ವೀರಮಾರುತಿ. ಓಹೋ, ನಾನೇ ಬಂದ. ನೀನು ಬಂದಿದ್ದಿ. ಸಾಮರ್ಥ್ಯ ಉಂಟು ಅಂತಾದ್ರೆ ನನ್ನಲ್ಲಿ ಹೋರಾಟ ಮಾಡುವ ಬಲ ಉಂಟು ನನ್ನಲ್ಲಿ. ಈಗ ರಾಮಬಂಟಲ್ವ ನೀನು? ಹೌದು. ಯಾವ ರೀತಿಯಲ್ಲಿ ಪಾತಾಳವನ್ನು ನೀನು ಸೇರಿದ್ಯೋ ಅದೇ ರೀತಿಯಲ್ಲಿ ಮತ್ತೆ ಭೂಮಿಯನ್ನು ಸೇರಿದ್ರೆ ಒಳ್ಳಿತು. ಇಲ್ಲ ನಾನು ನಿನ್ನನ್ನು ಸೇರಿಸ್ತೇನೆ. ಅದೇ ನೀನು ಎಲ್ಲಿಗೆ ಹೊರಟದ್ದೆಲ್ಲಿಗೆ? ನಾನು ತರಕಾರಿ ತೋಟಕ್ಕೆ ಹೋಗಿದ್ದಣ್ಣ. ತರಕಾರಿ ತೋಟಕ್ಕೆ? ಹೌದು. ಎಂತದ್ದಕ್ಕೆ? ಅಲ್ಲಿ ಮಂಗಣ್ಣ. ಅಣ್ಣನನ್ನು ಮಂಗ? ಅಯ್ಯೋ ನೀನಲ್ಲ, ಅಲ್ಲಿ ಅಲ್ಲಿ ಮಂಗಣ್ಣ ಹೋದದ್ದು ಯಾಕೆ ಬಲ್ಲೆಯ? ಯಾಕೆ? ನಿನಗೆ ಬದನೆ ಗೊಜ್ಜು ಅಂದ್ರೆ ಪಂಚಪ್ರಾಣ ಅಲ್ವಾ? ಓ ತಂಗಿ, ನಿನಗೆ ಗೊತ್ತಲ್ವಾ ಬದನೆ ಗೊಜ್ಜು, ಹೌದು, ಮಾವಿನಕಾಯಿ ಚಟ್ನಿ, ಕುಚ್ಚಲಕ್ಕಿ ಗಂಜಿ, ಹೌದಪ್ಪ. ಇದು ಎಂತ ರುಚಿ ರುಚಿ ಗೊತ್ತುಂಟ? ಯಾವಾಗಲೂ ಮಾಡಿಬಿಡುವಲ್ಲ? ಮಾಡ್ತೇನೆ. ತಂದಿದ್ಯಾ? ಕೂಡ ಮಾಡಬೇಕು ಎಂಬುದಾಗಿ ತಂದೆ ಬದನೆ ಗೊಜ್ಜು ಮಾಡಿದೆ ಅಣ್ಣ. ಹೌದಾ? ಹೌದು. ಹತ್ತಿರ ಬರಬೇಡ, ಹತ್ತಿರ ಬರಬೇಡ. ಬದನೆ ಗೊಜ್ಜು ಮಾಡಿದ್ದೇನೆ. ಮಾಡಿದ್ಯಾ? ಸಿದ್ಧವಾಗಿದೆ. ಎಲ್ಲಿಗೆ? ಆರಾಮದೆಗೆ ಮುಟ್ಟಿದೆಯಾ? ಮುಟ್ಟಿದೆಯಾ? ಹೌದು. ನಾನು ಮುಟ್ಟಣ್ಣ. ನಾನು ಎಂತದ್ದು ಮುಟ್ಟಿದ್ದಲ್ವ ನಾನೀಗ? ಮತ್ತೆ ನಾನು ಮುಟ್ಟು. ಯಾರು ನೀನು? ಮುಟ್ಟು ಎಲ್ಲ ಅಪಶಕುನಾಗಿ ಹೋಯ್ತಲ್ಲ. ಇದನ್ನು ಮೊದಲೇ ಹೇಳಿದ್ರೆ ನಾನು ನಿನ್ನ ಮುಟ್ಟುತ್ತಾ ಇರಲಿಲ್ಲ. ಹೋಗ್ತೇನೆ ಅಣ್ಣ. ನನ್ನ ಮಗ ನೀಲ ಮೇಘ ಶ್ಯಾಮನಿಗೆ ಪಟ್ಟ. ನಿನ್ನ ಮಗ ನೀಲಮೇಘ ಶ್ಯಾಮನಿಗೆ ಪಟ್ಟ? ಎಲ್ಲ ಅಪಶಕುನವಾಯಿತು. ಅಶುದ್ಧ ಆಯ್ತಲ್ಲ. ಈ ರೀತಿಯಲ್ಲ ಮಂಗನನ್ನು ವಂಚಿಸಬೇಕಲ್ಲ. ಡೊಂಬರಾಟದವರಾಗಿ ಹನುಮಂತನ ಮುಂದೆ ಕಾಣಿಸ. ಬಲ್ಲೆ ಬಲ್ಲೆ ಗಾರುಡಿ, ಬಲ್ಲೆ ಬಲ್ಲೆ ಗಾರುಡಿ, ಬಲ್ಲೆ ಬಲ್ಲೆ ಗಾರುಡಿ, ಬಲ್ಲೆ ಬಲ್ಲೆ ಗಾರುಡಿ, ನಮ್ಮ ಆಟ ಊರಿಡಿ. ಬಲ್ಲೆ ಬಲ್ಲೆ ಗಾರುಡಿ, ಬಲ್ಲೆ ಬಲ್ಲೆ ಗಾರುಡಿ, ನಮ್ಮ ಆಟ ಊರಿಡಿ, ನಮ್ಮ ಆಟ ಊರುಡಿ. ಕಾಲಲ್ಲಿ ಗದ್ದರ, ಕೈಯಲ್ಲಿ ಮೈಗುಣ. ಹಾಗಂತ ಇಲ್ಲಿ ಇವರೆದುರು ಆಟ ಅಲ್ಲ. ನಮ್ಮ ಪಾತಾಳದಂಕೆ ಇದು ಹನುಮಂತ ದೇವರು ಬಂದಿದ್ದಾರೆ. ಅವರ ಹತ್ರ ಆಟ, ಅವರಿಗೆ ಆಟ ತೋರಿಸಿ ಅವರ ಮನಸ್ಸನ್ನು ಸಂತೋಷ ಪಡಿಸಬೇಕು. ಹನುಮಂತ ದೇವರ ಹತ್ರ ಬಲ್ಲೆ ಬಲ್ಲೆ ಗಾರುಡಿ, ನಮ್ಮ ಆಟ ಊರಿಡಿ. ಬಲ್ಲೆ ಬಲ್ಲೆ ಗಾರುಡಿ, ನಮ್ಮ ಆಟ ಊರಿಡಿ. ಹನುಮಂತ ದೇವರಿಗೆ ಆ ಪಾದಕ್ಕೆ ನಮ್ಮತ್ತೆ. ಎಂತದು ನಮ್ಮತ್ತೆ? ಸ್ವಾಮಿಯೇ ನಮಸ್ತೆ. ನಮಸ್ತೆ ಸ್ವಾಮಿ. ಹೌದು, ನಿಮ್ಮ ಪಾದಕ್ಕೆ ನಾವು ಪ್ರಣಯಗಳನ್ನು ಅವನಿಗೊಂದು ಪುನೀತ ಬಿಟ್ರೆ ಆಗುದಿಲ್ಲ. ಒಟ್ಟಿಗೆ ಇರ್ಬೇಕು. ಒಟ್ಟಿಗೆ ಪುನೀತ ಪಾದ. ಹೌದೌದು. ನಿಮಗೆ ಅತಿ ಶೀಘ್ರವಾಗಿ ಸದ್ಗತಿ ಪ್ರಾಪ್ತಿ. ಒಳ್ಳೆಯ ಗತಿ. ಹೌದು, ಒಳ್ಳೆಯ ಗತಿ ಪ್ರಾಪ್ತವಾಗಲಿ. ಹೌದು. ನಾವು ಡೊಂಬರಾಟದವರು. ಹೌದಾ? ಹೌದು. ನಾನು ಡೊಂಬಯ್ಯ. ಡೊಂಬಯ್ಯ. ಡೊಂಬರಿ ಅಯ್ಯ ನಾಯಕ. ಹೌದು. ಇವ
ಅವರ ನಿಮ್ಮ ತಿಮ್ಮಯ್ಯ ತಿಮ್ಮಯ್ಯ. ತಿಮ್ಮಯ್ಯ ಹೌದು. ಹೇಗೆ ಶಿಷ್ಯಂದಿರ ಗಣನ ಹೆಚ್ಚಾಗುತ್ತಾ ಉಂಟಲ್ಲ ಕಡಿಮೆ ಆಗುತ್ತಾ ಉಂಟು? ಹೆಚ್ಚಾಗ್ತಾ ಉಂಟು. ಒಳ್ಳೆಯದು. ಹೌದು. ಆದ್ರೆ ಏನು ಮಾಡೋದು, ಏನು ಒಳ್ಳೆ ಜ್ವರ ಬರುವಾಗಲೇ ರಜೆ ಮಾಡುದು ಸಮಗ್ರಾಚಾರ. ಅದಕ್ಕೆ ಹೇಳುದು ವರ್ಷ ವರ್ಷ ಒಂದು 4 ಮಂದಿಯನ್ನು ಹೆಚ್ಚು ಹೆಚ್ಚು ಸಿದ್ಧ ಮಾಡಬೇಕು ಅಂತ. ಹೌದು ಹೌದೌದು. ಮಾತ್ರೆಯಲ್ಲೇ ಮುಂದೆ ಹೋಗುದು, ಮತ್ತೆ ಏನು ಮಾಡುದು. ಆಗಲಿ ಹೌದು. ಆದ್ರೂ ನಾವು ಬಿಟ್ಟು ಕೊಡುದಿಲ್ಲ. ಅದೆಲ್ಲ ಆವಾಗ ಆವಾಗ ಬರಬೇಕು. ಈ ವಾತ ಪಿತ್ತ ಕಪ ಇದು 3 ಬೇಕು, ತ್ರಿದೋಷಗಳು. ಹೌದೌದು. ಹೌದೌದು. ಅದು ಇದ್ರೆ ಮಾತ್ರ ಸರಿ ಉಂಟು ಅಂತ. ದೇವರ ಸೇವೆ ಅಲ್ವಾ. ಹೌದೌದು. ಇರ್ಬೇಕಾದಷ್ಟೆಲ್ಲ ಉಂಟು. ಒಂದು ನಾವು ಡೊಂಬರಾಟ ಪ್ರದರ್ಶನ ಮಾಡ್ತೇವೆ ನಿಮ್ಮ ಮುಂದೆ. ನೀವೆಲ್ಲ ಆಟದವರೇ? ಆಟದವರು. ನಿಮ್ಮದು ಹೇಗೆ ಒಂದೇ ಕಡೆ ಆಟವ ಅಲ್ಲ ಬೇರೆ ಬೇರೆ ಕಡೆ ಹೋಗಿ ಆಟ? ಎಷ್ಟು ಮೇಳ ಉಂಟು ನಮ್ಮದು? 6 ಮೇಳ ಉಂಟು. ಹೇಗೆ ತಿರುಗಾಟ ಎಲ್ಲ ಹೇಗಾಗುತ್ತೆ? ತೊಂದರೆ ಇಲ್ಲ, ಹೋಗ್ತಾ ಉಂಟು. ಒಳ್ಳೆಯದಾಗಿ ಒಳ್ಳೆ ಸಭೆ ಈಗ. ಹೌದಾ? ಅಂದ್ರೆ ಒಳ್ಳೆ ಪ್ರದರ್ಶನ ಆಗುತ್ತಾ ಉಂಟು ಅದರ ಅರ್ಥ. ಮತ್ತೆಂತದ್ದು, ಕಲಾವಿದರಿಗೆ ಹಣ ಸಿಕ್ಬೇಕು ಬದುಕಿಗೆ. ಹೌದು. ಹಣಕ್ಕಿಂತ ಹೆಚ್ಚು ಸಂತೋಷ ಆಗುದು ತುಂಬಾ ಜನ ಸೇರಿದೆ. ಒಂದು ಅಭಿನಯ ಮಾಡುವಾಗ ಒಂದು ಸಂತೋಷವೇ ಬೇರೆ ನಮಗೆ. ಹೌದೌದು. ಪ್ರದರ್ಶನ ಅಂತ ಹೇಳುವುದೇ ಅದಕ್ಕೆ ಅಲ್ವಾ? ಹೌದು. ಅದಕ್ಕೊಂದು ಪ್ರತಿಯಾದಂತ ದರ್ಶನ ಒದಗಿದಾಗಲೇ ಅದೊಂದು ಪ್ರದರ್ಶನ ಅಂತ ಆಗುದು. ಜನ ತುಂಬಾ ಸೇರಿದ್ರೆ ಹಣಕ್ಕೆ ಬೆಂಕಿ ಬೀಳಲಿ ಅಂತ ಆಗ್ತದೆ. ಅಂದ್ರೆ ಹಣ ಬೇಕು. ಪ್ರದರ್ಶನ ಅಂದ್ರೆ ದೃಶ್ಯ ಮಾಧ್ಯಮ. ದೃಶ್ಯ ಮಾಧ್ಯಮ. ಹೌದೌದು. ಬೇಕು ಬೇಕು. ಅದಕ್ಕೆ ನಾವು ನಿದರ್ಶನವಾಗ್ತೇವೆ. ಹೌದೌದು. ಕಲೆಗೆ ಪ್ರೋತ್ಸಾಹ ಸದಾ ಬೇಕು. ಹನುಮಂತ ದೇವರದ್ದು ಬೇಕು ಪ್ರೋತ್ಸಾಹ. ಆಗಲಿ. ನಿಮ್ಮ ಮುಂದೆ ಒಂದು ಆಟದ ಪ್ರದರ್ಶನ ನಮಗೆ ಅವಕಾಶ ಕೊಡಬೇಕು ಅಂತ ನಾವು ಕೋರಿಕೊಳ್ಳುತ್ತೇವೆ. ನನಗೂ ಇತ್ತೀಚೆಗೆ ಸ್ವಲ್ಪ ಬೇಸರ ಆಗಿದೆ. ಕೆಲವರೆಲ್ಲ ಆಟ ಆಡುವುದು ಮತ್ತೆ ಸುಮ್ಮನೆ ಹೆಸರು ನನ್ನಂತವರಿಗೆ ಬರುವುದು. ಅವರೆಂತ ಮಂಗನಾಟ ಆಡುವುದು. ಹೌದೌದು. ಹಾಗೆ ಹೇಳ್ತಾರೆ. ಹೌದು, ಮಂಗನಾಟ. ಮಂಗನಾಟ ಎಂತದ್ದು ಅಂತ ನಾವು ತೋರಿಸಿಕೊಡ್ತೇವೆ. ಹಾಗಾಗಿ ನಿಮ್ಮದು ಮಂಗನಾಟ ಅಲ್ಲ. ಮಂಗನ ಮುಂದೆ ಆಟ. ಅವಕಾಶ ಕೊಡಬೇಕು ಅಂತ ಕೋರಿಕೊಳ್ಳುತ್ತಾ ಇದ್ದೇವೆ. ಎಂತದ್ದು ಕೋರಿಕೆ ನಿಮ್ಮ? ಒಳ್ಳೆಯ ಎಲ್ಲ ನಮ್ಮ ಊರಿನವರೇ ಇರುದು. ನೀವೊಬ್ಬರೇ ಹೊಸಬರು. ನಾವೊಬ್ಬನೇ. ನೀವೊಬ್ರು ಮರ ಊರಿನಿಂದ ಬಂದವರು. ಪರ ಊರಿನಿಂದ ಬಂದವರು. ಹೌದು. ಎಲ್ಲ ಅವಕಾಶ ಕೊಟ್ಟಿದ್ದಾರೆ ಹನುಮಂತ ದೇವರು. ಒಂದು ಪ್ರೋತ್ಸಾಹ ಬೇಕು. ಎಲ್ಲ ಕರತಾಟದ ಮೂಲಕ ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತ. ಒಳ್ಳೆ ಪ್ರತಿಕ್ರಿಯೆ. ನಿನಗೆ ಕರ ತಟ್ಟದಿದ್ರೆ ಆಗುವುದೇ ಇಲ್ಲ. ಅಲ್ಲಿಂದ ಒಂದು ಇದು ಬಾರ ಇದ್ರೆ ಇಲ್ಲಿ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಏನು ಮಾಡ್ಲಿಕ್ಕೆ? ಅದು ಕೆಲವರೆಲ್ಲ ಇದ್ದಾರೆ ಇಲ್ಲಿ, ಅಲ್ಲಿಂದ ಬಾಯ್ಪಾಠ ಮಾಡಿ ಬರ್ತಾರೆ. ಇಲ್ಲಿಗೆ ಬರುವಾಗ ಶಬ್ದ ಕೇಳಿದ್ರೆ ನಾನು ಅದು ಮಾಡಿದ್ದೇನೆ ಇದು ಮಾಡಿದ್ದೇನೆ ಅದು ಕೊನೆಗೆ ಯಾವ್ದಾದ್ರು ಒಂದು ಮಾಡಿದ್ದೇನೆ. ಇನ್ನು ಕೆಲವರಿಗೆ ಬೇರೇನೂ ಅಲ್ಲ ಅಂತ ಹೇಳಿದ್ರೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ಕೆಲವರಿಗೆ ಉಂಟು. ಅಷ್ಟು ಮಾತ್ರ ಅಲ್ಲ. ಅಷ್ಟು ಮಾತ್ರ ಅಲ್ಲ ಈ ಕಾಲದಲ್ಲಿ. ಮತ್ತೆ ಹಾಗಂತ ಹೇಳಿ ಹಾಗಾದರೆ ಇಲ್ಲಿ ಯಾವುದೋ ಒಂದು ದುಂಗಟನೆ ನಡೆದಿದೆ. ಆಗಲಿ. ಯಾವೆಲ್ಲ ಆಟ ನೀವು? ಒಂದನೇ ಆಟ ತಲೆ ಕೆಳಗೆ ಕಾಲು ಮೇಲೆ ಮಾಡ್ತೇನೆ. ಹೌದಾ? ಅಲ್ಲ ನೋಡಿದವರದ್ದು ಹಾಗಾಗುತ್ತದ? ಅಲ್ಲ ಆಟ ನೋಡಿ ಎಲ್ಲರದ್ದು ತಲೆ ಕೆಳಗೆ. ಹೌದು, ಆಟ ನೋಡಿ ಅವರ ಕಾಲೇ ನೆಲದಲ್ಲಿ ನಿಲ್ಲುವುದಿಲ್ಲ. ಓಡಿ ಬಂದು ನನಗೆ 500,000. ಹೌದು, ಕಡಿಮೆ ಆಗ್ಲಿಲ್ವೇನೋ? ಅಷ್ಟು ಕೊಟ್ಟರೆ ಪುಣ್ಯ. ಹೌದು, ಆಗ್ಲಿ, ಒಳ್ಳೆಯದು ಸಿಗಬೇಕು. 200 ಕೊಟ್ಟರೆ ಬೇಜಾರಿಲ್ಲ. ಅದನ್ನು ಕೂಡ ವಿನಯ ಪೂರ್ವಕವಾಗಿ ಸ್ವೀಕರಿಸುತ್ತೇವೆ. ಕೃತಜ್ಞತಾ ಪೂರ್ವಕ. ಹೌದು, ಬೇಕು. ಹಾಗೆಂತ ಕೆಲವು ಕಡೆ 1,500,000ಕ್ಕೆಲ್ಲ ಹೋಗುದು ಉಂಟು. ಮೊನ್ನೆ 2,000 ಅವರಿಗೆ. ಹೌದು, ನಾನು ಮಂಗನೆ. ಹೌದು, ನನಗೆ ಇಲ್ಲ. ತಲೆ ಕೆಳಗೆ ಕಾಲ ಮೇಲೆ ಎಂತದ್ದು ಕಾಣುವುದು? ಎಲ್ಲ ಕಾಣಿತು ಅಲ್ಲ, ತಲೆ ಕೆಳಗೆ ಕಾಲು. ಹಾಗೆ ಹೆಚ್ಚು ಹೊತ್ತು ನಿಲ್ಲಬೇಡ. ಇಲ್ಲ, ಎಷ್ಟು ನಾನು ಇಂಥದ್ದು ಇದನ್ನು ಅಭ್ಯಾಸ ಮಾಡಿದ್ದೆ. ಎಲ್ಲಿ ಗೊತ್ತುಂಟ ನಿಮಗೆ? ದಕ್ಷಿಣದ ಹಿಮಾಲಯದಲ್ಲಿ, ಉತ್ತರದ ಕನ್ಯಾಕುಮಾರಿಯಲ್ಲಿ. 12 ವರ್ಷ ಎಲ್ಲ ಆ ಕಡೆ ಈ ಕಡೆ ನೀನು ಒಟ್ಟಾರೆ ತಿರುಗಾಟ ಮಾಡಿದ್ಯಾ ಅಂತ. ತಿರುಗಿಸಲಿಲ್ಲ ನೀನು ಯಾಕೆ ಅದನ್ನು? ದಕ್ಷಿಣದಲ್ಲಿ ಏನು ಇರುವುದು? ಉತ್ತರದಲ್ಲಿ ಯಾವುದು? ಉತ್ತರದಲ್ಲಿ ಕನ್ಯಾಕುಮಾರಿ. ಉತ್ತರದಲ್ಲಿ ಹಿಮಾಲಯ ಅಲ್ವೇನು? ದಕ್ಷಿಣದಲ್ಲಿ ಕನ್ಯಾಕುಮಾರಿ. ಹೇಳುವಾಗ ಹೆಚ್ಚು ಕಡಿಮೆ ಆದ್ರೂ ಹೋಗುವಾಗ ಸರಿ ಹೋಗಿದ್ದೇನೆ. ಹಾಗೆ ಅದು ಬಹುಶಃ ಹೀಗಿರ್ಬೇಕು. ನೀನು ಹೋದಲ್ಲೆಲ್ಲ ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿದ್ದೇ ಅದರ ದೋಷ. ಎಷ್ಟು ಜನರನ್ನು ಮಾಡಿದ್ದೇನೆ ಗೊತ್ತುಂಟ, ನಾನು ಒಬ್ಬನೇ ಅಲ್ಲ. ಎಲ್ಲರನ್ನು ತಲೆ ಕೆಳಗೆ ಮಾಡಿದ್ದ. ಹೌದು, ಇದು ಒಂದು ಹಾರ. ನೀನು ಹಾಗೆಲ್ಲ ಹೋದಲ್ಲೆಲ್ಲ ಹಾರ ಬಿಚಾಡಿದ್ರೆ ಮತ್ತೆ ಎಷ್ಟು ಹಾರ ಬೇಕಾಗಿ? ಆಟಕ್ಕೆ ಚಪ್ಪಾಳೆ ಬೇಕು. ಹೌದು, ಚಪ್ಪಾಳೆ. ಈ ಹಾರದ ಮೇಲೆ ಒಂದು ವಸ್ತ್ರವನ್ನು ಹಾಕುವುದು. ಅದು ಯಾಕೆ ಹಾಕುವುದು? ವಸ್ತ್ರವನ್ನು ಮುಟ್ಟದೆ ಹಾರವನ್ನು ತೆಗೆದು. ಸುಮ್ಮನೆ ಅದೆಲ್ಲ ಆಗುವಂತದ್ದು. ಸತ್ಯ.
ಅದಕ್ಕೆಲ್ಲ ಎಂತ ಸಿದ್ಧಿ ಬೇಕಾಗುತ್ತದೆ. ಅಯ್ಯೋ ಸಿದ್ಧಿ 12 ವರ್ಷ ನೀರಿನಲ್ಲಿ ಮುಳುಗಿ ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆದಿರು. 12 ವರ್ಷ? ಈಗ ನಿನಗೆ ವರ್ಷ ಎಷ್ಟಾಯ್ತು? ಈಗ ನನಗೆ 32 ಆಯ್ತು. ಹೌದಾ? ಮುಳುಗಿದ್ದು ಇಲ್ಲಿವರೆಗೆ ಮಾತ್ರ. ಮತ್ತೆ ಪೂರ್ತಿ ಮುಳುಗಿದ್ರೆ ಸಾವಿಗೆ. ಹಾಗೆ ಹೌದಾ? ಸಿದ್ಧಿ ಆಗಿದ? ಕೆಲವರು ಹಾಗೆ ಹೀಗೆ ಪ್ರಶ್ನೆ ಕೇಳಿದ್ರೆ ದಡಬಡ ಆಗುದುಂಟು ಕೆಲವರು. ನಿನಗೆ ಎಷ್ಟು ವರ್ಷ ಆಯ್ತು? ವರ್ಷ ಆಯ್ತು. ಒಂದು ಕಡೆಯಲ್ಲಿ ಹೇಳ್ಬಹುದು. ಧಾರಾಳ ಧಾರಾಳ ಅಂತದೆಲ್ಲ ಬೇಕಾಗ್ತದೆ. ಒಂದು ಮೇಳದಿಂದ ಮತ್ತೊಂದು ಮೇಳಕ್ಕೆ ಅವನನ್ನು ಕಳಿಸಿದ್ದು ತಿರುಗಾಟಕ್ಕೆ. ಒಂದು ವೇಷ ಮಾಡ್ಲಿಕ್ಕೆ ಅಲ್ಲಿ ಜನ ಇಲ್ಲ. 5 ದಿವಸ ಅಲ್ಲಿದ್ದ. ಮತ್ತೆ ಬಂದ. ನಾನು ಹೋದಕ್ಕೆ 5 ದಿವಸ ಆದದ್ದು. ನಾನು ಹೋದ ಮೇಲೆ 8 ದೇವಿ ಮಹಾತ್ಮೆ ಆಯ್ತಾ. ಹೋದದ್ದು 5 ದಿವಸ. 5 ದಿವಸ ಮತ್ತೆ ಅದು 8 ಆದದ್ದು ಈಗ. 8 ಆದದ್ದು ಹಾಗೆಲ್ಲ ಆಗ್ತದೆ. ಈ ವರ್ಷ ಅವರನ್ನು ಕಳಿಸ್ಲಿಲ್ವ ಅಲ್ಲಿಗೆ? ಈ ವರ್ಷ ಕಳಿಸ್ಲಿಲ್ಲ, ಬೇಡ ಅಂತ. ಈ ವರ್ಷ ಅವ ಹೋಗುದಿಲ್ಲ. ಹೌದಾ? ಅಂದ್ರೆ ಇಲ್ಲಿ ಬೇರೆ ಜನ ತಯಾರಾಗಿದೆ. ಇದು ಹಾರ ತೆಗಿತೇನೆ. ಹೇಗೆ ತೆಗಿ? ಬಟ್ಟೆ ಮುಟ್ಟದು. ಬಟ್ಟೆ ಮುಟ್ಟದು. ಹೌದು. ಮಂತ್ರ ಉಂಟು. ಮಂತ್ರ ಇನ್ನು ಮಂತ್ರ ಕೇಳುವುದಿಲ್ಲ. ಅಡಿಗಟ್ಟು ಮುಡಿಗಟ್ಟು, ಅಡಿಗಟ್ಟು ಮುಡಿಗಟ್ಟು, ಗಂಡದ ಗಡಿಗಟ್ಟು, ಜಾಗದೂತು ಇಲ್ಲಿ ಗಟ್ಟು, ಎಂಚಿತ್ತ ಇಕ್ಕಟ್ಟು, ಕೊರುಪುನೆ ತೊಕ್ಕೊಟ್ಟು. ಆಯ್ತಾ? ಇಲ್ಲ ಹಾಗೆ. ಹೋಮ್, ರೂಮ್, ರಮ್, ಮಂತ್ರ ಬೀಜ, ಬೀಜಾಕ್ಷರ, ಕ್ರೀಮ್, ಕ್ಲೀನ್, ಮೂದು, ಅಲ್ಲಿ ಹೋಗಿ ಬಿದ್ದಿದೆ. ಇದರೊಳಗಿಲ್ಲ. ಅದರ ಒಳಗೆ ಉಂಟು. ಯಾಕಿಲ್ಲ? ಅದರ ಒಳಗೆ ಉಂಟು. ಇಲ್ಲ. ತೆಂಗೆ 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 ನೋಡಂತೆ. ಅದರೊಳಗೆ ಉಂಟು. ಬಟ್ಟೆ ಮುಟ್ಟದೆ ಹಾರ ತೆಗೆದೆ. ಇನ್ಯಾವಾಟ ಉಂಟು? ಬೇಗ ಬೇಗ ಬೇಗ. ಕತ್ತಿ ಬಾಯಲ್ಲಿ ನಡೆಯುತ್ತಾನೆ. ತೋರಿಸು ಎಷ್ಟು ಹರಿತ ಉಂಟು ಅಂತ ತೋರಿಸು. ಅವರಿಗೆ ತೋರಿಸು, ಹನುಮಂತ ದೇವರಿಗೆ. ಬೇಡ ಪುಣ್ಯಾತ್ಮ. ಏನಾಗುದು? ಮನೆಯಲ್ಲಿ ಹೇಳಿ ಬಂದಿದ್ಯಾ? ಮತ್ತೆ ನಾಳೆ ಆಟ ಇಲ್ವಾ? ನಾನು ಹೋಗ್ತೇನೆ. ಎಲ್ಲಿಗೆ? ಮನೆಗ ನಾನು ಹೋಗ್ತೇನೆ ಅಂತ ಹೇಳೋದು. ಆಟದಲ್ಲಿ ಗೆದ್ದು ಹೋಗ್ತಾನೆ. ಹಾಗೆ ನಾಳೆ ಮನೆಗೆ ಹೋಗ್ಲಿಕ್ಕೆ ಉಂಟು. ಚಪ್ಪಾಳೆ. ನೀವು ನಿಜವಾಗಿ ಮನೆಗೆ ಹೋಗ್ಬೇಕು. ಹೇಳುವುದೊಂದು ಮಾಡುವುದೊಂದು. ಹೇಳಿದಾಗೆ ಮಾಡಿದ್ದಾನೆ. ಏನು ಹೇಳಿದಾಗೆ ಮಾಡಿ? ಕತ್ತಿ ಬಾಯಲ್ಲಿ ನಡೆಯುವುದು. ಕತ್ತಿ ಬಾಯಲ್ಲಿ ನಡೆಯೋದು ಕಾಲಲ್ಲಿ. ಯಾ ಹೇಳಿಲ್ಲ. ಅವನಿಗೆ ಯಾ ಇಲ್ಲ. ಇಲ್ಲ, ಯಾ ಬಿಟ್ಟಿದ್ದಾನೆ. ಹೌದೌದು. ನಿಮ್ಮ ದಾಟ ಯಾವುದು? ಕಾಯಿ ಹೊಡೆಯದೆ ನೀರು. ಕಾಯಿ ಹೊಡೆಯದೆ ಚಪ್ಪಾಳೆ. ಕಾಯಿ ಹೊಡೆಯದೆ ನೀರು ಕುಡಿತಾರೆ. ನೋಡಿ ನೀರುಂಟು, ಆಡಿಸಿ ನೋಡಿ. ನೀರುಂಟು, ನೀರುಂಟು. ನೀರು ಕುಡಿತ್ಯಾ? ನೀರು ಕುಡಿ. ತೂತು ಮಾಡ್ಲಿಕ್ಕಿಲ್ಲ. ಒಂದು ಮಾಡ್ಲಿಕ್ಕೆ ಹೊಡಿಲಿಕ್ಕಿಲ್ಲ. ಹೊಡಿಲಿಕ್ಕಿಲ್ಲ. ನೀರು ಕುಡಿ. ಒಂದು ಕಾಯಿ ಹೊಡೆಯದೆ ಕಾಯಿ ಹೊಡೆಯದೆ ನೀರು ಕುಡಿಯೋದು, ಕಾಯಿ ಹೊಡೆಯದೆ ನೀರು ಕುಡಿಯೋದು, ಕಾಯಿ ಹೊಡೆಯದೆ ನೀರು ಕುಡಿಯೋದು, ಕುಡಿಯೋದು ಕುಡಿಯೋದು. ಕಾಯಿ ಹೊಡಿಯದೆ ನೀರು ಕುಡಿದದು. ಅದನ್ನು ಮೊದಲೇ ಹೇಳಬಾರ್ದು. ಕಾಯಿ ಹೊಡೆದ ನೀರು ಕುಡಿತೇನೆ ಅಂತ. ಇದು ಕಾಯಿಯ ನೀರಲ್ಲ ಕುಡಿಬೇಕಾದದ್ದು. ಕಾಯಿಯ ನೀರು ಅಂತ ಹೇಳಿಲ್ಲ, ಕಾಯಿ ಹೊಡಿಯದೆ ನೀರು ಕುಡಿಯೋದು. ಕಾಯಿ ಯಾ ಇಲ್ಲ, ಯಾ ಇಲ್ಲ. ಇವನು ಯಾವ ಬಿಡ್ತಾನೆ? ಇದು ಯಾವಾಗಲೂ ಯಾ ಬಿಡುವುದೇ? ಯಾವ ಬಿಡುದು? ಮಾತಿನ ಪೋಡಿ. ಎಂತದ್ದು? ಮೋಡಿ 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 ಮಾಡಿ. ಕೊನೆಯ ಆಟ ಹಗ್ಗ ಮೇಲೆ ನಡೆಯುವುದು. ಹಗ್ಗ ಮೇಲೆ ನಡೆಯುವುದು. ಇವನ ಬೇಡ, ಬೇರೆ ಯಾರನ್ನು ಬೇಕಾದ್ರೂ ಹಗ್ಗ ಮೇಲೆ. ಇವನು ಬೇಡ. ಇವನು ಅವನು ನಾನು ನೀನೆಲ್ಲಿ ಆದ್ರೂ ಇವ ಅವ ದೊಡ್ಡ. ಹೌದೌದು. ಮತ್ತೆ ಏನಕ್ಕೇನು ಅನಾಹುತ ಆಗುವುದು ಬೇಡ. ಏನಾಗುದಿಲ್ಲ. ಹೌದು. ಎಷ್ಟು ಎತ್ತರ ನೀನು ನಡಿ. ನೀನು ನಡೆದ್ರೆ ಏನಾಗ್ಲಿಕ್ಕೆ? ಅವ ನಡೀತಾನೆ. ಎಲ್ಲಿಂದ ನಡೀತಾ? ಅಲ್ಲಿಂದ ಇಷ್ಟೆತ್ತರ ಸಾಕ? ಸಾಕು ಸಾಕು. ಬೇಡ 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 ಬೇಡ. ಸಾಕು. ಅಷ್ಟು ಹತ್ರ ಯಾಕೆ? ಪಾಪ ನೋಡುವಾಗಲೇ ಪಾಪ ಅಂತ ಅನ್ನಿಸ್ತದೆ. ಅಭ್ಯಾಸ ಮಾಡಿ. ಅಭ್ಯಾಸ ಮಾಡಿದ್ದಾನೆ. ಹೌದಾ? ಅವನಿಗೆ ಮೇಲೆ ಆಕಾಶವೇ ಆಧಾರ, ಕೆಳಗೆ ಭೂತಾಯಿಯೇ ಆಧಾರ. ಭೂತಾಯಿ, ಭೂಮಿ ತಾಯಿ. ಭೂಮಿ ತಾಯಿ. ಹೌದಾ? ಎಷ್ಟು ಹಣ ಸಿಕ್ಕಿದೆ ಅವನಿಗೆ ಇದರಲ್ಲಿ? ಹೌದಾ? ಹಗ್ಗದಲ್ಲಿ ಹಣ ಮಾಡಿದ್ದ? ಅಲ್ಲ, ಅವನ ಕಣ್ಣಿನಲ್ಲಿ. ಕಣ್ಣು ನೋಡಿಯೇ ಮೊನ್ನೆ 500 ಬಂದಿದೆ. ಮತ್ತೆ ಮೂಗಿಗೆ ಬೇರೆ ಉಂಟಾ? ಮೂಗಿಗೆ ಬೇರೆ. ಆಯ್ತು, ಸಾಕ? ಸಾಕು. ಚಪ್ಪಾಳೆ ನಡೀತೇನೆ. ಚಪ್ಪಾಳೆ. ಹಗ್ಗ ಮೇಲೆ ನಡೆಯೋದು. ಹಗ್ಗ ಮೇಲೆ ನಡೆಯೋದು. ನಡಿ 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 ನಡಿ. ನೀವು ಮಂಗನನ್ನೇ ಮಂಗ ಮಾಡ್ತೀರಾ ಅಂತ. ಹಗ್ಗದ ಮೇಲೆ ಇವ ದಾ ಬಿಟ್ಟ. ಇದ ಬಿಟ್ಟದ್ದು.
ಈ ಸಲ ದಾ ಬಿಡ್ಲಿಕ್ಕಿಲ್ಲ. ಹಗ್ಗದ ಮೇಲೆ ನಡಿ. ಹಗ್ಗದ ಮೇಲೆ ನಡಿ. ಹಗ್ಗದ ಮೇಲೆ ನಡಿ. ಸಿದ್ಧನಾಗಿದೆಯಲ್ಲ? ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ನಡಿ ಹನುಮ ಇದು ಅಣ್ಣನ ಮಾಯ. ಮುಂದುವರಿಯುತ್ತಾ ಇರುವೆ. ಮೊದಲಾಗಿ ನಿನ್ನನ್ನು, ಆ ನಂತರ ಅಪರಿಚಿದಂತಹ ರಾಮ ಲಕ್ಷ್ಮಣರ ಶಿರವನ್ನು ಇಲ್ಲ. ಇನ್ನು ಯಾವ ಆಟವು ಹನುಮನ ಮುಂದೆ ನಡೆಯೋದು. ನಿನ್ನನ್ನು ಯಮನಾಲ ಕೆಟ್ಟುವುದಕ್ಕಾಗಿ ನಾ ಬಂದಿದ್ದೇನೆ. ಸಿದ್ಧನು. ಉಪಕಾರ ಅಂತ ಅಲ್ಲ ತಾಯಿ, ರಾಮ ಸೇವೆಗೆ ನಾವು ಎಂತ ವಿಘ್ನ ವೈಢೂರಗಳು ಬಂದರೂ ಕೂಡ ರಾಮನ ದಯೆಯಿಂದ, ರಾಮನ ಅನುಗ್ರಹದಿಂದ ಅದನ್ನು ನಿವಾರಿಸಿದ್ದೇವೆ ಅಷ್ಟೇ. ನಮ್ಮದ್ದೇನಿಲ್ಲ, ಎಲ್ಲ ಅವನ ಅನುಗ್ರಹ. ಮೊದಲಾಗಿ ನಿನ್ನ ಮಗನಾದಂತ ನೀಲಮೇಘ ಶಮನನ್ನು ಬಿಡಿಸಿದ್ದೇನೆ. ಅವನಿಗೆ ಮೊದಲಾಗಿ ಇಲ್ಲಿಯ ಪಟ್ಟಾಭಿಷೇಕವೂ ಆಯಿತು. ಹೌದು. ರಾಮ ಲಕ್ಷ್ಮಣರನ್ನು ಹೊತ್ತು ನಮ್ಮ ಪುರವನ್ನು ಸೇರಬೇಕಾಗಲಿ. ನಿಮಗೆ ಒಳ್ಳೆಯದಾಗಲಿ. ಸಂತೋಷ ಸಂತೋಷ. ಶ್ರೀರಾಮ. ಕರುಣನಿಧಿ ಶ್ರೀರಾಮನ ಆಜ್ಞೆಯ ಧರಿಸಿ ಮಂದಜ ಸೇತುವಿನ ಬಳಿ ಕರುಣನಿಧಿ ಶ್ರೀರಾಮನ ಆಜ್ಞೆಯ ಧರಿಸಿ ಮಂದಜ ಸೇತುವಿನ ಬಳಿ
ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಯ 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 ಜಯ. ರಾಮ 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 ಪ್ರಭೋ ಶ್ರೀರಾಮ, ಇದೋ ನಿನ್ನ ಚರಣಕಮಲದಾಸನಾಗಿರುವಂತಹ ಈ ಹನುಮಂತ ನಿನ್ನದ್ದೇ ಧ್ಯಾನದಲ್ಲಿ ಎಷ್ಟೋ ಕಾಲದಿಂದ ಇಲ್ಲಿದ್ದಾನೆ ಸ್ವಾಮಿ. ಈ ರಾಮೇಶ್ವರದ ಕಡಲ ತಡಿಯಲ್ಲಿ ಈ ಬಿಸಿಯಾಗಿರುವಂತಹ ಹೊಯ್ಗೆಯ ಮೇಲೆ ನಾನು ಅದೆಷ್ಟೋ ಕಾಲದಿಂದ ಬಿದ್ದುಕೊಂಡಿದ್ದೇನೆ ಸ್ವಾಮಿ. ಸದಾ ರಾಮನಾಮವೇ ನನ್ನ ಜೀವನವಾಗಿ ಹೋಗಿದೆ. ನನ್ನ ದೇಹದ ಹರಿಯುತ್ತಾ ಇರುವಂತಹ ಪ್ರತಿ ರಕ್ತದ ಕಣದಲ್ಲಿಯೂ ಇರುವಂತಹದ್ದು ಶ್ರೀರಾಮ. ಹಾಗಾದ್ದರಿಂದ ಅವನ ಧ್ಯಾನ ಬಿಟ್ಟರೆ ನನಗೆ ಜೀವನದಲ್ಲಿ ಬೇರೆ ಯಾವುದೇ ಧ್ಯೇಯವೂ ಇಲ್ಲ, ಗುರಿಯೂ ಇಲ್ಲ. ಆದ್ದರಿಂದ ಇದೋ ಅಷ್ಟೋ ಕಾಲ ಕಳೆದಾಯಿತು. ಶ್ರೀರಾಮಚಂದ್ರ ಇವತ್ತು ಬರ್ತಾನೆ ಎನ್ನುವ ಹಾಗೆ. ಆದರೆ ಯಾತಕ್ಕೆ ನಾನು ಮರೆದಿ ದಯಾನಿಧೆ ಯಾತಕ್ಕೆ ನಾನು ಮರೆದಿ ಯಾತು ನನ್ನನ್ನು ಮರೆತೇ ಬಿಟ್ಟೆಯೋ ಹೇಗೆ? ನನಗೆ ಇನ್ನು ಸರಿಯಾಗಿ ಸ್ಮೃತಿ ಪಟಲದಲ್ಲಿ ಇದೆ. ಒಂದು ಕಾಲದಲ್ಲಿ ತ್ರೇತೆಯಲ್ಲಿ ಪಂಪಾ ಸರೋವರದಲ್ಲಿ ನಿನ್ನದ್ದಾದಂತಹ ದರ್ಶನ ಭಾಗ್ಯ ನನಗೆ ಲಭಿಸಿದ್ದು. ಅಂದಿನಿಂದ ನಿನ್ನ ನಿರ್ಯಾಣದ ಕಾಲದವರೆಗೂ ಕೂಡ ನಿನ್ನ ಸಖನಾಗಿ ನಿನ್ನ ಸಮೀಪವರ್ತಿಯಾಗಿಯೇ ಇದ್ದುಕೊಂಡು ನಿನ್ನನ್ನು ಸೇವಿಸಿಕೊಂಡು ಬಂದವನು ಈ ಹನುಮ. ಯಾವ ಜನ್ಮದ ಪುಣ್ಯದ ಫಲವೋ ನಾನರಿಯೆ. ತ್ರೇತೆಯಲ್ಲಿ ನಿನ್ನ ಸೇವೆಯನ್ನು ಮಾಡುವಂತಹ ಮಹತ್ ಸೌಭಾಗ್ಯ ನನ್ನ ಪಾಲಿಗೆ ಒದಗಿ ಬಂದಿತು. ರಾವಣ ವಧೆ ಆ ನಂತರದಲ್ಲಿ ಎಲ್ಲ ರೀತಿಯಾದಂತಹ ವಿಚಾರದಲ್ಲಿಯೂ ಕೂಡ ನಿನ್ನ ಧ್ಯಾನದಲ್ಲಿ ತೊಡಗಿಕೊಂಡವ ಸ್ವಾಮಿ. ನಿನ್ನಿಂದಲಾಗಿ ನಾವು ಪಡೆದಂತಹ ಸೌಭಾಗ್ಯಗಳು ಅಪರಿಮಿತವಾಗಿರುವಂತಹದ್ದು. ಯೋಚನೆ ಮಾಡ್ತಾ ಇರುವುದು ಒಂದೇ, ತ್ರೇತೆಯ ಅಂತ್ಯಕ್ಕಾಗುವಾಗ ನಿರ್ಯಾಣದ ಕಾಲದಲ್ಲಿ ನೀನೇ ಅಥವಾ ನಾನೇ ನಿನ್ನಲ್ಲಿ ಕೇಳಿಕೊಂಡದ್ದು, ಇನ್ನು ಯಾವಾಗ ಸ್ವಾಮಿ ನಿನ್ನ ದರ್ಶನ ಭಾಗ್ಯ ನಮಗೆ ಎನ್ನುವ ಹಾಗೆ, ಆವಾಗ ನೀನೇ ತಾನು ನಮಗೆ ಅಭಯದ ಮಾತನ್ನು ಹೇಳಿದ್ದು. ಯುಗ ಯುಗಗಳಲ್ಲಿಯೂ ನಿನಗೆ ನನ್ನ ದರ್ಶನವನ್ನು ನೀಡ್ತೇನೆ ಹನುಮ, ಸದಾ ನನ್ನ ಧ್ಯಾನದಲ್ಲಿಯೇ ತೊಡಗಿಕೊಂಡಿರು ಎನ್ನುವ ಹಾಗೆ. ಹಾಗೆ ನನಗೆ ಅಭಯವನ್ನು ನುಡಿದು ಅದೃಶ್ಯನಾದಂತಹ ಶ್ರೀರಾಮಚಂದ್ರ ಅವನು ಇವತ್ತು ಬರ್ತಾನೆ, ಈಗ ಬರ್ತಾನೆ ಎನ್ನುವಂತಹ ನಿರೀಕ್ಷೆಯಲ್ಲೇ ಈ ಹನುಮ. ಬಹುಶಃ ನಿನ್ನ ದರ್ಶನಕ್ಕಾಗಿಯೇ ನಾನು ನನ್ನ ಜೀವವನ್ನು ಹಾಗೆ ಹಿಡಿದಿಟ್ಟುಕೊಂಡಿದ್ದೇನೆ ಎನ್ನುವ ಹಾಗೆ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಸ್ವಾಮಿ. ತ್ರೇತೆ ಕಳೆಯಿತು, ಇದು ದ್ವಾಪರವೂ ಕೂಡ ಮುಗಿಯುತ್ತಾ ಇರುವಂಥ ಹಂತವನ್ನು ತಲುಪಿದಂತಹ ಈ ಕಾಲದಲ್ಲಿ ಇವತ್ತು ಬರ್ತಿ ಎನ್ನುವ ಹಾಗೆ ಜಾತಕ ಪಕ್ಷಿಯ ಹಾಗೆ ಈ ಹನುಮ ಕಾಯ್ತಾ ಇದ್ದಾನೆ. ಆದರೆ ಇವತ್ತಿನ ತನಕವೂ ರಾಮದರ್ಶನದ ಸೌಭಾಗ್ಯ ಈ ಹನುಮನಿಗೆ ಒದಗಿ ಬಾರದೇ ಹೋಯಿತಲ್ಲ. ಹಾಗಿದ್ರೆ ನಾನು ಯಾವ ಪಾಪವನ್ನು ಮಾಡಿದ್ದೇನೆ? ಯಾರ ಸಂಸಾರವನ್ನು ಹಾಳು ಮಾಡಿದೆ? ಅಥವಾ ಇನ್ನೇನಾದರೂ ನನಗೆ ಅರಿವಿಗೆ ಬಾರದ ಹಾಗೆ ತಪ್ಪುಗಳು ನಡೆದು ಹೋಯಿತು? ಇದರಿಂದ ಮುನಿಸಾಗಿ ಅಥವಾ ಮುನಿತು ಶ್ರೀರಾಮಚಂದ್ರ ನನಗೆ ದರ್ಶನವನ್ನು ಕೊಡದೇ ಹೋದನು. ನಾನರಿಯೆ ಎನ್ನುವ ಹಾಗೆ ರಾಮಧ್ಯಾನದಲ್ಲಿಯೇ ಈ ರಾಮೇಶ್ವರದ ತಡಿಯಲ್ಲಿ ಅಥವಾ ಸಮುದ್ರದ ತಡಿಯಲ್ಲಿ ರಾಮಧ್ಯಾನದಲ್ಲಿ ತೊಡಗಿಕೊಂಡಿದ್ದಂತಹ ಕಾಲಕ್ಕೆ ಒದಗಿ ಬಂತಲ್ಲ
ಸಂದರ್ಭಕ್ಕೆ ನನ್ನನ್ನು ಎಚ್ಚರಿಸಿದವರು ದೇವಋಷಿಗಳಾಗಿರುವಂತಹ ನಾರದರು. ಯಾಕಯ್ಯ ಹನುಮ ಹೀಗೆ ದುಃಖಿತನಾಗಿ ಇಲ್ಲಿಯೇ ಬಿದ್ದುಕೊಂಡಿದ್ದೆ ಅನ್ನೋ ಹಾಗೆ ಕೇಳಿದವಾಗ ನನ್ನ ಮನದಲ್ಲಿ ಅಡಗಿದ್ದಂತಹ ಸಮಸ್ತ ವಿಚಾರವನ್ನು ಅವರಲ್ಲಿ ಭಿನ್ನವಿಸಿಕೊಂಡೆ. ಆವಾಗ ಅವರು ಹೇಳಿದ್ದು, ಇದು ಹಾಸ್ಯ ಅಲ್ಲದೆ ಮತ್ತಿನ್ನೇನು, ರಾಮ ಬರ್ತಾನೆ ಅಂತ ನೀನು ಒಂದೇ ಕಡೆಯಲ್ಲಿ ಕುಳಿತರೆ ರಾಮಚಂದ್ರ ಯಾರಿಗೆ ಅಂತ ದರ್ಶನ ಕೊಡುವುದು? ಈ ಪ್ರಪಂಚದಲ್ಲಿ ರಾಮನ ದರ್ಶನವನ್ನು ಈಕ್ಷಿಸುತ್ತಾ ಇರೋರು ಅನೇಕ ಮಂದಿ ಭಕ್ತರು. ರಾಮ ಯಾರೇ ಬಳಿಗೆ ಹೋಗ್ಲಿಕ್ಕೆ ಆಗುತ್ತದೆ? ಆದ್ದರಿಂದ ರಾಮ ನಿನ್ನ ಬಳಿಗೆ ಬರ್ತಾನೆ ಎನ್ನುವ ಹಾಗೆ ಕಾಯುವುದಲ್ಲ, ನೀನೇ ರಾಮ ಎಲ್ಲಿದ್ದಾನೆ ಎನ್ನುವ ಹಾಗೆ ಹುಡುಕುತ್ತಾ ಹಾಗೇ ಮುಂದುವರೆದುಕೊಂಡು ಹೋಗು ಎನ್ನುವ ಹಾಗೆ ಅವರೇ ನಿರ್ದೇಶನವನ್ನು ಕೊಟ್ಟಿದ್ದಾರಲ್ಲ. ಸರಿ, ಅಂತೂ ಒಂದು ದಿಟ ನಾನು ಇಲ್ಲಿಂದ ಹೊರಟು ಮುಂದುವರೆದುಕೊಂಡು ಹೋದರೆ ರಾಮ ದರ್ಶನ ಆಗುತ್ತದೆ ಎನ್ನುವಂಥದ್ದು ಸ್ಪಷ್ಟ. ಯಾಕೆ? ದೇವ ಋಷಿಗಳಾಗಿರುವಂಥ ನಾರದರು ಆಡಿದಂತಹ ಮಾತು, ಅವರ ಮಾತು ಯಾವ ಕಾಲಕ್ಕೂ ಕೂಡ ಸುಳ್ಳಾಗಲಿಕ್ಕಿಲ್ವಲ್ಲ. ದೇವ ಮಾತು, ಋಷಿ ಮಾತು. ಆದ್ದರಿಂದ ತಡ ಮಾಡುವುದಲ್ಲ, ರಾಮೇಶ್ವರವನ್ನು ಬಿಟ್ಟೆ ಬೇರೆ ಬೇರೆ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ನಡೆಯುತ್ತೇನೆ. ರಾಮೇಶ್ವರವನ್ನು ಬಿಟ್ಟು ಅಂದರೆ ದಕ್ಷಿಣದ ತುದಿಯನ್ನು ಬಿಟ್ಟು ಈ ಹೊತ್ತಿಗೆ ಉತ್ತರ ದಿಕ್ಕಿಗೆ ಬಂದು ನಿಂತಿದ್ದೇನೆ. ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ಎಷ್ಟೋ ದೂರ ಕ್ರಮಿಸಿ ಬಂದಿದ್ದೇನೆ. ಎಷ್ಟು ತೀರ್ಥಕ್ಷೇತ್ರಗಳು? 64 ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ಆಗಿದೆ. ಅಲ್ಲಲ್ಲಿ ಇರುವಂತಹ ಎಲ್ಲ ಪುಣ್ಯ ನದಿಗಳಲ್ಲಿ ಇಳಿದು ಸ್ನಾನವನ್ನು ಗೈದಿದ್ದೇನೆ. ತೀರ್ಥ ಸ್ನಾನವೂ ದೊರೆತ ಹಾಗಾಯಿತು. ಹಾಗಿದ್ರೆ ಅನೇಕ ರೀತಿಯಲ್ಲಿ ಪುಣ್ಯಾರ್ಜನೆ ಆಯಿತು ಎನ್ನುವಂತಹದ್ದು ಸ್ಪಷ್ಟ. ಜೊತೆಗೆ ಅಲ್ಲಿರುವಂತಹ ಎಲ್ಲ ಭಗವತ್ ಶಕ್ತಿಗಳ ದರ್ಶನವನ್ನು ಮಾಡಿ ಬೇಕಾದಂತಹ ಶಕ್ತಿಯನ್ನು ಆರ್ಜಿಸಿದ್ದೇನೆ. ಇನ್ನು ಯಾರೆಲ್ಲ ತ್ಯಾಗಿಗಳಿದ್ದಾರೆ ಅವರ ಸಂದರ್ಶನವೂ ಆಯಿತು, ಅವರ ಅನುಗ್ರಹವನ್ನು ಹೊಂದಿ ಆಯಿತು. ಆದ್ದರಿಂದ ಆದರೆ ಒಂದು ಸ್ವಾಮಿ, ಎಷ್ಟು ತೀರ್ಥಕ್ಷೇತ್ರ ಸಂದರ್ಶನ ಆಯಿತು, ಎಲ್ಲಿಯೂ ರಾಮ ದೊರೆಯಲಿಲ್ಲ. ನನಗೆ ಗುರಿ ಇರುವಂತಹದ್ದು ರಾಮ ದರ್ಶನ, ಯಾಕೆ ದೊರೆಯಲಿಲ್ಲ? ನಾರದರು ಸುಳ್ಳಾಡಿ ಬಿಟ್ಟರೆ ಹೇಗೆ? ನಾರದರು ಸುಳ್ಳಾಡಲಿಕ್ಕಿಲ್ಲ. ಹಾಗೆ ಅಂತೇಳಿ ಇಲ್ಲಿವರೆಗೆ ಬಂದ ಈ ದಾರಿಯುದ್ದಕ್ಕೂ ಕೂಡ ಎಲ್ಲಿಯೂ ರಾಮ ಕಂಡು ಬಂದದ್ದಿಲ್ಲ. ಓಹೋ, ಅದು ಹೀಗಿದ್ದಿರ್ಬೋದು. ರಾಮನನ್ನು ಯಾಕೆ ನಾನು ದೂಷಿಸುವುದು? ಬಹುಶಃ ನನ್ನ ಭಕ್ತಿಯಲ್ಲಿ ಎಲ್ಲಿಯೋ ಊನ ಉಂಟು ಎನ್ನುವಂಥದ್ದು ಸ್ಪಷ್ಟ. ಹಾಗಿದ್ರೆ ಪೂರ್ಣ ರೀತಿಯ ಪೂರ್ಣ ಶ್ರದ್ಧೆಯನ್ನು ಹೊಂದಿರುವಂತಹ ಭಕ್ತಿಯ ಪರಾಕಾಷ್ಠೆಯನ್ನೇ ಹೊಂದಿಕೊಂಡು ರಾಮ ಧ್ಯಾನದಲ್ಲಿ ನಿರತನಾಗಿ ಮುಂದುವರಿಯುತ್ತೇನೆ.
ಬಂದು ಸೇರಿರುವಂತಹ ಸ್ಥಳ ವಿಶೇಷವಾಗಿರುವಂತಹ ಸಮುದ್ರದ ತಡಿಯುದು. ಆ ವಿಶಾಲವಾಗಿ ಹಬ್ಬಿಕೊಂಡಿರುವಂತಹ ಸಮುದ್ರ ಘೋರ್ಗರೆಯುತ್ತಾ ಇದೆ. ಹಾಗೇ ಒಮ್ಮೆ ದಿಟ್ಟಿಸಿ, ಏನು ಸ್ವಾಮಿ ಇದು? ಸಮುದ್ರ ಮಧ್ಯದಲ್ಲಿ ಯಾವುದೋ ಒಂದು ವಿಶೇಷವಾದಕ್ಕೆ ಕಂಗೊಳಿಸುತ್ತಾ ಇರುವಂತಹ ನಗರ ಕಾಣಿಸುತ್ತಾ ಇದೆ. ಇನ್ನೂ ಸರಿಯಾಗಿ ವೀಕ್ಷಿಸಿದರೆ ಹೇಗೆ ಶತದ್ಯುಮಣಿ ಅಥವಾ ಸಹಸ್ರ ಕಿರಣ ಸೂರ್ಯಕಿರಣಗಳೇ ಹೊಳೆಯುವ ಹಾಗೆ ಅಂತಹ ಪ್ರಖರವಾದಂತಹ ಬೆಳಕು ಆ ಸ್ಥಳದಿಂದ ನಮಗೆ ಗೋಚರವಾಗುತ್ತಾ ಉಂಟು. ಸಮುದ್ರ ಮಧ್ಯದಲ್ಲಿ ಈ ರೀತಿಯಾಗಿ ಕಂಗೊಳಿಸುತ್ತಾ ಇರುವಂಥ ಲಂಕೆ ಇರ್ಬೋದಾ? ಲಂಕೆ ಲಂಕೆ ಮತ್ತೊಮ್ಮೆ ಎದ್ದು ನಿಂತು, ಹಾಗಿದ್ರೆ ನಮ್ಮ ಕೈಯಿಂದಲೇ ಹತನಾಗಿರುವಂತಹ ರಾವಣ, ಅವನ ಕೇಂದ್ರ ಸ್ಥಾನವಾಗಿರುವಂತಹ ಲಂಕೆ, ಅವನ ಪರಂಪರೆ ಮತ್ತೆ ತಲೆ ಎತ್ತಿ ನಿಂತಿದೆ ಅಂತ ಕಾಣಿಸ್ತದೆ. ಇಲ್ಲಿ ದುಷ್ಟ ಶಕ್ತಿಗಳು ಮತ್ತೆ ಇದ್ದಾವೆ ಅಂತ ಅಂದ್ರೆ ಇದನ್ನು ಹಾಗೆ ಬಿಡ್ಲಿಕ್ಕೆ ಆಗ್ತದಾ? ಇಲ್ಲ. ರಾಮದರ್ಶನ ಬಹುಶಃ ಈ ನಗರ ಏನಿದೆ ಇದನ್ನು ಕೆಡವಿ ಹಾಕಿದ್ರೆ ರಾಮದರ್ಶನ ಆಗಬಹುದು. ಆದ್ದರಿಂದ ನನ್ನ ಬಾಲವನ್ನೇ ಉದ್ದಕ್ಕೆ ಹರವಿ ಆ ನಗರವನ್ನು ಲಂಕೆಯಲ್ಲ ದ್ವಾರಕೆ, ಇಲ್ಲಿ ನಿನಗೆ ಶ್ರೀರಾಮ ದರ್ಶನವಾಗ್ತದೆ. ಏನು ಆಶ್ಚರ್ಯ ನೋಡಿ, ಸಮುದ್ರ ಮಧ್ಯದಲ್ಲಿ ಹೊಳೆಯುತ್ತಾ ಇರುವಂತಹ ನಗರ ಲಂಕೆ ಅಲ್ಲ. ಹಾ 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 ಅದು ಹೌದು. ಒಮ್ಮೆ ನಾನು ಭ್ರಮೆಗೊಂಡದ್ದು. ಹೌದಪ್ಪ, ನಾನು ಉತ್ತರದ ಕಡೆಗೆ ಬಂದಾಗಿದೆ. ಸರಿ, ಹಾಗಿದ್ರೆ ಲಂಕೆ ಅಲ್ಲ. ಹಾಗಿದ್ರೆ ಒಂದು ಹೊಸ ನಗರ ಎನ್ನುವ ಹಾಗೆ. ಯಾರ ಅಶರೀರವನ್ನು ನಾರದರ ಧ್ವನಿ ಹಾಗೆ ಕೇಳಿ ಅವರೇ ಹೇಳಿದ್ರಲ್ಲ, ವಿಶೇಷವಾದಂತಹ ಹೊಸ ನಗರ ಇದು, ದ್ವಾರಕೆ ಎನ್ನುವ ಹಾಗೆ ಅಂತೆ. ಯಾದವರಲ್ಲಿ ಮನೆ ಮಾಡಿಕೊಂಡಿದ್ದಾರಂತೆ. ಅಲ್ಲಿಗೆ ಹೋದೆ ಅಂತಾದರೆ ಖಂಡಿತವಾಗಿಯೂ ರಾಮನ ದರ್ಶನ ನನಗೆ ಆಗುತ್ತದೆ ಎನ್ನುವ ಹಾಗೆ ನಾರದರೇ ಆಡಿದಂತಹ ಮಾತು. ಸರಿ, ನನಗೆ ರಾಮೇಶ್ವರದಲ್ಲಿ ಉತ್ಸಾಹವನ್ನು ತುಂಬಿದವರು ನಾರದರು. ಹಾಗಿದ್ರೆ ಈ ಕ್ಷೇತ್ರದಲ್ಲಿಯೂ ನನಗೆ ನಿರ್ದೇಶನವನ್ನು ಕೊಟ್ಟಿದ್ದಾರಂತಾದ್ರೆ ರಾಮ ದರ್ಶನ ಆಗುತ್ತದೆ, ತಡ ಮಾಡುವುದಲ್ಲ. ಆ ದ್ವಾರಕಾ ನಗರಕ್ಕೆ ಹಾರ್ತೇನೆ. ಜೈ ಶ್ರೀರಾಮ್. ಒಂದೇ ನಗೆತ ಸಮುದ್ರದ ಆ ಬದಿಯಿಂದ ನೇರವಾಗಿ ಬಂದದ್ದು ಈ ನಗರಿಗೆ. ನಗರ ಎಂಥದ್ದು? ಇದರ ಕೇಂದ್ರ ಸ್ಥಾನವಾಗಿರುವಂತಹ ಉದ್ಯಾನವನಕ್ಕೆ ಬಂದು ತಲುಪಿದ್ದೇನೆ. ಓಯ್, ಏನು ಸುಂದರವಾದಂತಹ ಉದ್ಯಾನವನ ಸ್ವಾಮಿ. ಬೇರೆ ಬೇರೆ ಜಾತಿಯ ಗಿಡ ಮರಗಳು ಇಲ್ಲಿ ಬೆಳೆಸಲ್ಪಟ್ಟಿದ್ದಾವೆ. ಸಹಜವಾಗಿ ಬಂದದಲ್ಲ ಇದು, ಬೆಳೆಸಿದ ಹಾಗೆ ಕಾಣಿಸುತ್ತಾ ಉಂಟು. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಮಾವು, ಹಲಸು, ಕಿತ್ತಳೆ, ಜಂಬು ಮೊದಲಾಗಿರುವಂತಹ ಹಣ್ಣಿನ ವೃಕ್ಷಗಳು. ಓಯ್ ಅಕೊಳ್ಳಿ, ಈಗ ನನಗೆ ಅನುಭವಕ್ಕೆ ಬರ್ತಾ ಉಂಟು. ಈ ತನಕ ರಾಮನ ದರ್ಶನವಾಗಬೇಕು ಎನ್ನುವಂಥ ಒಂದೇ ಧ್ಯಾನದಲ್ಲಿದ್ದವನು ಈಗ ಹಣ್ಣಿನಲ್ಲಿ, ಮರಗಳಲ್ಲಿ ಬೆಳೆದು ನಿಂತಿರುವಂತಹ ಹಣ್ಣುಗಳನ್ನು ನೋಡುವಾಗ ನನಗೆ ಉದರಾಗ್ನಿ ಬಾಧಿಸುತ್ತಿರುವಂತಹ ಅನುಭವ ಆಗುತ್ತಾ ಉಂಟು. ಸರಿ, ಯಾಕೆ ತಡ ಮಾಡುವುದು? ಮೊದಲು ಉದರಾಗ್ನಿಯನ್ನು ತಣಿಸುವ.
ಎಂತದ್ದು ಸರಿ, ತಡ ಮಾಡುವುದಲ್ಲ. ಮರಗಳಲ್ಲಿ ಬೆಳೆದು ನಿಂತಿರುವಂತಹ ಹಣ್ಣುಗಳನ್ನು ಕೊಯ್ದುಕೊಂಡು ನನ್ನ ಉದರಾಜ್ಞೆಯನ್ನು ಕಾಣಿಸುತ್ತೇನೆ. ಮರದ ಹತ್ತಿರ ನಿಂತು ಟ್ರೀ ಟ್ರೀ ಅಂತ ಹೇಳ್ತದೆ. ಕಿಟ್ಟಿರಿ ಕೊಟ್ಟೋದ. ನಿಲ್ಲು, ಮುಂದೆ ಹೋದರೆ ಜತ್ತಣ್ಣ. ಬಾಲದಲ್ಲಿ ಏನು ಮಾಡಿ ಪ್ರಯೋಜನ ಇಲ್ಲ. ಒಂದು ಬಡಿದು ಓಡಿಸಿದ್ರೆ ಏನಿದಾನ, ಬಡಿದು ಓಡಿಸೋದೆ. ಇಲ್ಲಿಂದ ಹೋಗದಿದ್ರೆ ಬಡಿಯುತ್ತೇವೆ. ಬಡಿಯುತ್ತೆ, ಕಲ್ಲು ಬಿಸಾಡುದು. ಬಡೀರಿ ಬಡೀರಿ. ಪರಾಕ್ರಮ ಇರುವಂತಹ ಸ್ಥಳ ದ್ವಾರಾವತಿಗೆ ಯಾರೆಂದು ಬಲ್ಲಿರಿ? ಬಲಭದ್ರ ಸ್ವಾಮಿ ಎಂಬುದಾಗಿ. ಅದೇ ಸರಿ. ಓಲಗವಿತ್ತ ವಿಷಯ ಆಲಿಸಿ.
ಸಭಾ ಪ್ರವೇಶ ಮಾಡಿ ಓಲಗವನ್ನು ಕೊಟ್ಟದ್ದೇ ಕೊಟ್ಟದ್ದು. ಏನು ಜಯಘೋಷ! ಯಾದವ ಕುಲ ಪುನಃ ಪ್ರತಿಷ್ಠಾಪನಾಚಾರ್ಯನಾದ ಬಲಭದ್ರನಿಗೆ ಜಯವಾಗಲಿ, ಅಗ್ರವಾಸುದೇವನಿಗೆ ಜಯವಾಗಲಿ, ರವಿಹಿಣೇಯನಿಗೆ ಜಯವಾಗಲಿ. ಛ ಛ ಛ ಛ ಛ ಛ. ಮೊದಲೆಲ್ಲ ನಮಗೆ ಹೆಸರಿಲ್ಲ ಅಂತ ಬೇಸರ ಇತ್ತು. ಈಗ ಹೆಸರು ಬಂದ ಮೇಲೆ ಬೀದಿಯಲ್ಲಿ ಹೋಗ್ಲಿಕ್ಕಿಲ್ಲ ಅಂತ ಕೈ ನೋವಾಗುತ್ತದೆ. ನಮಸ್ಕಾರ ಕೊಟ್ಟವರಿಗೆ ಪ್ರತಿಕ್ರಿಯೆ ಕೊಟ್ಟು ಕೈ ನೋವಾಗ್ತದೆ. ಹೌದೌದು. ಏನು ಒಂದು ಕಾಲದಲ್ಲಿ ಬಾಹಿರರೆನಿಸಿಕೊಂಡಂತ ಯಾದವರು ಎಲ್ಲಿಯೋ ಬಿದ್ದಿದ್ರು. ಯಥಾರ್ಥ ಹೇಳ್ತೇನೆ ನಾನು, ನನ್ನ ಒಂದು ನಿಯಂತ್ರಣ ಶಕ್ತಿಯಿಂದ ಇರುವುದಲ್ಲದೆ ಇವರಿಗೆ ಒಬ್ಬರಿಗೊಬ್ಬರಿಗೆ ಸರಿ ಇಲ್ಲಲ್ಲ. ಒಬ್ಬರನ್ನು ನೋಡಿದ್ರೆ ಒಬ್ಬರಿಗೆ ಆಗುದಿಲ್ಲ. ಎಲ್ಲಿಯವರೆಗೆ ಅಂತ ಕೇಳಿದ್ರೆ ಅಂಧಕರ ಹೆಸರು ಹೇಳಿ ವೃಷ್ಟಿಗಳ ಮನೆಯಲ್ಲಿ ಅಕ್ಕಿ ಹಾಕಿದ್ರೆ ಅರೆ ಬೇಯುವುದೇ ಅದು. ಒಬ್ಬನ ಹೆಸರು ಹೇಳಿ ಅಕ್ಕಿ ಹಾಕಿದ್ರೆ ಬೇಯಲಿಕ್ಕಿಲ್ಲ. ಅಷ್ಟು ದ್ವೇಷ ಒಬ್ಬರಿಗೆ ಮತ್ತೊಬ್ಬರಿಗೆ. ಅಂತವರನ್ನೊಂದು ಸರಿ ಮಾಡಬೇಕು ಅಂತಾದ್ರೆ ಬಲರಾಮನ ಒಂದು ನಿಯಂತ್ರಣ ಶಕ್ತಿ. ದ್ವಾರಾವತಿ ಸಮುದ್ರದ ಮಧ್ಯೆ ಉಂಟು, ನೋಡಿದೀರಾ? ವಿಸ್ತಾರಕ್ಕೆ ದೊಡ್ಡದಲ್ಲ, ಸ್ವಲ್ಪವೇ ಇರುವುದು. ಆದರೆ ಇದ್ದದ್ದರಲ್ಲಿ ಏನು ವೈಭವ! ಒಂದೊಂದು ಮನೆಯಲ್ಲಿಯೂ ಸ್ಫಟಿಕದ ಮಾಳಿಗೆಗಳು, ಲೋಹಗಳಿಂದಲೇ ನಿರ್ಮಿತವಾದಂತಹ ಆನೆ ಕುದುರೆಗಳ ಲಾಯಗಳು, ಅಲ್ಲಲ್ಲಿ ದೇವರ ಗುಡಿಗಳು, ಇಂದ್ರನಿಂದಲೇ ದತ್ತವಾದಂತಹ ಸುಧರ್ಮ ಸಭೆ, ಪಾರಿಜಾತದ ಕಂಪು, ಆ ಕಡೆಯಿಂದ ಕುಬೇರ ಕೊಟ್ಟ ನಿಧಿ, ಈ ಕಡೆ ವರುಣನಿಂದ ದತ್ತವಾದಂತಹ ಸಹಸ್ರ ಬಿಳಿಯ ಕುದುರೆಗಳು. ಕುದುರೆ ಎಲ್ಲ ಬಿಳಿ, ಕಿವಿ ಒಂದು ಕಪ್ಪು. ಅಂದ್ರೆ ವಿಶೇಷವಾದ ಕುದುರೆಗಳ ಲಕ್ಷಣ ಅದು. ಅದೆಲ್ಲ ಉಂಟು. ಇದೆಲ್ಲ ಇರುವಾಗ ನಮಗೊಮ್ಮೆ ಆತ್ಮಾವಲೋಕನ ಮಾಡುವ ಅಂತ ಕಾಣುವುದು. ಶಾಪಗ್ರಸ್ತವಾದ ಕುಲ ಅಲ್ವ ನಮ್ಮದು. ಯಾದವರು ಬಾಹಿರರು. ಅದಕ್ಕೆ ನೋಡಿ, ಶಾಪಗ್ರಸ್ತರಾದವರನ್ನು ಯದುವರರು ಎನ್ನುವುದಾಗಿ ನಾವೊಂದು ತಂದು ನಿಲ್ಲಿಸಿದ್ದೇವೆ. ಇರುವುದು ಪ್ರಭುತ್ವದಲ್ಲಿ ಅಲ್ವಾ? ಹಿಂದೆ ಎಷ್ಟು ಜನ ಇದ್ದಾರೆ ಅಂತ ಮುಖ್ಯ ಅಲ್ಲ, ಮುಂದೆ ಇರುವವ ಹೇಗಿದ್ದಾನೆ ಅಂತ ಮುಖ್ಯ. ಕೆಲವು ಕಡೆಯಲ್ಲಿ ಏನಿರ್ತದೆ ಗೊತ್ತುಂಟ? ಹಿಂದೆ 150 ಸಿಂಹ ಇರ್ತದೆ, ಎದುರು ಒಂದು ಕತ್ತೆ ಇದ್ರೆ ಪ್ರಯೋಜನ ಉಂಟು. ಎದುರು ಒಂದು ಸಿಂಹ ಇದ್ರೆ ಹಿಂದೆ 150 ಕತ್ತೆ ಇದ್ರು ಆ ಸಂಘಟನೆಗೊಂದು ಬಲ ಉಂಟು. ನಮ್ಮದಾದಂತಹ ನಿಯಂತ್ರಣ ಶಕ್ತಿಯಿಂದ ಬಲ ಬಂದಿದೆ. ಮತ್ತೆ ನಾನು ಪುರುಷ ಅಂತ ನಾನು ಹೇಳಿದ್ದಲ್ಲ, ನಾನು ಲೋಕದಲ್ಲಿ ಈಗ ವರ್ತಮಾನದಲ್ಲಿ ನಾನೊಬ್ಬನೇ ಪುರುಷ ಅಂತ ಬ್ರಹ್ಮದೇವರು ಹೇಳಿ ಆಗಿದೆ. ನನ್ನ ಹೆಂಡತಿ ರೇವತಿ ಇವತ್ತು ನಿನ್ನೆ ಅವಳ ಯುಗ 2 ಕಳೆಯಿತು. ರೈವತ ಮಹಾರಾಜನ ಮಗಳು. ಯಾರು ಹುಡುಗ ಅಂತ ಹುಡುಕಿಕೊಂಡು ಬ್ರಹ್ಮಲೋಕಕ್ಕೆ ಹೋದದ್ದಂತೆ. ಈಗ ವರ್ತಮಾನದಲ್ಲಿ ಒಬ್ಬನೇ ಒಬ್ಬ ಬಲರಾಮ. ಅಲ್ಲಿಂದ ಸಿಕ್ಕಿದಂತ ಶುದ್ಧರಾಯಸ ಮದುವೆ ಆಗಿದೆ. ಮತ್ತೆ ಕೆಲವರೆಲ್ಲ ಹೇಳಲಿಕ್ಕುಂಟು ಪ್ರಾಯ ಸ್ವಲ್ಪ ಕಳೆದಿದೆ ಅಂತ. ಬೇಸರ ಇಲ್ಲ, ನಮಗೆ ಸಮಾಧಾನ ಉಂಟು. ಒಳ್ಳೆ ಚಂದದ ಹೆಂಡತಿ ಅಂತ ಪ್ರಚಾರ ಇದ್ರೆ ನಮಗೆ ಕಷ್ಟ ಆಗ್ತಿತ್ತು. ನಮಗೆ ಹೊರಗೆ ಹೋಗುವಾಗ ತಲೆ ಬಿಸಿ, ಏನಾಗುತ್ತದೆ ಎಂತದ್ದು ಅಂತ. ಹೆಂಡತಿಗೆ ಪ್ರಾಯ ಆಗಿದೆ ಅಂತ ಪ್ರಚಾರ ಆದ ಕಾರಣ ನಮಗೆ ತಲೆಬಿಸಿ ಇಲ್ಲದೆ ಹೊರಗೆ ತಿರುಗಬಹುದು. ಈ ಪ್ರಪಂಚದಲ್ಲಿ ಒಬ್ಬನಿಗೆ ದೊಡ್ಡ ಶತ್ರು ಯಾರು ಹೇಳಿ ಅಂತೆ? ಅತಿ ರೂಪವತಿ ಭಾರ್ಯ ಶತ್ರು. ಲೆಕ್ಕಕ್ಕಿಂತ ಹೆಚ್ಚು ಚಂದದ ಹೆಂಡತಿ ಇರಬಾರ್ದು. ಅವನಿಗೊಂದು ನೆಮ್ಮದಿಯ ನಿದ್ದೆ ಇಲ್ಲ ಅಂತ. ನಮಗೆ ಆ ತಲೆಬಿಸಿ ಇಲ್ಲ, ಅವನು ಮುದುಕಿಂತ ಪ್ರಚಾರ ಆಗಿದೆ. ಮತ್ತೆ ಇನ್ನೊಂದುಂಟು, ನಾವು ಸ್ವಲ್ಪ ವಾರುಣಿ ಎನ್ನುವ ಪೇಯ ತಗೊಳ್ಳಿಕ್ಕೆ. ಅದು ನನಗೆ ಬೇಕಾಗಿ ಅಲ್ಲ, ನಮ್ಮವರಿಗೆ ಬೇಕಾಗಿ. ನಿಮಗೆ ಗೊತ್ತಾಗ್ಲಿಲ್ವ? ನಮ್ಮವರು ಒಟ್ಟು ಕುಡಿತಿದ್ರು, ಹಾಗೆ ಕುಡಿಯಲಿಕ್ಕೆ ಅಲ್ಲ ಅದು. ಅದೊಂದು ಪೂಜೆಯ ಕ್ರಮದಲ್ಲಿ ತಗೊಳ್ಳಿಕ್ಕೆ. ಪೂಜೆ ಅಲ್ವಾ ಅದು? ಅದು ನಿಮಗೆ ಗೊತ್ತಿಲ್ವಾ? ವೇದದ ಪುಟ್ಟ ಬಿಡಿಸಿ ಅಂತೆ. ನಮಸ್ತೆ ವರುಣ ತ್ವಮೇವ ಬ್ರಹ್ಮಾಸಿ, ನಮಸ್ತೆ ವಾಯವೇ ತ್ವಮೇವ ಬ್ರಹ್ಮಾಸಿ. ಈ ಲೋಕದಲ್ಲಿ ಕಾಣುವ ವರುಣ, ವಾಯು, ಅಗ್ನಿ ಇದೇ ಪರಬ್ರಹ್ಮ ಅಂತ ಹೇಳಿ. ಈ ಪಂಚಭೂತಗಳ ಆರಾಧನೆ ಇರುವುದು ಯಾವುದರಲ್ಲಿ ಗೊತ್ತುಂಟ? ಆ ಪೇಯದಲ್ಲಿ. ಅದನ್ನು ಮಾಡುವುದು ಹೇಗೆ ಗೊತ್ತುಂಟ ನಿಮಗೆ? ಅದನ್ನೊಂದು ಬೆಂಕಿಯಲ್ಲಿ ಕುದಿಸಬೇಕಾ? ಅಗ್ನಿ ತತ್ವ ಬಂತ. ಮಣ್ಣಿನ ಮಡಕೆಯಲ್ಲಿ ಇಡಬೇಕಾ? ಭೂತತ್ವ ಬಂತ. ಹಣ್ಣನ್ನು ಬೇಯಿಸುವಾಗ ಸ್ವಲ್ಪ ನೀರು ಹಾಕಬೇಕಾ? ಜಲತತ್ವ ಬಂತ. ಆವಿ ಆಗುವಾಗ ವಾಯು ತತ್ವ ಬಂತ. ಇನ್ನು ಒಂದು ಉಳಿದಿದೆ, ಆಕಾಶ ತತ್ವ.
ಸ್ವಲ್ಪ ತಕೊಂಡು ನೋಡಿ ಅಂತೆ. ಮತ್ತೆ ಆಕಾಶ ತತ್ವವೇ, ಭೂಮಿಯ ಮೇಲೆ ಇಲ್ಲ ಅವ. ಈ ಪಂಚಭೂತಗಳ ಆರಾಧನೆ ಪೂರ್ತಿ ಇರುವುದು ಅದ್ರಲ್ಲಿ. ನಾವೊಂದು ಅದನ್ನು ತಗೊಳ್ಳೋದಿದ್ರು ಪೂಜೆ. ಅನ್ನ ಉಣ್ಣುವಾಗ ಹೇಳೋದಿಲ್ವಾ ವೈದಿಕರೆಲ್ಲ? ಹೇಳುದಾಗೆಲ್ವಾ? ಬ್ರಹ್ಮಾಗ್ನವು ಬ್ರಹ್ಮಣಾಹುತವು ಅಂದ್ರೆ ಅದು ಪರಬ್ರಹ್ಮನಿಗೆ. ನಾವು ತಗೊಳ್ಳುದು ನಮಗಲ್ಲ, ಅದು ಪೂಜೆ ಎನ್ನುವ ಕ್ರಮದಲ್ಲಿ ತಗೊಳ್ಳೋದು ನಾವು. ಮತ್ತೆ ಸುಮ್ಮನೆಲ್ಲ ಅದು ವಾರುಣಿ ಎನ್ನುವ ಪೇಯ. ನಮ್ಮವರು ಸೋಮಾರಿಗಳು ಅಂತ ಹೇಳಿದ್ರೆ ಹೇಳಿ ಪ್ರಯೋಜನ ಇಲ್ಲ. ಕೃಷಿ ಮಾಡಿ ಅಂತ ಹೇಳಿದ್ರೆ ನೀರಿಲ್ಲ ಅಂತ ಹೇಳುದು. ತೆಗೆದು ಕಾಳಿದ್ಯನ್ನು ತಿರುಗಿಸಿದೆ, ಈಗ ನೋಡುವ ನೀರಿಲ್ಲ ಅಂತ ಹೇಳಿ. ಎಲ್ಲಿಯವರೆಗೆ ಅಂತ ಕೇಳಿದ್ರೆ ಒಂದು ಹೇಳ್ಬೇಕಾ ನಾನು? ಮತ್ತೆ ನಾವು ತಲೆ ಬಾಗಿದಷ್ಟು ನಮ್ಮನ್ನು ತುಳಿಯುವವರೇ ಇರುವುದು. ಪ್ರಪಂಚದಲ್ಲಿ ನನ್ನ ಸತ್ವದಿಂದ ಎಲ್ಲರನ್ನು ಮೆಟ್ಟಿ ಮುರಿದ ಕಾರಣ ಬಲರಾಮ ಅಧಿಕ ಸತ್ವವಂತ ಅಂತ ಪ್ರಪಂಚ ಎಲ್ಲ ಹೇಳುವ ಹಾಗಾಗಿದೆ. ಎಲ್ಲಿಯವರೆಗೆ ಹೇಳುವ ಹಾಗಾಗಿದೆ ಅಂತ ಕೇಳಿದ್ರೆ ವರ್ತಮಾನ ಕಾಲದಲ್ಲಿ ಮಾತ್ರ ಅಲ್ಲ, ಭೂತಕಾಲದಲ್ಲಿ ಸಂದು ಹೋದವರ ಹೆಸರು ಅಡಿಗೆ ಬಿದ್ದಿದೆ. ಅವೊಬ್ಬ ಇದ್ದಲ್ವಾ? ಸುಮ್ಮನೆ ಅಲ್ಲ ನಮ್ಮ ಹೆಸರು. ಯಾರು ನನ್ನೊಂದಿಗೆ ವ್ಯವಹಾರ ಮಾಡ್ತಾರೋ, ಯಾರು ನನ್ನ ಬಗ್ಗೆ ನಂಬಿಕೆ ಇರಿಸಿಕೊಳ್ತಾರೋ ಅವರಿಗೆ ರಮಣೀಯವಾದ ಸುಖವನ್ನು ಕೊಡಬಲ್ಲವನಾದ ರಾಮ ಆದ ಕಾರಣ ರಾಮ. ಅದರೊಂದಿಗೆ ಹಿಂದೆ ಆಗಿ ಹೋದಂಥ ರಮಣೀಯವಾದಂಥ ವಾತಾವರಣವನ್ನು ನಿರ್ಮಿಸಿದ ರಾಮನಿಗಿಂತ ಹೆಚ್ಚು ಬಲಿಷ್ಠನಾದ ಕಾರಣ ಬಲರಾಮ. ಆಮಹ ರಘುರಾಮ ಎನ್ನುವ ಹೆಸರು. ಆಗ ತ್ರೇತೆಯಲ್ಲೆಲ್ಲ ದೊಡ್ಡ ದೊಡ್ಡ ವಿಷಯ. ಮತ್ತೆ ಇನ್ನೊಂದು ಹೇಳಬೇಕಾ ನಾನು? ಎಷ್ಟು ಪ್ರತಿಭಾವಂತನೇ ಇರಲಿ, ಎಷ್ಟು ಯೋಗ್ಯತಾವಂತನೇ ಇರಲಿ, ಎಷ್ಟು ದೊಡ್ಡ ಪ್ರಸಿದ್ಧನೇ ಇರಲಿ, ಒಂದು ತಲೆಮಾರು ಕಳೆದ ಮೇಲೆ ಅವನ ಪ್ರಸಿದ್ಧಿ ಬೇಡಿಕೆ ತನ್ನಷ್ಟಕ್ಕೆ ಕಡಿಮೆ ಆಗ್ತದೆ. ಯಾಕೆ ಕಡಿಮೆ ಆಗ್ತದೆ? ಯೋಗ್ಯತೆ ಕಡಿಮೆ ಆಗಿ ಅಲ್ಲ, ಅವನಿಗೆ ಮುಂದಿನ ತಲೆಮಾರಿನ ಬೇಕು ಬೇಡ ಏನು ಅಂತ ಅವನಿಗೆ ಗೊತ್ತಾಗೋದಿಲ್ಲ. ಆಗ ತನ್ನಷ್ಟಕ್ಕೆ ಪ್ರಸಿದ್ಧಿ ಕಡಿಮೆ ಆಗ್ತದೆ. ಈ ತ್ರೇತೆಯಲ್ಲೆಲ್ಲ ರಾಮ ದೊಡ್ಡ ವಿಷಯ. ಈಗ ಅದನ್ನೆಲ್ಲ ನುಂಗಿ ನುಣಿಯುವಷ್ಟು ನಾನು ಬಂದಾಗಿದೆ ಅಲ್ಲ. ಆ ಮಹಾ ರಘುಕುಲಜ ರಾಮನೆನ್ನುವ ಪೆಸರ ಅಳಿಸಿದೆ. ಹೇಗೆ ಅಳಿಸಿದೆ? ಅದಷ್ಟೇ ಉಂಟು, ಅದಕ್ಕಿಂತ ಉದ್ದ ನಾವಾಗಿದ್ದೇವೆ. ಒಂದು ಗೆರೆ ಹೇಳಿದ್ರೆ ಅದನ್ನು ಸಣ್ಣದು ಮಾಡೋದು ಹೇಗೆ? ಅದಕ್ಕಿಂತ ದೊಡ್ಡ ಗೆರೆ ಎಳಿಬೇಕು. ಇದು ಬಲರಾಮ ಅಂದರೆ ದೊಡ್ಡ ಗೆರೆ, ರಘುರಾಮ ಅಂದರೆ ಸಣ್ಣ ಗೆರೆ ಆಗಿದೆ. ಮತ್ತೆ ಒಂದುಂಟು, ಕೆಲವೆಲ್ಲ ಅದು ತ್ರೇತೆಯಲ್ಲಿ ನಡೆದಿತ್ತು ಹೊರತು ಈ ಕಾಲದಲ್ಲೆಲ್ಲ ನಡಿಲಿಕ್ಕಿಲ್ಲ. ನಡೆದೀತಾ? ನಡೀತದೆ ಅಂತ ಒಮ್ಮೆ ಮಾಡಲಿಕ್ಕೆ ಹೊರಟು ಏನಾದೀತು? ಅವನಿಗೆ ಹೆಂಡತಿಯಲ್ಲಿ ಸಂಶಯ ಬಂದದ್ದಂತೆ. ಹೆಂಡತಿಯಲ್ಲಿ ಸಂಶಯ ಬಂತು ಅಂತ ಏನು ಮಾಡಿದವ? ಅಗ್ನಿ ಪ್ರವೇಶ ಮಾಡಿಸಿದ್ದು ಅಂತ. ಈಗ ಮಾಡಿಸಿದ್ರೆ ಹೆಂಡತಿ ಬರ್ಲಿಕ್ಕಿಲ್ಲ, ಬೂದಿ ಮಾತ್ರ ಬಂದಿತ್ತು. ಒಂದು ಯಾವ ಆದರ್ಶ ಅಂತ ಯೋಚನೆ ಮಾಡಿ, ಅದೆಲ್ಲ ಆಗ್ಲಿಕ್ಕಿಲ್ಲ ಈ ಕಾಲಕ್ಕೆ. ಯಾವುದನ್ನು ಒಂದು ನಾವು ಊರಿಗೆ ಬೇಕಾಗಿ ಮದುವೆ ಆಗುದಾ? ನಾವು ಮದುವೆ ಆಗುದು ಯಾರಿಗೆ? ನಮಗೆ ಬೇಕಾಗಿ, ನಮ್ಮ ಸ್ವಂತವಾದಂಥ ವೈಯಕ್ತಿಕವಾದ ವಿಷಯಕ್ಕೆ ಬೇಕಾಗಿ ಅಲ್ವಾ? ಯಾವನೊಬ್ಬ ಬಟ್ಟೆ ತೊಳೆಯುವ ಹೇಳಿದ, ಯಾರೋ ಕುದುರೆ ಮೈ ತೊಳೆಯುವ ಹೇಳಿದ, ಯಾವನೊಬ್ಬ ಸಂಜೆಯ ಹೊತ್ತಿನಲ್ಲಿ ಎಂಥದ್ದು ತಕೊಂಡು ರಾಮನ ಹಾಗೆ ನಾನು ಅಲ್ಲಿ ರಾವಣ ಕೊಂಡು ಹೋದ ಹೆಂಡತಿಯನ್ನು ತರಲಿಕ್ಕೆ ಮರುಳಲ್ಲ ಅಂತ ಹೇಳಿದ್ದನ್ನು ಕೇಳಿ ಇವ ಹೆಂಡತಿಯನ್ನು ಬಿಟ್ಟದ್ದೆ ಅಂತೆ. ಅದಕ್ಕೆಲ್ಲ ಒಂದು ನಿರ್ಣಯ ಉಂಟು. ಯೋಚನೆ ಮಾಡಿ, ನಾಳೆ ಒಬ್ಬ ಯಾವನ ತಲೆ ಸರಿ ಇಲ್ಲದವ ಹೇಳ್ತಾನೆ ಅವ ಪಾಯಸಕ್ಕೆ ಹುಟ್ಟಿದಲ್ವ, ದಶರಥನ ಮಗ ಅಲ್ಲ ಅಂತ. ಇವ ಎದುರಿನಲ್ಲಿ ಫಲಕ ಹಾಕುದಾ ನಾನು ದಶರಥನಿಗೆ ಹುಟ್ಟಿದವ ಅಲ್ಲ ಅಂತ? ನಾನು ಒಂದು ಹೇಳ್ಬೇಕಾ? ಹಾಗೆಲ್ಲ ವಸಿಷ್ಠ ವಿಶ್ವಾಮಿತ್ರರೆಲ್ಲ ಏನು ಮಾಡಿದರು?
ಕೆಲವೊಮ್ಮೆ ಅಭಿಮಾನಿಗಳು ಹೆಚ್ಚಾದರೆ, ಸ್ಥಾಪಿತಾಭಿಮಾನ ಹೆಚ್ಚಾದರೆ ಎಂಥದ್ದು ಮಾಡಿದ್ರು ಚಂದ ಅಂತ ಕಾಣುವುದು. ತ್ರೇತೆಯಲ್ಲಿ ಅದು ದೊಡ್ಡ ವಿಷಯ. ದ್ವಾಪರಕ್ಕಾಗುವಾಗ ಕಲ್ಲು ಹೊಡೆದಾರು ಹೆಂಡತಿಯನ್ನು. ಹಾಗೆಲ್ಲ ಅದು ತುಂಬು ಗರ್ಭಿಣಿಯನ್ನು ಮಾನವೀಯತೆ ಇಲ್ಲದೆ ನಮ್ಮದೆಲ್ಲ ಆಗಲ್ಲ. ಊರಿಗೆ ಊರೇ ಹೇಳಿ ಮುದುಕಿ ಅಂತ ನಾವು ಬಿಟ್ಟಿದ್ದೇವ. ಯಾಕಂದ್ರೆ ನಮಗೆ ಮುದುಕಿ ಅಲ್ಲ ಅವಳು, ನನಗೆ ಹೆಂಡತಿ ಅವಳು. ಊರೇ ಹೇಳಿದ್ದನ್ನೆಲ್ಲ ಕೇಳಿ ವ್ಯವಹಾರ ಮಾಡಿದರೆ ಆಗ್ಲಿಕ್ಕೆ ಉಂಟ. ಅವನ ಹೆಸರೇ ಮರೆತು ಹೋಗಿದೆ. ಇದು ನಾನು ಹೇಳುವುದಲ್ಲ, ಸುತ್ರಾಮ ಮುಖ್ಯ ರೂಪಗಳು ತಿಗಾರು. ಆದರೆ ಒಂದು ಬೇಸರ, ಎಲ್ಲ ಸರಿ ಉಂಟು, ನನ್ನ ಹಿಂದೆ ಒಂದು ಹುಟ್ಟಿದ್ದು ಸರಿ ಇಲ್ಲ. ನನ್ನ ತಮ್ಮ ಯಾವಾಗ ನೋಡಿದ್ರೆ ಆ ಆಸನ ಒಂದು ಬರಿದಾಗಿ ಇರು. ಒಂದು ದಿವಸ ಅವ ಸಭೆಗೆ ಬರಲಿಕ್ಕಿಲ್ಲ. ಬರುವುದು ಎಲ್ಲಿಂದ? ನೀವು 4 ಬೀದಿ ಸೇರುವಲ್ಲಿ ಇರುವಂತ ಆಲದ ಮರ ನೋಡಿದ್ದೀರಾ? ಈ ಅಶ್ವತ್ಥ ವೃಕ್ಷ ಎಲ್ಲ ಕೆಲವು ಇರ್ತದೆ ಈ ದೇವಸ್ಥಾನದ ಹತ್ತಿರ. ಅದನ್ನು ನೋಡಿ ಅಂತೆ, ಅದಕ್ಕೆ ಒಂದು 1000 ಅರಸಿನದ ದಾರ ಕಟ್ಟಿರ್ತಾರೆ. ಹಾಗೆ ನನ್ನ ತಮ್ಮ ಒಂದು 16,008 ಅರಸಿನದ ದಾರ ಕಟ್ಟಿದೆ ಅವನಿಗೆ. ಆಲದ ಮರದ ಹಾಗೆ ಆಗಿದ್ದಾನೆ ಅವ. ಒಂದು ಮತ್ತೆ ಎಲ್ಲಿಗೆ ಬರೋದು? ಹೆಂಡತಿಯೇ ಹೆಚ್ಚಾಯ್ತು ಅವನ. ಮತ್ತೆ ಸಭೆಗೆ ಎಲ್ಲಿಂದ ಬರುವುದು? ಒಬ್ಬಳು ಹೆಂಡತಿ ಇದ್ರೆ ಸುಧಾರಿಸುವುದು ಕಷ್ಟ. ಇದು 16,008 ಸುಧಾರಿಸಬೇಡುವ. ಮತ್ತೆ ಎಲ್ಲಿಂದ ಸಭೆಗೆ ಬರೋದು? ಇದು ಎಂಥದ್ದು ಗೊತ್ತುಂಟ? ಒಂದು ಮಾತುಂಟು, ತೋಟದಲ್ಲಿ ತೆಂಗಿನ ಮರ ದೊಡ್ಡದಾಗಿ ಬೆಳಿಬಾರ್ದು, ಮನೆಯಲ್ಲಿ ದೊಡ್ಡ ಮಗನಾಗಿ ಹುಟ್ಟಬಾರ್ದು. ನನಗೆ ಹಲದಾರ ಅಂತ ಹೆಸರು ಕೊಟ್ಟದ್ದು ಬರೇ ಹಲಾಯುಧ ಹಿಡ್ದದ್ದಕ್ಕೆಲ್ಲ. ನನ್ನ ತಲೆಯಲ್ಲಿ ಅಷ್ಟು ಉಂಟು ಧರಿಸಿದ್ದು. ಯಾವುದನ್ನು ಅಂತ ಕೇಳುದು? ನನಗೆ ನಿದ್ರೆ ಉಂಟಾ? ಈ ಕಡೆಯಿಂದ ರಾಜಕೀಯವೂ ನಾನು ನೋಡಬೇಕು, ಆ ಕಡೆಯಿಂದ ಸಂಸಾರದ್ದು ನಾನು ನೋಡಬೇಕು, ಆ ಕಡೆಯಿಂದ ಲೋಕ ವ್ಯವಹಾರವೂ ನಾನು ನೋಡಬೇಕು. ಒಮ್ಮೆ ಕೋಪ ಬರ್ತದೆ ನನಗೆ. ಆದರೆ ಎಂಥದ್ದು ಅಂತ ಗೊತ್ತಿಲ್ಲ. ಅವ ಎದುರು ಬರುವಾಗ ಅಲ್ಲಿಗೆ ತಣ್ಣಗಾಗಿ ಹೋಗಿ ಅವನನ್ನು ಎಲ್ಲ ಎತ್ತ ಹೋದ ತಮ್ಮಯ್ಯ ಅಂತ ಬೊಬ್ಬೆ ಹೊಡೆಯುವುದು ನಾನೇ. ಅವ ಬರುವಾಗ ಬಂದೆಯ ತಮ್ಮಯ್ಯ ಅಂತ ಬೆನ್ನುನೇ ಆವರಿಸುವುದು ನಾನೇ. ಹೇಳಿ ಪ್ರಯೋಜನ ಇಲ್ಲ. ಒಂದುಂಟು ಮಾತ್ರ, ಅವ ಎಂಥದೇ ಲೋಕ ತಿರುಗಲಿ ಈಗಿನ ಯುವಕರೆಲ್ಲ ಅನುಸರಿಸುವುದು ನಮ್ಮನ್ನೇ. ಅದು ಗೊತ್ತಿಲ್ಲ ನಿಮಗೆ? ನಾನು ಏಕಕುಂಡಲಿ ಅಲ್ವಾ? ಒಂದು ಕಿವಿಗೆ ಮಾತ್ರ ಈಗಿನ ಯುವಕರೆಲ್ಲ ತಿರುಗುವವರನ್ನು ನೋಡಿ ಒಂದೇ ಕಿವಿಗೆ ಹಾಕಿಕೊಂಡು ಹೋಗುದು. ಅದು ಬಲರಾಮನ ಆದರ್ಶ. ಮತ್ತೆ ಲೋಕದಲ್ಲಿ ಯುವಕರೆಲ್ಲ ಯಾವುದನ್ನು ಅನುಸರಿಸುವುದು ಗೊತ್ತುಂಟ? ಅಂಥದ್ದನ್ನೇ ಅನುಸರಿಸುವುದು. ಹಿಂದೊಬ್ಬ ಸೂರ್ಯವಂಶದಲ್ಲಿ ಸಗರ ಚಕ್ರವರ್ತಿ ಅಂತ ಆಗಿ ಹೋದಾನೆ. ಅವನ ಕತೆ ಗೊತ್ತಿಲ್ವ? ಅಶ್ವಮೇಧ ಮಾಡಿದ್ದಾನೆ. ಅಶ್ವಮೇಧ ಮಾಡುವಾಗ ಒಂದು ಪ್ರತಿಜ್ಞೆ ಮಾಡಿದ್ದಾನೆ, ಯಾರು ನನ್ನ ಕುದುರೆಯನ್ನು ಕಟ್ಟಿ ಹಾಕ್ತಾರೋ ಅವರ ತಲೆ ಕಡಿತೇನೆ ಅಂತ ಹೇಳಿದ್ದಾನೆ. ಈ ಕಾಂಬೋಜರು, ಯವನರು, ಶಕರು ಅವರಿಗೆಲ್ಲ ಈ ವಿಷಯ ಗೊತ್ತಿರಲಿಲ್ಲ. ಕಟ್ಟಿದ ಮೇಲೆ ಗೊತ್ತಾಯಿತು ಸಗರ ಚಕ್ರವರ್ತಿ ತಲೆ ಕಡಿತೇನೆ ಅಂತ ಹೇಳಿದ್ದಾನೆ ಅಂತ. ಏನು ಮಾಡೋದು? ಸೂರ್ಯವಂಶದ ಚಕ್ರವರ್ತಿ ಅಷ್ಟು ದೊಡ್ಡ ಬಲಾನ್ವಿತ ತಲೆ ಕಡಿದ್ರೆ ಏನು ಮಾಡೋದು? ನೇರ ರಾಜಗುರುವಾದ ವಸಿಷ್ಠನ ಕಾಲಿಗೆ ಬಿದ್ರಂತೆ. ವಸಿಷ್ಠರು ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ, ಪ್ರಾಣದಾನ ಮಾಡ್ತೇನೆ ಅಂತ ಅಭಯ ಕೊಟ್ರ. ಈಗ ಏನು ಮಾಡೋದು? ರಾಜ ಹೇಳಿದ್ದಾನೆ ತಲೆ ಕಡಿತೇನೆ ಅಂತ, ರಾಜಗುರುಗಳು ನಿಮಗೆ ಪ್ರಾಣದಾನ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದಕ್ಕೊಂದು ಪ್ರತ್ಯಾಮ್ನಾಯ ಮಾಡಿದರು. ತಲೆ ಕಡಿಲಿಕ್ಕಿಲ್ಲ, ತಲೆ ಕಡಿಯುವಂಥ ಪರಿಣಾಮ ಕೆಲವರ ಒಂದು ಕಿವಿಯದ್ದು ತೆಗೆಯುವುದು, ಕೆಲವರ ಒಂದು ಬದಿಯ ಕೂದಲು ತೆಗೆಯುವುದು, ಕೆಲವರ ಗಡ್ಡ ಅರ್ಧ ತೆಗೆಯುವುದು, ಕೆಲವರ ಮೀಸೆ ಮಾತ್ರ ತೆಗೆದು ಗಡ್ಡ ಉಳಿಸುವುದು. ಅವತ್ತು ಸಗರ ಚಕ್ರವರ್ತಿ ಶಿಕ್ಷೆ ಅಂತ ಕೊಟ್ಟದ್ದು. ಈಗ ಅದನ್ನೇ ಅಲಂಕಾರ ಅಂತ ಯೋಚಿಸಿ ತಿರುಗುವವರು ಎಷ್ಟು ಮಂದಿ ಬೇಕು ನಿಮಗೆ? ಹೌದು, ಅದನ್ನೇ ಅಲಂಕಾರ ಅಂತ ಭಾವಿಸುವುದು ಅಂತ. ಶಿಕ್ಷೆ ಯಾವುದು, ಅಲಂಕಾರ ಯಾವುದು ಅಂತ ಗೊತ್ತಿಲ್ಲ. ನಾವು ಹಾಗಲ್ಲ. ನಾವು ಏಕಕುಂಡಲಿಯಾಗಿ ಮೆರೆಯುವುದಕ್ಕೆ ಕಾರಣ ನಮ್ಮ ವಿಶೇಷತೆ. ಅದು ಈ ದ್ವಾಪರ ಯುಗದ ಒಂದು ವೈಶಿಷ್ಟ್ಯ. ಬಲರಾಮ ಅಂತ ಹೇಳಿದರೆ ಸಂತೃಪ್ತಿ ಅಂತ ಹೇಳುವುದಾ? ದಿವಸಕ್ಕೊಂದು ಸಮಸ್ಯೆ ತರ್ತವೆ ಈ ಯಾದವರು. ಇವತ್ತೇನು ಸಮಸ್ಯೆ ಉಂಟು ಅಂತ ನೋಡುವ. ಪರಾಕೆ ಅಂತ ಹೇಳಿದ್ದ. ನನಗೆ ನಿನ್ನ ರಿಸ್ವ ಕೇಳಿತ್ತು, ಪರಾಕೆ ಕೇಳಲಿಲ್ಲ. ನೀವು ತಪ್ಪಿದ್ರೆ ತಿದ್ದುವವರು ಗುದ್ದುವವರಲ್ಲ. ಹಾಗಲ್ಲ, ಪರಾಕೆ ಅಂತ ಹೇಳಿದ್ರೆ ಸರಿ, ಅದು ಶಬ್ದ ಸರಿ ಉಂಟು. ಪರಾಕೆ ಹೋಗಿ ರಿಸ್ವ ಆದ್ರೆ ಇಲ್ಲ, ಅದಲ್ಲ. ಪರಾಕೆ ಪರಾಕೆ ಅಲ್ವಾ? ಸರಿ, ಸಂದಾಯ ಮಾಡ್ಲಿಕ್ಕೆ ಬಂದದ್ದಲ್ಲ. ಸರಿ ಸರಿ, ಕರ್ತವ್ಯ ನಮ್ಮದು. ತಂದಿದ್ಯಾ? ಇವರನ್ನೆಲ್ಲ ಸೇರಿಸಿ ತಂದದ್ದು ಯಾಕೆ? ನೀನಲ್ಲಿ ವನದಲ್ಲಿರುವವನು ನೀನು ಹಣ್ಣಿನ ಬುಟ್ಟಿಯ ಅಡಿಯಲ್ಲಿ ಒಂದು ತರ್ತಿಯಲ್ವ, ಅದು ಉಂಟ ಒಳಗಿಟ್ಟಿದ್ಯಾ? ಒಳಗಿಟ್ಟಿದ್ದೇನೆ. ರಸ. ಹೌದಾ? ಅದನ್ನು ತರ್ಲಿಕ್ಕೆ ತಂದದ್ದನ್ನು ಹೇಳಲಿಕ್ಕೆ ಈ ಸಭೆಗೆ ಬಂದದ್ದು. ನಾನು ಬರುದಿಲ್ಲ. ಅದನ್ನು ತಂದದ್ದು ಹೇಳಲಿಕ್ಕಲ್ಲ, ಮತ್ತೆ ಒಂದು ಹೊಸ ಸುದ್ದಿ ಉಂಟು. ಹೌದಾ? ನೋಡುವ, ಕೇಳುವ ಸುದ್ದಿ.
ಪ್ರಮಾದವೇ ಮತ್ತೆಂತ ಪ್ರಮದಾವನ ಉಂಡ್ರಿ ನೀವು ಹೇಳಿದ್ದು ಸರಿ ಬುದ್ಧಿ. ಹೌದು, ನನ್ನನ್ನು ಸರಿ ಮಾಡ್ಲಿಕ್ಕೆ ಇವ ಪ್ರಮದಾವನ. ನೀವು ಮನುಷ್ಯರಲ್ಲ, ದೇವರು. ಹೆಚ್ಚು ಆ ಕಡೆ ಹೋಗ್ಬೇಡ, ನೀನು ಮನುಷ್ಯ ಅಲ್ಲ ಅಂತ ಆಗ್ತಿ, ಪ್ರೇತ ಆಗ್ತಿ ಈ ಕಡೆ ಬಾ. ದೇವರು. ದೇವರು ರಾಜ ಪ್ರತಿಪಕ್ಷ ದೇವತ. ಪ್ರತಿಪಕ್ಷ ನಿನ್ನ ಕುಟುಂಬದವನದು. ಪ್ರತ್ಯಕ್ಷ ದೇವತಾ. ನೀವು ಹೇಳಿದ್ದು ಸರಿ ಬುದ್ಧಿ. ನಮಗೆ ಏನು ಕಡಿಮೆ ಮಾಡಲಿಲ್ಲ. ಹೊಟ್ಟೆಗೆ ಎಣ್ಣೆ, ತಲೆಗೆ ಅನ್ನ ಎಲ್ಲ ಕೊಟ್ಟಿದ್ದೇನೆ, ಮಾತ್ರ ಜಾಗ ಬದಲಾಗಿದೆ ನಿನ್ನದು. ತಲೆಗೆ ಎಣ್ಣೆ, ಹೊಟ್ಟೆಗೆ ಅನ್ನ. ಹೇಳುವಾಗ ಹೆಚ್ಚು ಕಡಿಮೆ ಆದ್ರೆ ಹಾಕುವಾಗ ಸರಿ ಹಾಕುತ್ತೇವೆ. ಅದೊಂದು ಸರಿ. ಅದು ಹಾಕುವಾಗ ಹೆಚ್ಚು ಕಡಿಮೆ ಆದ್ರೆ ಮತ್ತೆ ಸುಧಾರಿಸುವುದು ಕಷ್ಟ. ಸರಿ. ನಾನು ತೋಟಿ ಮನೆಯವ. ಅದು ತುಂಬಾ ಉತ್ತರಕ್ಕಲ್ವಾ? ಅಲ್ಲ, ತೋಟದಲ್ಲಿ ಮನೆ ಮಾಡಿ ಅದಕ್ಕೆ ತೋಟಿ ಮನೆ ಅಂತ ಹೆಸರ? ತೋಟಿ ಮನೆ. ಆ ತೋಟದಲ್ಲಿ ನಿನ್ನ ಮನೆ ತೋಟ ನೋಡ್ಲಿಕ್ಕೆ ಹೇಳಿದ್ದು ನೀವು ಆಜ್ಞೆ ಕೊಟ್ಟದ್ದು. ನಿಮ್ಮ ಕಟ್ಟಪುಣಿಯಲ್ಲಿ ನಾನು ಎಲ್ಲ ಕೆಲಸ ಮಾಡ್ತಾ ಇದ್ದೆ. ಕಟ್ಟಪ್ಪಣೆ, ಕಟ್ಟಪುಣಿ, ಕಟ್ಟಪ್ಪಣೆ. ಹೌದು ಹೌದು. ಬೆಳಗ್ಗೆ ಎದ್ದು ಒಂದಿಷ್ಟು ತಂಗಳನ್ನು ಊಟ ಮಾಡಿ ನಾವೆಲ್ಲ ಉಳಿದ ಕೆಲಸವನ್ನು ತೋಟದಲ್ಲೇ ಮಾಡುದು ಬುದ್ಧಿ. ಆ ತಂಗುಳನ್ನು ನಾವು ಅಲ್ಲೇ ಉಣ್ಣಬಹುದಲ್ಲ ನಿಮಗೆ? ಅದು ಮನೆ ಒಳಗಿರುದಲ್ಲ. ಹಾಗೆ ಆ ತೋಟದ ಒಳಗಿರುವ ಮನೆ. ಹೌದು ಎಲ್ಲ ಹಾಗೆ. ಇವತ್ತು ಕೂಡ ತೋಟಕ್ಕೆ ಹೋದೆವು. ನೀರು ಗೊಬ್ಬರ ಹಾಕ್ಬೇಕಲ್ಲ. ಹೌದು ಹೌದು. ಎಷ್ಟು ಚಂದ ಬೆಳೆಸಿದ್ದೀರಿ, ಬೆಳೆಸ್ಲಿಕ್ಕೆ ಆಜ್ಞೆ ಕೊಟ್ಟಿದ್ದೀರಿ ನೀವು. ಹೌದೌದು. ಅದು ಇಲ್ಲಿ ಅಲ್ಲ, ಕೆಲವೆಲ್ಲ ವಿದೇಶ ತಳಿ. ಹೌದೌದು ಹೌದು. ಕೆಲವಕ್ಕೆಲ್ಲ ಹೇಗೆ ಬೆಳೆದಿದೆ ಅಂತ ಕೇಳಿದ್ರೆ ಎಷ್ಟು ಉದ್ದ, ಎಷ್ಟು ತೋರ. ಇವನನ್ನು ಬೆಳೆಸ್ತಾನೆ ಎಷ್ಟು. ನಾನು ಗಿಡ ಹೇಳಿದ್ದ, ಅವನೇ ಬೆಳೆಸಿದ ಕೆಲವು. ಹೌದು ರಾಯರೇ. ಎಲ್ಲ ಬೇರೆ ಬೇರೆ ಜಾತಿಯ ಹಣ್ಣು, ಬೇರೆ ಬೇರೆ ಜಾತಿ ಹಣ್ಣು. ಹೌದೌದು ಹೌದು. ಹಲಸು, ಮಾವು, ಕಿತ್ತಳೆ, ಕಾಶ್ಮೀರ ಫಲ. ಹೌದು. ಲಿಂಬೆ, ಗಜಲಿಂಬೆ, ಏರ್ಂಬೆ, ಬೇರೆ ಬೇರೆ ವಿಧದ ನಿಂಬೆ, ದಾಳಿಂಬೆ. ಎಲ್ಲ ತರಕಾರಿ ಅದು ಇದೆಲ್ಲ ಮಾಡಿದ್ದೇವೆ. ಏನು ಬೆಳೆ ಬುದ್ಧಿ. ಹೌದು ಹೌದು. ಒಳ್ಳೆದುಂಟಲ್ಲ? ಒಳ್ಳೆದುಂಟು. ಆದ್ರೆ ನೋಡ್ಲಿಕ್ಕೆ ಅಲ್ವಾ ನಿಮಗಿರೋದು? ಆದ್ರೆ ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಅಂತ ಆಯ್ತು ಬುದ್ಧಿ. ಹೌದು. ಕೈಗೆ ಬಂದ ತುತ್ತು ಅಂದ್ರೆ ನಮಗೆಲ್ಲ ನಾನು ಹೇಳಿಲ್ವ ಅದರಲ್ಲಿ ಕೊಯ್ಬಾರ್ದು ಅಂತ, ಬಿದ್ರೆ ಮಾತ್ರ ಎಕ್ಕಬೇಕು ಅಂತ. ನಾವು ಕೊಯ್ಲಿಲ್ಲ. ಮತ್ತೆ ಅದು ಕೊಯ್ದದ್ದು ಜನ ಬೇರೆ. ಯಾರವರು? ನನ್ನ ಆಜ್ಞೆಯನ್ನು ಮೀರಿ ಕೊಯ್ದದ್ದು ಮಂಗ ಬುದ್ಧಿ. ಎಂತದು? ಮಂಗ ಬುದ್ಧಿ. ಅಯ್ಯೋ, ತೋಟದಲ್ಲಿ ಬುದ್ಧಿ ಮಂಗ, ತೋಟದಲ್ಲಿ ಮಂಗ. ನಿನ್ನಿಂದ ಅನ್ನ ತಲೆಗೇರಿತ ಅಂತ ಭಾವಿಸಿದೆ ನಾನು. ಮಂಗ ತೋಟದಲ್ಲಿ ಮಂಗನ, ಅದನ್ನು ಹೇಳಲಿಕ್ಕೆ ಇಲ್ಲಿ ಬಂದದ್ದು. ನನಗೆ ಬೇರೆ ಕೆಲಸ ಇಲ್ಲ ಅಂತ ಭಾವಿಸಿದ್ದೆ. ಓಡಿಸಲಿಕ್ಕೆ ನೀವು ಇಲ್ವ ಅಲ್ಲಿ? ಓಡಿಸಲಿಕ್ಕೆ ಪ್ರಯತ್ನ ಪಟ್ಟೆವು. ಒಂದು ಕಲ್ಲು ತೆಕ್ಕೊಂಡು ಹೊಳಪು ಬರಲಿಕ್ಕೆ. ಪುಣ್ಯ, ಒಂದು ಪುಣ್ಯ. ಯಾವುದು? ನೀನು ಕಲ್ಲು ತಕೊಂಡು ಹೊಡಿಲಿಕ್ಕೆ ಹೊರಟೆ. ಯಾವನೊಬ್ಬ ನಮ್ಮಲ್ಲಿ ಮಂಗ ಓಡಿಸಲಿಕ್ಕೆ ಸುಡುಮದ್ದು ತಕೊಂಡು ಹೊಡೆದಿದ್ದಾನೆ. ಬೆಂಕಿ ಕೊಟ್ಟು ಮಂಗ ಎಲ್ಲಿ ಅಂತ ಹುಡುಕಿದ್ದಾನೆ. ಹೌದು, ಹಾಗೆ ಮಾಡ್ಲಿಲ್ಲಲ್ಲ ನೀನು? ಬೆಂಕಿ ಕೊಟ್ಟ ಮೇಲೆ ಮಂಗ ಎಲ್ಲಿ ಅಂತ ಹುಡುಕಿದ್ರೆ ಆ ಕೈಯೇ ಹೋಗ್ತಿತ್ತು. ಅಲ್ಲ, ನಿಮ್ಮ ಜನ ಅಲ್ವಾ? ಹೌದು. ನೀನು ಎಂತದ್ದು? ನೀನು ಯಾವ್ದಾದ್ರು ತಂಡಕ್ಕೆ ಸೇರುವುದಾ? ಇದೆಂತದ್ದು ಸ್ವರಸೋದು ನೀನು? ಅಲ್ಲಿ ಕಲ್ಲು ಹರಿತ ಬರ್ಲಿಕ್ಕೆ ಆಗಲಿಲ್ಲ. ಅದನ್ನು ಹೀಗೆ ಹಿಡ್ಕೊಂಡದ್ದು ಮಂಗ. ನಿನಗಿಂತ ಮೊದಲೇ ಅದನ್ನು ಕಲ್ತಿದೆ. ಅದು ನೀನು ಉಜ್ಜಲಿಕ್ಕೆ ಕಲ್ತದ್ದು, ಅದು ಹಿಡಿಲಿಕ್ಕೆ ಕಲ್ತಿದೆ. ಹಿಡಿದದ್ದು ಮಾತ್ರ ಅಲ್ಲ, ಅದು ಕೂಡ ಹೀಗೆ ಮಾಡುದು. ಇನ್ನೊಂದು ಜೀವನದ ಸಾರ್ಥಕ್ಯ ನೋಡು. ನಿನಗೆ ಒಬ್ಬವನನ್ನು ಸಿದ್ಧ ಮಾಡ್ಲಿಕ್ಕೆ ಆಗದಿದ್ರೆ ಒಂದು ಮಂಗನನ್ನು ಸಿದ್ಧ ಮಾಡಿದ್ದೆ. ನೀನೊಂದು ಗುರುವಾದಿ ಅಲ್ವಾ ಮಂಗನಿಗೆ? ಹೌದು. ತೆಗೆದು ನಮ್ಮನ್ನ ತಲೆಗೆ ಟಾಂಗ್. ಹೌದಾ? ಇವರೆಲ್ಲ ಓಡಿಸಲಿಲ್ವಾ? ಎಲ್ಲ ಪ್ರಯತ್ನ ಮಾಡಿದ್ರು. ಒಂದು ಮರಕ್ಕೆ ಕಲ್ಲು ಬಿಸಾಡುವ, ಮತ್ತೊಂದು ಮರಕ್ಕೆ ಹಾರೋದು, ಮತ್ತೊಂದು ಮರಕ್ಕೆ ಕಲ್ಲು ಬಿಸಾಡುವ, ಮಗದೊಂದು ಮರಕ್ಕೆ ಹಾಕೋದು, ಗೆಲ್ಲು ಮುರಿಯೋದು, ಹಣ್ಣುಗಳನ್ನೆಲ್ಲ ಹಾಳು ಮಾಡುತ್ತಾ ಉಂಟು ರಾಯರೇ. ಹೌದಾ? ಹೌದು. ನಾನು ಹೇಳಿದೆ ಇದು ಹೆಸರು ಹೇಳ್ಬಾರ್ದಲ್ಲ ನಿಮ್ಮ. ಅಲ್ಲ, ನನ್ನ ಹೆಸರು ಎಲ್ಲೆಲ್ಲಿ ಹೇಳುದ? ಮಂಗನಲ್ಲೆಲ್ಲ ಹೇಳುದ? ಅದಕ್ಕೆ ಗೊತ್ತಾಗ್ತದ? ನಿಮ್ಮ ಎದುರು ಹೇಳ್ಬಾರ್ದಲ್ಲ. ಹೌದು ಹೌದು. ನಾನು ಹೇಳಿದೆ ಬಲರಾಮ. ಇರ್ಲಿ, ತೊಂದರೆ ಇಲ್ಲ. ಅಲ್ಲಿ ಹೇಳಿದ್ದು ಹೇಳುದಲ್ಲ. ಹೌದು. ಇದು ಅವರಿಗೆ ಗೊತ್ತಾದ್ರೆ ಸುಮ್ಮನೆ ಬಿಡ್ಲಿಕ್ಕಿಲ್ಲ ಅಂತ ಹೇಳಿದೆ. ನಿನ್ನ ಬಲರಾಮ ದೊಡ್ಡ ಕುಂಬಳ ಅಯ್ಯ.
ಅದು ಮಾತಾಡ್ತದ? ಮಾತಾಡ್ತದೆ ಮಂಗ. ಹೌದು ಅಂತ. ಹೌದು. ಆ ಮುದುಕಿಯ ಗಂಡ ಬರಲಿ. ಆ ಮುದುಕಿಯ ಗಂಡ ಅಂತ ಅವರಿಗೆ ಮಂಗನಿಗೆ ಹೇಗೆ ಗೊತ್ತಾಯ್ತು? ಎಂತದ್ದು ಹೇಳಿತದು? ಮುದುಕಿಯ ಗಂಡ ಬರ್ಲಿ. ನಿನ್ನದು ಕಾಲು ಹಿಡಿದು ನೆಲಕ್ಕೆ ಬರ್ತೇನೆ ಪಾಪಿ ಅಲ್ವಾ? ನಿನಗೆ ಎಂತದೋ ನನ್ನಲ್ಲಿ ಕೋಪ ಇತ್ತು, ಅದಕ್ಕೆ ಅದು ಹೇಳಿದ್ದು ಅಂತ ನೀನು ಬೈಯುವುದನ್ನೆಲ್ಲ ಇಲ್ಲಿ ಬೈಯುವುದು ನನಗೆ. ಯಾರಲ್ಲಿ ಅದು ಮಂಗ ಎದುರು ನಿಂತದ್ದು ಮಂಗ ಅಂತ ಭಾವಿಸಿದ್ದೆ. ಮತ್ತೆ ನಿನಗೆ ಇರುವ ಕೋಪವನ್ನು ತೆಗಿಲಿಕ್ಕೆ ಒಂದು ವೇದಿಕೆ ಬೇಕಿತ್ತು. ಕೋಪ ಯಾಕೆ ನನಗೆ? ಮಂಗನಿಗೆ ಮುದುಕಿಯ ಗಂಡ ಅಂತ ಯಾರು ಹೇಳಿದ್ದು? ನೀನೇ ಹೇಳುದಿಲ್ಲ. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಾಗಿದೆ ಮಂಗನಿಗೆ. ಹೌದು ಬರ್ಲಿ, ನಾನು ನೋಡ್ತೇನೆ ಅಂತ ಹೇಳುವಾಗ ನಾವೆಲ್ಲ ಹೊಡಿಲಿಕ್ಕೆ ಹೋದ್ರೆ ನಮ್ಮ ಬೆನ್ನಿಗೆ ಬಾರಿಸಿ ಇಲ್ಲಿಗೆ ಕಳುಹಿಸಿತು ರಾಯರೇ. ಇಷ್ಟು ಮಾಡಿದ್ದ? ಇದೊಂದು ಸಾಮಾನ್ಯ ವಿಷಯ ಅಂತ ಭಾವಿಸಿದ್ದು ನಾನು. ಒಂದು ಮಂಗ ಇಷ್ಟು ಗಂಭೀರ ಮಾಡಿತ ಮಾತಾಡ್ತದೆ. ನಿಮಗೆ ಹೊಡೆಯುವುದೇನು, ನನಗೆ ಹೊಡೆಯುವುದೇನು? ನನ್ನ ಆಳುಗಳು ನೀವು. ಮಂಗ ಇಷ್ಟು ಮಾಡಿತ? ಆದ್ರೂ ಬೆನ್ನು ನಮ್ಮದು ನೋವಾದ ನಮಗೆ. ನಾನು ಹೇಳಿದ್ದೆ ಎಂತದ್ದು ಭಾವನಾತ್ಮಕವಾಗಿ, ನೀನು ಹೇಳುವುದು ದೈಹಿಕವಾಗಿ. ನೀವು ತುಂಬಾ ಆತ್ಮಕ ಉಂಟಾಗಿದ್ರೆ ಆ ಭಾವನೆಯನ್ನು ಯಾಕೆ ಬಾವಿಗೆ ಹಾಕಿದ್ಯಾ ನೀನು? ಭಾವನಾತ್ಮಕವಾಗಿ ಅಂದ್ರೆ ನೀವು ಬೇರೆ ಅಲ್ಲ, ನಿಮಗಾದ ಅವಮಾನ ಬೇರೆ ಅಲ್ಲ, ನಿಮ್ಮನ್ನು ಸಲಹಿದಂತ ನನಗಾದ ಅವಮಾನ ಬೇರೆ ಅಲ್ಲ. ಹೌದೇನೋ? ದೊಡ್ಡ ಮನಸ್ಸು. ಮಂಗ ಬಂದಿದ, ಇಷ್ಟೆಲ್ಲ ಅವಾಂತರ ಮಾಡಿದ, ತೋಟ ಹಾಳು ಮಾಡಿತ್ತು. ಯಾರು? ನನ್ನ ತಮ್ಮ ಒಬ್ಬ ಇದ್ದಾನಲ್ವ, ಅದಾದ್ರೂ ಮಾಡ್ಲಿ ಅವ. ಮಂಗನನ್ನಾದ್ರೂ ಓಡಿಸಲಿ. ಇದಾನವ? ನೀವು ಎತ್ತಬೋದನು ಅಂತ ಹೇಳಿಲ್ಲ ಇವತ್ತು. ನನಗೆ ಹೇಳಿ ಹೇಳಿ ಸಾಕಾಗಿ ಹೋಗಿದೆ ಅದು. ಕೆಲವು ಪ್ರಸಂಗದಲ್ಲಿ ಎತ್ತಬೋದನು ಕೃಷ್ಣ. ಮತ್ತೆ ಯಾವಾಗ ನೋಡಿದ್ರೆ ಅವ ಹೊತ್ತಿಗೆ ಬರ್ಲಿಕ್ಕಿಲ್ಲ. ಮತ್ತೆ ಯಾವ ಕರ್ಮಕ್ಕೆ ಹೇಳುದು ನಾನು? ಈಗ ಎಲ್ಲಿವರೆಗೆ ಅಂತ ಕೇಳಿದ್ರೆ ಅವ ಹೋದಲ್ಲಿ ಬಾಗಿಲು ತೆಗೆಯುವುದಿಲ್ಲ. ನಾನು ಒಟ್ಟಿಗಿದ್ರೆ ಮಾತ್ರ ಬಾಗಿಲು ತೆಗೆಯುವುದು. ಭಾಗವತರು ಭಜನೆ ಆರಂಭ ಮಾಡಿದ್ದಾರೆ. ನಿಮ್ಮ ಹೆಸರು ಬರಬೇಕು. ರಾಮಕೃಷ್ಣರು ಮನೆಗೆ ಬಂದ್ರು ಬಾಗಿಲು ತೆರೆಯಿರು ಅಂತ. ನೀವಿದ್ರೆ ಮಾತ್ರ. ಅವ ಇದ್ರೆ ಬಾಗಿಲು ತೆರಲಿಕ್ಕೆ ಧೈರ್ಯ ಬರುದಿಲ್ಲ ಯಾರಿಗೂ. ನಾನು ಒಟ್ಟಿಗಿದ್ರೆ ಮಾತ್ರ ಬಾಗಿಲು ತೆಗೆಯುವುದು. ಅವನನ್ನು ಹುಡುಕಿ ಆಗ್ಲಿಕ್ಕಿಲ್ಲ. ಹುಡುಕಿದ್ರೆ ನಾವು ತಂದದ್ದೆಲ್ಲ ಹೋದಿತ್ತು, ಸಸಿ ಫಲ ಎಲ್ಲ ಹೋದಿತ್ತು. ಈ ಸಲ ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು. ಹುಡುಗಿಯರ ವಿಷಯದಲ್ಲಿ ಒಳ್ಳೆ ಪ್ರಮಾಣ ಪತ್ರ ಉಂಟು ನಿಮಗೆ. ಏನಂತ? ಬಾಗಿಲು ತೆರೆ. ನೀನು ಯಾವ ಜಾತಿ ಅಂತ ಗೊತ್ತಾಗುದಿಲ್ಲ ನನಗೆ. ನಾನು ಹೇಳಿ ಗಳಿಗೆ ಎಷ್ಟಾಯ್ತು, ಆಮೇಲೆ ಅವನದು ಉತ್ತರ. ಕೆಲವರೆಲ್ಲ ಯಾರೋ ಒಂದು ಹಾಸ್ಯ ಕಾರ್ಯಕ್ರಮ ನೋಡುವಾಗ ಒಬ್ಬನೇ ಒಬ್ಬ ನಗಾಡ್ಲಿಲ್ಲ ಅಂತ, ದಾರಿಯಲ್ಲಿ ಹೋಗುವಾಗ ನಗಾಡ್ತಾ ಇದ್ದಾರಂತೆ. ಅವ್ರಿಗೆ ಅರ್ಥ ಆಗುವಾಗ ದಾರಿಯಲ್ಲಿ ಎಡ ಸಿಕ್ಕದೆ ಬಾಯಿ ಹಾಕ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಆಯ್ತು, ಮುಗೀತಾ? ಇನ್ನುಂಟ ಮಂಗ. ಮಂಗನ ವಿಷಯ ಯೋಚನೆ ಮಾಡಬೇಡಿ. ಈ ಸಲ ಒಂದು ಮಂಗನ ಮೆರವಣಿಗೆ ಆಗಬೇಕು. ಅದರ ಬಾಲ ತುಂಡು ಮಾಡಿ, ಅದರ ಚರ್ಮ ತೆಗಿ. ಅಂದ್ರೆ ನಮ್ಮವ್ರು ಇದ್ದಾರಲ್ವ, ಅಲ್ಲೂ ತೆಗಿಬೇಕು. ಉಗುರು ತೆಗೆಯುವುದಾ? ಉಗುರು ಬೇಡ. ಅದು ಅವ ಹೇಳಿದ್ದು. ಯಾರು ಹೇಳಿದ್ದು? ಒಬ್ಬ ದೊಡ್ಡ ಮಂಗ ಇದ್ದ ಕಳೆದ ಯುಗದಲ್ಲಿ, ವಾಲಿ ಅಂತ ಹೆಸರು. ಪಂಚನಕಾಭಕ್ಷಂ ಬ್ರಹ್ಮಕ್ಷತ್ರೇಣ ರಾಗ. 5 ಉಗುರುಗಳಿರುವ 5 ಪ್ರಾಣಿಗಳನ್ನು ಮಾತ್ರ ತಿನ್ನಬಹುದು. ಆ ವಾಲಿ ಹೇಳಿದ್ದೆಲ್ಲ ನಮಗೆ ಆದರ್ಶವ. ಅವ ಯಾವುದನ್ನು ಮಾಡಬಾರ್ದು ಅಂತ ಹೇಳುದು ಅದನ್ನು ಮಾಡಬೇಕು ನಾವು. ನಮಗೆ ಆದರ್ಶ ಅವನ. ಅವ ಇಂಥದ್ದು. ಅವ ಮಲಮಂಗ ಅಷ್ಟು ಸಮಯ ಬದುಕಲಿಕ್ಕೆ ಆ ಕಾಲದಲ್ಲಿ ಇದ್ದ, ನನ್ನ ಕಾಲದಲ್ಲಿ ಇರಬೇಕಿತ್ತು. ಅಲ್ಲೇ ಕೊಲ್ತಿದ್ದವ ವಾಲಿಯನ್ನು. ಮಂಗನ ಉಗುರು ತೊಂದರೆ ಇಲ್ಲ, ಹುಲಿ ಉಗುರಾದ್ರೆ ಸ್ವಲ್ಪ ಅಪಾಯ ಉಂಟು. ಮಂಗನ ಉಗುರು ಅದೇ ಅಷ್ಟೇ. ಈ ಹುಲಿ ಉಗುರಿಗೆ ದೊಡ್ಡ ವಿಷಯ ಆಗ್ತದೆ, ಆನೆದಂತಕ್ಕೆ ದೊಡ್ಡ ವಿಷಯ ಆಗ್ತದೆ. ಈ ಮಂಗನದ್ದು ಯಾರು ಒಂದು ಬೆಲೆ ಅಲ್ವಾ? ಮಂಗನನ್ನು ಮೂಸುವವರೇ ಇಲ್ಲ. ಒಂದು ಕೆಲಸ ಮಾಡು, ಅದೆಲ್ಲ ನೀನೇ ಇಟ್ಟುಕೋ. ಉಗುರು, ಚರ್ಮ ಅಂದ್ರೆ ಕೊಲ್ಲಿಕ್ಕಿಲ್ಲ, ಮಾಡಿದ್ದಕ್ಕೆ ಸರಿಯಾದಂತ ಪ್ರತಿಫಲ ಕೊಡಬೇಕು. ಆದ್ರೂ ಸಾಯ್ಬೇಕು. ಎಂತ ಸಾಯ್ಬೇಕು? ಮತ್ತೆ
ಅಂದ್ರೆ ಸಾಯ್ಬೇಕು ಅಂತ ಹೇಳಿದ್ರೆ ಅದರ ತುಂಟಾಟಕ್ಕೆ ಸಾಯ್ಬೇಕು. ನಿಮ್ಮ ಸಾಹಸದಿಂದ ಸ್ವಲ್ಪ ಸ್ವಲ್ಪ ಸಾಹಿತ್ಯ ಎಲ್ಲ ಶುರುವಾಗಿದೆ ನನಗೆ. ಬಹಳ ಕಷ್ಟ ಉಂಟು. ಇನ್ನು ಹೆಚ್ಚು ಶುರುವಾದ್ರೆ ಇಲ್ಲಿ ನೀನು ಬರ್ತೀನಿ, ನಾನು ಅಲ್ಲಿ ಇರ್ತೇನೆ. ಕಡಿಮೆ ಮಾಡು ಸ್ವಲ್ಪ. ಹೌದು, ಹಾಗಾಗಿ ಇನ್ನು ತಡ ಮಾಡೋದಲ್ಲ. ಎಲ್ಲಿದಾದ ಮಂಗ ನೋಡು. ನಿನ್ನದೊಂದು ಸಂಗೀತ ಶುರುವಾಯ್ತು. ಅಂದ್ರೆ ನಿನ್ನದು ಅದೇ ಸರಿಗಮ ಪದಾನಿ. ನಿನಗೆ ಸಂಗೀತದ ಹಾಗೆ ಕೇಳಿಸಿತಲ್ಲ. ಅಲ್ಲ, ನಿನ್ನ ಸಂಗೀತ ಅಂತ, ನಮ್ಮ ಸಂಗೀತ ಅಲ್ಲ, ನಿಮ್ಮ ಮಟ್ಟದ ಸಂಗೀತ. ಮಂಗ ವಿಶೇಷತೆ ಏನಿಲ್ಲ. ಮಲೆಮಂಗ ಅದೆಂತದ್ದು? ಮಲೆಮಂಗ ಅಲ್ಲ ನೀನು, ಅದು ನಿಮ್ಮ ಮನುಷ್ಯ ಪ್ರಪಂಚದ ಶಬ್ದ. ಅಂದ್ರೆ ಮಲೆಯಲ್ಲೇ ಇರುವ ಮಂಗ, ಇನ್ನು ಹೊರಗೆ ಪ್ರಪಂಚದಲ್ಲಿ ನಗರದಲ್ಲಿ ತಿರುಗಾಡುವ ಮಂಗ. ನಗರದಲ್ಲಿ ತಿರುಗಾಡುವ ಮಂಗ ಬಹಳ ಅಪಾಯಕಾರಿ. ಏನು? ಮಲೆಯಲ್ಲಿ ಇರುವ ಮಂಗ ಅಪಾಯಕಾರಿ ಅಲ್ಲ, ಅದಕ್ಕೆ ಬೇಕಾದದನ್ನು ಅದನ್ನೇ ದುಡಿದು ತಿಂತದೆ. ಈ ನಗರದಲ್ಲಿ ತಿರುಗುವ ಮಂಗ ಏನು ಮಾಡ್ತದೆ? ಏನ್ ಮಾಡ್ತದೆ? ಯಾರು ದೇವಸ್ಥಾನದಿಂದ ಹಣ್ಣು ಕಾಯಿ ತರ್ತಾನೆ, ಯಾರು ದೇವಸ್ಥಾನದಿಂದ ಬಾಳೆಹಣ್ಣು ತರ್ತಾನೆ, ಇದನ್ನೇ ಕಾಯ್ತಾ ಇರುವುದು. ಎಲ್ಲಿಂದ ಹೇಳ್ಕೊಳ್ಳಿಕ್ಕೆ ಸಿಗ್ತದೆ ಅಂತ. ಬಹುಶಃ ನೀನು ಯಾಕಂದ್ರೆ ಅವರು ಕೂಡ ನಮ್ಮ ರೀತಿಯ ವ್ಯವಹಾರವನ್ನು ಮಾಡ್ತಾ ಇರ್ತಾರೆ. ಅದೇ ಮಂಗನ ಹಾಗೆ ಮಂಗನಾಗೆ ದೇವಸ್ಥಾನಕ್ಕೆ ಹೋಗುದು ಮಂಗನಾಗೆ. ದೇವಸ್ಥಾನಕ್ಕೆ ಹೋಗುವುದಲ್ಲ, ಹೋಗುವಾಗ ಅಂತ ಹೇಳಿ ಅಲ್ಲ ಅದು. ಮತ್ತೆ ಅಂದ್ರೆ ಇವುಗಳಿಗೆ ದುಡಿಲಿಕ್ಕೆ ಸಂಕಟ. ನಗರಕ್ಕೆ ಬಂತ ಮಂಗಗಳಿಗೂ ಔದಾಸೀನ್ಯ ಹಿಡಿಯುವುದು. ಹಾಗಾಗಿ ಯಾರ್ಯಾರ್ದು ಇಳಿದು ತಕೊಂಡು ಹೊಟ್ಟೆ ತುಂಬಿಸುವುದು. ಅದು ಯಾಕೆ ಗೊತ್ತುಂಟಾ? ಮನುಷ್ಯ ಪ್ರಪಂಚದಲ್ಲಿ ಬಹಳಷ್ಟು ಮಂದಿಗೆ ದುಡಿಯುವುದಕ್ಕೆ ಆಸಕ್ತಿ ಇಲ್ಲ. ಹಾಗಾಗಿ ನಗರಕ್ಕೆ ಬಂದ ಮಂಗಗಳಿಗೂ ಅದರದ್ದೇ ವಾಸನೆ ತಾಗುದು. ಅಂದ್ರೆ ನೀನು ಹೇಳುವ ದುಡಿಮೆ ಬೇರೆ. ಕೆಲವರೆಲ್ಲ ದೈಹಿಕವಾಗಿ ದುಡಿಯದೇ ಇದ್ರು ಬೌದ್ಧಿಕವಾಗಿ ದುಡಿಯುವವರಿದ್ದಾರೆ. ಹೌದಪ್ಪ. ಮತ್ತೆ ಮನುಷ್ಯ ಪ್ರಪಂಚದಲ್ಲಿ ಹೇಗೆ ಗೊತ್ತುಂಟು? ದೈಹಿಕವಾಗಿ ಬೆವರು ಸುರಿಸಿದ್ದಕ್ಕಿಂತಲೂ ಬೌದ್ಧಿಕವಾಗಿ ಎಷ್ಟು ದುಡಿತಾನೆ ಅಂತ ಮುಖ್ಯ. ಕೆಲವರೆಲ್ಲ ಬೆಳಿಗ್ಗಿನಿಂದ ಸಂಜೆಯವರೆಗೆ ಬಹಳ ಶ್ರಮ ಪಟ್ಟು ಬೆವರು ಸುರಿಸಿ ದುಡಿಯೋರಿದ್ದಾರೆ. ಅವರಿಗೆ ಸಿಗುವುದಕ್ಕಿಂತ 4 ಪಟ್ಟು ಒಂದು ಸಲ ಹೋಗಿ ಬರುವವನಿಗೆ ಸಿಗ್ತದೆ ಅಂತ. ಹೌದು ಹೌದು, ಅದು ನಿರ್ಣಯ ಆಗಬೇಕು ಅಂತ ಇಲ್ಲ, ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆ? ಭವಿಷ್ಯದಲ್ಲಿ ಈ ಶ್ರಮಿಕ ವರ್ಗಕ್ಕೆ ಹೆಚ್ಚು ಮಾನ್ಯತೆ ಸಿಕ್ಕಿ. ಹೌದೌದು. ಇದು ಕೆಲವರೆಲ್ಲ ಒಂದೊಂದು ಕಡೆಯಲ್ಲ, ಎರಡೆರಡು ಕಡೆಯಲ್ಲಿ ದುಡಿದ್ರು ಸ್ವಲ್ಪವೂ ಬೆವರು ಬರುವುದಿಲ್ಲ. ಹೌದೌದು. ಅಲ್ಲ, ಅದೆಲ್ಲ ಬೌದ್ಧಿಕವಾಗಿ ದುಡಿಯುವುದು ಇರ್ಲಿ. ಹೌದೇನೋ? ನೋಡಿದ್ಯಾ? ನೋಡು. ಹೌದಪ್ಪ. ಒಂದಾದ್ರೂ ಸರಿ ಉಂಟಾ? ಮರ ಗಿಡ ಯಾರು ಬೆಳೆಸಿದ್ಯಾರು? ಬೆಳೆಸಿದವರಲ್ಲಿ ಹೇಳ್ಬೇಕು. ನಾನೇ ಬೆಳೆಸಿದ್ದೇನೆ, ನಾನು ಬಂದು ಗೊಬ್ಬರ ಹಾಕಿದ್ದೇನೆ ಅಂತ ಅಲ್ಲ, ನನ್ನ ಅಜ್ಜಿಯಂತೆ ಮಾಡಿದ್ದು. ಹೌದಪ್ಪ, ನಿನ್ನ ನಿರ್ದೇಶನ ಬೇರೆ ಬೇರೆ. ವಿದೇಶದ್ದು, ಹೌದಪ್ಪ, ನಮ್ಮ ದೇಶದ್ದು, ನಮ್ಮ ದೇಶಕ್ಕೆ ವಿದೇಶದ್ದನ್ನು ಕಸಿ ಕಟ್ಟಿದ್ದು ಎಲ್ಲ ಉಂಟು. ಹೌದಾ? ಬೇರೆ ಬೇರೆ ತಳಿಗಳು. ಈಗ ಕಸಿ ತಜ್ಞರು ಇದ್ದಾರೆ, ಅದು ಎಲ್ಲ ಇದ್ದಾರೆ. ಬೇರೆ ಬೇರೆ ಅಂದ್ರೆ ಅದಕ್ಕೆ ದೊಡ್ಡ ಭಾಷೆಯಲ್ಲಿ ಬೇರೆ ಹೇಳು. ಇದರಲ್ಲೆಲ್ಲ ಕೃಷಿ ವರ್ಗದ ಭಾಷೆಯಲ್ಲಿ ಕಸಿ ಕಟ್ಟುವುದು ಅಂತ ಹೇಳು. ಅಂದ್ರೆ ಬೇರೆ ಬೇರೆ ಜಾತಿಯ ಫಲಗಳು ಬರುವುದಕ್ಕೆ ಬೇಕಾಗಿ ನಾವು ವಿವಿಧ ವಿಷಯದಲ್ಲಿ ಕೃಷಿ ಪರಿಶ್ರಮ ಮಾಡಿ ಬೆಳೆಸಿದ್ದನ್ನು ಓ ಮಂಗ ಒಂದೇ ಕ್ಷಣದಲ್ಲಿ ಹಾಳುಗೆಡಹಿ ಪುಡಿ ಮಾಡಿ, ನನಗೆ ಪುಡಿ ಮಾಡಿದ್ದಕ್ಕಿಂತ ಬೇಸರ ಆಗುದು ಯಾವುದು ಗೊತ್ತಿಲ್ಲ. ಒಂದು ಹಣ್ಣು ತಿನ್ನುವುದಕ್ಕೆ ಬೇಕಾಗಿ ನಾಳೆ ಹಣ್ಣಾಗುವ 4 ಕಾಯಿಗಳನ್ನು ಹಾಳು ಮಾಡಿ ಎಂತದ್ದು ಟಿಟ್ಟಿನಿ ಹುಟ್ಟುವುದು ನೀನು? ನೋಡೋ, ಸ್ವಲ್ಪ ಪ್ರಾಯ ಆದವನಾಗೆ ಕಾಣ್ತಿ, ಅದಕ್ಕೆ ಬೇಕಾಗಿ ಇಷ್ಟು ಸೌಮ್ಯದಿಂದ ಮಾತಾಡಿದ್ದು. ಇಲ್ಲ ಇರೇ ಬಾಲದಲ್ಲಿ ಹಿಡಿದು 99 ಸುತ್ತು ತಿರುಗಿಸಿ ತೆಗ್ದು ಎಸೆಯುತ್ತಿದ್ದೆ. ಯಾಕೋ ಹೀಗೆ ಮಾಡಿದ?
ಗೊತ್ತಿದೆ ಧರಣಿಯುಳು ಪಲುಕಸಿನಿಂದಲೇ ಬಳಲಿ ಹಸಿವಿಂದಲೇ. ಅಯ್ಯ, ನೀನು ಬೆಳೆಸಿದಂತಹ ಎಲ್ಲ ಗಿಡ ಮರಗಳೆಲ್ಲವೂ ಕೂಡ ಧರಾಶಾಹಿಯಾಗಿದ್ದಾವೆ. ಪೂರ್ತಿ ಅಲ್ಲದೆ ಇದ್ರು ಕೆಲವುದರ ಗೆಲ್ಲು ಮುರಿದಿದೆ, ಕೆಲವುದರ ತೊಗಟೆ ಹೋಗಿದೆ, ಕೆಲವು ಫಲಗಳು ಬಿದ್ದಿವೆ, ಕೆಲವು ಓರೆ ಆಗಿದೆ, ಕೆಲವು ಅಲ್ಲಿಗೆ ತುಂಡಾಗಿದೆ. ಎಂತದಿದು? ಇದೆಲ್ಲ ನೇರ ನನ್ನ ಮೇಲೆ ಆಪಾದನೆ ನಿನ್ನದ್ದು. ಮತ್ತೆ ನಿನ್ನ ಮೇಲೆ ನಾನು ಮಾಡಿದ್ದೇನೆ ಅಂತ? ಮತ್ತೆ ನೀನಲ್ಲದೆ ಮನುಷ್ಯರು ಹಾಗೆ ಮಾಡ್ಲಿಕ್ಕಿಲ್ಲ. ಮನುಷ್ಯರೇ ಹೆಚ್ಚಾಗಿ ಹಾಗೆ ಮಾಡ. ಅಲ್ಲ, ನನ್ನ ಊರಿನಲ್ಲಿ ಮನುಷ್ಯರು ಹಾಗೆ ಮಾಡ್ಲಿಕ್ಕೆ. ನಿನ್ನ ಊರಿನವರೇ ಮಾಡಿದ್ದ? ಯಾವುದು? ನನಗೆ ಹಸಿವೆ ಆಗುತ್ತಾಯ್ತು. ಹಾ ಹಾ, ನಿಮಗೂ ಹಸಿವೆ ಆಗುತ್ತದಲ್ಲ? ಆಗ್ತದೆ. ಹಾಗೆಯೇ ನಮಿಗೂ ಹಸಿವೆ ಆಗಿತ್ತು. ಮಹಾರಾಷ್ಟ್ರ ದುಡ್ದವರು. ಆದ್ರಿಂದ ಇಲ್ಲಿ ಇದು ನಿನ್ನದ ಉದ್ಯಾನವನ. ಇಲ್ಲಿ ಬೆಳೆದು ನಿಂತಹ ಮರಗಳಲ್ಲಿ ಕೆಲವಾರು ಹಣ್ಣುಗಳನ್ನು ಕಂಡೆ. ಆವಾಗ ನನಗೆ ಹಸಿವೆ ಇನ್ನೂ ಹೆಚ್ಚಾಗಿ. ನಿನಗೆ ಹೆಂಡತಿ ಮಕ್ಕಳಿದ್ದಾರೆ? ಕೇಳಿದ್ರು ಇದ್ರೆ. ಅಲ್ಲ, ನನಗೊಂದು ಸಂಶಯ ಬರ್ತಾ ಉಂಟು. ಏನು? ಒಂದು ನನ್ನ ತಲೆಯ ತರ್ಕದಲ್ಲಿ ಯೋಚನೆ ಮಾಡುದು ನಾನು. ಆಯ್ತಪ್ಪ, ಈ ಸಮುದ್ರ ದಾಟಿ ಹೇಗೆ ಬಂದೆ ನೀನು ಪಾಪಿ ಅಂತ ಗೊತ್ತಾಗುದಿಲ್ಲ ನನಗೆ. ಎಲ್ಲಿಯೋ ಹೀಗಿರ್ಬೇಕು. ಹೇಗೆ? ನಮ್ಮ ಮನುಷ್ಯ ಪ್ರಪಂಚದಲ್ಲಿ ಕೆಲವೆಲ್ಲ ಮಕ್ಕಳು ತಂದೆಯನ್ನು ಕೊಂಡೋಗಿ ವೃದ್ಧಾಶ್ರಮದಲ್ಲಿ ಬಿಡುವ ಕ್ರಮ ಉಂಟು. ನಿನ್ನನ್ನು ಸಮುದ್ರ ದಾಚೆ ಬಿಟ್ಟದ್ದ ಅಂತ, ಅಲ್ಲಿ ತಿನ್ನುವುದು ಹೆಚ್ಚಾಗ್ತದೆ ಅಂತ, ಯಾರ್ಯಾರ ತೋಟದಲ್ಲಿ ಉಪದ್ರ ಮಾಡಿ ಸಾಯ್ಲಿ ಇದು. ಹಾಗೆ ಇಲ್ಲಿ ಆಶ್ರಮ ಉಂಟಂತಲ್ಲ? ಅಲ್ಲ, ನಿಮ್ಗೆ ಆಶ್ರಮ ಎಂತದ್ದು? ಹಾಗಿದ್ರೆ ಒಂದು ನಾನು ಸ್ಪಷ್ಟಪಡಿಸಬೇಕು. ನಾನು ಯಾರು ಅಂತ ನಿಮಗೆ ಮೊದಲು ಹೇಳಬೇಕು, ಆಮೇಲೆ ಯಾಕೆ ಹೀಗೆ ಆಯ್ತು ಅಂತ ಹೇಳ. ನೋಡುವ, ಕೇಳುವ ಕೇಳುವ. ನೀನು ತ್ರೇತೆಯ ಕಥೆಯನ್ನು ಕೇಳಿದ್ಯಾ? ತುಂಬಾ ಕೇಳಿದ್ದೇನೆ. ಹೌದಾ? ತ್ರೇತೆಯಲ್ಲಿ ರಾಮ ಸೇವೆಯನ್ನು ಮಾಡಿದಂತಹ ಮಹಾನ್ ಕಪಿಯ ವಿಚಾರವನ್ನು ಕೇಳಿದ್ದೀಯಾ? ತುಂಬಾ ಇತ್ತಂತೆ. ಇತ್ತಂತಲ್ಲ, ಇತ್ತು. ಅದರಲ್ಲಿ ಓರ್ವ ಹನುಮ, ರಾಮದಾಸ ಹನುಮ, ಕೇಳಿದ್ಯಾ? ಹೆಸರು ಕೇಳಿದ್ದೇನೆ. ಆದ್ರೆ ಅವನದು ಚಿತ್ರ ನಾವೆಲ್ಲ ನೋಡಿದ್ದೇವೆ. ಹೇಗೆ? ಅವ ಹೀಗೆ ಒಂದು ಕಾಲು ಎತ್ತು, ಒಂದು ಕೈಯಲ್ಲಿ ಗದೆ, ಒಂದು ಕೈಯಲ್ಲಿ ಪರ್ವತ, ಅದೆಲ್ಲ ಹಾರುವ ಒಂದು ಕ್ರಮ. ಎಷ್ಟು ಚಿತ್ರಗಳು ಸಿಗುತ್ತದೆ ಗೊತ್ತುಂಟ, ಒಂದೊಂದು ಸಂದರ್ಭದಲ್ಲಿ ಒಂದೊಂದು. ಆದ್ರಿಂದ ಬಹುಶಃ ನೀನು ಅದನ್ನೆಲ್ಲ ಕೇವಲ ಅಷ್ಟನ್ನೇ ನೋಡಿದ್ದು. ಒಂದು ವೇಳೆ ಅದೇ ಹನುಮ ನಿನ್ನ ಕಣ್ಣೆದುರು ಬಂದು ನಿಂದ್ರೆ ಏನು ಮಾಡ್ತಿ? ಅವನ್ನೇ ಹನುಮ ಎಲ್ಲ ಹೀಗೆ ಮಾಡ್ಲಿಕ್ಕಿಲ್ಲ. ಯಾಕೆ? ಅವೆಲ್ಲ ಅತ್ಯಾಚಾರಿ ಅಲ್ಲ. ಈಗ ಅತ್ಯಾಚಾರ ಆಗಿದೆ. ಮತ್ತೆಂತ ಇದು ಅತ್ಯಾಚಾರ? ನಿನಗೆ ಗೊತ್ತಾಗ್ಲಿಲ್ವ ಅದು? ಏನು? ನೀನೇ ಅತ್ಯಾಚಾರ ಮಾಡಿದ್ದಿಲ್ಲಿ ಅಲ್ವಾ? ಅದು ಅತ್ಯಾಚಾರ ಅಂದ್ರೆ ಎಂತದ್ದು? ಇದು ಅದಕ್ಕೆ ನೀನು ಹೆಣ್ಣಿನ ಸೆರಗಿಗೆ ಕೈ ಹಾಕಿದೆ. ಇದು ಅದಕ್ಕೆ ವಿವರಣೆ ಮತ್ತೆ ಕೊಡ್ತೇನೆ. ಈಗ ಅದೇ ಹನುಮ ನಾನು ಅಂತ ಹೇಳಲಿಕ್ಕೆ ಹೊರಟದ್ದು. ನಿನಗೆ ಎಲ್ಲಿಯೂ ತಲೆಗೆ ಪೆಟ್ಟಾಗಿದೆ. ಹನುಮಂತ ಅಂದ್ರೆ ಎಂತದ್ದು? ಎಂತದ್ದು? ಅವು 64 ವೇದ ಓದಿದವ, ಸೂರ್ಯನ ಶಿಷ್ಯ ಅವ. ಎಂತ ದೊಡ್ಡ ವಿಷಯ, ವಿವರಣೆ ಎಲ್ಲ ಸಂಗ್ರಹ ಮಾಡಿದ್ದು. ಅದವು ಮತ್ತೆ ಎಂತದ್ದು ಗೊತ್ತುಂಟ? ಅತ್ಯಾಚಾರ ಅಂತ ಸುಮ್ಮನೆ ಹೇಳಿದ್ದಲ್ಲ ನಾನು. ಒಂದು ರಾಜ್ಯ ಎನ್ನುವ ಹೆಣ್ಣಿಗೆ ಉದ್ಯಾನವನ ಎನ್ನುವುದು ಸೆರಗಿದ್ದ ಹಾಗೆ. ಹೌದಪ್ಪ. ಉದ್ಯಾನವನ ಹಾಳು ಮಾಡಿದ ಎಂದಾದ್ರೆ ರಾಜ್ಯ ಎನ್ನುವ ಹೆಣ್ಣಿನ ಸೆರಗಿಗೆ ಕೈ ಹಾಕಿದ. ಹಾಳು ಮಾಡಲಿಲ್ಲ ಅಂತ. ನೀನ್ಯಾರು ಮಾಡಿ? ಮರಗಳ ಮರವನ್ನು ಏರಿ ಅಲ್ಲಿರುವಂತಹ ಹಣ್ಣುಗಳನ್ನು ಕೊಯ್ದು ತಿನ್ನುವಂತಹ ಕಾಲಕ್ಕೆ ನಿನ್ನವರು ಬಂದ್ರು. ನೋಡು, ನೀನು ಹನುಮಂತನ ಮರ್ಯಾದೆ ತೆಗಿಬೇಡ. ನಿನಗೆ ಹಸಿವೆ, ಹನುಮಂತನಿಗೆ ಹಸಿವೆಯನ್ನು ನಿಯಂತ್ರಣ ಮಾಡುವ ಶಕ್ತಿ ಇಲ್ಲ ಇದ್ರೆ ಅವ ಹನುಮಂತನೇ ಅಲ್ಲ. ಒಂದು ವೇಳೆ ಆದ್ರೂ ಈಗ ಅಲ್ವೋ ಹೌದೋ, ನೀನೊಂದು ಮಾತಾಡುವ ಮಂಗ ಹೌದಾ? ನಿನಗೆ ಸಂಸ್ಕಾರ ಉಂಟಾ? ಬಂದು ನನ್ನಲ್ಲಿ ಕೇಳುದು, ಹೀಗೆ ಹಸಿವೆ ಆಗಿದೆ, ಒಂದು 4 ಹಣ್ಣು, 8 ಸೌತೆಕಾಯಿ, ಒಂದು 9 ಸಿಯಾಳ ಕೊಡಿ ಅಂತ ಹೇಳುದು. ನಾನು ಕೊಡುದಿಲ್ವ ನಿನ್ಗೆ ಹೊರ ಕಾಣಿಕೆ? ಕೆಟ್ಟವನೇ, ಇಲ್ಲಿ ಬಂದು ಸೇವೆ ಅಲ್ಲ. ನೀನೊಂದು ಕೇಳುವಾಗ ಮಾನವೀಯತೆ ಇಲ್ಲದೆ ನಾನು ಓಡಿಸ್ತೇನೆ ನಾನು. ಅದು ಬಿಟ್ಟು ಅಲ್ಲ ಇಲ್ಲಿ ಬಂದು ಅತಿಕ್ರಮಣ ಮಾಡಿ ಕಪಿಗಳಿಗೆಲ್ಲ ಅಷ್ಟು ಮಾಡುವ ಅವಶ್ಯಕತೆ ಇಲ್ಲ. ಕಾಡಿನಲ್ಲಿ ಹಣ್ಣುಗಳು ಉಂಟು, ಸಹಜವಾಗಿ ಕೊಯ್ದು ತಿನ್ನುವಂಥದ್ದು ನಮ್ಮ ಅಭ್ಯಾಸ. ಹಾಗೆ ತಿನ್ನುವಂತಹ ಕಾಲಕ್ಕೆ ನಿನ್ನ ವನಪಾಲಕರು ಬಂದ್ರು, ನನ್ನನ್ನು ಹೊಡೆಯುವುದಕ್ಕೆ ಪ್ರಯತ್ನಿಸಿದ್ರು. ಆವಾಗ ಇಷ್ಟೆಲ್ಲ ಆದದ್ದು. ಆದ್ರಿಂದ ಅತ್ಯಾಚಾರಿಗಳು ನಿನ್ನವರು. ಉಳಿದ ಕಾಪಿಗಳ ಬಗ್ಗೆ ಹೇಳಿದಾಗೆ ಹನುಮಂತನ ವಿಷಯವನ್ನು ಹೇಳಿ ನೀನು ಅಲ್ಲಿಗೆ ಇಲ್ಲಿಗೂ ಒಂದೇ ಹೋಲಿಕೆ ಮಾಡಬೇಡ. ನೀನು ಈಗ ಅಲ್ಲ ಅಂತ ಕಾಪಿ, ಬರೇ ಕಾಪಿ, ಮಾತಾಡುವ ಕಾಪಿ ಆದ ಮೇಲೆ ನೀನೊಂದು ಎಂತದ್ದು ರಾಮ ಸೇವೆ ಮಾಡಿದ. ನಾನು ರಾಮ ಸೇವೆ ಮಾಡಿದವ. ಆಯ್ತು, ನಿನ್ನ ಪ್ರಕಾರ ಹಳೆ ಪರಂಪರೆಯಲ್ಲಿ ಹೌದು ರಾಮ ಸೇವೆ. ಹೌದು, ಎಂತದ್ದು ದೊಡ್ಡ ಸಂಗತಿ. ಅಯ್ಯೋ, ಮತ್ತಿನ್ನೆಂತದ್ದು? ಸಾಮಾನ್ಯ ಸಾಮಾನ್ಯ
ವಿಷಯ ಮಾಡಬೇಡ. ಯಾಕೆ? ಸಾಮಾನ್ಯನು ರಘುರಾಮ. ಸೋಮನೆ ಎಂತದ್ದು? ಏನಾದ್ರೂ ಮಾತಾಡಬೇಡ. ಏನಾದ್ರಲ್ಲ ಇದ್ದದ್ದು ಹೇಳು. ಗೊತ್ತಿದ್ದದನ್ನು ಮಾತ್ರ ಮಾತಾಡು, ಗೊತ್ತಿಲ್ಲದೆ ಇರೋದನ್ನು ಮಾತಾಡಬೇಡ. ಅವೇ ಎಂತದ್ದು ಸುಮ್ಮನೆ? ಏನು? ತ್ರೇತೆಯಲ್ಲಿ ದೊಡ್ಡ ವಿಷಯ. ಈಗ ಸಾಮಾನ್ಯನು ರಘುರಾಮ ಹೇಗೆ ಅಂತ ಬೇಡ. ನನ್ನ ಎದುರು ಬಂದ್ರೆ ನೀನು ಯಾರು ಏನು ಗೊತ್ತಾಗ್ಲಿಲ್ವಾ? ಕಾಮಪಾಲ. ಈಗ ವರ್ತಮಾನ ಕಾಲದಲ್ಲಿ ಯಾದವ ಕುಲಕ್ಕೊಂದು ಬೆಳಕು ಕೊಟ್ಟವ, ಹೊಳಪು ಕೊಟ್ಟವ, ನನ್ನನ್ನು ಬಲದೇವ ಅಂತ ಕರೆಯುವುದು. ಬಲದೇವ. ನಿಮಗೆಲ್ಲ ದೇವರ ಬಲ, ಸರಿ. ನಾನು ಬಲದೇವ. ನನ್ನ ಹೆಸರು ಅದು ನಿನ್ನವರು ಕರೆಯುವುದಲ್ಲ? ಹೌದು, ನನ್ನವರೇ ಕರೆಯುವುದು. ಅದೇ ನಿಮ್ಮನ್ನು ಯಾರು ಕರೆಯುವುದು? ಅದೇ ನಿಮ್ಮನ್ನು ಒಪ್ಪಿಕೊಂಡವರೇ ಕರೆಯುವುದು. ಏಯ್ ಏನು? ನಾ ಕಾಮಪಾಲ. ಪೂರ್ತಿ ಹೆಸರು ಕೇಳಿದ್ರೆ ಏನು? ನಿನ್ನ ಇರುವ ಪ್ರಾಣವು ಹೋದಿತ್ತು. ಆಯ್ತು, ಹೇಳು ಮೊದಲು. ಹೇಳುದಾ? ಹೇಳು. ಬಲರಾಮ. ಹಾಗೊಂದು ಶ್ಲೋಕ ಉಂಟು ನಮ್ಮಲ್ಲಿ. ಏನಂತ? ಒಂದು ಮಂಗನಿಗೆ ಹೆಂಡ ಕುಡಿಸಿದ್ರೆ, ಅದರೊಟ್ಟಿಗೆ ವೃಶ್ಚಿಕ ದಂಶನ ಆದ್ರೆ, ಅದರೊಟ್ಟಿಗೆ ಭೂತಾವೇಶ ಆದ್ರೆ, ಮರ್ಕಟಸ್ಯ ಸುರಾಪಾನ ತಥೋ ವೃಶ್ಚಿಕ ದಂಶನ ತನ್ಮಧ್ಯೆ ಭೂತಾವೇಶ ಯದ್ವಾ ತದ್ವಾ ಭವಿಷ್ಯತ್. ಹೌದಪ್ಪ. ನಿನ್ನ ಭವಿಷ್ಯ ಏನು ಯದ್ವಾ ತದ್ವಾ ಆಗ್ತದ ದೇವರಿಗೆ ಗೊತ್ತು. ಯದ್ವಾ ತದ್ವಾ ಮಾತಾಡುದು ಯಾರು ಅಂತ ನಿನ್ನ ನೋಡುವಾಗ ಬಲರಾಮ ನನ್ನ ಹೆಸರು. ಅದೇ ಬಲರಾಮನೇ ಹೌದು ಅಂತ ಇದ್ರೆ, ನೀನು ಸರಿಯಾದಂತಹ ಸಂಸ್ಕಾರವಂತನೇ ಹೌದು ಅಂತ ಇದ್ರೆ, ತ್ರೇತೆಯ ರಾಮ, ನನ್ನ ರಾಮ, ಅಯೋಧ್ಯ ರಾಮ, ಅಂತಹ ರಾಮನನ್ನು ಸಾಮಾನ್ಯ ರಾಮ ಅಂತ ಹೇಳ್ತಾ ಇದ್ದೀಯಾ? ಅಯೋಧ್ಯೆಯಲ್ಲಿ ಉಂಟು. ಅಯೋಧ್ಯೆಯಲ್ಲೇ ಉಂಟು, ಭೂಲೋಕದಲ್ಲಿ ಮತ್ತೆ ಅಲ್ಲಿ? ಅಲ್ಲ, ಭೂಲೋಕದಲ್ಲಿ ಉಂಟು. ಆದ್ರೆ ವಿಷಯವಿಲ್ವಲ್ಲ ಈ ದ್ವಾರಕೆ ಎದುರು. ಯಾಕೆ? ಈಗ ದ್ವಾರಕೆ ಎದುರು ಬಿಡ, ನಾನು ತ್ರೇತೆಯ ಮಾತನ್ನು ಹೇಳ್ತಾ ಇರುವಂತ. ಆದ್ದರಿಂದ ಅಂತಹ ಅಯೋಧ್ಯೆ ರಾಮನನ್ನು ಏನಾದ್ರೂ ಮಾತಾಡಿದ್ರೆ, ಈಗ ಹೆಂಡ ಕುಡಿದವನಾಗೆ ಮಾತಾಡುದು ನೀನು. ಬಲರಾಮ ಅಂತ ನನ್ನ ಹೆಸರು. ಹೌದಾ? ಬಲರಾಮನ ನೀನು? ನನಗೆ ಅರ್ಥ ಆಗ್ತದೆ. ಪ್ರಪಂಚದಲ್ಲಿ ಒಬ್ಬ ದೊಡ್ಡ ಮನುಷ್ಯ ಇದ್ರೆ ಅವನ ಹೆಸರನ್ನಿಟ್ಟುಕೊಂಡು ನೀನು ಒಬ್ಬ ದೊಡ್ಡ ಮನುಷ್ಯನಾಗಿ ಭಾವಿಸಿದ್ರೆ ಒಳ್ಳೆ ಕತೆ. ಎಂತದ್ದು ಒಳ್ಳೆ? ನಾನು ಹುಟ್ಟಿದ ಕೂಡಲೇ ನನಗೆ ಬಲರಾಮ ಅಂತ ಹೆಸರು ಇಡಿ ಅಂತ ಹೇಳಿದ್ದ ನಾನು. ಅದು ಹಿರಿಯರು ಇಟ್ಟ ಹೆಸರು. ಅದುವೇ ನಾನು ಹೇಳುವಂತಹದ್ದು. ಅವ್ರು ಇಟ್ಟದ್ದು ಯಾಕೆ? ಅಂತಹದ್ದೇ ಆದರ್ಶ ನಿನ್ನ ವ್ಯಕ್ತಿತ್ವದಲ್ಲಿ ಬರ್ತದೆ ಎನ್ನುವಂತ ಉದ್ದೇಶ. ಅವನನ್ನು ಮೀರಿಸಿದನಲ್ಲ. ಹೌದಪ್ಪ, ಮೀರಿಸುವುದು ನಿನ್ನ ಅಹಂಕಾರದ ಮಾತು. ಈ ಪ್ರಪಂಚದಲ್ಲಿ ಯಾವ ಶಕ್ತಿಯೂ ಕೂಡ ರಘುರಾಮನನ್ನು ಮೀರಿಸುವುದಕ್ಕೆ ಸಾಧ್ಯ ಇಲ್ಲ. ಮತ್ತಿನ್ನಂಥದ್ದು ರಾವಣ ಮರ್ದನ ರಾಮ. ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ಭಕ್ತನ, ಪ್ರತಿಯೊಬ್ಬ ಮನುಷ್ಯನ ಹೃದಯ ಕಮಲದಲ್ಲಿ ಮನುಷ್ಯ ಏನು, ಪ್ರಪಂಚದಲ್ಲಿರುವಂತಹ ತಿರಿಯಕ್ಕಿ ಜಂತಿಗಳು ಎಲ್ಲರ ಹೃದಯದಲ್ಲಿ ಇರುವಂತಹವನು ಶ್ರೀರಾಮ. ಅಂತಹ ಶ್ರೀರಾಮನನ್ನು ಕುರಿತು ಈಗ ನಿನಗೆ ಗೊತ್ತಿಲ್ಲ ಎಂತದ್ದು? ಆ ರಾವಣ ಹೇಗಿದ್ದ? ಅವನ ನೋಡುವಾಗಲೇ ರಕ್ಕಸ ಅಂತ ಗೊತ್ತಾಗ್ತಿತ್ತು. ಹೌದಾ? ಈಗ ದ್ವಾಪರ ಯುಗದಲ್ಲಿ ನೋಡು ನೀನು, ಎಷ್ಟೆಷ್ಟು ಚಂದದ ರಕ್ಕಸರೆಲ್ಲ ಇದ್ದಾರೆ ಗೊತ್ತುಂಟು. ಹೌದಪ್ಪ. ಅವರನ್ನು ನೋಡ್ಲಿಕ್ಕೆ ಬಲರಾಮನೇ ಆಗಬೇಕು. ಬಲರಾಮನೇ. ಹೌದಾ? ನಿನ್ನೊಳಗೆ ಒಬ್ಬ ರಕ್ಕಸ ಇದ್ದಾನೆ. ಆದ್ದರಿಂದ ಕಳೆದ ಯುಗದ ರಾಮ ಮನುಷ್ಯ, ಮೃಗ, ಪಕ್ಷಿ, ರಾಕ್ಷಸ ಎಲ್ಲರನ್ನು ಉದ್ಧರಿಸುತ್ತಾ ಬಂದ. ಯಾಕೆ? ಎಲ್ಲರೂ ಬಿದ್ದಿದ್ರು. ಈ ಯುಗದಲ್ಲಿ ಮನುಷ್ಯ, ಪಕ್ಷಿ ಎಲ್ಲ ತಲೆ ಎತ್ತುತ್ತಾ ಉಂಟು. ಅದರೊಟ್ಟಿಗೆ ಮಂಗನು ಬೀಳಿಸ್ಲಿಕ್ಕೆ ಬಂದವನು. ಅವ ವಾನರರ ಉದ್ಧಾರ ಮಾಡಿದ. ಈಗ ವಾನರರ ಉದ್ಧಾರ ಮಾಡುವುದಲ್ಲ, ವಾನರರ ತಲೆಗಾಡರಿದ ತಲೆಯಲ್ಲಿ ಇರುವುದನ್ನು, ತಲೆಯನ್ನು ಎರಡನ್ನು ಯಾರಿಗೆ ತಲೆಗಾಡರಿದೆ ಅಂತ ನೀನು ಯಾವ ರಾಮ? ನೀನು ಬಲರಾಮ ಅಲ್ಲ, ನೀನು ಎಡ ಅಂತ. ಮತ್ತೆಂತದ್ದು?
ಅದು ಎರಡು ಬೇಕು. ಯಾವ್ದು ಯಾವ್ದು ಯಾವ್ದು? ಎಡ ಹೋದ್ರೆ ಶಬ್ದವೇ ಇಲ್ಲ. ಹೌದಾ? ಆಹಾ, ಆ ಎಡ ಅಲ್ಲ, ಇದು ಎಡ ಅಂತಂದ್ರೆ ಏನು ಗೊತ್ತುಂಟಾ? ಪೂರ್ವ ಪರಂಪರೆಯನ್ನು ಧಿಕ್ಕರಿಸಿ ನಡೆಯುವರು ಅಂತ ಅರ್ಥ. ಹಾಗೆ ರಾಮನಿಗೆ ಬಲ ಎಡ ಅಂತ ಉಂಟಾ? ಆ ರಾಮನಿಗೆ ಎಲ್ಲವೂ ಒಂದೇ. ಇದೊಂದು ನನಗೆ ಕೊಡು. ಯಾವುದನ್ನು? ಅದೊಂದು ಲಾಂಛನ ನನ್ನದು. ಯಾರ್ದು? ನನ್ನದು. ಎಂತದಕ್ಕೆ? ಎಂತ ಹೆಸರು ಇದಕ್ಕೆ? ಅದಕ್ಕೆ ಹಲಾಯುಧ ಅಂತ. ಹೌದಾ? ಅದು ನನ್ನನ್ನು ಕರೆಯುವುದು ಹಾಗೆ. ಹೇಗೆ? ಮಣ್ಣಿನ ಮಗ ಅಂತ. ಹೌದಾ? ನನ್ನ ಲಾಂಛನ. ಮಣ್ಣಿನ ಮಕ್ಕಳಿಗೆ ಇದೆಲ್ಲ ಬೇಕಾಗ್ತದೆ. ಸರಿ ಸರಿ ಸರಿ. ನಾವು ಸಹಜ ಒಳ್ಳೇದಾಗಿದೆ, ಯುದ್ಧ ಒಳ್ಳೇದಾಗಿದೆ, ಚಂದಾಗಿದೆ, ಬಹಳ ಒಳ್ಳೇದಾಗಿದೆ. ನಾನು ನಿನ್ನ ಅಭಿಮಾನಿ ಅದೇ. ಹೌದಾ? ಹೇಗೆ ನೀನು ಬರ್ತೀಯ ನನ್ನ ಮನೆಗೆ? ಹೇಗೆ? ನನ್ನ ಮಂಗನ ಅಭಿಮಾನಿ ಅದೇ ಇಲ್ಲ. ಹೌದಾ? ನನ್ನ ಮನೆಗೆ ಬರ್ತೀಯ? ಯಾಕೆ? ನಮ್ಮ ಮನೆಯಲ್ಲಿ ಒಂದು ಜೀವಶಾಸ್ತ್ರದ ಪ್ರಯೋಗಾಲಯದಲ್ಲಿ ಮಂಗನ ನಿಲ್ಲಿಸಬೇಕು ಅಂತ. ಮಂಗನ ನಿಲ್ಲಿಸಿ ಏನ್ ಮಾಡ್ತಿ? ತೋರಿಸಲಿಕ್ಕೆಲ್ಲ. ಯಾರಿಗೆ? ಮಂಗನ ಬೇರೆ ಬೇರೆ ಯಾರಿಗೆ ತೋರಿಸುದು? ನಮ್ಮವರಿಗೆ. ಹೌದಾ? ಅಧ್ಯಯನಕ್ಕೆ. ಆ ಪ್ರಯೋಗಾಲಯದಲ್ಲಿ ನಿನ್ನನ್ನು ಇಡಬೇಕು. ನೋಡಿ, ಹೀಗೆ ಇದ್ರೆ ಸಮಸ್ಯೆ ಬರ್ತದೆ ಅಂತ ಹೇಳಿ. ನನ್ನಂತವ್ರು ತುಂಬಾ ಮಂದಿ ಇಲ್ವಾ? ಹೌದಾ? ಈಗ ಮಂಗ ನಿನ್ನಂತವ್ರು ಈ ಪ್ರಪಂಚದಲ್ಲಿ ತುಂಬಾ. ಈಗ ಪ್ರಯೋಗಾಲಯದಲ್ಲಿ ಇಡುದು ಯಾವುದು? ಯಾರು? ಕಪ್ಪೆ, ಮಂಗ ಇದೆಲ್ಲ ಇಡುದು. ಹೌದು, ಕಪ್ಪೆ ಎಲ್ಲ ಉಂಟು, ಮಂಗ ಇಲ್ಲ. ಅದೇ ಇದು ಮನುಷ್ಯ ಸ್ವರೂಪದ ಮಂಗ ಅಂತ. ಅದಕ್ಕೆ ಅದು ಹೇಳುದು ನೀನು ಯಾವುದ್ರಲ್ಲಿ? ಯಾವುದರಿಂದ? ಸ್ವಭಾವದಲ್ಲಿ. ಅದು ಪ್ರಯೋಗಾಲಯದಲ್ಲಿ ಕಾಣುದಲ್ಲ, ಅದು ಬೇರೆ. ಅಲ್ಲಲ್ಲ, ಇವತ್ತಿನ ಪ್ರಪಂಚದಲ್ಲಿ ಇರುವಂತಹ ಮನುಷ್ಯರಿಗೆ ನೋಡ್ಲಿಕ್ಕೆ ಮಂಗ ಸಿಗ್ತದೆ, ಆದ್ರೆ ವ್ಯಕ್ತಿತ್ವದಲ್ಲಿ ಮಂಗನ ಹಾಗೆ ಮಾಡೋರಿದ್ದಾರಲ್ಲ, ಅಂತವ್ರು ನೋಡ್ಲಿಕ್ಕೆ ಸಿಗುದಿಲ್ಲ. ಹಾಗಾಗಿ ನೀನು ಹೇಳ್ಬೇಕು. ಆಯ್ತು, ಎಂತದಿರಲಿ. ಇದೇ ಸಲ ನನಗೆ ಬೇಕು. ನಿನಗೆ ಮುಸಲವೇ ಮಾನ ಅಲ್ವಾ? ನೀನು ಮುಸಲಮಾನ ಅಲ್ವಾ? ನೋಡುವ, ಈ ಸಲ ಮಾನ ಹೋಗ್ಬೇಕು, ಸಿಕ್ಕಿದವರೆಲ್ಲ ಮುಗಿಬೇಕು. ಹಾಗೆ ಆಗ್ಬೇಕು. ನೋಡು, ನೀನು ನನಗೆ ಬೇಕಾದ್ರೆ ಎಂತದ್ದು ಬೇಕಾದ್ರೆ ಹೇಳು. ಆ ಮುಸಲಮಾನ ಅಂತ ಹೆಚ್ಚು ಹೇಳ್ಬೇಡ, ಅಪಾಯ ಉಂಟು. ಹೌದೌದು, ಅದು ನಿನಗೂ ಅನ್ವಯಿಸ್ತದೆ. ನಮ್ಮವರಾದ್ರೂ ಸುಮ್ಮನಿದ್ದಾರು. ಮಾನ ಹೋದಿತ್ತು, ಅದು ಕೊಡುದೇ ಇಲ್ವಾ? ಇದು ನನಗೆ ಹಣ್ಣು ಕೊಯ್ಲಿಕ್ಕೆ ಬೇಕಾಗ್ತದೆ. ರಚಿಸುವ ಮೃಗರಾಜರಿಂದಲೇ ಪಟ್ಟು ಅಂಜುತ ಅಳುಕುತ ಅಂಜುತ ಅಳುಕುತ ಮೆಲ್ಲ ಮೆಲ್ಲ ಮೆಲ್ಲನೆ ಹಿಂಜರಿದು ಮಾಡುತ್ತರುವ ಪದದೊಳ್ಳು ಕಂಜನಾಪನು ಬಂದು ಕಂಜನಾಪನು ಬಂದು ಮಣಿಯುತ ಎಂದನಾತಗೆ ಅಣ್ಣ ಎಲ್ಲಿ ಪದಪಯೋಜಗಳಿಗೆ ಹಣೆ ಹಚ್ಚಿದ್ದಾರೆ, ಸಾಹಿತ್ಯಕ್ಕೆ ಮಣ್ಣು ಹಾಕ್ಲಿಕ್ಕೆ. ಯಾಕೆ? ಇಲ್ಲಿಯೇ ಸಾಹಿತ್ಯ ಮಾತಾಡದಿದ್ರೆ ಮತ್ತೆ ಎಲ್ಲಿ ಮಾತಾಡ್ತಾನ? ಅಣ್ಣಯ್ಯ ಬಂದವನು ತಮ್ಮ ಕೃಷ್ಣಯ್ಯ. ಏನಿದು ಹೀಗೆ ಹೀಗೂ ಉಂಟೆ ಅಂತ ಎಲ್ಲರೂ ಹೇಳುವಾಗ ಆಯ್ತಲ್ಲ. ಹೌದಾ? ಯಥಾರ್ಥಕ್ಕಾದರೆ ನಮ್ಮ ಅಣ್ಣನ ನಡಿಗೆ ಅಂತ ಹೇಳಿದ್ರೆ ವಿಲಕ್ಷಣಾಡಂಬರದ ವಿಳಂಬಿತ ಚಲನೆ. ವಿಲಕ್ಷಣ ಆಡಂಬರದ ಹೇಳಿದ್ರೆ ಹೇಗೆ ನಡೆದ್ರು ಚಂದ ಅಂತ, ಹೇಗೆ ನಡೆದ್ರು ಚಂದ ಅಂತ. ಎಲ್ಲಿ ಅಭಿನಂದನ ಭಾಷಣ ಮುಗಿಸುವಂತ ಹಾಗಲ್ವ? ನಡೆದದ್ದೆಲ್ಲ ನಾಟ್ಯವಾಗುವ ಹಾಗೆ ಇರುವಂತಹ ನಮ್ಮಣ್ಣನ ನಡೆ ಈ ಹೊತ್ತಿಗೆ ನಾಟ್ಯವೇ ನಾಚುವ ಹಾಗುಂಟಲ್ಲ. ನಡೆಯುವುದು ನಾಟ್ಯ ಆಗ್ಲಿಕ್ಕೆ ನಾನು ಹೆಣ್ಣ ಹಾಗಲ್ಲ. ನಿನ್ನ ನಡೆಯಲ್ಲ ಆಲಿತ್ಯ ಬೇಕು. ಗಂಡಿಗೆ ಏನು ಬೇಕಾದ್ದು? ಹಾಗೆ ಗಂಡದು
ಗಾಂಭೀರ್ಯದ ನಡೆಯಲ್ಲೂ ಒಂದು ಲಾಲಿತ್ಯ ಉಂಟು ಅಂತ, ಒಟ್ಟು ಹೋಗುದಲ್ಲ. ಅದಂದ್ರೆ ನನಗೆ ಬಿಸಿಲು ತಡ್ಲಿಕ್ಕೆ ಆಗುದಿಲ್ಲ. ಹೌದು, ಆ ಬೆಳಕಿಗೆ ಒಂದು ಸ್ವಲ್ಪ. ನೀ ಯಾವತ್ತು ಹೇಳುದುಂಟಲ್ಲ ಅಣ್ಣ, ತಮ್ಮ ನೀನು ಬಂದ್ರೆ ನನಗೆ ನೆರಳೇ ನನ್ನೆದುರಿಗೆ ನಿಂತ ಹಾಗೆ ಹೌದು ತಂಪಿನ ಅನುಭವ ಆಗುತ್ತದೆ. ಇವತ್ತು ಯಾಕೆ ತಂಪಿನ ಅನುಭವ ಆಗುದಿಲ್ಲ? ಅದು ಯಾವಾಗಲಲ್ಲ, ನಮಗೆ ಯಾವಾಗಲೂ ಬಿಸಿಯ ಸಮಯದಲ್ಲಿ ತಣ್ಣೀರು ಮೈಗೆ ಹಾಕಿದ್ರೆ ಸಂತೋಷ ಆಗ್ತದೆ. ಹೌದು, ಜ್ವರ ಬಂದ ಸಮಯದಲ್ಲಿ. ಹಾಗಾದ್ರೆ ಈಗ ಜ್ವರ ಬಂದಿದ? ಇದು ಜ್ವರವೇ. ಮತ್ತೆ ಎಲ್ಲರಿಗೂ ಜ್ವರ ಭರಿಸುವಂತ ನಮ್ಮಣ್ಣನಿಗೆ ಒಂದು ಜ್ವರ ಭರಿಸಿದವರು ಯಾರು ಅಂತ ಬೇಡ. ಜ್ವರ ಭರಿಸಿದ್ದ ಅಂತ ಹೇಳಿದ್ರೆ ಹೇಗೆ? ಇನ್ನೊಟ್ಟಿಗೆ ಸೇರಿದ್ರೆ ನನಗೆ ಜ್ವರ ಮಾತ್ರ ಬಂದದ್ದು ಪುಣ್ಯ. ಅದೇನು ಹಾಗೆ? ಇನ್ನೂ ಬರ್ಬೇಕಿತ್ತು. ಅಯ್ಯೋ ಹಾಗಲ್ಲ ತಮ್ಮ, ನೀನು ನನ್ನ ಜೊತೆಗೆ ಇದ್ದೆ ಇಂತಾದರೆ ಬದುಕಿನ ಎಂತ ಬಿಸಿಯನ್ನಾದ್ರೂ ಕೂಡ ಸಹಿಸಿಕೊಂಡೇನು ಅಂತ ಹೇಳಿದ ನಾನು ಬಂದ ನಂತರ ಹೀಗ ಅದು ಹೇಳಿದ ನೀನು ಜೊತೆ ಇದ್ರೆ ಅಲ್ವಾ? ಹೌದು, ನೀನು ಜೀವಮಾನದಲ್ಲಿ ಜೊತೆಯಲ್ಲಿ ಇರುವುದಿಲ್ಲ ಅಂತ ಈಗ ನಾನು ಜೊತೆ ಬಂದು ನಿಂತಿದ್ದೇನೆ. ಇಲ್ಲಿ ಎಂತದಕ್ಕೆ ನೀನು ಪಂಚಕಜ್ಜಾಯಕ್ಕೆ ಬರುದಾ? ಅಲ್ಲ, ಮುಗಿದಿದೆ, ಯಾವುದಕ್ಕಾಗಿ ಅದು ಇರ್ಲಿ, ಅದು ಹೋಗ್ಲಿ ಆಚೆ. ಇದು ಅಣ್ಣ, ಈಗ ಎಲ್ಲರೂ ನಿನ್ನನ್ನು ಕರೆಯುವುದು ಹೇಗೆ ಬಲ್ಲೆ? ಮುಸಲ್ಮಾನ. ಯಾವಾಗದಿಂದ ಅದು ಕರೆಯುವುದು? ಎಲ್ಲ ಹಾಗೆ ಕರೆಯುವುದಲ್ಲ, ಈಗ ಇನ್ನು ಕರೆಯುವುದು ನಿಲ್ಲಿಸ್ತಾರೆ. ಎಲ್ಲಿಯಾದ್ರೂ ಕಿರೀಟ ಬಿಟ್ಟು ಬೇರೆ ತಲೆಗಿಟ್ಟು ಅದು ನೋಡಿದ್ದಾರ? ಇಲ್ಲ ಇಲ್ಲ, ಮತ್ತೇನು ಹಾಗಲ್ಲ ಅಣ್ಣದು. ಮುಸಲವನ್ನೇ ಮಾನವನ್ನಾಗಿ ಹೊಂದಿದವ, ಮುಸಲವನ್ನೇ ಮಾನವನ್ನಾಗಿ ಹೊಂದಿದವ. ಆ ಮುಸಲವೇ ನಿನ್ನ ಕೈಯಲ್ಲಿಲ್ಲ ಅಂತಾದ್ರೆ ನೀನು ಮುಸಲ್ಮಾನ ಅಲ್ಲ ಅಂತ ಆಗುದಿಲ್ವಾ? ಹೌದು ತಾನೆ? ಅದನ್ನು ಬಿಟ್ಟು ನಾನು ನೋಡಿದ್ದೇ ಇಲ್ಲ ಇವತ್ತಿಗೆ. ಅಣ್ಣ, ಇದೇನದು ಮುಖ? ಯಾರು ಹೊಡೆದ್ರು ನಿನಗೆ? ನಿನ್ನ ಹೆಸರಿಗೂ ಯಾರು ಹೇಳಿದ್ದು ಮುಸಲ್ಮಾನ ಅಂತ ನನ್ನ ಹೆಸರು ಅಂತ? ನಿನ್ನ ಮುಸಲವೇ ನನಗೆ ಮಾನ ಅಂತ. ಆದ ಕಾರಣ ಅದು ಯಾರು ಹೇಳುದು? ಯಾರು? ಸರಿ ಇದ್ದವರು ನವರಸದ ಒಳಗಿರುವವರು ಹೇಳುದಲ್ಲ, ನವರಸವನ್ನು ಬಿಟ್ಟ ಈ ಮದರಸದಲ್ಲಿ ಇರ್ತಾರಲ್ಲ ಅವರು ಹೇಳುದು ಅಂತ. ಅವರು ಹೇಳುದು ಹೌದು ಅಂತ ಆಯ್ತಲ್ಲ. ಅಲ್ಲ, ನಾನು ಆ ಹೆಸರು ಹೇಳುದು ಬೇಡ ಅಂತ ಇಷ್ಟಕ್ಕೆ ನಿಲ್ಲಿಸಿದ್ದು. ನೀನು ಇಷ್ಟು ಹೇಳಿದ ಮೇಲೆ ಮತ್ತೆ ಎಂತದ್ದು ಹೇಳುದು? ಅದು ನಿನ್ನ ಬಾಯಿಂದ. ಯಾರಿಗೆಲ್ಲ ನವರಸದ ಒಳಗೆ ಶಾಂತಿದಲ್ಲಿ ಇರ್ತಾರೋ ಅವ್ರು ಯಾರು ನನ್ನದು ಮುಸಲ್ಮಾನ ಅಂತ ಹೇಳುದಿಲ್ಲ. ನನ್ನ ಮಾನ ಬೇರೆ ಉಂಟು. ಮುಸಲ ಒಂದು ನನಗೆ ನಿಮಿತ್ತ. ಒಳ್ಳೆಯದು. ಈ ಮದರಸದಲ್ಲಿರುವವರೆಲ್ಲ ಮುಸಲ್ಮಾನ. ಆಯ್ತಣ್ಣ, ಅದನ್ನು ಪದೇ ಪದೇ ಹೇಳುದು ಅಂತ. ಮದವದಂತ ನೀನು ಮತ ಮತ ಎಂತದ್ದು? ಮುಸಲ್ಮಾನ. ಆ ಮಾನ ಇಲ್ಲದೆ ಇರುವಾಗ ನಿನ್ನ ನೋಡ್ಲಿಕ್ಕೆ ಆಗುದಿಲ್ಲ ನನಗೆ. ಮುಖ ನೋಡಿದ್ರೆ ಯಾರು ಹೊಡೆದಾಗುಂಟು. ಸರಿ ಹೇಳಿದ್ದು, ಹೊಡೆದಾಗ ಹೌದು. ನನಗೆ ಹೊಡೆಯುವ ಯಾರವ? ಅದೇ ನಾನು ನೀವು ಕೇಳುದು. ನಿಮಗೆ ಹೊಡೆಯುವವರು ಯಾರು? ಪರಚಿದಾಗುಂಟು, ಮಂಗ ಪರಿಚಿದಾಗಿ ಕಾಣ್ತಾ ಉಂಟು. ಈ ದ್ವಾರಕೆಯಲ್ಲಿ ರಂಗನಿಗಿಂತ ದೊಡ್ಡ ಮಂಗ ಉಂಟ ಬೇರೆ ಅಂತ ನಾನು ನಂಬಿದ್ದೆ. ಈಗ ನಿನ್ನನ್ನು ಮಾಡಿದ್ರ ಅಂತ ಯಾರು? ಎಂತದು? ಇದು ಹೊಡೆದ್ರೆ ಯಾರಾದ್ರು? ನೀನು ಎಂತದ್ದು ಬೇಸರದಿಂದ ಕೇಳುದಾ, ಸಂತೋಷದಿಂದ ಕೇಳುದಾ, ಅಲ್ಲ ಹೊಡಿಬೇಕಿತ್ತು ಅಂತ ನಿರೀಕ್ಷೆಯಿಂದ ಕೇಳುದಾ, ಅಲ್ಲ ಎಂತದ್ದು ನಿನ್ನ ಭಾವವೇ ನನಗೆ ಗೊತ್ತಾಗುದಿಲ್ಲ. ಅಲ್ಲಲ್ಲ, ನನಗೆ ನಿನಗೆ ನಿನ್ನನ್ನೊಂದು ಮಂಗ ಮಾಡಿದ್ರಲ್ಲ. ಯಾರನ್ನು? ನಿನ್ನನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಹೀಗೆ ಮೂಗು ಹೋಗಿ ಅದು ಎಂತದದು ಎಲ್ಲಿಂದ ಉಸಿರಾಡ್ತಿಂದಲೇ ಗೊತ್ತಾಗುದಿಲ್ಲ. ನಿನಗೆ ಗೊತ್ತಾಗದಿರೋ ದೊಡ್ಡ ವಿಷಯ ಅಲ್ಲ, ನನಗೆ ಪ್ರಾಣ ಉಂಟಲ್ಲ ಸಾಕು. ಆದ ಕಾರಣವೇ ಹೇಳುದು. ಏನದು? ನಿನ್ನ ಅಕ್ಷ ಮತ್ತು ಅಕ್ಷಕ್ಕೆ ಇಲ್ಲಿ ಬೇರೆ ಸರಿಸಮಾನ ಉಂಟ. ನಿನ್ನ ಅಕ್ಷ, ನಿನ್ನ ಕಣ್ಣು, ನಿನ್ನ ವಕ್ಷ. ಅಕ್ಷ ಮತ್ತು ಅಕ್ಷ. ಈ ಅಕ್ಷ ಮತ್ತು ವಕ್ಷ ಹೀಗಾಯ್ತು ಅಂತಾದ್ರೆ, ನಾನೊಂದು ನಮ್ಮ ಅಣ್ಣ ಹೀಗೆ ಬೆನ್ನು ತಗ್ಗಿಸಿ ಹೋಗುವುದನ್ನು ನೋಡ್ಲೇ ಇಲ್ಲ. ನಮ್ಮ ಅಣ್ಣನಿಗೆ ಕಣ್ಣು ಉರಿ ಆಗ್ತದೆ, ಬಿಸಿಲು ಉರಿ ಆಗ್ತದೆ ಅಂತಾದ್ರೆ ಕಣ್ಣಿಗೆ ಯಾರಾದ್ರೂ ತುಳಿದ್ರ ಅಷ್ಟು ಎತ್ತರದ ಕಾಲಿ ಅಂತ ಮರದಿಂದ ಮರಕ್ಕೆ ಹಾರುವಂತದ್ದು ಮಂಗ. ಅಂದ್ರೆ ಒಂದು ಅದ ಲೋಕರೂಢಿಯಲ್ಲಿ ಒಂದು ಮಾತುಂಟ, ಮಂಗ ಮುಟ್ಟಿದ್ರೆ ಕಣ್ಣು ಕಾಣುದಿಲ್ಲ. ಹೌದೌದು, ಇರ್ಲಿ. ಹಾಗೊಂದು ಈಗ ನೀನು ಇಲ್ಲಿವರೆಗೆ ಇಲ್ಲಿ ಸತ್ತಿದ್ದಿ ಯಾಕೆ? ನಾನು ಈಗ ಬರ್ಲಿಕ್ಕೆ ಹೊತ್ತಾ ನಿನಗೆ? ಯಥಾರ್ಥಕ್ಕಾದ್ರೆ ಇದಕ್ಕಿಂತ ಬೇಗ ಬರಬೇಕು ಅಂತ ಇತ್ತು, ನೀನೇ ತಡ ಮಾಡಿದ್ದು ಸುಮ್ಮನೆ. ನಾನು ತಡ ಮಾಡಿದ್ದಂದ್ರೆ ನಾನು ಯಾವಾಗ ಪೆಟ್ಟು ತಿಂತೇನೆ ಅಂತ ಕಾಯ್ತಾ ಇದ್ದದ್ದು ನೀನು. ಹಾಗಲ್ಲ ಅಣ್ಣ, ನೀನು ಯಾವಾಗಲೂ ಎಷ್ಟೊತ್ತಾದ್ರೂ ಕೂಡ
ರಾಜ್ಯಸಭೆಯಲ್ಲಿ ಇರುವವನಲ್ವ, ಅಲ್ಲಿಗೆ ಹೋದದ್ದು ನಾನು. ನಾನು ಇರುವುದು ಹೇಗೆ 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 ನಾನು ನಿನ್ನನ್ನು ಕಳುಹಿಸಬೇಕು ಅಂತ ಭಾವಿಸಿದೆ. ಎಲ್ಲಿಗೆ? ನೀನಿದ್ಯಾ? ಎಲ್ಲಿಗೆ ಅಂತ ಆಗ್ಬೇಕಲ್ಲ. ಉಪವನಕ್ಕೆ ಮಂಗವಾದದಲ್ವಾ? ಅದಕ್ಕೆ ನಾನು ಯಾಕೆ? ನೀನಿರುವಾಗ ನಾನು ರಾಜ್ಯಸಭೆಯಲ್ಲಿ ಇಲ್ವಾ? ನಿನಗೆ ಮತ್ತೆ ಎಂತದ್ದು ಕೆಲಸ? ನಿನ್ನೊಟ್ಟಿಗೆ ಇರುವ ಕೆಲಸ. ನನ್ನೊಟ್ಟಿಗೆ ಎಲ್ಲಿ ಇರ್ತೀಯ ನೀನು? ನೀನು ಸಭೆಯಲ್ಲಿ ಯಾವಾಗ ಇರ್ತೀಯ? ಅಯ್ಯೋ ಹಾಗಲ್ಲಣ್ಣ. ಮತ್ತೆ ಈಗ ನಿನ್ನ ಮನಸ್ಸನ್ನು ಬಿಟ್ಟು ನಾನು ಬೇರೆ ಇದ್ದದ್ದುಂಟು. ನೀನೊಮ್ಮೆ ಸುಮ್ಮನೆ ಇರು. ನಿನ್ನ ಭಾವನೆಗೆ ತಾತ್ವಿಕಕ್ಕೆ ಮಣ್ಣು ಹಾಕಿ ಸುಮ್ಮನೆ. ನಾನು ಇಲ್ಲಿ ತಲೆ ಬಿಸಿಯಲ್ಲಿ ಯಥಾರ್ಥಕ್ಕೆ ಪೆಟ್ಟು ತಿನ್ನುವ ಹಾಗೆ ಕೆಲಸ ಎಲ್ಲ ಹಾಗೆ ಆಗ್ತದೆ. ಸತ್ಯ ಹೇಳಿ, ಪೆಟ್ಟು ತಿಂದ್ಯಾ? ನಿನಗೆ ಪೆಟ್ಟು ಕೊಟ್ಟರೆ ನಿನ್ನ ಸೊಂಟ ತಿರುಗುದೆ, ನಿನ್ನ ಮುಖ ತಿರುಗುದೆ. ಪೆಟ್ಟು ಕೊಟ್ಟದಲ್ಲ ಮತ್ತೆ ಮಂಗ ಬಂತ ಎಲ್ಲಿಗೆ? ಪುನಃ ಕೇಳ್ತೇನೆ. ಉಪವನಕ್ಕೆ. ಉಪವನಕ್ಕೆ ಮಂಗ ಬರ್ಲಿ. ನಿನ್ನನ್ನು ಹುಡುಕಿದೆ. ನನ್ನನ್ನು ಯಾಕೆ ಹುಡುಕುದು? ಮಂಗನನ್ನು ಓಡಿಸಲಿಕ್ಕೆ. ನಾನು ಯಾಕೆ? ಮಂಗನನ್ನು ಓಡಿಸಲಿಕ್ಕೆ ಮತ್ತೆ ಯಾರು? ಕೆಲಸ ಇಲ್ಲದ ನೀನು ಆಗ್ಬೇಕು. ಅದಕ್ಕೆ ನೀನು ಸಿಗ್ಲಿಲ್ಲ. ಅದಕ್ಕೆ ನಮ್ಮವರನ್ನು ಕಳುಹಿಸಿದೆ. ಅದು ಎಂಥದ್ದು ಮಾಡಿದ್ರು ಅಂತ ಗೊತ್ತಿಲ್ಲ. ಆ ಮಂಗ ಅವರನ್ನೆಲ್ಲ ಕಟ್ಟಿ ಹಾಕಿತ್ತು ಅಂತ ಸುದ್ದಿ ಬಂತು. ನಾನು ಬರ್ತೇನೆ, ನಮ್ಮವರು ಕಾಣುದು. ಮಂಗ ಮತ್ತೆ ನಮ್ಮವರು ಮೊದಲಲ್ಲ, ಎಲ್ಲಿದ್ದಾರೆ ಅಂತ ಕಾಣುದಿಲ್ಲ. ಹುಡುಕಿ ಹುಡುಕಿ ಇಣುಕಿ ಬರುವಾಗ ಒಂದು ಪೊದೆಯ ಒಳಗೆ ಒಂದು ಗಿಡಕ್ಕೆ ಕಟ್ಟಿ ಹಾಕಿದೆ. ಈ ಪೊದೆಯ ಒಳಗೆ ಬಂದದ್ದಲ್ವಾ, ಪರಚಿದಾಗೆ ಕಾಣುದು. ಎಂತ ಆಕಾಶದ ಎತ್ತರಕ್ಕೆ ಬೆಳೆಯುವ ಪೊದೆ ಉಂಟ ಅಲ್ಲ, ನಾನು ಒಳಗಿಂದ ಇಣುಕಿಕೊಂಡು ಬಂದದ್ದು. ಹಾಗೆ ಬಗ್ಗಿ ಬಗ್ಗಿ ಬಂದದ್ದು. ಕಟ್ಟಿ ಹಾಕಿದೆ ಮಂಗ. ಏನ್ ಮಾಡುದು? ನನ್ನ ಆಯುಧ ಈಗಿಟ್ಟೆ ಕಂಕೋಳ್ ನಡಿಯಲ್ಲಿ. ಕಂಕೋಳ್ ನಡಿಯಲ್ಲಿ ಇಟ್ಟು ಅವರನ್ನು ಬಿಡಿಸಬೇಕು. ಒಮ್ಮೆಲೆ ಹೇಳ್ತದೆ ಆಯುಧ. ನಿನ್ನ ಕಂಕುಳಿಂದ ಬಿಡಿಸಿಕೊಳ್ಳುವಷ್ಟು ಸಾಮರ್ಥ್ಯವನ್ನು ಕಂಕುಳಿಂದ ಬಿಡಿಸಿಕೊಳ್ಳುದಂದ್ರೆ ನಾನು ಅದೆಲ್ಲ ನಿರೀಕ್ಷೆ ಮಾಡಲಿಲ್ಲ ಯಾರಾದ್ರೂ ಹಿಂದಿನಿಂದ ಹಿಡಿತಾರೆ ಅಂತ. ಈ ಮಂಗ ಬಂದದ್ದು ನನ್ನ ಆಯುಧವನ್ನು ಹೇಳ್ಕೊಂಡು ಹೋದ. ಅಲ್ಲಣ್ಣ, ನೀನು ಯುದ್ಧ ಮಾಡುವಾಗ ಎಲ್ಲ ನಿನ್ನನ್ನು ಹಿಂದಿನಿಂದ ಹೇಗೆ ಹಿಡಿದ್ರು ಕೂಡ ಅಲ್ಗಾಡಿಸ್ಲಿಕ್ಕೆ ಆಗುದಿಲ್ಲ. ಯುದ್ಧಕ್ಕೆ ಅಂದ್ರೆ ನಿರೀಕ್ಷೆಯಿಂದ ಹೋಗುದು ಬೇರೆ. ಈಗ ಒಂದು ಹೊಂಡೆ ಎಷ್ಟು ಆಳ ಉಂಟು ಅಂತ ನೋಡಿ ಹಾರುವುದು ಬೇರೆ. ನಾವು ನಡೆಯುವಾಗ ಒಂದು ಹೊಂಡಕ್ಕೆ ಬೀಳುವುದು ಬೇರೆ. ಅಂತೂ ನೀನು ಹೊಂಡಕ್ಕೆ ಬಿದ್ದಿ. ಹಾಗಾದ್ರೆ ಹೊಂಡ ಅಲ್ವ? ನೀನೊಂದು ಉಪಮೆ ಕೊಡುವಾಗ ಅದರಲ್ಲಿ ಸಾಮಾನ್ಯ ಧರ್ಮ ನಿನಗೆ ಯಾರು ಕಲಿಸಿ ಸಾಯುದು? ನೀನು ಜೀವನದಲ್ಲಿ ಕಲಿಯುವುದಿಲ್ಲ. ಈ ಜನ್ಮದಲ್ಲಿ ಉದ್ಧಾರ ಆಗುದಿಲ್ಲ. ನೋಡು, ನನ್ನ ಆಯುಧ ಒಟ್ಟು ಮಂಗ ಕೊಂಡೋಗಿದೆ. ಬೇರೆದಂದ್ರೆ ಅತ್ತಿಗೆ ಅಂತ ಹೇಳುದು ನಾನು. ಹಾಗಾದ್ರೆ ನಿನಗೆ ಅದು ಇರ್ಲಿ, ಸತ್ಯ ಹೇಳೋಣ. ಅವಳಿಗೆ ಅದಿಲ್ಲದ್ರೆ ನನ್ನ ಪರಿಚಯ ಸಿಗುದಿಲ್ಲ. ಹೌದೌದು, ಇದು ಈಗ ಪರಿಚಯ ಹೀಗೆ ಹೋದ್ರೆ ನನಗೆ ಸಿಕ್ಕಿತ್ತು ಅಂತ ಮತ್ತೆ ಯಾರಿಗೂ ಸಿಗ್ಲಿಕ್ಕಿಲ್ಲ. ಅದು ಮೀಸೆ ತುದಿಯಲ್ಲಿ ರಕ್ತ ಅಂತದ್ದು ಅದು ಬರಚಿದ್ದಲ್ಲ, ಅದು ಹೊಡೆದದೆ ಸಾರಿ ಬಾರಿಸಿದ್ದಾರೆ. ಅದು ದೊಡ್ಡ ಮುಳ್ಳು ಗೀರಿ. ಯಾವ್ದು ಅದು ಗೀರಿದ್ದಲ್ಲ? ಹೌದಾ? ಗೀರಿದ್ದು ಯಾವ್ದು ನನಗೆ ಗೊತ್ತಾಗುದಿಲ್ಲ. ನಿನಗೆ ಗೊತ್ತಾಗುದಿಲ್ಲ, ಆದ್ರೆ ನನಗೆಲ್ಲ ಗೊತ್ತು. ಆಳದ ಗಾಯ ಅದು. ಮತ್ತೆ ಅದು ಅಂದ್ರೆ ನನಗೆ ನಮ್ಮವರನ್ನು ನೋಡುವ ತವಕ ಅಲ್ವಾ? ಹೌದೌದು ಹೌದು. ಈಗ ಎಷ್ಟು ಗೀರಿತ್ತು ಒಟ್ಟಿಗೆ? ನನಗೆ ಲೆಕ್ಕ ಇಡ್ಲಿಕ್ಕೆ ಎಂತದದು. ನಾನು ಸತ್ಯನಾರಾಯಣ ಪೂಜೆ ಮಾಡಿ ಬಂದದ್ದ. ಒಂದು 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 ನೈವೇದ್ಯ ಗೀರುವಾಗ ಮುಖ ಹಿಂದೆ ಬರುದಿಲ್ಲ, ಮುಂದೆ ಹೋಗುದಾ? ಅಲ್ಲ, ನನಗೆ ಗಮನ ಅವರ ಕಡೆಗೆ. ನೀನು ಸತ್ಯ ಹೇಳ್ಬೇಕಣ್ಣ, ಯಾರು ಹೊಡೆದದ್ದು ಹೇಳು. ಇಲ್ಲಿ ಬಾ, ನೀನು ಸತ್ಯ ಹೇಳಬೇಕು ನನಗೆ. ನೀನು ಯಾರನ್ನು ಕಳಿಸಿದ್ದು ಹೇಳು. ನಾನು ಯಾರನ್ನು ಕಳಿಸಲಿಲ್ಲ. ನಾನು ಯಾಕೆ ಕಳಿಸಬೇಕು? ನಿನಗೆ ಹೊಡೆಯಲಿಕ್ಕೆ ನಾನು ಯಾರನ್ನಾದ್ರೂ ಕಳಿಸಿ ಆಗ್ಬೇಕಾ? ನೀನು ನನ್ನ ತಲೆಯ ಮೇಲೆ ಇಟ್ಟು ತಲೆಯ ಮೇಲೆ ಕೈ ಇಟ್ಟು ಹೇಳು. ನನ್ನ ಹಣೆಯಾಗಿಯೂ ನನ್ನನ್ನು ನನಗೆ ಯಾಕೆ ಅಂತ ಹೇಳಿದ್ರೆ, ನಾನು ಬಾಲ್ಯದಿಂದ ನಿನ್ನನ್ನು ಎತ್ತಿ ಅಭ್ಯಾಸ ಇದ್ದವ. ಆ ಮಂಗ ಕೈಯಲ್ಲಿ ಎಂಥದೋ ಮೈಯಲ್ಲಿ ಹಿಡಿಯುವಾಗ ನನಗೆ ನೀನು ಹಿಡಿದಾಗೆ ಆಯ್ತು. ನಿನಗೆ ಯಾರು ಹಿಡಿದಾಗ ನನಗೆ ಹಿಡಿದಾಗ ಆಯ್ತಲ್ವಾ? ಹೌದೌದು. ಈಗ ಅದು ಆಯುಧ ಬೇಕು, ಹೌದು ತಾನೆ? ಇರ್ಲಿ ಅಣ್ಣ, ನಾನೇ ದೊಡ್ಡವ ಹೇಳಬೇಡ ಆಯ್ತು. ಯಾವ್ದನ್ನು? ಮಂಗ ಬರಚಿದ್ದು. ಇಲ್ಲಪ್ಪ, ಮಂಗ ಪರಚಿದೆ ಅಂತ ನಾನು ಯಾಕೆ ಹೇಳಲಿ ಅಣ್ಣಯ್ಯ? ಎಂತೆಂಥದ್ದೆಲ್ಲ ಬೀಳ್ತದೆ, ಇವನೊಂದು ಸ್ವರ ಬೀಳುವುದಿಲ್ಲ ಅಲ್ಲ. ಆಗಲಿ, ಈಗ ಅದಕ್ಕೆ ಅತ್ತಿಗೆ ಕಾಯ್ತಾ ಇದ್ದಾರೆ. ಅದನ್ನು ನಿನ್ನ ಕೈಗೆ ಕೊಡುವುದು ಒಂದೇ, ಗಾಳಿಯ ಕೈಯಲ್ಲಿ ಪರಿಮಳ ಕೊಡುವುದು ಒಂದೇ. ಒಳ್ಳೇದಾಯ್ತಲ್ಲ, ಅದನ್ನು ನಾನು ಒದಗಿಸಿ ಕೊಡಬೇಕು. ಅಲ್ಲಿ ಇಲ್ಲಿಯ ತನಕ ನಾನು ಮಂಗನನ್ನು ಬಡಿತೇನೆ, ಹೊಡಿತೇನೆ, ನನ್ನದು ಅದು ಬಾಹು ಅದೆಲ್ಲ ಎಂದಾಯ್ತು. ಈಗ ಹೌದು, ನನ್ನ ಬಾಹು, ನನ್ನ ಪೌರುಷ ಅದು ಕೆಲವು ಸಮಯಕ್ಕೆ ಸ್ವಲ್ಪ ತಡೆ ಹಿಡಿಯಲಾಗಿದೆ. ಆಮೇಲೆ ನೋಡುವ, ಬೇಕಾದ್ರೆ ಅದನ್ನು ಪುರಸ್ಕರಿಸಲಾಗುವುದು. ಅಂತೂ ನಿಮ್ಮ ಪ್ರಜ್ಞೆಗೆ ಅಂಥದ್ದೊಂದು ವಿಷಯ ಹೊಳೆಯಿತಲ್ಲ. ಹೌದೌದು, ಹೊಳೆಯಿತಲ್ಲ. ಮತ್ತೆ ರಾಜಕೀಯದಲ್ಲಿ ಹಾಗೆ ಉಂಟು. ಯಾವುದು? ಒಮ್ಮೆ ಮಾತಾಡುದು, ಮತ್ತೆ ಅದು ನಾವು ಹೇಳಿದಲ್ಲ, ಅದು ತಿರುಚಿ ಬರೆಯಲಾಗಿದೆ ಅಂತ ಹೇಳು. ಹೌದೌದು ಹೌದು. ಸರಿ, ಈಗ ನಾನು ಅದಕ್ಕೆ ಸಾಕ್ಷಿ ಇದ್ದೇನಲ್ಲ. ಆಯುಧ ನಾನು ತಂದು ಕೊಡ್ತೇನೆ. ಬೇಗ ತಂದು ಕೊಡ. ಆಯ್ತಣ್ಣ, ನೀನು ಚಿಂತಿಸಬೇಡ, ನಾನು ಹೊರಗೆ ಇರ್ತೇನೆ. ಆಯ್ತು ಆಯ್ತು, ಖಂಡಿತ. ಏನಾದರೂ ನೋವಿಗೆ ಏನಾದರೂ ಉಂಟಾ ನಿನ್ನಲ್ಲಿ? ಅದು ಮುಳ್ಳು ಬರಚಿದ್ದಕ್ಕೆ ಏನಣ್ಣ, ಹಾಗೆ ಸ್ನಾನ ಮಾಡಿದ್ರೆ ಹೋಗ್ತದೆ. ನೋವಿಗೆ ಏನಾದರೂ ದೊಡ್ಡ ವಿಷಯ ಅಲ್ಲ, ಅದೇನಾದ್ರೂ ಹೇಳ್ಬೋದು. ಇದು ಆಯುಧ ಒಂದು
ಆಯ್ತು ಒಂದು ತಂದು ಕೊಡುವ ವ್ಯವಸ್ಥೆ ಮಾಡ್ತೇನೆ. ನೀನು ಯಾರಲ್ಲಿ ಹೇಳ್ಬೇಡ, ಖಂಡಿತ ಹೇಳೋದಿಲ್ಲ. ನೀನು ನಿನ್ನ ಯಾವುದಾದ್ರೂ ಹೆಚ್ಚು ಮಾಡು, ನಾಲಿಗೆ ಸ್ವಲ್ಪ ಕಡಿಮೆ ಮಾಡು. ಇದು ಮಂಗ ಬಾಲದಲ್ಲಿ ಬಡಿಲಿಲ್ಲ ಅಲ್ಲ? ಮಂಗ ಬಾಲದಲ್ಲಿ ಬಡಿಲಿಲ್ಲ ಅಲ್ಲ? ಮಂಗ ಬಾಲದಲ್ಲಿ ಬಡಿಯುವುದಾದ್ರೂ ಆಗಬಹುದು, ಬಾಲ ಇಲ್ಲದ ಮಂಗನ ಬಡಿತ ಆಗ್ಲಿ ಆಗ್ಲಿ ಹೋಗು. ಆಯ್ತು, ಬಲಭದ್ರ ದೇವನಿಗೆ ತನಗಡರಿದಂತಹ ಗರ್ವ ಇಳಿಯಿತು ತಾನೆ. ಇನ್ನು ನಿರ್ದಿಷ್ಟ ಸಮಯದೊಳಗೆ ಇನ್ನೊಬ್ಬ ಇದ್ದಾನೆ, ಅವನ ಗರ್ವ ಸ್ವಲ್ಪ ಇಳಿಸಬೇಕು. ಆದ ಕಾರಣವೇ ಎಲ್ಲಿದ್ದಾನೆ ಗರುಡ? ತೋರಿಕೆಯಲ್ಲೇ ಕಾಲ ಕಳೀತಾ ಇರುವವನೇ ಈ ಗರುಡ. ನಿನ್ನನ್ನು ಎಲ್ಲಿಗಾದ್ರೂ ಹೊತ್ತುಕೊಂಡು ಹೋಗಬೇಕಿದ್ರೆ ನಾನೇ ಬೇಕು. ಇವತ್ತು ಕರೆದಿದ್ದೆಲ್ಲ ಅವಸರದಲ್ಲಿ ನನ್ನನ್ನು ಏನಾಗಬೇಕು? ಪ್ರಪಂಚವೆಲ್ಲವೂ ನಿನ್ನನ್ನು ಗರುಡ ದೇವ ಅಂತ ಕೊಂಡೊಯ್ಯುವಂತಹ ಹೊಗಳುವಂತಹ ಹೊತ್ತು ಅದನ್ನು ನಾನು ಚೆನ್ನಾಗಿ ಬಲ್ಲೆ. ಗರುಡಗವನ ನಿನಗೆ ಸಮಯ ಇಲ್ಲ, ನಿನ್ನ ಭಕ್ತರು ಕಾಯ್ತಾ ಇದ್ದಾರೆ, ನಿನ್ನ ಸ್ಥಾನ ದೊಡ್ಡದು ಎಲ್ಲ ಗೊತ್ತುಂಟು. ಈಗ ಗರುಡನೊಂದಿಗೆ ಲೋಕದ ಮಹಾಶಕ್ತಿ ಎನಿಸಿದಂತ ಮಹಾಕಾಳಿಯು ಸೇರಿ ಗರುಡ ಮಹಾಕಾಳಿ ಅಂತೆಲ್ಲ ಕೊಂಡಾಡುವುದುಂಟು. ಹೌದೌದು, ಇರ್ಲಿ ಇರ್ಲಿ, ಅದು ನಿಮ್ಮಂತವರು ಸೇರ್ಪಡೆ ಮಾಡಿ ಒಳ್ಳೆಯದು. ನಮ್ಮ ಗರುಡ ಅಷ್ಟು ಎತ್ತರ ಏರಿದ್ರೆ ನಮಗೆ ಸಂತೋಷ. ನಾನು ಕಡಿಮೆ ಇಲ್ಲ, ಹೌದೌದು, ಮೇಲೆ ಹಾರುವವ. ಈಗ ಒಂದು ಕೆಲಸ ಆಗಬೇಕು. ಹೌದೌದು, ಕೆಲಸ ಸಣ್ಣದ ದೊಡ್ಡದ? ದೊಡ್ಡ ನಾವು ಕೆಲಸ, ದೊಡ್ಡದೇ ಮಾಡುವುದು, ಸಣ್ಣದೆಲ್ಲ ಮಾಡುವುದಿಲ್ಲ. ಆದ ಕಾರಣವೇ ನಿಮಗೆ ಸರಿಯಾದಂತ ಕೆಲಸ ಎನ್ನುವುದಕ್ಕಾಗಿ ಕರೆದವನಿದ್ದೇನೆ. ನಮ್ಮ ಉಪವನದಲ್ಲಿ ಒಂದು ಮಂಗ ಬಂದಿದೆ, ಮಂಗ ಇಟ್ಕೊಂಡು ಬಾ. ಸಣ್ಣ ಕೆಲಸ ಮಾಡುವವಲ್ಲ, ಅದು ಕೂಡ ಎತ್ತರದಿಂದ ಹಾರಾಡುವವ. ಸಾಮಾನ್ಯದವನೇ ನಾನು. ಅಕ್ಷಯ ಬಲಯುತ ನಿಚ್ಚಾಗಮನನು ಮಾಡುವ ಕೆಲಸ ಆದ್ರೂ ಯಾವುದು ಅಂತ ಬೇಕಲ್ಲ. ಅಲ್ಲ, ಹೋಗಿ ಹೋಗಿ ಉಪವನಕ್ಕೆ ಬಂದಂತ ಮಂಗನನ್ನು ಓಡಿಸಬೇಕು ಅಂತ ನನ್ನಂತವನಲ್ಲಿ ಹೇಳ್ತಿಯಲ್ಲ ದೇವರೇ, ಇದು ಎಷ್ಟರ ಮಟ್ಟಿಗೆ ಸರಿ ಅಲ್ಲ? ನನ್ನಂತವನಲ್ಲಿ ನೀನು ಹೇಳ್ತೀನಿ ಅಂತ ನೀನು ಹೇಳಬೇಕು ಅಂತಾದ್ರೆ ನಾನು ಹೇಳಿದ ಕೆಲಸ ಸಣ್ಣದು ಅಂತ ಆಯ್ತು. ಮತ್ತೆ ನೀನು ದೊಡ್ಡ ಕೆಲಸ ಯಾವುದು ಅಂತ ಸಾಹಸವನ್ನು ಮಾಡಿದವರು ನಾನು. ನನಗೂ ಕೂಡ ತಿಳಿದಿರಬಹುದು. ಇದಕ್ಕಾದ್ರೂ ಕೂಡ ದುಡ್ಡು ಮಾಡುವಂತ ಕತ್ತುರದೇವಿ ಮತ್ತು ಆತನ ಮಕ್ಕಳು ನಾನಾ ರೀತಿಯ ಚಿತ್ರಾಂಶ ಒಳಪಡಿಸಿದ್ದು ನನ್ನಮ್ಮ ವಿರಸಾದೇವಿಯನ್ನು ಮಾತ್ರವಲ್ಲ, ದಾಸಿಯಂತೆ ಬೇಕಾದಂತ ರೀತಿಯಲ್ಲಿ ಕೆಲಸವನ್ನು ಮಾಡಿಸ್ತಾ ಇದ್ರು.
ವಿಚಾರವನ್ನು ತಿಳಿದಂತ ನಾನು ಅಮ್ಮನ ದಾಸ್ಯತ್ವವನ್ನು ದೂರ ಮಾಡುವುದಕ್ಕೆ ಬೇಕಾಗಿ ಒಂದೊಮ್ಮೆಗೆ ಮೇಲೆ ನೇಕತೆ ಅದು ಕೂಡ ದೇವಲೋಕಕ್ಕೆ ಅಮೃತ ಇದೆ ಅನ್ನುವಂಥ ವಿಚಾರವನ್ನು ತಿಳಿಯಿತು. ಅಮೃತವನ್ನು ತಂದು ದಾಸ್ಯತ್ವದಿಂದ ದೂರ ಮಾಡಬೇಕು ತೀರ್ಮಾನ ಮಾಡಿ ನೇರವಾಗಿ ದೇವಲೋಕಕ್ಕೆ ಹೋಗಿ ಇಂದ್ರಾದಿ ಸಮಾನೋತ್ತರವನ್ನು ಜಯಿಸಿ ಅಮೃತವನ್ನು ತಂದು ಅಮ್ಮನನ್ನು ಮುಕ್ತಿಗೊಳಿಸಿದಂತ ಈ ಗರುಡ ಮಂಗ. ಚೆನ್ನಾಗಿ ತಿಳಿದಿದ್ದೇನೆ ನಿನಗೆ ಸುಪರ್ಣ ಎನ್ನುವಂತ ಹೆಸರು ಯಾಕೆ ಬಂದಿದೆ ಅಂತ. ಅಯ್ಯ, ನಿನ್ನನ್ನು ಕರೆಯುವುದಕ್ಕೆ ಪ್ರಬಲ ಕಾರಣ ಉಂಟು. ಬಲರಾಮಾದಿ ವೀರರುಗಳೆಲ್ಲವೂ ಕೂಡ ಆ ಮಂಗನನ್ನೆದುರಿಸಲಾಗದೆ ಸೋತರು. ಯಾರು? ಬಲರಾಮ, ನಮ್ಮ ಬಲದೇವರು. ಹೌದು, ಸೋತ್ರ. ಈಗ ಅವರು ಸೋತ್ರ. ನಿನಗೆ ಸಂತೋಷ ಆಗುದು? ಸೋತದ್ದು ಒಳ್ಳೇದಾಯ್ತು. ಹೌದಾ? ಸೋತದ್ದು ಒಳ್ಳೇದಾಯ್ತು. ಅಂದ್ರೆ ಸಾಮಾನ್ಯದ ಮಂಗ ಅದು ಅಲ್ಲ ಅಂತ ಈಗ ತೀರ್ಮಾನ ಆಯ್ತು. ಹಾಗಾಗಿ ದೊಡ್ಡ ಮಂಗನನ್ನು ಹಿಡಿಬೇಕಾದ್ರೆ ದೊಡ್ಡ ಮಂಗನ ಬಗ್ಗೆ ತಿಳಿದವರೇ ಆಗಬೇಡ. ಬಲಭದ್ರರೇ ಸೋತಿದ್ದಾರೆ ಅಂತ ಆದ ಮೇಲೆ ಈ ಮಂಗ ಎಂತದ್ದು ಅಂತ ನೋಡದೆ ಆಗುತ್ತದೆ. ಅದರಿಂದ ಹೋಗ್ಬೇಕಲ್ಲ, ಸನ್ಮಾನ ಎಲ್ಲ ವ್ಯವಸ್ಥೆ ಏನು? ಹೋಗಿ ಮಂಗನನ್ನು ಹಿಡಿದು ತರಬೇಕಾ ಓಡಿಸಬೇಕಾ? ಯಾವುದು ಸುಲಭ ನಿನಗೆ? ಅದು ಅಲ್ಲಿ ಹೋದ ಮೇಲೆ ಹೇಗಾಗುತ್ತದೆ ಹಾಗೆ. ಹಾಗಾದ್ರೆ ಹಾಗೆ ಮಾಡು. ಸಾಕಾಗೋದಿಲ್ಲ. ಮಂಗನನ್ನು ಓಡಿಸಿ ಬಲರಾಮನು ಸೋಲಿಸಿದಂತ ಮಂಗನನ್ನೇ ಓಡಿಸಿದಂತ ಗರುಡನಿಗೆ ಲೋಕದಲ್ಲಿ ನೆನಪಿನಲ್ಲಿ ಉಳಿಯುವಂತ ದೊಡ್ಡ ಮಟ್ಟದೊಂದು ಸನ್ಮಾನ ಆಗಬೇಕು. ನಿನಗೆ ಸನ್ಮಾನ ಆಗಬೇಕು ಅಂತ ಅಲ್ಲಿಗೆ ಕಳಿಸುದು, ಅದು ಗೊತ್ತುಂಟ? ಮೊದಲೇ ತೀರ್ಮಾನ ಮಾಡಿದ್ದೆ. ಮಂಗನನ್ನು ಓಡಿಸುವುದರಲ್ಲಿ ನಿಸ್ಸೀಮ. ಯಾರು? ಗರುಡ. ಬರ್ತೇನೆ. ಮಂಗ ಓಡಿಸುವವರೆ ನೀನು ಬರ್ತೇನೆ ಅಂತ ಹಾಗೆ ಹೋಗ್ಬೇಡ. ನೀನು ಹಾಗೆ ರೆಕ್ಕೆ ಹಾರಿಸಿದ್ರೆ ನಾನೇ ಹಾರಿ ಹೋದೆ. ಅದಕ್ಕೆ ನಾನು ಮೊದಲು ಹೋಗ್ತೇನೆ. ಎಲ್ಲಿಗೆ? ಆಚೆ. ಇಲ್ಲದ್ರೆ ನೀನು ರೆಕ್ಕೆ ಬಿಡಿಸಿದಾಗ ನಾನೇ ಹಾರಿ ಹೋದ್ರೆ ಅಂದರೆ ನಾನು ಮೊದಲು ಹೋಗುದು ಬೇಡವಾ? ನಾನು ಆಚೆ ಬದಿಗೆ ನಿಲ್ತೇನೆ, ಆಮೇಲೆ ಹೋಗು ಅಂತ. ಬೇಡ ದೇವ್ರೆ, ನೀವು ಇಲ್ಲೇ ನಿಲ್ಲಿ. ಹೌದಾ? ಗರುಡನ ರಭಸ ಎಂತದ್ದು ಅಂತದ್ದು ನೀವು ನಿರೀಕ್ಷೆಯಲ್ಲಿ ಇರ್ತೇನೆ. ಮರದಿಂದ ಮರಕ್ಕೆ ಲಗ್ಗಿಸಿ ಎಲ್ಲಿಯಾದ್ರೂ ಕೊಳೆತ ಹಣ್ಣಿದ್ರೆ ಅದನ್ನು ಆಯ್ಕೆ ಮಾಡಿ ತಿಂದು ಜೀವನ ಸಾಗಿಸಬೇಕಾದ ಮನೇನು. ಮಾಹಿತಿ ತಪ್ಪು. ಯಾರು ಕೊಳೆತ ಹಣ್ಣನ್ನು ತಿನ್ನೋದು? ಅದು ಕೊಳೆತ ಹಣ್ಣನ್ನು ಆಯ್ಕೆ ಮಾಡಿ ತಿನ್ನೋದು ಯಾರ? ನೀನು. ನಿನ್ನಂತ ಹಕ್ಕಿ ಅದು ಅಲ್ಲ, ನಿನ್ನಂತವ ಮಾತ್ರ. ಅದು ಕೂಡ ಕಾಡಿನಲ್ಲಿ ಇರಬೇಕಾದಂತ ಯಲಮಂಗ ಬಲಭದ್ರ ಆಳ್ವಿಕೆಗೆ ಸೇರಲ್ಪಟ್ಟದ್ದು ದೌರಕ್ಕೆ ಇದು. ಅದು ಕೂಡ ಅವರು ತಿರುಗಾಟ ಮಾಡುವಂತ ಈ ಒಬ್ಬವನು ಅದನ್ನು ಪ್ರವೇಶ ಮಾಡಿದ್ದಲ್ಲದೆ ನಮ್ಮ ಓಡಿಸುವುದಕ್ಕೆ ಬಂದಂತ ಜನರಿಗೆ ದಂಡನೆಯನ್ನು ಕೊಟ್ಟವನಿದ್ದಂತೆ ವಿಚಾರಿಸುವುದಕ್ಕೆ ಬಂದ ನಮ್ಮ ಬಲಭದ್ರ ದೇವರು ಅವರನ್ನೇ ಸೋಲಿಸಿ ಅವರ ಕೈಯಲ್ಲಿರುವಂತಹ ಆಯುಧವನ್ನು ಸೇರಿಟ್ಟುಕೊಂಡಿದ್ದಂತೆ ಅದಕ್ಕೆ ಬಂದವ ಈ ಗರುಡ. ಎಲ್ಲಿದೆ ನಮ್ಮ ದೇವರದ್ದು ಆಯುಧ? ನಿನ್ನಲ್ಲಿ ಉಂಟಾ? ಕೊಡು 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 ಕೊಡು. ಬೇಕು. ನನ್ನಂತಹ ಕಪಿಗಳಿಗೆ ಮರದಿಂದ ಮರಕ್ಕೆ ಲಂಘಿಸಿ ಆ ಮೂಲಕವಾಗಿ ಜೀವನವನ್ನು ಸಾಗಿಸುವಂತಹದ್ದು ಪ್ರಕೃತಿ ಕೊಟ್ಟ ವರ. ಜೊತೆಗೆ ಮರದಲ್ಲಿ ಬೆಳೆದು ನಿಂತಹ ಹಣ್ಣುಗಳು ಅದು ನಮ್ಗೆ ಸಹಜವಾಗಿರುವಂತಹ ಆಹಾರ. ಏನ್ ಮಾಡೋಣ ಹೇಳು?
ಅದನ್ನು ತಿನ್ನುತ್ತಾ ಇರುವಂತ ಕಾಲಕ್ಕೆ ನಿನ್ನ ಜನಗಳು ಬಂದ್ರು ಅಂದ್ರೆ ನಿನ್ನ ದೇವರ ಜನಗಳು ನನ್ನನ್ನು ಹಿಂಸಿಸುವುದಕ್ಕೆ ಪ್ರಯತ್ನಿಸಿದ್ರು, ಹೊಡೆದೋಡಿಸಿದೆ. ಕೇಳುವುದಕ್ಕೆ ಬಂದ ನಿನ್ನ ಒಡೆಯ ಅವನ ಆಯುಧವನ್ನೇ ಒಳಗಿಟ್ಟುಕೊಂಡಿದ್ದೇನೆ. ಅದು ಕೊಡುತ್ತೆ ಕೇಳು, ಕೊಡುವುದಕ್ಕಾಗುವುದಿಲ್ವಾ? ಬಿಡ್ತಾನೆ ಅಂತ ಭಾವಿಸಿದ ನಾನು ಗರುಡ ಸಾಮಾನ್ಯವಾದ ಭಾವಿಸಬೇಡ. ನಾನು ಮಾಡಿದಂತ ಸಾಧನೆ ಲೋಕಕ್ಕೆ ತಿಳಿಯಲ್ಪಟ್ಟಿದೆ, ಅದನ್ನು ಈಗ ಮತ್ತೊಮ್ಮೆ ತೋರ್ಪಡಿಸಬೇಕು. ನೀನು ಎಷ್ಟು ಸಾಧನೆ ಮಾಡಿದ್ದೀಯೋ ಎಷ್ಟೇ ಸಾಧನೆ ಮಾಡು, ತಿನ್ನುವುದು ಯಾವುದನ್ನು? ಕೊಳೆತು ಬಿದ್ದಂತಹ ಪದಾರ್ಥಗಳನ್ನು. ಹೌದಾ? ಮತ್ತೆ ಅಂತಹ ಪದಾರ್ಥವನ್ನು ತಿಂದು ನೀನು ಎಷ್ಟೇ ಸಾಧನೆ ಮಾಡಿದ್ರು ಅದು ನಗಣ್ಯವಾಗುತ್ತದೆ. ಅದಕ್ಕಿಂತ ಹೆಚ್ಚಾಗಿ ಮಂಗನನ್ನ ಹಕ್ಕಿ ಕೇಳಲಿಕ್ಕೆ ಬಂದ್ರೆ ಹಕ್ಕಿಯ ವಿಳಾಸ ಕರಿಗಳ ಕಿತ್ತು ಮತ್ತೆ ಒಳಗಿ ಬಾರಿ ಮಾತಾಡಿದ್ದು. ಇದೆಲ್ಲ ಮಾತಾಡ್ಲಿಕ್ಕೆ ಮಾತ್ರ ಅಂತ ಎಂತದ್ದು ಭಾರಿ ಸಾಧನೆ ಮಾಡಿದೆ ಅಂತ. ಗರುಡ, ಇದು ಮಂಗನ ಕೈಯಲ್ಲಿ ಪೆಟ್ಟದನ್ನು ಬಿದ್ದಿದೆಯಲ್ಲ, ನಿನಗೆ 4 ಒತ್ತಿದ್ದೇನೆ. ಜೊತೆಗೆ ನಿನ್ನ ದೇಹದಲ್ಲಿರುವಂತಹ ಎಲ್ಲ ಪುಕ್ಕಗಳನ್ನು ಕಿತ್ತು ರೆಕ್ಕೆಗಳನ್ನು ಹೊಡೆದು. ಇಷ್ಟು ಮಾತ್ರ ಅಲ್ಲ, ನಿನ್ನ ಅಹಂಕಾರಕ್ಕೆ ಇಷ್ಟು ಮದ್ದಲ್ಲ, ಇದು ನನ್ನ ಬಾಲದಿಂದ ನಿನ್ನನ್ನು ಸುತ್ತಿ ನೀರಿನಲ್ಲಿ ಮುಳುಗಿಸಿದ್ದೇನೆ, ಎತ್ತಿದ್ದೇನೆ. ಸಮುದ್ರದ ಈ ಹೊಯ್ಗೆಯ ರಾಶಿಯಲ್ಲಿ ಬಿಸಿ 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 ಉಂಟು. ಈ ಬಿಸಿ ಹೊಯ್ಗೆಯಲ್ಲಿ ನಿನ್ನನ್ನು ತೆಗೆದಿದ್ದೇನೆ. ಪುನಃ ಸಮುದ್ರದ ನೀರು, ಪುನಃ ಹೊಯ್ಗೆ, ಪುನಃ ಸಮುದ್ರದ ನೀರು, ಪುನಃ ಹೊಯ್ಗೆ. ಬೇಕಾ ಅಹಂಕಾರಿ? ನೋಡುವ ಅಯ್ಯಯ್ಯೋ ಅಯ್ಯಯ್ಯೋ. ಮರದಿಂದ ಮರಕ್ಕೆ ಹಾರುವ ಸಾಮಾನ್ಯ ಮಂಗ ಅಂತ ಭಾವಿಸಿ ಕೆಡಕುವುದಕ್ಕೆ ಹೋದ ನನ್ನ ಪರಿಸ್ಥಿತಿ ಎಲ್ಲಿವರೆಗೆ ಮುಟ್ಟಿ ಹೋಯಿತು. ದೇವರಲ್ಲಿ ಹೇಳಿದ್ದೇನೆ, ಆದಷ್ಟು ಬೇಗ ಸನ್ಮಾನಕ್ಕೆ ವ್ಯವಸ್ಥೆ ಮಾಡಿ ಅಂತ. ಇಲ್ಲೇ ಆಯ್ತಲ್ಲ ಸನ್ಮಾನ. ವಿಚಾರವನ್ನು ದೇವರಲ್ಲಿ ತಿಳಿಸಬೇಕು. ವಾಲಕದವರು ಬನ್ನಿ, ಎಲ್ಲಿ ಚಂಡಮದ್ದಳೆಯವರು ಬನ್ನಿ, ಎಲ್ಲಿ ಶುಭ ಶಂಖಧ್ವನಿ ಮೊಳಗಲಿ. ಬಹುವಿಧದ ಸನ್ಮಾನಕ್ಕೆ ಬೇಕಾದಂತಹ ಕನ್ಯಾಮಣಿಯರೆಲ್ಲರೂ ಕೂಡ ಎದುರಿನ ಸಾಲಿನಲ್ಲಿ ನಿಂತುಕೊಳ್ಳಿ. ಇವರಿಗೊಂದು ಸಿಯಾಳಾಭಿಷೇಕ ಆಗಬೇಕು. ಬಹಳ ದಣಿದು ಬಂದಿದ್ದಾರೆ. ಯಾಕಿಷ್ಟು ಬೆನ್ನು? ಏನು ವಿಂಧ್ಯ ಪರ್ವತ ಎತ್ತುವುದು? ನಿಮ್ಮ ಪರ್ವತ ಎತ್ತುವುದಕ್ಕಿಂತ ನಡೆಯುವುದಕ್ಕೆ ಕಷ್ಟ ಆಗಿದೆ. ಎಂತಾಯ್ತು? ಈ ಗರುಡ ಜೀವನದಲ್ಲಿ ಸನ್ಮಾನವನ್ನು ಬಯಸಿದವನೇ ಅಲ್ಲ, ಬಹಳ ಹಿಂದೆ ಒಂದು ಸನ್ಮಾನಕ್ಕೆ ಆಸೆ ಪಟ್ಟವನೂ ಅಲ್ಲ. ನೀವು ಹೇಳಿದ್ರಲ್ಲ, ಅದಕ್ಕೆ ಒತ್ತಾಯಕ್ಕೆ ಬೇಕಾಗಿ ಸನ್ಮಾನಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದು. ಈಗ ಅಲ್ಲಿ ಆಯ್ತಲ್ಲ ಸನ್ಮಾನ. ನಿನಗೆ ನೀನು ಏನು ಅಲ್ಲ ಎನ್ನುವಂತ ರಕ್ತ ಸೋರ್ತಾ ಉಂಟು. ರೆಕ್ಕೆ ಪುಕ್ಕ ಎಲ್ಲ ಪುಡಿ ಪುಡಿ ಮಾಡಿದ್ದಾನೆ. ಅದು ಕೂಡ ಹೋಗಿ ಹೋಗಿ ಉಪ್ಪು ನೀರು ಕುಡಿಸಿದ. ಅಯ್ಯೋ ನಾನು ಎನ್ನುವಂತಹ ಭಾವದಿಂದ ದೂರ ಆಗಿಯೇ ಅಲ್ವಾ? ಆಗ ನಾನು ಅನ್ನುವಂತ ಹಂಗಿತ್ತು. ಹೌದು, ಈಗ ಎಲ್ಲ ಹೋಯ್ತು. ಈಗ ನೋವು ಅಷ್ಟೇ ತಾನೆ. ಈಗ ನೀನು ಮಾಡಬೇಕಾದ ಒಂದು ಕೆಲಸ ಸರಿ ಆಯ್ತು. ಒಂದು ಕೆಲಸ ಉಂಟು. ಏನು ದೇವ್ರೆ? ಮತ್ತೆ ಆ ಮಂಗನಲ್ಲಿ ಏನಾಯ್ತು? ದೇವರೇ ದೇವರೇ, ಎಲ್ಲಿಗೆ ಬೇಕಾದರೂ ಕಳುಹಿಸಿ, ಮಂಗನ ಬಳಿಗೆ ಮತ್ತೊಮ್ಮೆ ಕಳುಹಿಸಿಕೊಡಬೇಡಿ. ಆಗ ಕೊಟ್ಟದ್ದೇ ತಿನ್ನುವುದಕ್ಕೆ ಸಾಕಾಗ್ಲಿಲ್ಲ. ಅಯ್ಯ ಗರುಡ ದೇವ, ಇನ್ನು ಆ ಕುರಿತಾಗಿ ನೀನು ಚಿಂತಿಸುವ ಅಗತ್ಯ ಇಲ್ಲ. ಯಾಕೆ ಹೋಗಬೇಕು ಅಂತ ಹೇಳಿದೆ, ಹೇಗೆ ಹೋಗಬೇಕು ಎನ್ನುವುದನ್ನು ನಾನೇ ನಿರ್ದೇಶಿಸ್ತೇನೆ. ರಾಮ ರಾಮ ಜಯ ರಾಮ ರಾಮ ಅಂತ ಹೇಳುತ್ತಾ ಹೋಗು. ನಿನಗೆ ರಾಮ ದ್ವಾರಾವತಿಯಲ್ಲಿ ಸಿಗುತ್ತಾನೆ, ನನ್ನ ಹಿಂದೆ ಬಾ ಅಂತ ಹೇಳು. ಯಾವ ಕಾಲಕ್ಕೂ ಬಾಯಿಂದ ರಾಮನಾಮವನ್ನು ಬಿಡಬೇಡ, ಅವ ನಿನ್ನನ್ನು ಮುಟ್ಟುವುದಿಲ್ಲ.
ಈಗ ಇಲ್ಲಿವರೆಗೆ ಕರ್ಕೊಂಡು ಬರಬೇಕು. ಹೌದೇ ಹೌದು. ಬರುವಂತ ಮಾಧ್ಯಮ ರಾಮ. ಹೌದೇ ಅಷ್ಟೇ ಅಲ್ವಾ ದೇವರೇ? ಅವ ಅಲ್ಲಿಂದ ಇಲ್ಲಿಗೆ ಬರುವ ಮೊದಲು ಇನ್ನೊಂದು ಗರ್ಭಾಪಹಾರ ಆಗಬೇಕಲ್ಲ. ಹನುಮಂತನಿಗೆ ಸೀತಾರಾಮರನ್ನು ಕಾಣಬೇಕು ಎನ್ನುವಂತಹ ವಾಂಛೆ. ಸೀತೆಯನ್ನು ಯಾರಿಗೆ ನಿಲ್ಲಿಸಲಿ ಅಂತ ಯೋಚನೆ ಮಾಡುವ ಮೂಲಕವೇ ಒಬ್ಬರ ಗರ್ಭಾಪಹಾರ ಆಗಬೇಕು. ಇಲ್ಲಿ ಸತ್ಯಭಾಮೆ ಅಂತಿದ್ದಾಳೆ, ನರಸಿಯೇ. ಆದರೆ ತಾನೇ ರೂಪವತಿ, ತಾನೇ ಐಶ್ವರ್ಯವತಿ ಎನ್ನುವಂತಹ ಮದ ಅದನ್ನು ನಿಲ್ಲಿಸುವುದಕ್ಕೆ ಬೇಕಾಗಿ ಇದನ್ನೇ ಈ ಸಂದರ್ಭವನ್ನು ಉಪಯೋಗಿಸಿಕೊಳ್ಳುತ್ತೇನೆ. ಎಲ್ಲಿ ಭಾಮ ಏನಾಗಬೇಕು? ರಾಮಾಯಣ ಕಾಲದ ಹನುಮಂತನಿಗೆ ನಾವಿಬ್ಬರು ಸೀತಾರಾಮರಾಗಿ ಕಾಣಬೇಕು ಎನ್ನುವ ಹಾಗೆ ಯೋಚಿಸಿ ನಿನ್ನನ್ನು ಸೀತೆಯಾಗಿಸಲು ಕರೆದಿದ್ದೇನೆ. ಹೌದೇ? ಹೌದು. ಸೀತೆ ಆಗಬೇಕೆ? ಹೌದು. ಈಗ ಆಗುತ್ತೇನೆ ಅಂತ ಹೋದಲ್ಲಿಗೆ ಅಂತ ಗೊತ್ತಾಗ್ತದೆ. ಸೀತೆಯಾಗುವುದಕ್ಕೆ ಬೇರೆ ವ್ಯವಸ್ಥೆ ಉಂಟು, ಬೇರೆ ಶೃಂಗಾರ. ಭಾಮ ಬಂದೇನೆ, ನಮಗೆ ಸಮಯ. ಈಗ ಶೃಂಗಾರ ಮಾಡಿ ಬಂದದ್ದ. ನಾನೇನು ಹೇಳುತ್ತಾ ಇಲ್ಲ, ಇಲ್ಲಿ ನಾರದರಾಗಿ ಹೇಳಿ ಹೇಗೆ ಕಾಣ್ತಾ ಇದ್ದಾಳೆ ಅವಳು? ಶೂರ್ಪನಖಿಯಾಗಿ ಕಾಣ್ತಾ ಇದೆಯಂತ. ನಾನಿಷ್ಟು ಚಂದ ಇದ್ದೇನೆ ಅಂದರೆ ಸೌಂದರ್ಯ ಎಂದರೆ ಬಾಹ್ಯ ಸೌಂದರ್ಯ ಅಲ್ಲ, ನಿಜವಾದಂತಹ ಸೌಂದರ್ಯ ಹೇಗೆ ಎನ್ನುವುದನ್ನು ನಿನಗೆ ತೋರಿಸುವುದಕ್ಕೆ ಬೇಕಾಗಿ ಮತ್ತು ನಿಜವಾದಂತಹ ಸೌಂದರ್ಯವನ್ನು ಹೊರಗಿನ ಸೌಂದರ್ಯದಿಂದ ತೋರಿಸುವುದಲ್ಲ ಎನ್ನುವಂತ ಪಾಠ ನಿನಗೆ ಮಾಡಿಸುವುದಕ್ಕೆ ಬೇಕಾಗಿ ಈಗ ತೊಡಗಿಸಿಕೊಂಡಿದೆ. ಓ ಬದಿಯಲ್ಲಿ ನಿಂತುಕೊಂಡು ನಿಜವಾದ ಸೌಂದರ್ಯ ಹೇಗೆ ಏನು ಎನ್ನುವುದನ್ನು ನೋಡುತ್ತಾ ಇರು. ಸ್ವಾಮಿ ಗೊತ್ತಾಯಿತು, ಶತ್ರಾರ್ಜಿತನ ಮಗಳಾದಂತಹ ಸತ್ಯಭಾಮೆ ನಾನು ಎಂಬಂತಹ ಅಹಂಕಾರ ನನ್ನಲ್ಲಿತ್ತು. ಈಗ ಕಳೆದು ಹೋಯ್ತು ಸ್ವಾಮಿ. ಹೋಯ್ತು ತಾನೆ? ಆಯಿತು. ಸತ್ಯ ದರ್ಶನ ಏನೆಂಬುದಾಗಿ ತೋರಿಸಿದ್ದೀರಾ. ಸದಾ ನಿಮ್ಮ ಆಶೀರ್ವಾದ ಒಂದು ಇರಲಿ, ನೋಡುತ್ತೇನೆ. ಒಳ್ಳೆಯದು. ನಿಜ ಸೌಂದರ್ಯದ ಹುಡುಕಾಟದಲ್ಲಿ ಆಗಲಿಲ್ಲ, ಇವಳ ಗರ್ವಾಪಹಾರ ಆಯಿತು. ಅಲ್ಲಿಗೆ ನಿಜ ಸೀತೆ ಯಾರು ಅಂತ ಆಗಬೇಕಲ್ಲ. ರುಕ್ಮಿಣಿ ರಾಮಾಯಣ ಕಾಲದ ಹನುಮಂತನಿಗೆ ಸೀತಾರಾಮರಾಗಿ ಕಾಣಬೇಕು ನಾವು ಎನ್ನುವಂತಹ ನಿಲುವಿನಲ್ಲಿ ನಿನ್ನನ್ನು ಸೀತೆಯಾಗಿಸಲು ಕರೆದಿದ್ದೇನೆ. ಸಿದ್ಧಳಿದ್ಯಾ? ನಿಮ್ಮ ಆಶೀರ್ವಾದ ಹೊಂದಿದ್ದರೆ ಸೀತೆಯಾಗಿ ನಿಲ್ಲುವುದಕ್ಕೆ ನಾನು ಸಿದ್ಧ. ಒಳ್ಳೆಯದು. ಗರುಡ ದೇವನನ್ನು ಕರೆಸಿದ್ದೇನೆ. ಅವ ಬರುವ ಮೊದಲು ಸೀತಾರಾಮರಾಗಿ ನಾವು ನಿಲ್ಲುವ ಅನಿವಾರ್ಯತೆ ಇದೆ. ಹನುಮಂತ ಹೊಪ್ಪಂತ ರಾಮನಾಗಿ ನಿಂತಿದ್ದೇನೆ, ನಿರೀಕ್ಷೆಯಲ್ಲಿ. ರಾಮ ರಾಮ ಜಯ ರಾಮ ರಾಮ ಶ್ರೀರಾಮ. ಸ್ವಾಮಿ, ಇದು ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯಪೂರ್ಣಂ ಕರುಣಾಮಯಂ ತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಜಯ 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 ಮಾತು ಮತ್ತೆ ಮತ್ತೆ ನನಗೆ ಕಾಣಿಸಿಕೊಳ್ಳುತ್ತೇನೆ ಮುಂದಿನ ಯುಗದಲ್ಲಿ ಎನ್ನುವ ಹಾಗೆ. ಅದೇ ರೀತಿಯಾಗಿ ನಿನ್ನೆದುರಿಗೆ ರಾಮನಾಗಿ ನೀ ಅತ್ಯಂತ ಇಷ್ಟಪಡುವ ಸೀತಾರಾಮನಾಗಿ ಕಾಣಿಸಿಕೊಳ್ಳುತ್ತೇನೆ. ನಾ ಹೇಳಿದ ಮಾತನ್ನು ನಾವು ಉಳಿಸಿಕೊಂಡಿದ್ದೇನೆ. ಈ ಯುಗದಲ್ಲಿ ನಾ ಕೃಷ್ಣನಾಮಕನಾಗಿ ದುಷ್ಟರನ್ನು ಶಿಕ್ಷಿಸುವ ಶಿಷ್ಟರನ್ನು ರಕ್ಷಿಸುವಂತಹ ಕಾಯಕದಲ್ಲಿ ತೊಡಗಿಸಿಕೊಳ್ಳುತ್ತಾ ಇದ್ದೇನೆ. ಮುಂದೆಯೂ ಈ ನನ್ನ ಕಾಯಕದಲ್ಲಿ ನಿನ್ನ ಅನುಕೂಲ್ಯ ಬೇಕು ಅಂತಾದ್ರೆ ನಾ ಕರೀತೇನೆ. ಸ್ವಾಮಿ, ಅದು ನಾನು ಕೇಳಲಿಕ್ಕುಂಟೇ ದೇವ್ರೆ. ನೀನು ವಚನವನ್ನ ಪೂರೈಸಿಕೊಡುವಂತಹ ಮಹಾತ್ಮ ಎನ್ನುವುದನ್ನು ನಾನು ಸರಿಯಾಗಿ ಅರ್ಥೈಸಿಕೊಂಡಿದ್ದೇನೆ. ಸರಿ, ಯುಗ ಯುಗಗಳಲ್ಲಿಯೂ ನೀನು ದರ್ಶನವನ್ನ ಈಯುವನು ತಾನೆ. ಆದ್ದರಿಂದ ನನ್ನ ಕಾಯಕ ಇಷ್ಟೇ. ಎಷ್ಟು ಸಮಯ ನಾನು ಬದುಕಿರ್ತೇನೋ, ಈ ದೇಹದಲ್ಲಿ ಎಷ್ಟು ಸಮಯ ನನ್ನ ಅಪ್ಪ ಮನೆ ಮಾಡಿರ್ತಾನೋ, ಅಲ್ಲಿಯವರೆಗೆ ನನಗೆ ರಾಮಧ್ಯಾನ ಮಾತ್ರ ಕಾರ್ಯ. ಸ್ವಾಮಿ, ಯುಗ ಯುಗಗಳಲ್ಲಿ ನನಗೆ ದೀನ ದರ್ಶನ ಭಾಗ್ಯವನ್ನು ಕರುಣಿಸಿ ನನ್ನನ್ನು ಕೃತಾರ್ಥನನ್ನಾಗಿಸಬೇಕು. ಇಷ್ಟು ಮಾತ್ರ ನನ್ನ ಪ್ರಾರ್ಥನೆ ದೇವರೇ. ಸ್ವಾಮಿ, ಇನ್ನು ಏನಪ್ಪಣೆ ನನಗೆ? ಮುಂದಿನ ನಿನ್ನನ್ನು ನಾನು ಕರೆಯುವ ತನಕ ಸದಾ ರಾಮಧ್ಯಾನದಲ್ಲಿ ಸ್ವಾಮಿ, ಈ ದ್ವಾಪರದಲ್ಲಿ
ನಿನ್ನ ದರ್ಶನ ಭಾಗ್ಯ ನನಗೆ ಲಭಿಸಿದೆ. ಸರಿ, ಮತ್ತೆ ನೀನು ಕಣ್ಮರೆಯಾಗುತ್ತೆ ಎನ್ನುವಂತಹ ಭಯ ನನಗೆ. ಅದರ ಮೊದಲು ನಾನು ನಿನ್ನನ್ನು ಒಮ್ಮೆ ಮನಸಾರೆ ಹೃದಯ ಪೂರ್ತಿ ಭಜಿಸಬೇಕು, ಕುಣಿಯಬೇಕು ಎನ್ನುವಂತಹ ಮನ ಮಾಡಿದ್ದೇನೆ. ಅವಕಾಶವನ್ನು ಕೊಡಬೇಕು ಧಾರಾಳವಾಗಿ. ಜಯ ಜಯ ರಘುರಾಮ ಸೀತಾರಾಮರಾಗಿ ನಾವು ಕಂಡುಕೊಂಡ ಆ ಕ್ಷಣದಲ್ಲಿ ಅದನ್ನು ಕಣ್ತುಂಬಿಸಿಕೊಂಡಂತಹ ಹನುಮಂತ ನಾ ಹೇಳಿದ ಹಾಗೆ ನಡೀತೇನೆ ಎನ್ನುವಂತಹ ಮಾತಿಗೆ ಬದ್ಧನಾಗಿ ರಾಮಧ್ಯಾನ ನಿರತನಾಗಿದ್ದಾನೆ. ಒಳ್ಳೆಯದು. ದಾಸ ಬುದ್ಧಿಯಿಂದ ನಡೆಯುವವನು ತಾನು ಒಪ್ಪಿಕೊಂಡಂತಹ ಸತ್ಯಕ್ಕೆ ಹೇಗೆ ಬದ್ಧರಾಗಿರಬೇಕು ಎನ್ನುವುದನ್ನು ಹನುಮಂತನ ಮೂಲಕವಾಗಿ ಪ್ರಪಂಚ ಕಲಿಬೇಕಾಗ್ತದೆ. ಹನುಮಂತನ ನಡೆಯ ಮೂಲಕವಾಗಿ ತಿಳಿದುಕೊಳ್ಳಬೇಕಾದಂಥ ಪರಮಸತ್ಯ ಏನು ಅಂತ ಹೇಳಿದರೆ, ಯಾರನ್ನು ತಾನು ದೇವನು ಎನ್ನುವ ಹಾಗೆ ನಂಬುತ್ತೇನೋ ಅವನಿಗೆ ಸರ್ವಸಮರ್ಪಣಾ ಬುದ್ಧಿಯಲ್ಲಿ ತೊಡಗಿಸಿಕೊಳ್ಳುವಂಥ ಬಗೆ ಹೇಗೆ ಎನ್ನುವುದನ್ನು ತೋರಿಕೊಟ್ಟಂತಹ ಮಾರುತಿಯ ಕಥೆಯನ್ನು ಒಳಗೊಂಡಂತಹ ಈ ಮಾರುತಿ ಪ್ರತಾಪವನ್ನು ಯಾರೆಲ್ಲ ಕಣ್ತುಂಬಿಸಿಕೊಂಡಿದ್ದಾರೋ, ಯಾರೆಲ್ಲ ಶಕ್ತಿಯನ್ನು ಒಳಗು ಮಾಡಿಕೊಂಡಿದ್ದಾರೋ ಅವರಿಗೆಲ್ಲ ನಾವು ನಂಬಿಕೊಂಡು ಬಂದಿರುವಂತಹ ಮಂಗಳಕರಳು ಆದಂತಹ ಮಹಾಮಂಗಳೆ ದುರ್ಗಾ ಪರಮೇಶ್ವರಿ ಹಾಗೂ ಮಹಾಗಣಪತಿ ಸರ್ವ ಮಂಗಲವನ್ನುಂಟು ಮಾಡಲಿ ಎನ್ನುವಂಥ ಹರಕೆ ಹಾರೈಕೆಯೊಂದಿಗೆ ಈ ಕಥಾಭಾಗಕ್ಕೆ ಮಂಗಲವನ್ನು ಹಾಡ್ತಾ ಇದ್ದೇವೆ. ಭದ್ರಂ ಶುಭಂ. ಶ್ರೀ ಜಗತ್ತಿಗೆ